वामनाय नमः श्रीधराय नमः ऋषिकेशाय नमः पद्मात्मदीपञ्चदर्शयामि निवेद्यार्थकाली लक्ष्मीनारायणाय नमः कदलीफलञ्च निवेदयामि प्राणाय स्वः पानाय स्वः व्यानाय स्वाहा उदानाय स्वः समानाय स्वः देवेभ्यः स्वाहा मध्यमध्ये अमृतस्य भांसुरी वेदोक्ता मन्त्रपुष्पाञ्जलि विकटाय नमः विघ्नराजाय नमः धूमकेतवे नमः गणाध्यक्षाय नमः बालचन्द्राय नमः कुमारगुरवे नमः सर्वसिद्धिप्रदायिञ्चामि अन्तश्चरति भूतेषु गुहायां सर्वतोमुखा विष्णुः पुरतः स्थापितः अष्टद्रव्यं निवेदयामि ಅಗ್ನಿ ಮಧ್ಯದಲ್ಲಿ ಅರ್ಪಣೆ ಮಾಡಲಿಕ್ಕಿದ್ದೇವೆ. ಸ್ವಸ್ತಿಕಾ ಮಧ್ಯದಲ್ಲೂ ಹಾಗೆ ಅಷ್ಟದ್ರವ್ಯವನ್ನು ಸಮರ್ಪಣೆ ಮಾಡಿದೆವು. ಹಾಗೆ ಇನ್ನು ಫಲವಸ್ತುವನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಲಿಕ್ಕುಂಟು. ಆ ಪ್ರಕಾರದಲ್ಲಿ ಸ್ವಸ್ತಿಕಾಗ್ನಿ ಮಧ್ಯದ ಈ ಸರ್ವ ಸೇವೆಗೆ ಮಹಾಗಣಪತಿ ಸರ್ವ ರೀತಿಯಲ್ಲೂ ಸಂತುಷ್ಟರಾಗಬೇಕು. ಕುಟುಂಬ ಸಂಸಾರಕ್ಕೂ ಹಾಗೆ ಈ ಸಮುದಾಯಕ್ಕೂ ಎಲ್ಲರಿಗೂ ಅಭಿವೃದ್ಧಿ ಆರೋಗ್ಯವನ್ನು ಅನುಗ್ರಹ ಮಾಡಿ ಸಕಲ ಜನರ ಇಷ್ಟಾರ್ಥಗಳನ್ನೆಲ್ಲ ದೇವರು ಈಡೇರಿಸಿಕೊಟ್ಟು ಕುಟುಂಬ ಸಂಸಾರಕ್ಕೂ ಶ್ರೇಯೋಭಿವೃದ್ಧಿ ಯಶಸ್ಸಿತಃ ಅಗ್ನೇ ತತಸ್ಯ ಕಲ್ಪಹದಕ ವೇತ ಯಥಾ ತತಗ ಸ್ವಾಹ ಅಗ್ನಯದನ್ನು ಮಂತ್ರಪರ್ಯಾವಶಮಾನಯ ಸ್ವಃ ಮಹಾಗಣಪತಿಂ ತರ್ಪಯಾಮಿ. ಓಂ ಗಂ ಗಣಪತಯೇ ನಮಃ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಸ್ವಾಹ ಮಹಾಗಣಪತಯ ಇದನ್ನು ತರ್ಪಯಾಮಿ. ಭೋ ಸ್ವಾಹಗ್ನೇ ಅನಿರುದ್ಧಾಯ ಭೋ ಸುಸ್ವಃ. ಓಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸ್ವಾಮಾಹುರ್ವೇ ಪ್ರಥಮಂ ಕವೀನಂ ನರತ್ಯಾ करिष्यमाणस्य कर्मणः करिष्यमाणस्य कर्मणः करिष्यमाणस्य कर्मणः सांगता फलसिद्ध्यर्थे पूर्णफलहोमे जागडबडिಬೇಕಾಯ್ತಾ करिष्यमाणस्य कर्मणः सांगता फलसिद्ध्यर्थे पूर्णफलहोमे विनियोगः. ओम या फलनीर्या फल पुष्पायास्तासनं इदं फलमया देवा स्थापितं ते उदाशनः येन मे सुपरावाप्तिः भवेत् जन्मनि जन्मनि. ओम भूर्भुवः स्वाहा प्रजापतये वासुदेवाय गङ्गा देवास्तानि कर्माणि प्रथमान्यासन् सन्ति देवाः स्वाहा. ओम यज्ञेन यज्ञमाय गङ्गा देवास्तानि कर्माणि प्रथमान्यासन् देहानाथमहिमानप्रथमादयन्ताम् पूर्णाहुतिकालाः यत्र पूर्वे साध्या सन्ति देवाः मङ्गलनीराजनं च दर्शयामि. ओम स्वस्ति प्रजाभ्य परिपालयन्तां न्यायेन मार्गेण महिषाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु. प्रार्थनां समर्पयामि. ओम अग्नये नमः. ಎಲ್ಲರಿಗೂ ಅಕ್ಷತೆಗಳು ओम लोकाः समस्ताः सुखिनो अग्निञ्च परियुक्ष षोडशोपचार पूजां कृत्वा निवेदयामि. श्रीनारायणाय इदं नमः अमृतपितानमसि कुम्भोदराय नमः. गच्छ सुरश्रेष्ठ स्वस्थानं पुरुषोत्तम यत्र ब्रह्मा
ಆವಡಿ ಈ ಪ್ರಕಾರವಾದ ದೇವರನ್ನ ಪ್ರಸನ್ನಕಾರರು ಭಕ್ತ ಶ್ರದ್ಧೆರ್ದ ಅವರ ಪ್ರಾರ್ಥನೆ ಮಾಡಿದ್ರು. ಮಂಡಲ ಮಧ್ಯೊಡು ಪೂರ ನಮ್ಮ ಗುರುಪ್ರೇಣ ಪೂರ ಸ್ಮರಣೆನ ಮಾಡ್ಕೊಂಡು ಅಳ್ಳುಲಾಂಜನೆ ಮಂಡಲ ಮಧ್ಯೊಡು ಸಕಲ ವಿಘ್ನಹರ್ತಾರ ಗಣಪತಿ ದೇವರನ್ನ ಯಥಾಶಕ್ತಿ ಯಥಾಭಕ್ತಿಯಾದ ಆರಾಧನೆ ಮಾಡ್ಕೊಂಡು ಅಂಜನೆ ಅಗ್ನಿ ಪ್ರತಿಷ್ಠಾಪನೆ ಮಾಡ್ತದೆ. ಅಗ್ನಿ ಮಧ್ಯೊಡು ಮಹಾಗಣಪತಿ ದೇವರನ್ನ ಆವಾಹನೆ ಅಂಜನೆ ಆರಾಧನೆ ಅರ್ಚನೆ ಮಾತ ಮಾಡ್ತದೆ. ದೇವತಾ ಸಂಪೃತ್ಯರ್ಥವಾದ ಆಜ್ಯಾಹುತಿ ಅಂಚನೆ ಅಷ್ಟದ್ರವ್ಯದಾಹುತಿ ಕದಿಗೆ ವಂಚಿತಾಹುತಿ ನೇನು ಪೂರ ಮಂತ್ರ ಪುರಸ್ಸರವಾದ ಅಗ್ನಿ ಮಧ್ಯೊಡು ಸಮರ್ಪಣೆ ಮಾಡ್ತದೆ. ಅಂಚನೆ ಸ್ವಸ್ತಿಕಾ ಮಧ್ಯೊಡ್ಲ ಫಲವಸ್ತು ಅಷ್ಟದ್ರವ್ಯ ಸಮರ್ಪಣೆ ನೇನು ಮಾತ ಮಾಡ್ತದೆ. ಪೂರ್ಣಾವತಿಯ ಪುಣ್ಯ ಮಂಗಳಾರತಿಯ ಪುಣ್ಯ ದೇವರಿಗೊಂದು ವಿಶೇಷ ಕಾಲ ಪ್ರಸನ್ನ ಕಾಲ ಅಂತ ಲೆಕ್ಕ. ಆ ಒಂಜಿ ದೇವರನ್ನ ಪ್ರಸನ್ನ ಕಾಲದ ಸುಸಂದರ್ಭಡು ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರ ಗಣಪತಿ ದೇವರಡು ಕಲಿಯುಗಂಟು ಪ್ರಾರ್ಥನೆ ಮಾಡ್ಕೊಂಡ ನಮ್ಮ ಮಾತ ಇಷ್ಟಾರ್ಥಗಳನ್ನು ಪೂರ ಗಣಪತಿ ದೇವರು ಈಡೇರಿಸಾದು ಬರುತ್ತೇನೆ ಸದಾಯಗೊಂಡ ಕಲಯುಗೆ ವಿಘ್ನೇಶ್ವರ ಹೋಮ ವಿಶೇಷೇಣ ಇಷ್ಟಸಿದ್ಧಿದ ಅಂದು ನಮ್ಮ ಮಾತ ಇಷ್ಟಾರ್ಥಗಳನ್ನು ಮಾಡಿ ಈಡೇರಿಸಾದು ಬರೆದು ನಮ್ಮ ವಾಸ್ತವ್ಯ ಪುಣಂಚಿನ ಜಾಗೇಜು ಅಂಚನೆ ನಮಕ್ಕು ಮಾತ ರಕ್ಷೆ ಅಂಚನೆ ರಕ್ಷಣೆಯನ್ನು ಒದಗಿಸಾದು ಕೊರ್ಪಣಂಚಿನ ಕಲಯುಗದ ಶ್ರೇಷ್ಠವಾದಂಚಿನ ಸೇವೆ ಗಣಪತಿ ಹೋಮ ಅಂದರೆ ಅಂಚನ ಗಣಪತಿ ದೇವರು ಅಷ್ಟದ್ರವ್ಯ ಹವಿಪ್ರಿಯ ವಿನಾಯಕ ಅಂದು ಅಷ್ಟದ್ರವ್ಯದಾಹುತಿ ಹೊರನಾಡಿಗೆ ಮಹಾಗಣಪತಿ ಸರ್ವರೀತಿಯ ಸಂತುಷ್ಟರಾದ ನಮನ ಮಾತ ಅನುಗ್ರಹ ಮಾಡುತ್ತೀರು ಅನುಪುಣ ವಿಚಾರ ಹಿನ್ನೆಲೆ. ಆ ಪ್ರಕಾರವಾದ ವಿಕ್ರಮಾತ ಸಮುದಾಯದ ವಾಣಿ ಅಂತ ಸಮುದಾಯದಲ್ಲಿ ವಿಕ್ರಮಾತ ಒಗ್ಗಟ್ಟು ಸೇರಂತು ಮಾತ ಆ ದೇವತಾ ಅನುಗ್ರಹ ಮಾತ ಪ್ರಾಪ್ತಿಯಾವನು ಕುಟುಂಬ ಸಂಸಾರದ ಅಂಚನೆ ಸಮಸ್ತ ಸಮುದಾಯದ ಇಷ್ಟಾರ್ಥಗಳು ಮಾತ ದೇವರು ಈಡೇರಿಸಾದು ಕೊರಡು ಕಣ್ಮುಣಂಚಿನ ನೆಲೆಟ್ಟು ಪ್ರಾರಂಭಗಳು ಸ್ಥಳಶುದ್ಧ್ಯರ್ಥವಾದ ಸ್ವಸ್ತಿ ಪುಣ್ಯವಾಚನ ಗಣಪತಿ ಸಂಪ್ರೀತ್ಯರ್ಥವಾದ ಗಣಪತಿ ಹೋಮ ಅಂಚನೆ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಆರಾಧನೆ ವಾರ್ಷಿಕವಾದ ಮಾಡ್ಕೊಂಡು ಬರುವುದಿಲ್ಲ. ಅವೇ ಪ್ರಕಾರ ಈ ವರ್ಷದ ಅಂಚನೆ 21ನೇ ವರ್ಷದ ಒಂದು ಸೇವೆನೇ ಮಹಾಗಣಪತಿಗೆ ಮಾತ ಹುಟ್ಟು ಒಗ್ಗಟ್ಟು ಸೇರ್ತು ಮಾತು ದೇವರಿಗೆ ಅರ್ಪಣೆ ಮಾಡ್ತಾರೆ. ಆ ಪ್ರಕಾರ ನಮಗೆ ಅಗ್ನಿ ಮಂತ್ರಗಳು ಕೊರನಂಚಿನ ಒಂಜೊಂಜಿ ಆಹುತಿ ಬಂದ ಕದಿಗೆ ವಂಚದ ಆಹುತಿ ಅಷ್ಟದ್ರವ್ಯದ ಆಹುತಿ ಆಜ್ಯಾಹುತಿ ನೇನು ಪೂರ ಗಣಪತಿ ದೇವರ ಸಹಸ್ರ ಸಂಕೇತ ಸ್ವೀಕಾರ ಮಂತಂದು ಅಂಚನೆ ನಿಖಿಲ ಸಮಸ್ತ ಸಮುದಾಯದ ಸಮಸ್ತ ಸದಸ್ಯರ್ಗಳ ದೇವರಟ್ಟಿ ಆರೋಗ್ಯ ಸಂಪತ್ತು ಉದ್ಯೋಗ ಕ್ಷೇತ್ರದ ಅಭಿವೃದ್ಧಿ ಯಶಸ್ಸು ನಿರ್ಮಾತ ಅನುಗ್ರಹ ಮಾಡಿಸಿಕೊರಡು ಆರೋಗ್ಯ ಸಂಪತ್ತು ಅನುಗ್ರಹ ಮಾಡಿಸಿಕೊರಡು ಅಂಚನೆ ನಡೈತೆ ಮಾಡ್ಬಿಡು ಅಂಚನ ಲಕ್ಷ್ಮೀ ಸತ್ಯನಾರಾಯಣ ದೇವರನ್ನ ಕಲ್ಪೋಕ್ತ ಪೂಜೆಯನ್ನ ಅಂಚನೆ ವಿಶೇಷವಾದ ಆಪುಣಂಚಿನ ಸಕಲ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನೆನಪೂರ ಪೊರ್ಲುಡ ನಿರ್ವಿಘ್ನವ ತಡಪಾತು ಕೊರಡು ಅಂಚನೆ ವಿಶೇಷವಾದ ಆಪುಣಂಚಿನ ಅಡುಗೆ ಅಂಚನೆ ಅಡುಗೆದ ವಿಚಾರದ ಅಂಚನೆ ಅಡುಗೆ ಶುಚಿ ರುಚಿಯಾತು ಪತ್ರಂಚಿನ ಮಾತ ಒಂದು ಸಮುದಾಯದ ಸದಸ್ಯರನ್ನ ಸಂತೋಷ ಆಪದಕ್ಕರ ಅನುಗ್ರಹ ಮಾಡ್ತದೆ. ಸರ್ವರನ್ನ ಇಷ್ಟಾರ್ಥವನ್ನು ದೇವರು ಈಡೇರಿಸಾದು ಕೊರಡುವುದು ಪ್ರಸನ್ನ ಕಾಲದು ದೇವರನ್ನ ಪ್ರಾರ್ಥನೆ. ಮಾತೆಲ್ಲ ಪಣ್ಣೆ ಅಗ್ನಯೇ ನಮಃ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ಆರೋಗ್ಯಂ ದೇಹಿ ಮೇ ಗಣನಾಯಕ ಯಾನಿ ಕಾರ್ಯವಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣಾಃ ಪದೇ ಪದೇ ಪ್ರದಕ್ಷಿಣಾಃ ನಮಸ್ಕಾರಾಃ ಅನೇನ ಅನೇನ ಅಸ್ಮಿನ್ ದಿವಸೆ ಆಚಾರ್ಯ ಕಾರಿತಃ ಯದ್ವಯ ನಾರಿಕೆಲ ಗಣಯಾಗ ಸ್ವೀಕಾರ ಮಾಡಿಕೊಂಡು ಎಲ್ಲ ಸಮುದಾಯದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಗೌರವಾಧ್ಯಕ್ಷರು ಎಲ್ಲ ನಿಮಗೆಲ್ಲ ಉತ್ತರೋತ್ತರ ಅಭಿವೃದ್ಧಿ ಒಳ್ಳೆಯ ಆರೋಗ್ಯ ಸಂಪತ್ತನ್ನು ಅನುಗ್ರಹ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡ್ತೀವಿ. ಗುರುದೇವತಾನುಗ್ರಹ ಸಿದ್ಧಿರಸ್ತು ಮನ ಸಂಕಲ್ಪ ಪ್ರಾಪ್ತಿರಸ್ತು ಎಲ್ಲ ಇಷ್ಟಾರ್ಥ ನಮಃ ಇತಿ ವಿರಾಜಮ್ಯಾತ್ ಇತಿ ಪವಿತ್ರಂಚ ಧಾರಯಿತೇಷು ಆಸೀನಃ ಓಂ ಪ್ರತ್ಯಕ್ಷಯ ಧೃತಾ ಲೋಕ ಬ್ರಹ್ಮ ಭೂರ್ಭವ ಸ್ವರೋಂ ನೀರಿಗೆ ಕೈ ಮುಚ್ಚುವುದು.
भास्वरम् ॐ नारायणाय परिपूर्णगुणार्णवाय विश्वोदयस्थिति नमो नमस्ते इति देवान् नमस्कृत्य तुभ्यो नमः ॐ श्रीहरये नमः समुदायस्य सकल भक्तजन समूहानांच क्षेमस्थैर्य विजय अभय आयुरारोग्य ऐश्वर्य अभिवृद्धि मध्य मध्ये अम्रवाण्यम् अमृतविधानमसि निर्दये दैवीये स्वस्तिरस्तुनः स्वस्तिर्मानुषेभ्यः ऊर्ध्वञ्जिगासु भेषजं षण्मुखो ॐ शान्ति शान्ति शान्तिः आवाहिता देवताभ्यो नमः वेदोक्ता अक्षरगलाकेत मंगलनीराजनञ्च दर्शयामि ॐ सुत्याये सत्यं गुणातीतं गुणत्रयसमन्वितं लोकनाथं त्रिलोकेशं कौस्तुभाभरणं हरिं नीलवर्णं पीतवस्त्रं श्रीवत्सवरिभूषभृतस्य लक्ष्मी सत्यनारायणस्वामिने नमः कलशमध्ये च सुस्थिरो भवा लक्ष्मी सत्यनारायण कर्णिकायै नमः कर्णिकायं समर्पयामि नमः ॐ मधुपर्कं ग्रहाणेजम् धर्मान्तरकृतानि च तानि तानि नश्यन्ति धर्माणि धर्मान्तरकृतानि च तानि नश्यन्ति
परिपालयन्तां न्यायेन मार्गेण महिमहेशाः गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु ॐ संसृष्टं धनामुभयं समाकृतमस्मभ्यं दत्ता वरुणश्च मन्युः इयं ददान हृदायेषु शत्रावः पराजितासो अपजलयन्तां लक्ष्मीसत्यनारायणस्वामिने नमः मङ्गलाधिराजनं दर्शयामि अथा प्रार्थनाद्यस्य कर्म करिष्ये अथा प्रार्थनाद्यस्य कर्म करिष्ये ॐ आपादपूर्वपर्यन्तं गुरोड्य कपिलावारिविश्रितः मया निवेदितो कपिलावारिविश्रितः मया निवेदितो बुद्ध्य अर्घ्योऽयं प्रतिकृत्यतां लक्ष्मीसत्यनारायणस्वामिने नमः प्रसन्नार्घ्यं समर्पयामि अथा प्रार्थनाद्यस्य कर्म करिष्ये अथा प्रार्थनाद्यस्य कर्म करिष्ये ಭಕ್ತಿ ಶ್ರದ್ಧೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಮಂಡಲ ಮಧ್ಯದಲ್ಲೆಲ್ಲ ನಮ್ಮ ಗುರುಗಳ ಸ್ಮರಣೆ, ಅಲ್ಲಿಯೂ ಹಾಗೆ ಸಕಲ ವಿಘ್ನಹರ್ತಾರ ಗಣಪತಿ ದೇವರ ಆರಾಧನೆ, ಕಲಶ ಪ್ರತಿಷ್ಠಾಪನೆ ಮಾಡಿ ಕಲಶ ಮಧ್ಯದಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆವಾಹನೆ, ಆರಾಧನೆ, ಹಾಗೆ ಅರ್ಚನೆ, ಪಂಚಾಮೃತ ಅಭಿಷೇಕಾದಿ ಸತ್ಕರ್ಮ, ಹಾಗೆ ಕಲ್ಪೋಕ್ತ ಪೂಜಾ, ಕಥಾ ಶ್ರವಣಾದಿ ಸತ್ಕರ್ಮಗಳನ್ನೆಲ್ಲ ಮಾಡಿಕೊಂಡು ದೇವತಾ ಸಂಪ್ರೀತ್ಯರ್ಥವಾಗಿ ನಾವು ತಯಾರು ಮಾಡಿದಂತಹ ಸಪಾದ ಭಕ್ಷ್ಯ ಸಕಲ ಫಲವಸ್ತು ಇದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿ ಮಂಗಳಾರತ್ಯಾಗವಾದ ದೇವರಿಗೆ ಸಂತೋಷದ ಕಾಲ, ಹರ್ಷದ ಕಾಲ, ಪ್ರಸನ್ನ ಕಾಲ ಎಂಬುದಾಗಿ ವಿಚಾರ. ಅಂತಹ ದೇವರ ಪ್ರಸನ್ನ ಕಾಲದಲ್ಲಿ ನಮ್ಮೆಲ್ಲ ಮನಸಾಭೀಷ್ಟಗಳನ್ನು ದೇವರಲ್ಲಿ ಸಂಪ್ರಾರ್ಥಿಸಿದಾಗ ಕಲಿಯುಗದಲ್ಲಿ ದೇವರು ನಮಗೆ ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡ್ತಾರೆ ಅಂತ. ಯಾಕೆಂತ ಹೇಳಿದ್ರೆ ಕಲಿಯುಗೆ ಸತ್ಯ ಪೂಜಾ ವಿಶೇಷ ಫಲಪ್ರದ ಅಂತ ಕಥೆಯಲ್ಲಿ ಬರುತ್ತದೆ. ಅಂದರೆ ಕಲಿಯುಗದಲ್ಲಿ ಲಕ್ಷ್ಮೀ ಸತ್ಯನಾರಾಯಣ ದೇವರ ಆರಾಧನೆ ಅತ್ಯಂತ ಶ್ರೇಷ್ಠವಾದ, ಪಾವನವಾದ, ಪರಮ ಪುಣ್ಯಕರವಾದಂಥ ಆರಾಧನೆ ಅಂತ ಹೇಳ್ತಾರೆ. ಈ ಆರಾಧನೆ ಎನ್ನುವಂಥದ್ದು ನಮ್ಮೆಲ್ಲರ ಕಷ್ಟ ನಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವಿಶೇಷವಾದಂತಹ ಸೇವೆ ಎಂಬುದಾಗಿ ವಿಚಾರ. ಈ ಪೂಜೆಗೆ ಅತ್ಯಂತ ಇಷ್ಟೊಂದು ಪಾವಿತ್ರ್ಯತೆ, ಪರಮ ಪುಣ್ಯಕರವಾದಂಥ ಆರಾಧನೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಥೆಯನ್ನೇ ಅದಕ್ಕೆ ವಿಚಾರ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಬ್ರಹ್ಮನ ಮಾನಸ ಪುತ್ರರಾದಂತಹ ಅವರು ನಾರದರು ದೇವ ಋಷಿಗಳು. ಆ ದೇವಋಷಿಯಾದಂತಹ ನಾರದರು ಅವರ ತಂದೆಯವರಾದಂಥ ಬ್ರಹ್ಮದೇವರಿಗೆ ವರ ಏನು ಅಂತ ಹೇಳಿದರೆ, ಬ್ರಹ್ಮದೇವರ ವರ ಏನು ಅಂತ ಹೇಳಿದರೆ ನಾರದರಿಗೆ ಲೋಕಗಳನ್ನೇ ಸಂಚಾರ ಮಾಡ್ತಾ ಇರು, ಎಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಣೆ ಮಾಡುವಂಥ ವರವನ್ನು ಪಡೆದವರು ನಾರದರು. ಆ ನಾರದರು ಏನು ಮಾಡ್ತಾರೆ ಅಂತ ಹೇಳಿದರೆ, ಲೋಕಗಳನ್ನೆಲ್ಲ ಸಂಚಾರ ಮಾಡ್ತಾ ಏನೋ ದೇವರ ಪ್ರೇರಣೆ, ಭೂಲೋಕಕ್ಕೊಮ್ಮೆ ಬರಬೇಕು ಅಂತ ನಾರದರಿಗಾಯ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಭೂಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಆಶೀರ್ವಾದವನ್ನು ಮಾಡಬೇಕು, ಅವರು ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ಅವರನ್ನು ಪ್ರೇರೇಪಿಸಬೇಕು ಎಂಬುದಾಗಿ ನಾರದರ ಇಚ್ಛೆ. ನಾರದರು ಭೂಲೋಕಕ್ಕೆ ಬರ್ತಾರೆ. ಬಂದಾವಾಗ ಭೂಲೋಕದ ಜನರ ಪರಿಸ್ಥಿತಿ ಪಚ್ಚಂತೆಯೇ ಪಾಪಕರ್ಮವಿಧಿ, ಅಂದರೆ ಬೇರೆ ಬೇರೆ ರೀತಿಯಾದಂತಹ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಪ್ರಾರಬ್ಧ ಕರ್ಮ ಎನ್ನುವಂತಹ ಆದಿವ್ಯಾಧಿಗಳಲ್ಲಿ ಎಲ್ಲ ಭೂಲೋಕದ ಜನರು ಬಳಲ್ತಾ ಇದ್ದಾರೆ. ನಾರದರಿಗೆ ಬಹಳ ಬೇಸರ ಆಯಿತು. ಭೂಲೋಕದಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಸವಲತ್ತುಗಳಿದೆ, ಸೌಕರ್ಯಗಳಿದ್ದರೂ ಕೂಡ ಮನುಷ್ಯನಿಗೆ ಪ್ರಾರಬ್ಧ ಕರ್ಮದ ದೆಸೆಯಿಂದ ಯಾವುದನ್ನೂ ಅನುಭವಿಸುವ ಯೋಗ ಇಲ್ಲಲ್ಲ. ಹಾಗಾದರೆ ಪ್ರಾರಬ್ಧ ಕರ್ಮಕ್ಕೆ ನಮ್ಮೆಲ್ಲ ರೀತಿಯಾದಂಥ ಆದಿವ್ಯಾಧಿಗಳಿಗೆ ಏನು ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಒಂದು ಕ್ಷಣ ಭೂಲೋಕದಲ್ಲಿ ನಿಂತು ಯೋಚನೆ ಮಾಡ್ತಾರೆ ನಾರದರು. ನಾರದರಿಗೆ ಶೀಘ್ರವಾಗಿ ತಲೆಗೆ ಹೋದಂಥ ವಿಚಾರ ಯಾರು, ಇದಕ್ಕೆಲ್ಲ ಪರಿಹಾರ ಕೇಳಬೇಕಾದ ನಾರಾಯಣ ದೇವರು ಅಂತ ಹೇಳಿ ಸೀದ ವೈಕುಂಠಕ್ಕೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾರೆ, ಎಲ್ಲ ರೀತಿಯಾದಂತಹ ಕಷ್ಟ ನಷ್ಟಗಳಿಗೆ, ನಮ್ಮೆಲ್ಲ ರೀತಿಯಾದಂತಹ ದುಃಖಗಳಿಗೆ ಪರಿಹಾರ ಏನು. ಪ್ರಾರ್ಥಿಸುವವರು ಸುಷ್ಮಿತಾ ಪುತ್ತೂರು ಇವರಿಂದ. ಜಯಲಕ್ಷ್ಮಿ DS ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ವಿಘ್ನ ನಿವಾರಕನಾದಂತಹ ಗಣೇಶನನ್ನ ಪ್ರಾರ್ಥನೆಯ ಮೂಲಕ ಸ್ತುತಿಸಲಿದ್ದಾರೆ ಸುಷ್ಮಿತಾ ಮುಕ್ರಂಪಾಡಿ ಇವರು. वरप्रसादिसो गजानना श्री विघ्नेश्वर विनायका वरप्रसादिसो गजानना श्री विघ्नेश्वर विनायका सुमुखने हेरंभ एकदंतने सुरमुनि वंदितने गजकर्णने सुमुखने हेरंभ एकदंतने सुरमुनि वंदितने गजकर्णने धूम्रकेतु गणनायक गजमुख लोकपालक तंदे शरण धूम्रकेतु गणनायक गजमुख लोकपालक तंदे शरण श्री विघ्नेश्वर विनायका वरप्रसादिसो गजानना श्री विघ्नेश्वर विनायका वरप्रसादिसो गजानना श्री विघ्नेश्वर विनायका विनायका विनायका. ಅತಿಥಿ ದೇವೋಭವ ಎಂಬಂತೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನ ಮನದಾಳದಿಂದ ಸ್ವಾಗತಿಸಲಿದ್ದಾರೆ ದೀಕ್ಷಿತ್ ಬೆಳ್ಳಾರೆ ಇವರಿಂದ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪೂಜ್ಯರಾದ ಕುತ್ಯಾಲ ಕೋಮಾರ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇವತ್ತು ಪಟ್ಟೆ ಜಂಡಡ್ಕವರು ಇದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಪಟ್ಟೆ ಜಂಡಡ್ಕಚ್ಚನವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಂಘದ ಸ್ಥಾಪಕಾಧ್ಯಕ್ಷರು, ಗೌರವಾಧ್ಯಕ್ಷರು ಆದಂತಹ, ಹಿರಿಯರು ಆದಂತಹ, ಮಾರ್ಗದರ್ಶಕರಾದಂತಹ ತಿಮ್ಮಪ್ಪ ಮೊಟ್ಟತಡ್ಕ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಆತ್ಮೀಯರು ಕ್ಯಾಪ್ಟನ್ ಕೂಲ್ ಪ್ರಸಾದ್ ಕಲ್ಲಾರ್ಪೆ, ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು, ಹಾಗೆ ಅಧ್ಯಕ್ಷರು ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು, ಇವರನ್ನು ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದಂತಹ ಜಯಲಕ್ಷ್ಮಿ DS, ಈ ಸಂಘದ ಕಾರ್ಯದರ್ಶಿ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಮ್ಮ ಈ ಸಭೆಯಲ್ಲಿ ಆಗಮಿಸಿರುವಂತಹ ಗಣ್ಯರಲ್ಲಿ ಪ್ರಮುಖರಾದಂತಹ ನಮ್ಮ ಹಿರಿಯರು ಶ್ರೀ ಕೆ ರಾಮ ಮುಗ್ರೋಡಿ, ಅಧ್ಯಕ್ಷರು ಗಾಣಿಗ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು. ನಮ್ಮ ಕಳೆದ ವರ್ಷ ಪುತ್ತೂರಲ್ಲಿ ನಡೆದಂತಹ ಗಾಣಿಗ ಪ್ರೀಮಿಯರ್ ಲೀಗ್ ಬಹಳ ಅದ್ಧೂರಿಯಾಗಿ ನಡೆದಂತಹ ಕಾರ್ಯಕ್ರಮದ ರೂವಾರಿ ಇವರನ್ನು, ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದಾರೆ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇರುವಂತಹ ಮತ್ತೊಬ್ಬರು ಗಣ್ಯರಲ್ಲಿ ಪ್ರಮುಖರಾಗಿರುವಂತಹ ಸೌಮ್ಯ ಪ್ರಶಾಂತ್, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಒಬ್ಬ ಪ್ರಮುಖ ಲೀಡರ್ ಇವರು. ನಮ್ಮ ಸಮುದಾಯದ ಮಟ್ಟಿಗೆ 20 ವರ್ಷ IT ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಪ್ರಥಮ ಮಹಿಳೆ ಎನ್ನುವಂತಹ ಹೆಗ್ಗಳಿಕೆ ಸೌಮ್ಯ ಪ್ರಶಾಂತ್ ಅವರದು.
ನಮ್ಮ ಕ್ಷೇತ್ರದ ಅದೆಷ್ಟೋ ಮಕ್ಕಳಿಗೆ ಉದ್ಯೋಗ ಮಾಡಿಕೊಡುವಲ್ಲಿ ಸಫಲರಾಗಿದ್ದಾರೆ. ನಮಗೆ ಒಂದೆರಡು ಉದ್ಯೋಗ ಮಾಡಿಕೊಡಲಿಕ್ಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಸೌಮ್ಯಕ್ಕೆ ಬಹಳಷ್ಟು ಮಕ್ಕಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಹಾಗೆ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ರಿಸಲ್ಟ್ ಹಾಗೂ EG ಇಂಡಿಯಾ ಅನ್ನುವಂತಹ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿರುವ ಸೌಮ್ಯಕ್ಕ ನಮ್ಮ ಸಮುದಾಯ ಮಟ್ಟಿಗೆ ಒಂದು ಆಸ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮ್ಯಾಮ್. ಹಾಗೆ ಮುಂದಿನ ಒಬ್ಬರು ಅತಿಥಿ ಗಣೇಶ್ ಪಾರಕಟ್ಟ, ಅಧ್ಯಕ್ಷರು ಕೋಲ ನಿರ್ಮಾಣ ಸಮಿತಿ ಪೆರ್ನೆ ಕ್ಷೇತ್ರ, ಹಾಗೆ ಡೈರೆಕ್ಟರ್ ಕ್ಯಾಂಪ್ಕೋ ಲಿಮಿಟೆಡ್. ನಮ್ಮ ದಕ್ಷಿಣ ಕನ್ನಡ ಮಟ್ಟಿಗೆ ಕ್ಯಾಂಪ್ಕೋ ಅನ್ನುವಂಥದ್ದು ಒಂದು ದೊಡ್ಡ ರೈತ ಸಹಕಾರಿ ಸಂಘ. ಸುಮಾರು 3,000ದಿಂದ 5,000 ಕೋಟಿ ತನಕ ಟರ್ನೋವರ್ ಹೊಂದುವಂಥ ಪ್ರತಿಷ್ಠಿತ ಸಂಸ್ಥೆ. ಇದರಲ್ಲಿ ಡೈರೆಕ್ಟರ್ ಆಗುವ ಒಂದು ನಮ್ಮ ಪಾಲಿಗೆ, ನಮ್ಮ ಸಮುದಾಯದ ಪಾಲಿಗೆ ಒಂದು ಬಹಳ ಹೆಮ್ಮೆಯ ವಿಷಯ. ಅದರ ಜೊತೆಗೆ ಗಣೇಶ್ ಪರಕಟ್ಟ ಅವರು ನಮ್ಮ ಸಮುದಾಯದ ಯಾವುದೇ ಕಾರ್ಯಕ್ರಮ ಇರಲಿ ಕ್ಷೇತ್ರದ ಮಟ್ಟಿಗೆ ಹಾಗೂ ನಮ್ಮ ಸಮುದಾಯದ ಮಟ್ಟಿಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಅತಿಥಿ ಸಂಧ್ಯಾ ರೋಹಿತ್ ಅವರು 2013ರಿಂದ ಇಷ್ಟರ ತನಕ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಅಡ್ಕಾರು ಇಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಟ್ಟೆ ಯೂನಿವರ್ಸಿಟಿಯಿಂದ PhD ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನೀವು PhD ಪಡೆದುಕೊಂಡು ಮತ್ತೊಮ್ಮೆ ಈ ವೇದಿಕೆಗೆ ಬರಬೇಕು ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಅತಿಥಿ ಶಿವರಾಮ್, ಪೊಲೀಸ್ ಉಪನಿರೀಕ್ಷಕರು, ಕರ್ನಾಟಕ ಸರ್ಕಾರ. 2016ರಲ್ಲಿ ನಾನು ಶಿವರಾಮನ್ನು ಪ್ರಥಮವಾಗಿ ಭೇಟಿಯಾಗಿದ್ದಾಗ ನಾನು ಆದಷ್ಟು ಬೇಗ ಸರ್ಕಾರದ ಒಂದು ಉತ್ತಮ ಹುದ್ದೆಯನ್ನು ಅಲಂಕರಿಸಿ ಜನಸೇವೆಯನ್ನು ಮಾಡಬೇಕು ಅನ್ನುವಂತಹ ಇರಾದೆಯನ್ನು ವ್ಯಕ್ತಪಡಿಸಿದರು. ಆ ಕನಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಇವತ್ತು ನನಸಾಗಿಸಿಕೊಂಡು ನಮ್ಮ ಈ ವೇದಿಕೆಯಲ್ಲಿ ಬಂದು ಕೂತಿದ್ದಾರೆ. ಇವರು ನಮ್ಮ ಯುವಕರ ಪಾಲಿಗೆ ಬಹಳ ದೊಡ್ಡ ಹೆಮ್ಮೆ, ನಮಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂದಿನ ಅತಿಥಿ ಸಾವಿತ್ರಿ ಶ್ರೀಧರ್, ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಲ್ಲೂ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವ ಸಾವಿತ್ರಿ ಮೇಡಮ್ ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಹರೀಶ್ ಪಟ್ಟೆ, ಏರಿಯಾ ಹೆಡ್ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮ್ಯಾಂಗ್ಳೂರ್. ಇದರ ಜೊತೆಗೆ ಕಳೆದ ವರ್ಷ 2025ರಲ್ಲಿ JCI ಮಂಗಳೂರು ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಪಟ್ಟೆ ರಂಡಡ್ಕ ಅವರ ಮಗ. ಇವರನ್ನು ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಹಿರಿಯರು ಕಿರಿಯರು, ಇವತ್ತು ಸನ್ಮಾನಿಸಲ್ಪಡುವಂತಹ ಗಣ್ಯ ವ್ಯಕ್ತಿಗಳನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಎಲ್ಲರಿಗೂ ತಂಬುರಾಟಿ ಅಮ್ಮ ಶುಭವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಈ ಅವಕಾಶಕ್ಕಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಭಾರತೀಯ ಹಿಂದೂ ಪರಂಪರೆಯಂತೆ ಆಗಮಿಸಿರುವಂತಹ ಸರ್ವರನ್ನ ತಾಂಬೂಲ ನೀಡಿ ಮಗದೊಂದು ಸಲ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮ ಕುತ್ಯಾಲ ಕೋಮರ್ತಚ ಇವರಿಗೆ ಶಂಕರ ಮುಕ್ರಂಪಾಡಿ ಇವರು ತಾಂಬೂಲ ನೀಡಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಸಂಧ್ಯಾ ರೋಹಿತ್, ಪ್ರಾಧ್ಯಾಪಕರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಅಡ್ಯಾರ್ ಮಂಗಳೂರು, ಇವರಿಗೆ ಬೇಬಿ ಕುಂತೂರು ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಸಾವಿತ್ರಿ ಶ್ರೀಧರ್, ಉಪನ್ಯಾಸಕರು, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ, ಇವರಿಗೆ ಕುಸುಮ ಕುಂತೂರು ಇವರು ತಾಂಬೂಲ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾಲು ಹೊದಿಸಿ ತಾಂಬೂಲವನ್ನ ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಸೌಮ್ಯ ಪ್ರಶಾಂತ್, ಮ್ಯಾನೇಜರ್ EGDK ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು, ಇವರಿಗೆ ಸುಷ್ಮಾ ದಾಮೋದರ್ ಇವರು ಶಾಲೂನಿ ಹೊದಿಸಿ
ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ರಾಮಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು, ಇವರಿಗೆ ಪ್ರಮೋದ್ ಪುತ್ತೂರು ಇವರು ತಾಂಬೂಲ ಮತ್ತು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಗಣೇಶ್ ಪಾರಕಟ್ಟ, ಅಧ್ಯಕ್ಷರು ಕೊಳ ನಿರ್ಮಾಣ ಸಮಿತಿ ಪೆರ್ಣೆ, ಇವರಿಗೆ ಮಹಾಲಿಂಗ ಪಂಜಾಳ ಇವರು ತಾಂಬೂಲ ನೀಡಿ ಶಾಲು ಹೊದಿಸುವ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಗಳು ಶ್ರೀ ಹರೀಶ್ ಪಟ್ಟೆ, ಏರಿಯಾ ಹೆಡ್ ಏಜೆನ್ಸಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮಂಗಳೂರು, ಇವರಿಗೆ ರವಿ ಬಾಕ್ತಿಮಾರು ಇವರು ತಾಂಬೂಲ ನೀಡಿ ಶಾಲು ಹಾಕುವ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಶಿವರಾಮ್, ಪೊಲೀಸ್ ಉಪನಿರೀಕ್ಷಕರು, ಇವರಿಗೆ ದಿನೇಶ್ ಕಡಮಜಲು ಇವರು ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೊಂದಿಗೆ ಇರುವವರು ನಮ್ಮ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ತಿಮ್ಮಪ್ಪ ಮೊಟ್ಟೆತಡ್ಕ, ಇವರಿಗೆ ತಾಂಬೂಲವನ್ನೇ ನೀಡಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಜಯಲಕ್ಷ್ಮಿ DS, ಇವರಿಗೆ ಅಕ್ಷತಾ ಪಟ್ಟೆ ವೇದಿಕೆಗೆ ಆಗಮಿಸಿ ಅವರಿಗೆ ಶಾಲನ್ನು ಹೊದಿಸಿ ತಾಂಬೂಲವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಮಾಜದ 11 ಮಂದಿ ಸಾಧಕರಿಗೆ ಸನ್ಮಾನವನ್ನು ನೀಡಿ ಗೌರವಿಸಲಾಯಿತು ಮತ್ತು ನಮ್ಮ ಸಮಾಜದ 9 ಮಂದಿ ಹಿರಿಯ ನಾಗರಿಕರಿಗೆ ಗೌರವಾರ್ಪಣೆಯನ್ನು ಮಾಡಲಾಯಿತು. 2023-24ನೇ ಸಾಲಿನಲ್ಲಿ ಅವಿಭಜಿತ ಪುತ್ತೂರು ತಾಲೂಕಿನಲ್ಲಿ SSLC ಮತ್ತು ದ್ವಿತೀಯ PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಲಾ 2 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಗದು ಬಹುಮಾನವನ್ನು ನೀಡಿ ಅಭಿನಂದಿಸಲಾಯಿತು. ಹಾಗೆ ನಮ್ಮ ಸಮಾಜದ ಕೆಲವು ಮಂದಿ ಸಾಧಕರನ್ನು ಗುರುತಿಸಲಾಯಿತು. ಮಧ್ಯಾಹ್ನ ಭೋಜನದ ಬಳಿಕ ಅಪರಾಹ್ನ ಶ್ರೀ ವಿಠ್ಠಲ್ ನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಮುಂದಕ್ಕೆ ನಮ್ಮ ಸಮಾಜ ಬಾಂಧವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆದು ಕಾರ್ಯಕ್ರಮವು ಸಾಂಘವಾಗಿ ಮುಕ್ತಾಯಗೊಂಡಿತು. ದಿನಾಂಕ 20/7/2025 ಕೆಸರುಗದ್ದೆಯಲ್ಲಿ ಆಟಿಕೂಟ ಎನ್ನುವ ವಿಶಿಷ್ಟ ಶೀರ್ಷಿಕೆಯಡಿ ಆಟಿಕೂಟವು ಶ್ರೀ ಯೋಗೀಶ್ ಪಶುವೈದ್ಯರು ಇವರ ಗದ್ದೆಯಲ್ಲಿ ವಿನೂತನ ರೀತಿಯಲ್ಲಿ ಆಚರಿಸಲಾಯಿತು. ಕೆಸರುಗದ್ದೆಯಲ್ಲಿ ಎಲ್ಲ ವಯೋಮಾನದವರಿಗಾಗಿ ವಿವಿಧ ಕ್ರೀಡೆಗಳನ್ನು ನಡೆಸಿ ನಾವು ಸಂಭ್ರಮಪಟ್ಟೆವು. ಮಧ್ಯಾಹ್ನ ಸಮಾಜ ಬಾಂಧವರು ತಯಾರಿಸಿ ತಂದಂತಹ ರುಚಿಯಾದ ಸುಮಾರು 28-30 ಬಗೆಯ ತಿಂಡಿ ತಿನಿಸುಗಳನ್ನು ಬಡಿಸಿ ಸಹಭೋಜನ ನಡೆಸಲಾಯಿತು. ಆ ದಿನದ ನಮ್ಮ ಊಟ ಹಾಗೂ ಗದ್ದೆಯಲ್ಲಿ ಆಟದ ಕಾರ್ಯಕ್ರಮವು ಸಂಜೆವರೆಗೂ ನಡೆದು ಸಂಜೆ ಬಹುಮಾನ ವಿತರಣೆ ನಡೆಸಿ ಸಮಾರೋಪಗೊಳಿಸಲಾಯಿತು. ಈ ವರ್ಷದ ನಮ್ಮ ಆಟಿಕೂಟದ ಕಾರ್ಯಕ್ರಮವು ತುಂಬ ಸ್ಮರಣೀಯವಾಗಿ ಉಳಿದಿದೆ. ದಿನಾಂಕ 26/10/2025 ಭಾನುವಾರದಂದು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆದ ಗಾಣಿಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಕೂಟದಲ್ಲಿ ನಮ್ಮ ಸದಸ್ಯರು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಪಂದ್ಯಕೂಟದ ಯಶಸ್ಸಿಗೆ ಮಹತ್ತರ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಅದೇ ದಿನ ಜಿಲ್ಲಾ ಸಂಘದ ಆಶ್ರಯದಲ್ಲಿ ನಮ್ಮ ಸಂಘದ ನೇತೃತ್ವದಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗಾಗಿ ನಡೆದ
ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಹಗಲಿರುಳು ಶ್ರಮಿಸಿದ ಶ್ರೀ ದೀಕ್ಷಿತ್ ಬೆಳ್ಳಾರೆ ಮತ್ತು ಅವರ ಟೀಮ್ ಆಫ್ ಯಂಗ್ಸ್ಟರ್ಸ್ಗೆ ಹಾಗೂ ಅದಕ್ಕಾಗಿ ಶ್ರಮಿಸಿದ ನಮ್ಮ ಎಲ್ಲ ಸದಸ್ಯರಿಗೂ, ಸ್ವಯಂ ಸೇವಕರಿಗೂ, ಭಾಗವಹಿಸಿದ ಮಕ್ಕಳಿಗೂ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದಿನಾಂಕ 22/2/2026 ಆದಿತ್ಯವಾರದಂದು ಪುತ್ತೂರಿನ ಸಂತ ಫಿಲೋಮಿನಾ ಆಟದ ಮೈದಾನದಲ್ಲಿ ನಡೆದ ಮುಚ್ಚಿಲೋಟ್ ಕ್ರಿಕೆಟ್ ಲೀಗ್ 2026 ಇದರಲ್ಲಿ ನಮ್ಮ ಸಂಘ 2026ರಂದು ಪುತ್ತೂರು ಗಲವಾರು ಸದಸ್ಯರು ಸೇವೆ ಸಲ್ಲಿಸಿ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹಕ್ಕೆ ಗೌರವಾನ್ವಿತ ಜನ್ನಡಕಚ್ಚನವರು ದೇವರ ಮುಂಭಾಗದಿಂದ ದೀಪವನ್ನು ಬೆಳಗಿಸಿ ಕೋಮರತಚ್ಚನವರಿಗೆ ಹಸ್ತಾಂತರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಜೊತೆಯಾಗಬೇಕು. ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮ ಜೀವನವು ಸಾಗಲಿ, ಇನ್ನಷ್ಟು ಕನಸುಗಳು ನನಸಾಗಲಿ ಎಂಬ ಭರವಸೆಯೊಂದಿಗೆ ಇದೀಗ ಕುತ್ಯಾಲ ಕೋಮರ್ತಚ್ಚನ್ ಇವರಿಂದ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮಜ್ಯೋತಿ ನಮೋಸ್ತುತೆ. ಆತ್ಮಜ್ಯೋತಿ ಪ್ರದೀಪ್ತಾಯ ಗುರುಜ್ಯೋತಿರ್ನಮೋಸ್ತುತೆ. ಗುರುಜ್ಯೋತಿರ್ದೀಪ್ತಾಯ ಬ್ರಹ್ಮಜ್ಯೋತಿರ್ನಮೋಸ್ತುತೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇರುವವರು ಶ್ರೀಮತಿ ಸಾವಿತ್ರಿ ಶ್ರೀಧರ್, ಉಪನ್ಯಾಸಕರು, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ. ಇವರು ಅಧ್ಯಕ್ಷೀಯ ನೆಲೆಯಲ್ಲಿ ಅತಿಥಿ ನೆಲೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪೆರಿಣೆ ಶ್ರೀ ಮುಚ್ಚಿಲೋಟು ಭಗವತಿ ನಮ್ಮನವರನ್ನು ಹಾಗೂ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ವಾಣ್ಯನ್ ಗಾಣಿಗ ಸಮಾಜ ಸೇವಾ ಸಂಘ ಪುತ್ತೂರು ಇದರ 21ನೇ ವಾರ್ಷಿಕ ಸಮಾರಂಭ. ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಹಿರಿಯರೇ, ಗಣ್ಯ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಪ್ರೀತಿಯ ಸಮಾಜ ಬಾಂಧವರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಅದಕ್ಕೋಸ್ಕರ ಪುತ್ತೂರು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ತಿಳಿದಿರುವಂತೆ ನಾವು ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಾ ಬರುತ್ತಿದ್ದು ಸಮಾಜಕ್ಕೆ ನಾವು ಮಾದರಿಯಾಗಿದ್ದೇವೆ. ಒಂದಷ್ಟು ಮೌಲ್ಯಯುತ ಸಂದೇಶವನ್ನು ನಾವು ನಮ್ಮ ಸಮಾಜಕ್ಕೆ ನೀಡುತ್ತಾ ಬಂದಿದ್ದೇವೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಅದು ಒಂದು ಮಾದರಿಯಾಗಿದೆ, ಹಾಗೆಯೇ ಪ್ರೇರಣೆ ಕೂಡ ಆಗಿದೆ. ನಮ್ಮ ಸಮುದಾಯದಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳನ್ನು, ನಮ್ಮ ಸಂಘದಿಂದ ನಡೆಯುವಂತಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗಿಯಾಗೋಣ. ಆ ಮೂಲಕ ನಮ್ಮ ಸಮಾಜಕ್ಕೆ ನಾವು ಒಂದಷ್ಟು ಕೊಡುಗೆಯನ್ನು ನೀಡುವ. ಪ್ರಸ್ತುತ ಪುತ್ತೂರು ವಾಣ್ಯನ್ ಗಾಣಿಗ ಸಮಾಜ ಸೇವಾ ಸಂಘ ಅನೇಕ ವಿನೂತನ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದ್ದು, ಇಲ್ಲಿ ನಾವೆಲ್ಲ ಒಟ್ಟು ಸೇರಲು ಹಾಗೆಯೇ ಒಂದು ಸಂತೋಷದಿಂದ ಬೆರೆಯಲು ಇದೊಂದು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇಲ್ಲಿ ಅನೇಕ ಅಮ್ಮಂದಿರಿದ್ದೀರಾ.
ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತೇವೆ, ಅದರ ಜೊತೆಗೆ ಒಂದಷ್ಟು ಮಾನವೀಯ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಅದು ನಮ್ಮ ಮಕ್ಕಳಿಗೂ ಪ್ರೇರಣೆಯಾಗುತ್ತದೆ. ಹಾಗೆಯೇ ಮಕ್ಕಳಿಗೆ ಒಂದು ಅಭಿರುಚಿ, ಆಸಕ್ತಿ ಅನ್ನುವಂಥದ್ದು ಇರ್ತದೆ. ಅದನ್ನು ಗಮನಿಸಿಕೊಂಡು ನಾವು ಪ್ರೋತ್ಸಾಹವನ್ನು ನೀಡಬೇಕು. ಆಗ ಮಕ್ಕಳು ಖಂಡಿತವಾಗಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಬ್ಬಳು ಉಪನ್ಯಾಸಕಿಯಾಗಿ ನಾನು ಮಕ್ಕಳ ಇಂದಿನ ಶಿಕ್ಷಣ ಕಲಿಕಾ ಪದ್ಧತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳಿದಿದ್ದೇನೆ. ಮಕ್ಕಳಿಗೆ ಹೇಗೆ ಅಂತೇಳಿದರೆ, ಇವತ್ತು ಓದ್ತಾರೆ, ನಾಳೆ ಎಕ್ಸಾಮ್ ಬರೀತಾರೆ, ಆ ಪ್ರವೃತ್ತಿ ಇದೆ. ಯಾವಾಗ ನಮ್ಮಲ್ಲಿ ನಿರಂತರ ಕಲಿಕೆ ಅನ್ನುವಂಥದ್ದು ಇರ್ತದೆ, ಆಗ ನಾವು ಖಂಡಿತ ಮುಂದೆ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಹಾಗೆ ನಾವು ಜ್ಞಾನ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ವಿಷಯ ಏನು ಅಂತೇಳಿದರೆ, ನಾವು ಮಕ್ಕಳಿಗೆ ತುಂಬ ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತೇವೆ. ನಾವು ಕಷ್ಟಪಟ್ಟಿದ್ದೇವೆ, ಆದರೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅನ್ನುವಂಥದ್ದು ನಮ್ಮ ಹೆತ್ತವರ ಒಂದು ಆಶಯ. ಆದರೆ ಯಾವಾಗ ನಮ್ಮ ಮಕ್ಕಳನ್ನು ಐಷಾರಾಮಿ ಬದುಕಿಗೆ ನಾವು ಒಡ್ಡುತ್ತಾ ಹೋಗ್ತೇವೆ, ಆಗ ಮಕ್ಕಳು ಮುಂದೆ ಸಮಾಜದಲ್ಲಿ ಯಾವಾಗ ಕಷ್ಟ ಬರ್ತದೆ, ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಅದೆಲ್ಲವನ್ನು ಫೇಸ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗ್ತದೆ. ಈಗಿನದ್ದು ಸ್ಪರ್ಧಾತ್ಮಕ ಯುಗ. ಇಲ್ಲಿ ನಾವು ಶಿಕ್ಷಣ ಪಡಿಬೇಕು, ಉದ್ಯೋಗವನ್ನು ಪಡಿಬೇಕು, ಹಾಗೆಯೇ ಒಂದಷ್ಟು ಸಾಧನೆಗಳನ್ನು ಮಾಡಬೇಕು, ಅದೆಲ್ಲ ಅನಿವಾರ್ಯ ಆಗಿದೆ. ಹಾಗಾಗಿ ಬದುಕಿನ ಪ್ರತಿ ಕ್ಷಣವನ್ನು ಕೂಡ ನಾವು ಅತ್ಯಂತ ವ್ಯರ್ಥ ಮಾಡದಂತೆ ನೋಡ್ಕೊಳ್ಬೇಕು. ಹಾಗೆಯೇ ಒಬ್ಬ ಯಾವುದೇ ಉದ್ಯೋಗವನ್ನು ಮಾಡ್ಬೋದು, ಯಾವುದೇ ವ್ಯವಹಾರವನ್ನು ಮಾಡ್ಬೋದು. ನಮ್ಮಲ್ಲಿ ಯಾವಾಗ ಜವಾಬ್ದಾರಿ ಇರ್ತದೆ, ಆಸಕ್ತಿ ಇರ್ತದೆ, ಪ್ರಾಮಾಣಿಕತೆ ಇರ್ತದೆ, ಹಾಗೆ ಕುತೂಹಲ ಇರ್ತದೆ, ನಾವು ಖಂಡಿತ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿದ್ದೀರಾ. ನಾವೆಲ್ಲ ಒಂದು ತಾಯಿಯ ಮಕ್ಕಳು. ನಮಗೆ ಪುತ್ತೂರು ಸಂಘ ಇನ್ನಷ್ಟು ಉತ್ತಮ ಕಾರ್ಯಕ್ರಮವನ್ನು ನಡೆಸುವಂತಾಗಲಿ, ಇನ್ನಷ್ಟು ಉನ್ನತವಾದ ಎತ್ತರಕ್ಕೆ ಏರಲಿ ಅಂತ ಆಶಿಸ್ತೇನೆ. ಹಾಗೆಯೇ ನಾವು ಆರಾಧಿಸುವಂತಹ ಶಕ್ತಿ ಮುಚ್ಚಿಲೋಟು ಭಗವತಿ ಅಮ್ಮ ನಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಲಿ. ಹಾಗೆಯೇ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮುಖ್ಯ ಅತಿಥಿ ನಿಲೆಯಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಸಾವಿತ್ರಿ ಶ್ರೀಧರ್ ಇವರಿಗೆ ಅಭಿನಂದನೆಗಳು. ಇನ್ನು ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಗೌರವಾನ್ವಿತ ಕುತ್ಯಾಳ ಕೋಮರ್ತಚನ್ನವರು ತಮ್ಮ ಮಾತುಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಮುಚ್ಚಿರೋಟು ಭಗವತಿಯಮ್ಮನ പരിവാര എല്ലാ ദൈവങ്ങളെ മനസ്സാര പ്രാർത്ഥിച്ചുകൊണ്ട് അങ്ങനെ വേദിക്കലിരിക്കുന്ന എല്ലാ ഗണ്യാധികന്യ വ്യക്തികൾക്കും എൻ്റെ നമസ്കാരം. അങ്ങനെ വേദിക്കൽ മുൻഭാഗത്തിരിക്കുന്ന സമുദായത്തിൻ്റെ എല്ലാ ബന്ധുക്കൾക്കും എൻ്റെ ഹൃദയം നിറഞ്ഞ നമസ്കാരം. പക്ഷേ ഒരുപാട് സംസാരിക്കാനും ഒരുപാട് സമയവും ഇല്ല, അതിനുള്ള അനുഭവം കുറവ്. ലൗഡ് സ്പീക്കറിന് മുമ്പിൽ നിന്നെത്തി ഭാഷണമാക്കാനില്ല. ഭാഷണകാരനുമല്ല ഞാൻ, കവികാരനുമല്ല, സാധാരണ വ്യക്തിയാണ് ഞാൻ. എന്നാൽ പുത്തൂർ സംഘക്കാർ പറഞ്ഞതിന് വേണ്ടിയിട്ട് 2 വാക്ക്, നെൽമേരിക്കുന്ന 2 വാക്ക് പറയണോ എന്ന് പറഞ്ഞുകൊണ്ട് അല്പം മാത്രമേ പറയാത്രേ ഉള്ളൂ. പറയാൻ പോകുന്നതെന്ന് പറഞ്ഞാൽ, ഞങ്ങളെ സമുദായത്തിൻ്റെ നിയമങ്ങളെ ഞങ്ങൾ ഈ രീതിക്ക് അലങ്കരിച്ചുകൊണ്ട് പോയാൽ നല്ലതല്ല പോകണം. അതായത് ഞങ്ങളെ സമ്പ്രദായ പണ്ട് ഏത് പ്രകാരം നടന്ന് ആ പ്രകാരം തന്നെ ഇപ്പോഴും ഞങ്ങൾ നടന്നു വരുന്നതാണ്. അത് എത്രയും വലുത്. സനാതനധർമ്മത്തിൽ ഇതാ ഇന്ന് ഞങ്ങൾ കണ്ട് എല്ലാ സഭാ സമാരംഭത്തിൽ പോയാൽ പൂങ്ങളാ ഇല്ല വേറെ വേറെ വസ്തുങ്ങളാ ഇങ്ങനെ കൊടുത്തിട്ട് അതിഥികൾ സംസ്കരിക്കുന്നത് ഞങ്ങൾ കണ്ടതെന്ന്. എന്നാൽ ഞങ്ങളെ സമുദായത്തിൽ പുത്തൂർ വാണിയ സമുദായത്തിൻ്റെ ഈ സംഘത്തിൽ ആ താമ്പൂല കൊടുത്തിട്ട് സംസ്കരിച്ചത് വളരെ സന്തോഷത്തിൻ്റെ കാര്യം. അതങ്ങനെ നടക്കേണ്ടതാണ്. അതുമാത്രമല്ല, ഞങ്ങളെ സമുദായത്തിൽ ഒരു കുരുക്കളത്ത് പോയാൽ
ഇന്നും സനാതന ധർമ്മം പോലെ ആ പായിലിരുന്നിട്ടാണ് അച്ഛന്മാരും ഇനിയും കാരണന്മാരും ചിറ്റന്മാരും രണ്ടെടുക്കും അല്ല ബാലക്കാരും എല്ലാവരും ഇരുന്നിട്ട് പ്രാർത്ഥിക്കുക അല്ല ഇങ്ങനെയല്ലേ സേവങ്ങൾ ചെയ്യൂ. അതും ഒരു സമ്പ്രദായം തന്നെ, പണ്ടത്തെ സമ്പ്രദായം തന്നെ. അങ്ങനെയല്ലേ പറയാൻ പോയാൽ ഒരുപാട് സമ്പ്രദായത്തിൻ്റെ നിയമങ്ങൾ ഞങ്ങൾക്ക് പറയാം. എന്നാലും ഇത് സമയമല്ല. ഇപ്പോൾ ഞാൻ പറയുന്നത് പറഞ്ഞാൽ ഈ പുത്തൂർ ബാണിയ സമുദായത്തിൻ്റെ സംഘക്കാർ നല്ല രീതിൻ്റെ കാര്യങ്ങൾ നടത്തിക്കൊണ്ട് വരുന്നത് ഞങ്ങൾ കേൾക്കുന്നുണ്ട്. കഴിഞ്ഞ കൊല്ലം കുറേ കാര്യക്രമങ്ങളെല്ലാം നടത്തി, ഇക്കൊല്ലം കൂടെ നല്ല കാര്യക്രമങ്ങൾ നടത്തിക്കൊണ്ടുണ്ട്. ഞങ്ങൾ ആ സമുദായത്തിൻ്റെ സമ്പ്രദായ യൂഹിയാണെന്ന് കണ്ടെങ്കിൽ ഇങ്ങനെയില്ല ആ സമുദായത്തിൻ്റെ സഭകൾ ഇങ്ങനെയില്ല നടത്തി വന്നാൽ മാത്രമേ ഞങ്ങൾ ആ അല്പം ഉള്ളിലുള്ള ആൾക്കാർക്ക് അറിയൂ. അല്ലെങ്കിൽ ഈ സമുദായത്തിൻ്റെ ചിറ്റങ്ങൾ അറിയാൻ ഇത്തിരി കഷ്ടപ്പാടുണ്ട്. ആയിക്കോട്ടെ, ആ പുത്തൂർ സമുദായത്തിൻ്റെ എല്ലാ അധ്യക്ഷർക്കും പദാധികാരിക്കും എല്ലാവർക്കും തമ്പുരാറ്റമ്മയും കൂടിയുള്ളവരും നല്ല സകല ഐശ്വര്യം കൊടുത്ത അഷ്ടയത്വങ്ങൾ പൂരയിച്ചിട്ട് നിങ്ങൾക്ക് എല്ലാവർക്കും അഷ്ടൈശ്വര്യം സമ്പത്ത് കൊടുത്ത് വിദ്യത്തിനും ബുദ്ധിക്കും ഐശ്വര്യത്തിനും സമ്പത്തിനും ആയുഷ്യനും ആരോഗ്യത്തിനും അല്ലാതെ നിങ്ങൾ എടുത്തു വരുന്ന തൊഴിലിക്കും പഠിക്കുന്ന പിള്ളേർക്കും നല്ല ഉയർന്ന സ്ഥാനത്ത് എത്തിട്ട് നല്ല ഞങ്ങളെ സമുദായം നല്ല സ്ഥാനത്ത് എത്തിട്ട് ചെറിയ ആ ഉദ്യോഗങ്ങളല്ല നിങ്ങൾ നല്ല പഠിക്കൂ. പഠിച്ചാൽ നല്ല ഉന്നത സ്ഥാനത്ത് നിങ്ങൾക്ക് കയറി വരാം. ഞങ്ങൾ കുറേ അടുത്ത് കാണുന്നുണ്ട്. ഇപ്പം ഇത്തിരി നല്ല രൂപത്തിന് വരുന്നുണ്ട്. കുറേ അടുത്ത് കാണുന്നുണ്ട്. ചെറിയ ഉദ്യോഗങ്ങളൊന്നും അധികം ബാണ്യ സമുദായത്തിലില്ല. ഇപ്പോൾ ഇത്തിരി മേളിലോട്ട് വന്നിട്ടുണ്ട്. പോരാ, ഇതിനേക്കാളും മേളിലോട്ട് വന്നെത്തി നിങ്ങളെ പഠിപ്പില്ലാൻ എല്ലാം ഇല്ലതു. നല്ല പഠിപ്പ് കൊടുക്കൂ, നല്ല സമ്പ്രദായം പഠിക്കൂ, ആ ഭഗവതി അമ്മനെ പൂർണ്ണ മനസ്സാരെ പ്രാർത്ഥിക്കൂ. നിങ്ങൾക്കെല്ലാവർക്കും ആ തമ്പുരാട്ടിയമ്മൻ കൂടിയല്ലോ നല്ല സദ്ബുദ്ധികളെ കൊടുക്കട്ടെ എന്ന് പറഞ്ഞിട്ട് ഞാൻ 2 വാക്ക് പറയാൻ ഇഷ്ടപ്പെടുന്നു. ಗೌರವಾನ್ವಿತ ಕೋಮತ್ತಚ್ಚನವರು ಮೌಲ್ಯಯುತ ಮಾತುಗಳ ಮೂಲಕ ನಮ್ಮನ್ನೆಲ್ಲ ಹರಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಮಾರ್ಗದರ್ಶನ ಹಾಗೂ ಆಶೀರ್ವಾದ ನಮ್ಮ ಸಂಘದ ಮೇಲೆ ಸದಾ ಇರಲಿ ಅಂತೇಳಿ ಬೇಡಿಕೊಳ್ಳುತ್ತಾ ತಮಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ 21ನೇ ವಾರ್ಷಿಕ ಸಮಾರಂಭದ ಪ್ರಯುಕ್ತ ಸಮುದಾಯ ಬಾಂಧವರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಅದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸುವಂತಹ ಸಂದರ್ಭ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವುದಕ್ಕಾಗಿ ಕುಮಾರಿ ಧನುಷ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ, ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 21ನೇ ವರ್ಷದ ವಾರ್ಷಿಕ ಸಮಾರಂಭದ ಪ್ರಯುಕ್ತ ನಮ್ಮ ಸಮಾಜ ಬಾಂಧವರಿಗೆ ವಿವಿಧ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರು ವೇದಿಕೆಗೆ ಆಗಮಿಸಿ ಅತಿಥಿಗಳಿಂದ ತಮ್ಮ ಬಹುಮಾನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಪ್ರಿ ಕೆಜಿ ವಿಭಾಗ ಆರವ್ ದೀಕ್ಷಿತ್, ಕಾಳು ಹೆಕ್ಕುವುದು ಪ್ರಥಮ. ದಿವೇಶ್, ಕಾಳು ಹೆಕ್ಕುವುದು ದ್ವಿತೀಯ. ಇವರಿಗೆ ಕೋಮರ್ತಚ್ಚ ಇವರು ಬಹುಮಾನವನ್ನು ನೀಡಿ ಮಕ್ಕಳನ್ನು ಆಶೀರ್ವದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರವ್ ದೀಕ್ಷಿತನ ಅಜ್ಜಿ ಸಾವಿತ್ರಿ ಇವರು ಅವರ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. LKG UKG ವಿಭಾಗ ವಿಜೇತರು ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಬಹುಮಾನಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. LKG UKG ವಿಭಾಗ ಆದ್ಯ ಹಾಡು ಪ್ರಥಮ, ಚಿತ್ರಕಲೆ ದ್ವಿತೀಯ, 25 ಮೀಟರ್ ಓಟ ತೃತೀಯ, ಕಪ್ಪೆ ಜಿಗಿತ ಪ್ರೋತ್ಸಾಹಕ ಬಹುಮಾನ, ಪಾಸಿಂಗ್ ದ ಬಾಲ್ ಪ್ರಥಮ. ಆದ್ಯ ಅದ್ವಿತ,
ಅದ್ವಿತಾ ಹಾಡು ದ್ವಿತೀಯ, ಚಿತ್ರಕಲೆ ಪ್ರಥಮ, ಕಪ್ಪೆ ಜಿಗಿತ ತೃತೀಯ. ಸಮಾಜ ಬಾಂಧವರೆಲ್ಲರೂ ಕೂಡ ಈ ಪುಟಾಣಿಗಳಿಗೆ ಚಪ್ಪಾಳೆಯನ್ನು ನೀಡುವುದರ ಮೂಲಕ ಅವರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾರ್ಥವಿ ಹಾಡು ತೃತೀಯ, ಪಾಸಿಂಗ್ ದ ಬಾಲ್ ದ್ವಿತೀಯ, ಕಪ್ಪೆ ಜಿಗಿತ ಪ್ರೋತ್ಸಾಹಕ. ಆಯುಷಿ ಚಿತ್ರಕಲೆ ಪ್ರಥಮ, ಕಪ್ಪೆ ಜಿಗಿತ ಪ್ರೋತ್ಸಾಹಕ. ಗೌರಿ ಚಿತ್ರಕಲೆ ತೃತೀಯ, 25 ಮೀಟರ್ ಓಟ ದ್ವಿತೀಯ, ಕಪ್ಪೆ ಜಿಗಿತ ದ್ವಿತೀಯ. ಶ್ರೇಯಾ ಚಿತ್ರಕಲೆ ಪ್ರೋತ್ಸಾಹಕ, ಕಪ್ಪೆ ಜಿಗಿತ ಪ್ರಥಮ, 25 ಮೀಟರ್ ಓಟ ಪ್ರಥಮ. ಒಂದರಿಂದ 4ನೇ ತರಗತಿ ವಿಭಾಗ ಎಲ್ಲ ಮಕ್ಕಳು ಭಾಗವಹಿಸುವುದು ಸಹಜ. ಆದರೆ ಗೆಲುವು ಒಬ್ಬರಿಗೆ ಅಥವಾ ಇನ್ನೊಬ್ಬರಿಗೆ ಮಾತ್ರ. ಆದರೆ ಆ ಸೋಲು ಮಕ್ಕಳಿಗೆ ಎಂದೆಂದೂ ತಡೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿ ಮಕ್ಕಳಿಗೆ ಭವ್ಯ ಮನೋಹರ್ ಇವರು ಬಹುಮಾನವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ. ಈ ಬಹುಮಾನವನ್ನು ಕೆ ರಾಮ ಮುಗ್ರೋಡಿ ಇವರು ನೀಡಿ ಆ ಮಕ್ಕಳನ್ನು ಹರಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾರ್ಥವಿ, ಶ್ರಿಯಾ, ಗೌರಿ, ಆದ್ಯ, ಅದ್ವಿತಾ ಮತ್ತು ಆಯುಷಿ ಬಹುಮಾನ ಕೊಡ್ತೇವೆ. ನೀವು ಸೇರಬೇಕು ಮಕ್ಕಳೇ ಅಂತ ಹೇಳಿದ ಕೂಡಲೇ ಆ ಮಕ್ಕಳೆಲ್ಲರೂ ಕೂಡ ಆ ಆಟದಲ್ಲಿ ಸೇರಿ ಆ ಆಟದಲ್ಲಿ ಭಾಗವಹಿಸಿದ್ದಾರೆ. ಇವರನ್ನು ಈ ಒಂದು ಸುಂದರ ವೇದಿಕೆಯಲ್ಲಿ ನಾವು ಅವರಿಗೆ ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅವರ ಉತ್ಸಾಹ ಇದೇ ರೀತಿ ಚಿಮ್ಮಲಿ ಎನ್ನುವ ಆಶಯದೊಂದಿಗೆ ಇದೀಗ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಈ ಬಹುಮಾನದ ಪ್ರಾಯೋಜಕತ್ವವನ್ನು ನೀಡುವವರು ಭವ್ಯ ಮನೋಹರ್ ಇವರು. ಒಂದರಿಂದ 4ನೇ ತರಗತಿ ವಿಭಾಗ ವಿಹಾನ್ ಲೋಹಿತ್ ಹಾಡು ಪ್ರಥಮ, ಲಾಂಗ್ ಜಂಪ್ ತೃತೀಯ, ಚಿತ್ರಕಲೆ ತೃತೀಯ, 50 ಮೀಟರ್ ಓಟ ತೃತೀಯ, ಒಂಟಿಕಾಲಿನ ಓಟ ಪ್ರಥಮ, ಥ್ರೋಯಿಂಗ್ ದ ಬಾಲ್ ಪ್ರಥಮ. ಈ ಒಂದು ಬಹುಮಾನವನ್ನು ಗಣೇಶ್ ಪಾರಕಟ್ಟ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಹಾನ್ ಲೋಹಿತ್. ಋತ್ವಿಕ್ ಲಾಂಗ್ ಜಂಪ್ ಪ್ರಥಮ, ಚಿತ್ರಕಲೆ ಪ್ರೋತ್ಸಾಹಕ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ದ್ವಿತೀಯ, ಥ್ರೋಯಿಂಗ್ ದ ಬಾಲ್ ತೃತೀಯ. ಋತ್ವಿಕ್. ವೈಶಿಷ್ ಲಾಂಗ್ ಜಂಪ್ ದ್ವಿತೀಯ, 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ತೃತೀಯ, ಥ್ರೋಯಿಂಗ್ ದ ಬಾಲ್ ದ್ವಿತೀಯ. ಐಶಾನಿ ಹಾಡು ದ್ವಿತೀಯ, ಲಾಂಗ್ ಜಂಪ್ ತೃತೀಯ, ಚಿತ್ರಕಲೆ ಪ್ರೋತ್ಸಾಹಕ, 50 ಮೀಟರ್ ಓಟ ತೃತೀಯ, ಒಂಟಿಕಾಲಿನ ಓಟ ತೃತೀಯ, ಥ್ರೋಯಿಂಗ್ ದ ಬಾಲ್ ತೃತೀಯ. ಐಶಾನಿ. ಧೃತಿಕೆ ಧೃತಿಕೆ ಲಾಂಗ್ ಜಂಪ್ ಪ್ರಥಮ, ಚಿತ್ರಕಲೆ ಪ್ರಥಮ, 50 ಮೀಟರ್ ಓಟ ದ್ವಿತೀಯ, ಒಂಟಿಕಾಲಿನ ಓಟ ದ್ವಿತೀಯ, ಥ್ರೋಯಿಂಗ್ ದ ಬಾಲ್ ಪ್ರಥಮ. ಧೃತಿಕೆ. ಸಾತ್ವಿಕ ಲಾಂಗ್ ಜಂಪ್ ದ್ವಿತೀಯ, ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ಪ್ರಥಮ, ಥ್ರೋಯಿಂಗ್ ದ ಬಾಲ್ ದ್ವಿತೀಯ. ಸಾತ್ವಿಕ. 5ರಿಂದ 7ನೇ ತರಗತಿ ವಿಭಾಗ ಕ್ಷಮಾ
ಈ ಒಂದು ಬಹುಮಾನವನ್ನು ಶ್ರೀ ಹರೀಶ್ ಪಟ್ಟೆ, ಏರಿಯಾ ಹೆಡ್, ಏಜೆನ್ಸಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್, ಮಂಗಳೂರು ಇವರ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 5ರಿಂದ 7ನೇ ತರಗತಿ ವಿಭಾಗ ಕ್ಷಮ ಹಾಡು ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಲಾಂಗ್ ಜಂಪ್ ಪ್ರಥಮ. ವರ್ಷ ಹಾಡು ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಶಾರ್ಟ್ ಪುಟ್ ತೃತೀಯ. ಅನ್ವಿಯ ಹಾಡು ದ್ವಿತೀಯ, ಚಿತ್ರಕಲೆ ತೃತೀಯ. ವಿಜೇತರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾನ್ವಿ ಚಿತ್ರಕಲೆ ತೃತೀಯ. ಸಾನ್ವಿ. ರಶ್ಮಿಕಾ ಚಿತ್ರಕಲೆ ಪ್ರಥಮ, 100 ಮೀಟರ್ ಓಟ ಪ್ರಥಮ, ಲಾಂಗ್ ಜಂಪ್ ತೃತೀಯ, ಶಾರ್ಟ್ ಪುಟ್ ಪ್ರಥಮ. ರಶ್ಮಿಕಾ. ಭೂಮಿಕಾ ಪಟ್ಟೆ. ನಿಮ್ಮ ಚಪ್ಪಾಳೆ ಈ ಪುಟಾಣಿ ಮಕ್ಕಳಿಗೆ ಶ್ರೀರಕ್ಷೆ. ಭೂಮಿಕಾ ಪಟ್ಟೆ 100 ಮೀಟರ್ ಓಟ ತೃತೀಯ, ಲಾಂಗ್ ಜಂಪ್ ದ್ವಿತೀಯ. ಭೂಮಿಕಾ ಪಟ್ಟೆ. ತನ್ವಿತಾ ಶಾರ್ಟ್ ಪುಟ್ ದ್ವಿತೀಯ. ತನ್ವಿತಾ. ಮುಂದಿನ ಬಹುಮಾನವನ್ನು ಶ್ರೀ ಶಿವರಾಮ್ ಪೊಲೀಸ್ ಉಪನಿರೀಕ್ಷಕರು ಇವರು ನೀಡಿ ಮಕ್ಕಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 5ರಿಂದ 7ನೇ ತರಗತಿ ವಿಭಾಗ ಮಯಾಂಕ್ ಹಾಡು ತೃತೀಯ, 100 ಮೀಟರ್ ಓಟ ಪ್ರಥಮ, ಲಾಂಗ್ ಜಂಪ್ ಪ್ರಥಮ, ಶಾರ್ಟ್ ಪುಟ್ ದ್ವಿತೀಯ. ಮಯಾಂಕನ ಅನುಪಸ್ಥಿತಿಯಲ್ಲಿ ಅವರ ಮಾತೃಶ್ರೀಯವರು ಆದಂತಹ ಭವ್ಯ ಮನೋಹರ್ ಇವರು ಅವರ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಪ್ರಶ್ವಿತ್ 100 ಮೀಟರ್ ಓಟ ದ್ವಿತೀಯ, ಲಾಂಗ್ ಜಂಪ್ ತೃತೀಯ, ಶಾರ್ಟ್ ಪುಟ್ ಪ್ರಥಮ. ಪ್ರಶ್ವಿಯ ಮಾತೃಶ್ರೀಯವರಾದ ಸುನೀತಾ ಪಟ್ಟೆ. ಸೌರಭ್ 100 ಮೀಟರ್ ಓಟ ತೃತೀಯ, ಲಾಂಗ್ ಜಂಪ್ ದ್ವಿತೀಯ, ಶಾರ್ಟ್ ಪುಟ್ ತೃತೀಯ. ಎಂಟರಿಂದ 10ನೇ ತರಗತಿ ವಿಭಾಗ ಆದ್ಯ IR ಚಿತ್ರಕಲೆ ಪ್ರಥಮ, ಶಾರ್ಟ್ ಪುಟ್ ದ್ವಿತೀಯ, 100 ಮೀಟರ್ ಓಟ ತೃತೀಯ, ಲಾಂಗ್ ಜಂಪ್ ತೃತೀಯ. ಆದ್ಯ IR. ಭೂಮಿಕಾ. ಭೂಮಿಕಾ ಚಿತ್ರಕಲೆ ದ್ವಿತೀಯ, ಶಾರ್ಟ್ ಪುಟ್ ಪ್ರಥಮ, 100 ಮೀಟರ್ ಓಟ ಪ್ರಥಮ, ಲಾಂಗ್ ಜಂಪ್ ಪ್ರಥಮ. ಭೂಮಿಕಾ. ಅನನ್ಯ. ಚಿತ್ರಕಲೆ ತೃತೀಯ, ಶಾರ್ಟ್ ಪುಟ್ ತೃತೀಯ, 100 ಮೀಟರ್ ಓಟ ದ್ವಿತೀಯ. ಅನನ್ಯ. ಆಶ್ರೀ ಕೃಷ್ಣ ಲಾಂಗ್ ಜಂಪ್ ದ್ವಿತೀಯ. ಮುಂದಿನ ಬಹುಮಾನವನ್ನು ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ಸೌಮ್ಯ ಪ್ರಶಾಂತ್, ಮ್ಯಾನೇಜರ್ EGDK ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೇಡಮ್. ಸೂರ್ಯಾಂಶು ಚಿತ್ರಕಲೆ ತೃತೀಯ, ಶಾರ್ಟ್ ಪುಟ್ ತೃತೀಯ, 100 ಮೀಟರ್ ಓಟ ಪ್ರಥಮ, ಲಾಂಗ್ ಜಂಪ್ ತೃತೀಯ. ವೈಷ್ಣವ್ ಶಾರ್ಟ್ ಪುಟ್ ಪ್ರಥಮ, 100 ಮೀಟರ್ ಓಟ ದ್ವಿತೀಯ, ಲಾಂಗ್ ಜಂಪ್ ದ್ವಿತೀಯ. ವೈಷ್ಣವ್. ಸುಜನ್
ಸುಜನ್ ಶಾರ್ಟ್ ಪುಟ್ ದ್ವಿತೀಯ, 100 ಮೀಟರ್ ಓಟ ತೃತೀಯ, ಲಾಂಗ್ ಜಂಪ್ ಪ್ರಥಮ. ಇನ್ನು ಮುಂದೆ ಕಾಲೇಜು ವಿಭಾಗ. ಮನ್ವಿತ್ ಶಾರ್ಟ್ ಪುಟ್ ಪ್ರಥಮ, ಡಿಸ್ಕಸ್ ದ್ವಿತೀಯ, ಲಾಂಗ್ ಜಂಪ್ ಪ್ರಥಮ, ಜಾವೆಲಿನ್ ಥ್ರೋ ಪ್ರಥಮ. ಅಕೇಶ್ ಶಾರ್ಟ್ ಪುಟ್ ದ್ವಿತೀಯ. ಧನ್ವಿತ್ ಶಾರ್ಟ್ ಪುಟ್ ತೃತೀಯ, ಡಿಸ್ಕಸ್ ಪ್ರಥಮ. ಧನ್ವಿತ್. ಧನ್ವಿತ್. ಮಿಥುನ್ ಡಿಸ್ಕಸ್ ತೃತೀಯ, ಜಾವೆಲಿನ್ ಥ್ರೋ ದ್ವಿತೀಯ. ಮಿಥುನ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಸಂಧ್ಯಾ ರೋಹಿತ್, ಪ್ರಾಧ್ಯಾಪಕರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು, ಅಡ್ಯಾರ್, ಮಂಗಳೂರು, ಇವರು ನೀಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನೀಶ್ ಲಾಂಗ್ ಜಂಪ್ ದ್ವಿತೀಯ. ಅನೀಶ್. ಆಕಾಶ್. ಮಕ್ಕಳ ಅನುಪಸ್ಥಿತಿ ಇದ್ದರೆ ಅವರ ಪೋಷಕರು ಬಂದು ಬಹುಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಕಾಶ್ ಲಾಂಗ್ ಜಂಪ್ ತೃತೀಯ, ಜಾವೆಲಿನ್ ಥ್ರೋ ತೃತೀಯ. ಮಹಿಳೆಯರ ವಿಭಾಗ. ಗೀತಾ ಕಲ್ಲರ್ಪೆ ಶಾರ್ಟ್ ಪುಟ್ ಪ್ರಥಮ, ಡಿಸ್ಕಸ್ ಥ್ರೋ ತೃತೀಯ. ಗೀತಾ ಕಲ್ಲರ್ಪೆ. ಅವರ ಮಾತೃಶ್ರೀಯವರು ಹೋಗಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ಮಗಳು. ಅಕ್ಷತಾ ಪ್ರಸಾದ್ ಶಾರ್ಟ್ ಪುಟ್ ದ್ವಿತೀಯ, ಡಿಸ್ಕಸ್ ಪ್ರಥಮ. ಭವ್ಯ ಮನೋಹರ್. ಭವ್ಯ ಮನೋಹರ್ ಶಾರ್ಟ್ ಪುಟ್ ತೃತೀಯ. ಅರ್ಚನಾ. ಅರ್ಚನಾ ಡಿಸ್ಕಸ್ ಥ್ರೋ ದ್ವಿತೀಯ. ಪುರುಷರ ವಿಭಾಗ. ಮುಂದಿನ ಬಹುಮಾನವನ್ನು ಶ್ರೀ ತಿಮ್ಮಪ್ಪ ಮೊಟ್ಟೆತಡ್ಕ, ಗೌರವ ಅಧ್ಯಕ್ಷರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್ಡ್, ಪುತ್ತೂರು, ಇವರ ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗ. ವಿಜಯ್ ದಾಸ್ ಶಾರ್ಟ್ ಪುಟ್ ಪ್ರಥಮ, ಡಿಸ್ಕಸ್ ಥ್ರೋ ಪ್ರಥಮ, ಜಾವೆಲಿನ್ ಥ್ರೋ ಪ್ರಥಮ. ವಿಜಯ್ ದಾಸ್. ಬಾಲಕೃಷ್ಣ. ಬರಲಿ ಜೋರಾದ ಚಪ್ಪಾಳೆ. ಬಾಲಕೃಷ್ಣ ಶಾರ್ಟ್ ಪುಟ್ ದ್ವಿತೀಯ. ಪ್ರಶಾಂತ್ ಶಾರ್ಟ್ ಪುಟ್ ತೃತೀಯ. ರಾಜೇಶ್ ಪುತ್ತೂರು ಡಿಸ್ಕಸ್ ದ್ವಿತೀಯ, ಜಾವೆಲಿನ್ ಥ್ರೋ ದ್ವಿತೀಯ. ರಾಜೇಶ್ ಕುಂತೂರು. ಮಹೇಶ್ ಅಲಂಕಾರು ಡಿಸ್ಕಸ್ ಥ್ರೋ ತೃತೀಯ.
ಗುಂಪು ಸ್ಪರ್ಧೆಗಳ ಬಹುಮಾನ. ವಿಜೇತರಾದವರು ತಮ್ಮ ತಂಡದೊಂದಿಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಬಹುಮಾನವನ್ನು ಶ್ರೀಮತಿ ಸಾವಿತ್ರಿ ಶ್ರೀಧರ್, ಉಪನ್ಯಾಸಕರು, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ, ಇವರು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಿಳೆಯರ ಕ್ರಿಕೆಟ್ ಸ್ಪರ್ಧೆ ಪ್ರಥಮ ಸೌಮ್ಯ ಮತ್ತು ತಂಡ. ಇವರ ತಂಡದಲ್ಲಿ ಸೌಮ್ಯ, ಹರಿಪ್ರಿಯಾ, ಜಯಲಕ್ಷ್ಮಿ, ಅಕ್ಷತಾ, ಗೀತಾ ಕಡಮಜಲು, ಶ್ರೀಜಾ, ಶಾರದಾ, ನಯನ, ಸಾವಿತ್ರಿ ಇವರು ವೇದಿಕೆಗೆ ಬಂದು ಅತಿಥಿಗಳಿಂದ ಬಹುಮಾನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಳಿ. ದ್ವಿತೀಯ ವಿನಯ ಮತ್ತು ತಂಡ. ವಿನಯ ಮತ್ತು ತಂಡ ದ್ವಿತೀಯ. ಇವರ ತಂಡದಲ್ಲಿ ವಿನಯ, ಭವ್ಯ, ಸುನೀತಾ, ಸುಷ್ಮಾ, ಸುಚಿತಾ, ಅರ್ಚನಾ, ಗೀತಾ ಕಲ್ಲರ್ಪೆ, ಶುಭಲಕ್ಷ್ಮಿ, ಪ್ರತಿಭಾ, ಸುಮತಿ. ಮಹಿಳೆಯರ ಥ್ರೋಬಾಲ್ ಸ್ಪರ್ಧೆ ವಿನಯ ಮತ್ತು ತಂಡ ಪ್ರಥಮ. ಮಹಿಳೆಯರ ಥ್ರೋಬಾಲ್ ವಿನಯ ಮತ್ತು ತಂಡ ಪ್ರಥಮ. ಮಹಿಳೆಯರ ಥ್ರೋಬಾಲ್ ವಿನಯ ಮತ್ತು ತಂಡ ಪ್ರಥಮ. ದ್ವಿತೀಯ ಸೌಮ್ಯ ಮತ್ತು ತಂಡ. ವಿನಯ ಮತ್ತು ತಂಡ ಪ್ರಥಮ, ಸೌಮ್ಯ ಮತ್ತು ತಂಡ ದ್ವಿತೀಯ. ಸೌಮ್ಯ ಮತ್ತು ತಂಡ. ಪುರುಷರ ಕ್ರಿಕೆಟ್ ವಿಭಾಗ ಪುತ್ತೂರು ಸ್ಟ್ರೈಕರ್ಸ್ ಪ್ರಥಮ. ಇವರ ತಂಡದಲ್ಲಿ ಮನ್ವಿತ್, ರಮೇಶ್, ಪ್ರಸಾದ್, ರವಿ, ಮನೋಜ್, ದೀಕ್ಷಿತ್, ಅಕೇಶ್, ಶಿವಪ್ರಸಾದ್. ಆದಷ್ಟು ಬೇಗ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ದ್ವಿತೀಯ ಪುತ್ತೂರು 11. ಪ್ರಶಾಂತ್, ಅನೀಶ್, ಪ್ರಭಾಕರ, ಮಹೇಶ್, ಸಂದೀಪ್, ಸುಜನ್, ಅಪ್ಪು, ವಿನಯ ಕುಮಾರ್, ಹರಿಪ್ರಸಾದ್. ಪುತ್ತೂರು 11. ಮಕ್ಕಳ ಡಾಜ್ ಬಾಲ್ ಪ್ರಥಮ ವೈಷ್ಣವ್ ಮತ್ತು ತಂಡ. ಇವರ ತಂಡದಲ್ಲಿ ವೈಷ್ಣವ್, ಶ್ರಿಯಾ, ವಿಹಾನ್, ಆಶ್ರಯ್, ವರ್ಷ, ಅನನ್ಯ, ಸಾತ್ವಿಕ, ಆಶ್ರಿ, ಮಯಾಂಕ್, ಗೌರಿ, ಸಾನ್ವಿ, ಪ್ರಶ್ವಿತ್. ಈ ಬಹುಮಾನವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ಪ್ರಸಾದ್ ಕಲ್ಲರ್ಪೆ ಇವರು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳ ಡಾಜ್ ಬಾಲ್ ಪ್ರಥಮ ವೈಷ್ಣವ್ ಮತ್ತು ತಂಡ. ದ್ವಿತೀಯ ರಶ್ಮಿಕಾ ಮತ್ತು ತಂಡ. ರಶ್ಮಿಕಾ, ಧೃತಿ, ಭೂಮಿಕಾ, ಅನ್ವಿಯಾ, ತನ್ವಿಕಾ, ಕ್ಷಮಾ, ಸುಜನ್, ಋತ್ವಿಕ್, ಸೌರಭ್, ವೈಶಿಷ್ಟ್, ಐಶಾನಿ. ರಶ್ಮಿಕಾ ಮತ್ತು ತಂಡ ದ್ವಿತೀಯ.
ಇನ್ನು ಮುಂದೆ ಹಿರಿಯರಿಗೆ ನಡೆಸಿದ ಡಾಜ್ ಬಾಲ್ ಸ್ಪರ್ಧೆಯಲ್ಲಿ ಮಿಥುನ್ ಮತ್ತು ತಂಡ ಪ್ರಥಮ. ಇವರ ತಂಡದಲ್ಲಿ ಮಿಥುನ್, ಮನ್ವಿತ್, ಮನೀಶ್, ಆಕಾಶ್, ಅನೀಶ್, ಮನೋಜ್, ಗೀತಾ, ಅಕ್ಷತಾ, ಶಾರದಾ, ಭವ್ಯ, ಸಾವಿತ್ರಿ, ಜಯಲಕ್ಷ್ಮಿ, ಹರಿಪ್ರಿಯಾ, ಶ್ರುತಿ, ಪ್ರಸಾದ್ ಇವರು ವೇದಿಕೆಗೆ ಬಂದು ಬಹುಮಾನ ಪಡೆದುಕೊಳ್ಳಬೇಕಾಗಿ ವಿನಂತಿ. ಮಿಥುನ್ ಮತ್ತು ತಂಡ. ದ್ವಿತೀಯ ವಿನಯ ಮತ್ತು ತಂಡ. ಈ ಒಂದು ಬಹುಮಾನವನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಜೊತೆಗೆ ಸೇರಿ ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಜಯಲಕ್ಷ್ಮಿ DS ಇವರು ಕೂಡ ಈ ಒಂದು ಬಹುಮಾನವನ್ನು ನೀಡಿ. ಮಿಥುನ್ ಮತ್ತು ತಂಡ ಪ್ರಥಮ, ವಿನಯ ಮತ್ತು ತಂಡ ದ್ವಿತೀಯ. ವಿನಯ ಮತ್ತು ತಂಡದವರು ವೇದಿಕೆಗೆ ಬಂದು ಆದಷ್ಟು ಬೇಗ ತಮ್ಮ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿನಯ ಮತ್ತು ತಂಡ. ವಿನಯ ಮತ್ತು ತಂಡ ಆದಷ್ಟು ಬೇಗ ವೇದಿಕೆಗೆ ಬನ್ನಿ. 5ರಿಂದ 7ನೇ ವಿಭಾಗದಲ್ಲಿ ವರ್ಷ. 5ರಿಂದ 7 ವಿಭಾಗ ವರ್ಷ. ವರ್ಷ ಹಾಡು ದ್ವಿತೀಯ, ಚಿತ್ರಕಲೆ ದ್ವಿತೀಯ, ಶಾರ್ಟ್ ಪುಟ್ ತೃತೀಯ. ಒಂದರಿಂದ 4ನೇ ವಿಭಾಗ ಸಾತ್ವಿಕ. ಲಾಂಗ್ ಜಂಪ್ ದ್ವಿತೀಯ, ಚಿತ್ರಕಲೆ ದ್ವಿತೀಯ, 50 ಮೀಟರ್ ಓಟ ಪ್ರಥಮ, ಒಂಟಿಕಾಲಿನ ಓಟ ಪ್ರಥಮ, ಥ್ರೋಯಿಂಗ್ ದ ಬಾಲ್ ದ್ವಿತೀಯ. ಸಾತ್ವಿಕ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದ ಮತ್ತು ಬಹುಮಾನವನ್ನು ವಿತರಿಸಿದಂತಹ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ಹರೀಶ್ ಪಟ್ಟೆ, ಏರಿಯಾ ಹೆಡ್ ಏಜೆನ್ಸಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮಂಗಳೂರು. ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ ಗೌರವಾನ್ವಿತ ಕುತ್ಯಾಲ ಅಚ್ಚನ ಪದಾರವಿಂದಗಳಿಗೆ ಶಿರಬಾಗಿ ನನ್ನ ಅಪ್ಪ ಅಮ್ಮನ ಆಶೀರ್ವಾದವನ್ನು ಬೇಡಿಕೊಂಡು ಈ ವಾರ್ಷಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಸಾದ್ ಕಲ್ಲರ್ಪೆ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನ್ನನ್ನು ಮುಖ್ಯ ಅತಿಥಿಯ ನೆಲೆಯಲ್ಲಿ ಕರೆದು ಗೌರವಿಸಿದ್ದೀರಿ. ಇದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮುದಾಯ ಸಂಘದ ಪ್ರಾರಂಭವಾಗಲೇ ನಾನು ಅಂದರೆ ನಮ್ಮದು ಯಾವುದೇ ಕ್ಲಬ್ ಇರಲಿ, ಯಾವುದೇ ಈಗ JCI ಅಂತ ಇರಲಿ, ಚಾರ್ಟೆಡ್ ಮೆಂಬರ್ ಅಂತ ಹೇಳ್ತೇವೆ. ಅದೇ ರೀತಿ ಆ ಪ್ರಥಮ ಸಭೆ ಆಗುವಾಗ ಆವಾಗಲೇ ನಾನು ಸದಸ್ಯ. ಕಾರಣಾಂತರಗಳಿಂದ ಉದ್ಯೋಗದ ನಿಮಿತ್ತ ನಾನು ಮಂಗಳೂರಿಗೆ ಹೋಗಬೇಕಾಯಿತು. ಆಮೇಲೆ ನಮ್ಮ ನಂಟು ಸ್ವಲ್ಪ ದೂರ ಆಗಿದೆ. ಅದಕ್ಕೋಸ್ಕರ ಯಾವುದೇ ಸಮಾರಂಭಗಳಲ್ಲಿ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಈ ಸಮುದಾಯ ಸಂಘವು ತುಂಬ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಎಲ್ಲ ನಮ್ಮ ಸಾಧಕರನ್ನು ಗುರುತಿಸಿ ಗೌರವಿಸ್ತಾ ಇದ್ದೀರಿ. ಅದೇ ರೀತಿ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಿ. ಇದೊಂದು ಆ್ಯಂಡ್ರಾಯ್ಡ್ ಯುಗ ಅಂತ ಹೇಳ್ಬೋದು. ಆ್ಯಂಡ್ರಾಯ್ಡ್ ಮೊಬೈಲ್ ಬಂದ ನಂತರ ನಮ್ಮ ಸಂಬಂಧಗಳು ಆದಷ್ಟು ದೂರ ಆಗ್ತಾಯಿದೆ. ಇವಾಗ ಉದಾಹರಣೆಗೆ ಇಲ್ಲಿ ನಾವು ನೋಡಿಕೊಂಡ್ರೆ ಚಪ್ಪಾಳೆ ಕೇಳಿಸ್ತಾನೆ ಇಲ್ಲ. ಈಗ ಸೌಮ್ಯ ಅವರು ಚಪ್ಪಾಳೆ ಅಂತ ಹೇಳುವಾಗ 1-2 ಸೌಂಡು ಕೇಳ್ತದೆ ಅಲ್ಲದೆ, ಇಲ್ಲದಿದ್ದರೆ ಚಪ್ಪಾಳೆ ಹೊಡಿಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಇರ್ತದೆ, ನಾವು ಅದನ್ನು ನೋಡ್ತಾ ಇರ್ತೀವಿ. ಮೊದಲೆಲ್ಲ ನಮ್ಮ ಮನೆಗೆ ಯಾರಾದರೂ ಬಂದರೆ ನಮ್ಮ ಹಿರಿಯರು ನಮ್ಮನ್ನು ಕರೆದು ಇದ ಮನೆ ಇಡಬಾ ಆರಿ ಬಂದಿನಿ ನೋಕು ಅಂತೇಳಿ ಪರಿಚಯ ಮಾಡ್ತಾಯಿದ್ರು.
ಆದರೆ ಈಗಿನ ಕಾಲದಲ್ಲಿ ಮನೆಗೆ ಯಾರು ಬಂದು ಹೋದರೂ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮಕ್ಕಳು ರೂಮಿನೊಳಗೆ ಅಲ್ಲದ್ರೆ ಬೇರೆ ಎಲ್ಲೋ ಕೂತ್ಕೊಂಡು ಮೊಬೈಲಲ್ಲಿ ಆಟ ಆಡ್ತಾರೋ ಅಲ್ಲ ಬೇರೆ ಏನಾದರೂ ಮಾಡ್ತಾ ಇರ್ತಾರೆ. ಇದಕ್ಕೆ ನಾವು ಎಲ್ಲ ಹಿರಿಯರು ಸೇರಿ ಇದನ್ನು ಚೇಂಜಸ್ ಮಾಡ್ಬೋದು. ಇದನ್ನು ಯುವ ಜನರಲ್ಲಿ ನಾವು ಸ್ವಲ್ಪ ಈ ಸಮುದಾಯದ ಬಗ್ಗೆ ಇಲ್ಲ ನಮ್ಮ ಈ ಸಮಾರಂಭದ ಬಗ್ಗೆ ಆದಷ್ಟು ಅವರಿಗೆ ಹುರಿದುಂಬಿಸಿ ಅವರನ್ನು ಇಲ್ಲಿ ಕರ್ಕೊಂಡು ಬಂದರೆ ನಾವೊಂದು ನಮ್ಮ ಈ ಸಮುದಾಯದಲ್ಲಿ ಒಂದು ಚೇಂಜಸ್ ತರಬಹುದು ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಇದು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ಇವಾಗ ನೋಡಿದರೆ 15ರಿಂದ 25 ವರ್ಷದ ಯುವಕರು ಇಲ್ಲಿ ಕಾಣಿಸಲಿಕ್ಕೆ ಬೆರಳಿಗೆ ಅಷ್ಟು ಇರ್ಬೋದು ಅಷ್ಟೇ. 40ರಿಂದ ಮೇಲೆಯವರು ಇದ್ದೀರಿ ಅಲ್ಲ ಸಣ್ಣ ಪುಟಾಣಿ ಮಕ್ಕಳು ಇರ್ತಾರೆ. ಆದರೆ ಈ 15ರಿಂದ 25 ವರ್ಷದ ಯುವಕರು ನಮ್ಮಲ್ಲಿ ಈ ಸಮುದಾಯ ಸಂಘಟನೆಗೆ ಬರೋದು ತುಂಬ ಕಡಿಮೆ. ಇದನ್ನು ನಾವು ಚೇಂಜಸ್ ಮಾಡಬೇಕು. ನಾವು ಹಿರಿಯರು ಈ ಮಕ್ಕಳನ್ನು ಆದಷ್ಟು ತರಬೇತಿಯಲ್ಲಿ ಯಾವುದಾದ್ರಲ್ಲಿ ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅವರನ್ನು ಇದು ಮಾಡಿದರೆ ನಮ್ಮ ಈ ಸಮುದಾಯ ಇನ್ನಷ್ಟು ಉತ್ತುಂಗ ಶಿಖರಕ್ಕೆ ಏರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇನ್ನೊಂದು ನಾನು ಹೇಳದಿದ್ದರೆ ತಪ್ಪಾಗ್ತದೆ, ನನ್ನ ಸಮುದಾಯದವರಿಗೆ ನಾನು ಆರೋಗ್ಯ ವಿಮೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಸಂದೇಶವನ್ನು ಕೊಡಲೇಬೇಕು. ಇವಾಗ ನಾವು ಎಲ್ಲಿ ನೋಡಿದರೂ ವಾಟ್ಸಪ್ ಸ್ಟೇಟಸ್ ಅಲ್ಲದ್ರೆ ಬೇರೆ ಫೇಸ್ಬುಕ್ಕಲ್ಲಿ ಚಿಕಿತ್ಸೆಗಾಗಿ ಸಹಕರಿಸಿ ಅಂತೇಳಿ ನೀವು ನೋಡ್ತೀರಿ. ದೊಡ್ಡ ದೊಡ್ಡ ಜನಗಳು ಇದ್ದಾರೆ, ಆದರೆ ಅವರಿಗೂ ಕೂಡ ತುಂಬ ಕಷ್ಟ ಆಗ್ತದೆ ಚಿಕಿತ್ಸೆ ಕೊಡಲಿಕ್ಕೆ. ನಿನ್ನೆ 2 ದಿವಸದ ಮುಂದೆ ನಮ್ಮ ದಾಮೋದರ ಪಾಟಳಿ ಅವರೊಂದು ಸ್ಟೇಟಸ್ನ ನೋಡಿದೆ. ದೊಡ್ಡ ಡಾಕ್ಟರು ಅವರ ಚಿಕಿತ್ಸೆಗೆ ಸಹಕಾರ ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕಾರಣ ಏನಂದರೆ ಅವರ ಹತ್ರ ಆರೋಗ್ಯ ವಿಮೆ ಇಲ್ಲ. ನಾನು ನಮ್ಮ ಸಮುದಾಯ ಬಾಂಧವರ ಹತ್ರ ನಾನು ಕೇಳ್ತಾ ಇರೋದು ಏನಂದರೆ, ಎಲ್ಲರೂ ನಿಮಗೆ ಆದಷ್ಟು ಸಣ್ಣ ಆಗಲಿ ಒಂದು ಆರೋಗ್ಯ ವಿಮೆ ಮಾಡಿಸಿ. ಅದು ನನ್ನಲ್ಲಿ ಮಾಡಿಸಬೇಕು ನಾನು ಹೇಳ್ತಾ ಇಲ್ಲ, ಎಲ್ಲಿ ಆದರೂ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಸಿಗ್ತದೆ. ಅಲ್ಲ ನಮ್ಮ ಸಮುದಾಯದಲ್ಲಿ ತುಂಬ ಜನ ವಿಮಾ ಸಲಹೆಗಾರರಿದ್ದಾರೆ, ಅವರ ಹತ್ರ ಚರ್ಚಿಸಿ ಸಲಹೆ ತೆಗೆದುಕೊಂಡು ಒಂದು ಆರೋಗ್ಯ ವಿಮೆ ಮಾಡಿಸಿ. ಮೊದಲು ವಿಮಾ ಗ್ರಾಮ ಅಂತ ಹೇಗೆ ಇತ್ತೋ ಅದೇ ರೀತಿ ನಮ್ಮ ಸಮುದಾಯ ಕೂಡ ಒಂದು ವಿಮಾ ಸಮುದಾಯ ಅಂತೇಳಿ ಆಗಲಿ ಅಂತ ಹೇಳ್ತಾ ಈ ಅವಕಾಶವನ್ನು ನನಗೆ ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ 2 ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್. ಮುಖ್ಯ ಅತಿಥಿ ನಿಲಯದಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತರಿಗೆ ಅಭಿನಂದನೆಗಳು. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಸಂಧ್ಯಾ ರೋಹಿತ್, ಪ್ರಾಧ್ಯಾಪಕರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಅಡ್ಕಾರ್ ಮಂಗಳೂರು. ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇತ್ತು. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಕೆಳಗೆ ಉಪಸ್ಥಿತರಿರುವ ಗಣ್ಯರೇ, ನಮ್ಮ ಸಮಾಜದ ಹಿರಿಯರೇ, ಪೋಷಕರೇ, ಮಕ್ಕಳೇ ಹಾಗೂ ನೆರೆದಿರುವಂತಹ ಎಲ್ಲ ಸಮಾಜ ಬಾಂಧವರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇಂದು ನಮ್ಮ ಹೆಮ್ಮೆಯ ಪುತ್ತೂರು ಗಾಣಿಗ ಸಂಘದ ಈ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬ ಅತಿಥಿಯಾಗಿ ಆಹ್ವಾನಿಸಿ ಇಲ್ಲಿ ನಿಮ್ಮ ಮುಂದೆ ನಿಲ್ಲಲು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಒಬ್ಬ ಉಪನ್ಯಾಸಕಿಯಾಗಿ ನನ್ನ ದಿನನಿತ್ಯದ ತುಂಬ ಸಮಯ ನಾನು ಮಕ್ಕಳೊಟ್ಟಿಗೆ ಕಳೆಯುತ್ತಾ ಇದ್ದೇನೆ. ಹಾಗೆ ಆದ್ದರಿಂದ ಅವರ ಜೀವನ ರೂಪಿಸಲು ಬೇಕಾಗುವಂತಹ ಒಂದು 3 ವಿಷಯಗಳ ಬಗ್ಗೆ ನಾನು ಈಗ ಮಾತನಾಡಲು ತುಂಬ ಇಚ್ಛಿಸ್ತೇನೆ. ಅದು ಒಂದು ಶಿಕ್ಷಣದ ಮಹತ್ವ, ಮತ್ತು ಹೇಗೆ ಮಕ್ಕಳಲ್ಲಿ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ, ಮತ್ತು ಅದನ್ನು ರೂಪಿಸುವಲ್ಲಿ ನಮ್ಮ ಆ್ಯಸ್ ಅ ಪೇರೆಂಟ್ ನಮ್ಮ ರೋಲ್ ಏನಿದೆ ಅದರ ಬಗ್ಗೆ ನಾನು ಮಾತನಾಡಲು ಇಚ್ಛಿಸ್ತೇನೆ. ಅದು ನಾವು ಶಿಕ್ಷಣದ ಬಗ್ಗೆ ಮಾತನಾಡುವಾಗ ನಮ್ಮ ಮನಸ್ಸಿಗೆ ಬರುವ ಥಾಟ್ಸ್ ಅಂತ ಹೇಳಿದರೆ, ಮಕ್ಕಳು ಒಳ್ಳೆಯದಾಗಿ ಕಲಿಬೇಕು, ಒಳ್ಳೆಯದಾಗಿ ಮಾರ್ಕ್ಸ್ ಬರಬೇಕು, ಒಳ್ಳೆಯ ಡಿಗ್ರಿ ಪಡಬೇಕು, ಆರ್ಥಿಕವಾಗಿ ನೆಮ್ಮದಿಯಿಂದ ಬದುಕುವುದು ಅಂತ ಬರ್ತದೆ. ಅದು ಖಂಡಿತ ಸತ್ಯ. ಆದರೆ ನಾನು ಹೇಳುವುದಂತ ಹೇಳಿದರೆ, ಕಲಿಕೆ ಕೇವಲ ಮಾರ್ಕಿಗೆ ಸೀಮಿತವಾಗಿರಬಾರದು. ಮಕ್ಕಳಿಗೆ ಪ್ರಾಮಾಣಿಕತೆನ, ಗೌರವ, ಕರುಣೆ ಹಾಗೂ ಶಿಸ್ತಿನಂತಹ ಜೀವನ ನಡೆಸಲು ಯಾವ ರೀತಿಯ ತತ್ವಗಳು ಬೇಕು ಅದನ್ನು ಶಿಕ್ಷಣ ಕಲಿಸಬೇಕೆ ವಿನಃ ಅದು ಮಾರ್ಕಿಗೆ ಮಾತ್ರ ಸೀಮಿತವಾಗಿರಬಾರದೆಂದು ನನ್ನ ಅನಿಸಿಕೆ. ಈಗಿನ ಮಕ್ಕಳು ಒತ್ತಡಕ್ಕೆ ಬೇಗ ತುಂಬ ಒಳಗಾಗ್ತಾ ಇದ್ದಾರೆ. ಅವರಿಗೆ ಪೇಷನ್ಸ್ ಎಂಬುದೇ ಏನೇ ಇಲ್ಲ. ಇಮಿಡಿಯೇಟ್ ಎಕ್ಸಾಮ್ ಬರೆದಾಗ ಅವರು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ತಾಳ್ಮೆ ಎಂಬುದೇ ಇಲ್ಲ. ಅದು ನನ್ನ ಈ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಒಂದು ಕಂಡಂಥ ಒಂದು ಥಿಂಗ್. ಸೊ ಹಾಗಾಗಿ ಅವರನ್ನು ಮಾನಸಿಕವಾಗಿ ಸದೃಢ ಮಾಡುವಂತಹ ಶಿಕ್ಷಣ ನಮ್ಮದಾಗಬೇಕು.
ನಮ್ಮನ್ನು ಬೆಳೆಸಿದ ಈ ಸಮಾಜಕ್ಕೆ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತಹ ಆಲೋಚನೆ ಅವರ ಮನಸ್ಸಲ್ಲಿ ಬರಬೇಕು. ಆದರೆ ಇಂದಿನ ವಿದ್ಯಾರ್ಥಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ಕಹಿ ಸತ್ಯ ಅನುಭವವಾಗುತ್ತದೆ. ಇಂದಿನ ಮಕ್ಕಳು ತುಂಬ ಬುದ್ಧಿವಂತರು, ಎಲ್ಲ ಟೆಕ್ನಾಲಜಿ ಅವರಿಗೆ ಬೇಗ ಅರ್ಥ ಆಗ್ತದೆ, ನಾವು ಯಾವ ರೀತಿಯ ಮಾತು ಆಡಿದರೂ ಅವರಿಗೆ ಅದು ಅರ್ಥ ಆಗ್ತದೆ. ಆದರೆ ಅವರು ಒಂದು ಮಾನಸಿಕವಾದ ಕಾಯಿಲೆಗೆ ತುತ್ತಾಗ್ತಿದ್ದಾರೆ. ಆಗಲೇ ಸರ್ ಹೇಳಿದ ಹಾಗೆ ಅದೊಂದು ಸ್ಮಾರ್ಟ್ಫೋನ್ ಎಡಿಕ್ಷನ್. ಎಲ್ಲ ಮಕ್ಕಳು ಸ್ಮಾರ್ಟ್ಫೋನಿಗೆ ತುಂಬ ಎಡಿಕ್ಟ್ ಆಗ್ತಾ ಇದ್ದಾರೆ. ಅವರಲ್ಲಿ ತುಂಬ ಸೋಷಿಯಲ್ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ. ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಫ್ರೆಂಡ್ಸ್ಗಳಿರ್ತಾರೆ, ಆದರೆ ನಿಜವಾದ ಜೀವನದಲ್ಲಿ ನೋಡಬೇಕಾದ್ರೆ ಅವರೊಬ್ಬರು ಒಬ್ಬಂಟಿ ಆಗ್ತಾ ಇದ್ದಾರೆ. ಸೊ ದ ಪೇರೆಂಟ್ಸ್, ಯಾರಿಗೆ ಟೀನೇಜರ್ಸ್ ಮಕ್ಕಳಿದ್ದಾರೆ, ನಿಮಗೆ ಇದು ಅನುಭವಕ್ಕೆ ಬಂದಿರಬಹುದು. ಮನೆಯಲ್ಲಿ ಯಾರಾದರೂ ನೆಂಟರು ಮತ್ತು ಹಿರಿಯರು ಬಂದಾಗ ಒಂದು 5 ನಿಮಿಷ ಕೊಟ್ಟು ಮಾತನಾಡಲು ನಮ್ಮ ಮಕ್ಕಳು ಈಗ ತಯಾರಿ ಇರುವುದಿಲ್ಲ. ಫೋನ್ ಎಡಿಕ್ಷನಿಂದ ಅವರು ತುಂಬ ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ, ಬೇಗ ಸಿಟ್ಟಿಗೆ ಒಳಗಾಗ್ತಾ ಇದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳಬೇಕಾದ್ರೆ, ನಾನು ಕಳೆದ 13 ವರ್ಷಗಳಿಂದ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಮಕ್ಕಳು ಗುಂಪುಗಟ್ಟಿಗೂಡಿ ಹರಟೆ ಹೊಡೆಯುವುದು, ನಗಾಡುವುದು ಅದೆಲ್ಲ ನಾನು ಕಾಣ್ತಾ ಇದ್ದೆ. ಆದರೆ ಈಗ ಹೇಗಾಗಿದೆ ಅಂತ ಹೇಳಿದರೆ, ನಾವು ಕ್ಲಾಸಿನ ಒಳಗೆ ಹೋಗಿ ಕ್ಲಾಸಲ್ಲಿ ನಿಂತರೂ ಕೂಡ ಮಕ್ಕಳಿಗೆ ನಮ್ಮ ಉಪನ್ಯಾಸಕರು ಕ್ಲಾಸಿಗೆ ಬಂದಿದ್ದಾರಂತವೇ ಗೊತ್ತಾಗೋದಿಲ್ಲ. ಬಿಕಾಸ್ ಅವರ ಕೈಯಲ್ಲಿ ಫೋನ್ ಇದೆ, ಅವರು ಯಾವಾಗಲೂ ಅದಕ್ಕೆ ಎಡಿಕ್ಟ್ ಆಗ್ತಾ ಇರ್ತಾರೆ. 5 ನಿಮಿಷ ಕ್ಲಾಸ್ ಬೇಗ ಬಿಟ್ಟರು ಮಕ್ಕಳಲ್ಲಿ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ತುಂಬ ಕಡಿಮೆ ಆಗಿದೆ. ಅವರು ಯಾವಾಗ ನೋಡಿದರೂ ಸೋಷಿಯಲ್ ಮೀಡಿಯಾದಲ್ಲಿ ಇದಿದೆ. ಈ ಸ್ಥಿತಿಯನ್ನು ಬದಲಾಯಿಸುವುದು ಹೇಗೆ? ಈ ಪರಿಸ್ಥಿತಿಯನ್ನು ಬದಲಾಯಿಸಲು ನಮ್ಮ ಆ್ಯಸ್ ಅ ಪೇರೆಂಟ್ ನಮ್ಮಿಂದ ಮಾತ್ರ ಅದು ಸಾಧ್ಯ. ಮಕ್ಕಳು ನಾವು ಹೇಳೋದಕ್ಕಿಂತ ಜಾಸ್ತಿ ನಾವು ಮಾಡೋದನ್ನು ನೋಡಿ ಕಲಿತಾರೆ. ಸೊ ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ನಾವು ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡಿದರೆ ನಮ್ಮ ಮಕ್ಕಳು ಅದನ್ನು ನೋಡಿ ಸಮಥಿಂಗ್ ದೇ ವಿಲ್ ಇಂಪ್ಲಿಮೆಂಟ್ ಇನ್ ದ ಲೈಫ್. ಸೊ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಈಗಿನ ಪೇರೆಂಟಿಂಗ್ ಹೇಗಿದೆ ಅಂತ ಹೇಳಿದರೆ, ಮಕ್ಕಳಿಗೆ ಏನು ಬೇಕಾದರೂ ಅದನ್ನು ತೆಗೆದುಕೊಟ್ರೆ ಅದೇ ಅವರನ್ನು ಖುಷಿ ಇಡಲಿಕ್ಕೆ ಒಂದು ವೇ ಅಂತ ನಾವು ತಿಳ್ಕೊಳ್ಬೋದು. ಆದರೆ ನನ್ನ ಅನಿಸಿಕೆಯ ಪ್ರಕಾರ ಮಕ್ಕಳಿಗೆ ಆ್ಯಸ್ ಅ ಪೇರೆಂಟ್ ನಾವು ನಿಜವಾಗಿ ಕೊಡಬೇಕಾದದ್ದು ಸಮಯ, ಇನ್ಕ್ಲೂಡಿಂಗ್ ಮೀ. ನನಗೂ ತುಂಬ ಸಲ ಆಗ್ತದೆ, ನನಗೆ 2 ಸಣ್ಣ ಮಕ್ಕಳಿದ್ದಾರೆ, ನನಗೂ ತುಂಬ ಸಲ ಫೀಲ್ ಆಗ್ತದೆ ನಾನು ಮಕ್ಕಳಿಗೆ ಸರಿಯಾಗಿ ಸಮಯ ಕೊಡ್ತಾ ಇಲ್ಲ ಅಂತ. ಬಟ್ ಅವರ ಒಂದು ಬೆಳವಣಿಗೆ ಒಳ್ಳೆಯದಾಗಬೇಕಾದ್ರೆ ಆದಷ್ಟು ಆ್ಯಸ್ ಅ ಪೇರೆಂಟ್ ನಾವು ಮಕ್ಕಳಿಗೆ ಸಮಯವನ್ನು ಕೊಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ನಾವು ಮಕ್ಕಳ ಜೊತೆ ಬೆರೆಯಲು ಆದಷ್ಟು ಪ್ರಯತ್ನ ಮಾಡಬೇಕು. ಇಂತಹ ಸಮುದಾಯದ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರೆತರಬೇಕು. ದೊಡ್ಡವರೊಂದಿಗೆ ಹೇಗೆ ಬೆರೆಯಬೇಕು ಅಂತ ನಾವು ಅವರಿಗೆ ಹೇಳಿಕೊಡಬೇಕು. ಇವತ್ತಿನ ಮಕ್ಕಳ ಬಿಹೇವಿಯರ್ ನೋಡುವಾಗ ನಮ್ಮ ಪೇರೆಂಟಿಂಗ್ ಎಲ್ಲೋ ಒಂದು ಸೋಲ್ತಾ ಇದೆ ಅಂತ ನನ್ನ ಭಾವನೆ. ಇದು ನನ್ನ ಅನಿಸಿಕೆ ಮಾತ್ರ ಅಲ್ಲ, ಇದೊಂದು ನಿಜವಾದ ಸಂಗತಿ. ನಾವು ಎಲ್ಲರೂ ಸೋಲ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣವನ್ನು ಕೊಡೋದ್ರಲ್ಲಿ. ನಮ್ಮ ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಶಿಕ್ಷಣ ಪಡೆದು ಆತ್ಮವಿಶ್ವಾಸದಿಂದ ಜೀವನದಲ್ಲಿ ಮುಂದೆ ಬರಬೇಕು ಅಂತ ನಾನು ಆಶಿಸ್ತೇನೆ. ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಸಮಾಜ ಬಾಂಧವರನ್ನು ಎಲ್ಲರನ್ನೂ ಒಗ್ಗೂಡಿಸಿ ನನಗೆ ಇಲ್ಲಿ ಬಂದು ನನ್ನ ಅನಿಸಿಕೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಈ ಪುತ್ತೂರು ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಸಮಾಜದ ಯುವ ಶಕ್ತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಅಭಿನಂದನೆಗಳು ಶ್ರೀಮತಿ ಸಂಧ್ಯಾ ರೋಹಿತ್ ಇವರಿಗೆ. ಇನ್ನು ಮುಂದಕ್ಕೆ ಒಂದು ವಿಶಿಷ್ಟ ಕಾರ್ಯಕ್ರಮ, ಹಲವಾರು ವರ್ಷಗಳಿಂದ ಸಂಪ್ರದಾಯವಾಗಿ ಇಟ್ಟುಕೊಂಡು ಬಂದಿರುವಂತಹ ಕಾರ್ಯಕ್ರಮ, ನಾವು ಹಿರಿಯರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಳೆಬೇರು ಹೊಸ ಚಿಗುರು ಸೇರಿರಲು ಮರ ಸೊಬಗು ಎನ್ನುವಂತೆ ನಮ್ಮ ಸಮುದಾಯದ ಯುವ ಪೀಳಿಗೆ ಎಂದು ಬೆಳೀತಾ ಇದ್ದರೆ ಅದಕ್ಕೆ ಮೂಲ ಪ್ರೇರಣಾದಾಯಕತ್ವವಾಗಿರುವವರು ನಮ್ಮ ಸಮುದಾಯದ ಹಿರಿಯರು. ಅಂತಹ ಹಿರಿಯರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಿದ್ಧವಾಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕಿರುವವರು ಶ್ರೀಯುತ ಕೇಚು ಪಾಟಾಳಿ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳು, ಶ್ರೀ ಸುಬ್ಬ ಪಾಟಾಳಿ ಮತ್ತು ಶ್ರೀಮತಿ ಶಾರದಾ ದಂಪತಿಗಳು,
ಶ್ರೀ ಅಪ್ಪಯ್ಯ ಪಾಟಾಳಿ ಮತ್ತು ಶ್ರೀಮತಿ ಭವಾನಿ ದಂಪತಿಗಳು, ಶ್ರೀ ನಾರಾಯಣ ಪಾಟಾಳಿ ಮತ್ತು ಶ್ರೀಮತಿ ಶಂಕರಿ ಕೆ ದಂಪತಿಗಳು ಹಾಗೂ ಶ್ರೀಮತಿ ಸಂಜೀವಿನಿ ತಾವು ವೇದಿಕೆಗೆ ಬಂದು ಆಸೀನರಾಗಬೇಕು. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸೇರಿಕೊಂಡು ನಮ್ಮ ಹಿರಿಯರನ್ನ ಗೌರವಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ಕೃಷ್ಣ DS, ವಾಣಿಯ ಗಾಣಿಗ ಸಮಾಜ ಸೇವಾ ಸಂಘ ವಿಟ್ಲ ಇದರ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ದಿನಕರ ಅಳಿಕೆ, ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು ಇದರ ಕಾನೂನು ಸಲಹೆಗಾರರಾಗಿರುವಂತಹ ಶ್ರೀಯುತ ಚಂದ್ರಶೇಖರ ಉದ್ದಂದಡ್ಕ, ಬಣ್ಣದ ಮಹಾಲಿಂಗ ಯಕ್ಷ ಪ್ರತಿಷ್ಠಾನ ಇದರ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀಯುತ ರವಿ ಪಳ್ಳತರ್ಕ, ಅಪ್ಪಯ್ಯ ಪಾಟಾಳಿ ಮತ್ತು ಶ್ರೀಮತಿ ಭವಾನಿ, ಶ್ರೀಮತಿ ಸಂಜೀವಿನಿ. ಶ್ರೀಮತಿ ಕೇಚು ಪಾಟಾಳಿ ಮತ್ತು ಶ್ರೀಮತಿ ಸರಸ್ವತಿ ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವಂತಹದ್ದು. ಪುತ್ತೂರು ತಾಲೂಕು ಇರ್ದೆ ಗ್ರಾಮದ ದರ್ಬೆಯಲ್ಲಿ ಚಂದ ಪಾಟಾಳಿ ಮತ್ತು ಪರಮೇಶ್ವರಿ ದಂಪತಿಗಳ ಪುತ್ರನಾಗಿ ಜನಿಸಿದ ತಾವು ಎಲ್ಮಕಜೆ ಗ್ರಾಮದ ಬೆದ್ರಂಪಳ್ಳ ಶಂಕರ ಪಾಟಾಳಿ ಮತ್ತು ಪಾಟಿ ದಂಪತಿಗಳ ಪುತ್ರಿಯಾದ ಸರಸ್ವತಿ ಎಂಬುವರನ್ನು 1979ರಲ್ಲಿ ವಿವಾಹವಾಗಿರುವಿರಿ. ಕಡಮಜಲಿನ ಕೃಷಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸನ್ಮಾನವನ್ನು ಕೂಡ ಪಡೆದಿರುತ್ತೀರಿ. ಈ ದಂಪತಿಗಳಿಗೆ 2 ಗಂಡು ಮತ್ತು 1 ಹೆಣ್ಣು ಮಕ್ಕಳಿದ್ದು ಪ್ರಸ್ತುತ ಇವರು ತಮ್ಮ ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಮತ್ತು ಮೊಮ್ಮಕ್ಕಳೊಂದಿಗೆ ಪುತ್ತೂರು ತಾಲೂಕು ಕೆದಂಬಾಡಿ ಗ್ರಾಮದ ಕಡಮಜಲು ಎಂಬಲ್ಲಿ ವಾಸವಾಗಿ ಸುಖಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರಿಗೆ ನಮ್ಮ ಕುತ್ಯಾಲ ಕೋಮರ್ತಚ ಇವರು ಶಾಲನ್ನ ಹೊದಿಸಿ ಹಾರವನ್ನ ಹಾಕಿ ಫಲಪುಷ್ಪ ಕಾಣಿಕೆಯೊಂದಿಗೆ ಅವರನ್ನ ಈ ಸುಂದರ ಸಮಾರಂಭದಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀ ಸುಬ್ಬ ಪಾಟಾಳಿ ಮತ್ತು ಶ್ರೀಮತಿ ಶಾರದಾ, ಬಂಟ್ವಾಳ ತಾಲೂಕು ಪುಣಚುಗಾಮದ ಮೊಗೆರೋಡಿಯಲ್ಲಿ 1950ರಂದು ಕೇಚು ಪಾಟಾಳಿ ಮತ್ತು ಸೀತಾ ದಂಪತಿಗಳ ಪುತ್ರನಾಗಿ ಜನಿಸಿದ ತಾವು ಕೇಪು ಗ್ರಾಮದ ಕೊಡಿಜಾಲು ಅಳಿಕೆಯ ಶಂಕರ ಪಾಟಾಳಿ ಮತ್ತು ಪಾಟಿ ದಂಪತಿಗಳ ಸುಪುತ್ರಿಯಾದ ಶಾರದಾ ಎಂಬುವರನ್ನು ವಿವಾಹವಾಗಿರುವಿರಿ. ಕೃಷಿಯನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನು ನಿಭಾಯಿಸುತ್ತಾ ಈ ದಂಪತಿಗಳಿಗೆ ಓರ್ವ ಗಂಡು ಮತ್ತು 3 ಹೆಣ್ಣು ಮಕ್ಕಳಿದ್ದು ಪ್ರಸ್ತುತ ಇವರು ತಮ್ಮ ಮಗನಾದ ಕೇಶವ, ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದ ಬೊಟ್ಯಾಡಿ ಎಂಬಲ್ಲಿ ವಾಸವಾಗಿದ್ದು ಸುಖಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವರಿಗೆ ಈ ಸಮಾರಂಭದ ಅತಿಥಿಗಳಾದಂತಹ ರಾಮ ಮುಗ್ರೋಡಿ ಇವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀ ನಾರಾಯಣ ಮತ್ತು ಶ್ರೀಮತಿ ಶಂಕರಿ ಶ್ರೀಯುತರು ಕೇರಳ ರಾಜ್ಯದ ಕಾಸರಗೋಡು ತಾಲೂಕಿನ ಎಡನೀರು ನಿವಾಸಿಗಳಾದ ಕೇಚು ಪಾಟಾಳಿ ಮತ್ತು ಚೋಮು ದಂಪತಿಗಳ ಪ್ರಥಮ ಪುತ್ರನಾಗಿ ದಿನಾಂಕ 1900
30/5/1953 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಎಡನೀರು, ಪ್ರೌಢ ಶಿಕ್ಷಣವನ್ನು ಈಶ್ವರಾನಂದ ಪ್ರೌಢಶಾಲೆ ಎಡನೀರು, ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಕಾಲೇಜು ವಿದ್ಯಾನಗರ, ಶಿಕ್ಷಕರ ತರಬೇತಿಯನ್ನು ಸರಸ್ವತಿ ಶಿಕ್ಷಕರ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಪಡೆದಿರುವಿರಿ. 1986ರಿಂದ 2012ವರೆಗೆ ಸುದೀರ್ಘ 27 ವರ್ಷಗಳ ಕಾಲ ಶಿಕ್ಷಕರಾಗಿ ರಾಜ್ಯದ ಹಲವು ಸರಕಾರಿ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿ ವಿದ್ಯಾರ್ಥಿಗಳ ಶ್ರೇಯಸ್ಸಿಗೆ ಕಾರಣೀಕರ್ತರಾಗಿರುತ್ತೀರಿ. ಶ್ರೀಯುತರು ಪುತ್ತೂರು ತಾಲೂಕು ಬಡಗನೂರು ಗ್ರಾಮದ ಮಹಾಲಿಂಗ ಪಾಟಾಳಿ ಮತ್ತು ಪರಮೇಶ್ವರಿ ದಂಪತಿಗಳ ಪಂಚಮ ಪುತ್ರಿಯಾದ ಶಂಕರಿಕೆ ಇವರನ್ನು ವಿವಾಹವಾಗಿರುವರು. ಶ್ರೀಮತಿಯವರು ಸರ್ಕಾರಿ ಶಾಲೆ ಬಡಗನ್ನೂರು, ಶ್ರೀಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೆ, ಶ್ರೀ ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಪದವಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಪ್ರೌಢ ಶಿಕ್ಷಣವನ್ನು ಸರ್ವೋದಯ ಪ್ರೌಢಶಾಲೆ ಸುಳ್ಯ ಪದವಿನಲ್ಲಿ ಪೂರೈಸಿ ಸರಸ್ವತಿ ಶಿಕ್ಷಕರ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಶಿಕ್ಷಕರ ತರಬೇತಿಯನ್ನು ಪಡೆದು 1978ರಿಂದ 2019ವರೆಗೆ ಸುದೀರ್ಘ 41 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ಪಡುಮಲೆ ಶ್ರೀ ಕೋವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆಯು, ಪಡುಮಲೆ ಸರ್ವಶಕ್ತಿ ಭಜನಾ ಮಂಡಳಿಯ ಸದಸ್ಯೆ ಹಾಗೂ ಪಡುಮಲೆ ದೇವಸ್ಥಾನದಲ್ಲಿ ಮಕ್ಕಳ ಧರ್ಮ ಶಿಕ್ಷಣ ತರಗತಿಗೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಜೊತೆಗೆ ದಂಪತಿಗಳಿಬ್ಬರು ಕೃಷಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಶ್ರೀ ಅಪ್ಪಯ್ಯ ಪಾಟಾಳಿ ಪುತ್ತೂರು ತಾಲೂಕು ಮಾಡ್ನೂರು ಗ್ರಾಮದ ಕಾವು ಎಂಬಲ್ಲಿ ಕೇಚು ಪಾಟಾಳಿ ಮತ್ತು ದೇವಮ್ಮ ದಂಪತಿಗಳ ಸುಪುತ್ರನಾಗಿ 11/8/1957ರಲ್ಲಿ ಜನಿಸಿದ ತಾವು ಬಂಟ್ವಾಳ ತಾಲೂಕು ಪೆರುವಾಯಿ ಗ್ರಾಮದ ಮಾಣಿಲ ನಿವಾಸಿಗಳಾಗಿದ್ದ ಶ್ರೀ ಅಂಬಾಡಿ ಪಾಟಾಳಿ ಮತ್ತು ದೂಮಾಳು ದಂಪತಿಗಳ ಪುತ್ರಿಯಾದ ಭವಾನಿ ಎಂಬವರನ್ನು ವಿವಾಹವಾಗಿರುವಿರಿ. ಶ್ರೀಯುತರು 7ನೇ ತರಗತಿಯವರಿಗೆ ಶಿಕ್ಷಣವನ್ನು ಪಡೆದ ನಂತರ 10 ವರ್ಷಗಳ ಕಾಲ ಹನುಮಾನ್ ಶಂಕರ್ ವಿಠಲ್ ಮೋಟಾರ್ಸ್ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ 1985ರಲ್ಲಿ ಮಂಗಳೂರು ಕೆಎಸ್ಆರ್ಟಿಸಿ ವಿಭಾಗ ಮತ್ತು ಪುತ್ತೂರು ಡಿಪೋದಲ್ಲಿ ಸುದೀರ್ಘ 29 ವರ್ಷಗಳ ಸೇವೆಯನ್ನು ಸಲ್ಲಿಸಿ 2013ರಲ್ಲಿ ನಿವೃತ್ತಿಯನ್ನು ಹೊಂದಿರುವಿರಿ. ಈ ದಂಪತಿಗಳಿಗೆ 4 ಗಂಡು ಮಕ್ಕಳಿದ್ದು ಪ್ರಸ್ತುತ ಇವರು ಕಾವಿನಲ್ಲಿ ಮಕ್ಕಳು, ಸೊಸೆಯಂದಿರು ಮತ್ತು ಮೊಮ್ಮಕ್ಕಳೊಂದಿಗೆ ಸುಖಮಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಶ್ರೀಮತಿ ಸಂಜೀವಿನಿ ಕಾಸರಗೋಡಿನ ಚೆನ್ನಿಕರ ಎಂಬಲ್ಲಿ 1948ರಲ್ಲಿ ಮಾಲಿಂಗ ಪಾಟಾಳಿ ಮತ್ತು ಅಮುಣಿ ದಂಪತಿಗಳ ಮಗಳಾಗಿ ಜನಿಸಿರುವ ತಾವು 14ನೇ ವಯಸ್ಸಿನಲ್ಲಿ ರಾಮ ಪಾಟಾಳಿ ಎಂಬವರನ್ನು ವಿವಾಹವಾಗಿರುವಿರಿ. ಬೀಡಿ ಕಟ್ಟಿಕೊಂಡು ತಮ್ಮ ಜೀವನ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರಿಗೆ 2 ಗಂಡು ಮತ್ತು 3 ಹೆಣ್ಣು ಮಕ್ಕಳಿದ್ದು ಪ್ರಸ್ತುತ ತನ್ನ ಹಿರಿಯ ಮಗನಾದ ಕೃಷ್ಣ, ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗೆ ಪುತ್ತೂರು ತಾಲೂಕು ಪಾಣಾಜೆ ಗ್ರಾಮದ ಕೊಂದಲ್ಕಾನದಲ್ಲಿ ಸುಖಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಹಿರಿಯಂದಿರು ಸದಾ ಹಸನ್ಮುಖಿಯಾಗಿದ್ದು ಇವರ ಸರಳ ಸಜ್ಜನಿಕೆಯಿಂದ ಜನಮನ ಗೆದ್ದು ತುಂಬು ಕುಟುಂಬದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಇಂದಿನ ಸಮಾಜಕ್ಕೆ ಪ್ರೇರಣಾ ಶಕ್ತಿಯಾಗಿ ಸತ್ಚಿಂತನೆಗಳಿಂದ ನಮ್ಮ ಸಂಸ್ಕಾರ, ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಧಾರೆ ಎರೆಯುವುದರ ಮೂಲಕ ಯುವ ಮನಸ್ಸನ್ನು ಬೆಳೆಸಿರುವಂತಹ ರೀತಿ ತುಂಬ ಪ್ರಶಂಸನೀಯವಾದದ್ದು. ಇಂತಹ ಆದರ್ಶ ದಂಪತಿಗಳ ಸುದೀರ್ಘ ಜೀವನವು ಆನಂದದಾಯಕವಾಗಿರುವುದರ ಜೊತೆಗೆ ಶ್ರೀ ಭಗವತಿ ಅಮ್ಮನವರು ಸುಖ ಸಂಪತ್ತು, ಆಯುರಾರೋಗ್ಯ, ಸಕಲ ಅಷ್ಟೈಶ್ವರ್ಯವನ್ನು ಸದಾ ಕರುಣಿಸಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನ ಪ್ರೀತಿಯಿಂದ ಗುರುತಿಸುತ್ತಾ ಈ ಗೌರವ ಪತ್ರವನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಮಾಜ ಬಾಂಧವರು ಒಮ್ಮೆ ಎದ್ದು ನಿಂತು ಈ ಹಿರಿಯರಿಗೆ ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎಂಬಂತೆ ಹಳೆಬೇರು ಇದ್ದ ಕಡೆ ಹೊಸ ಚಿಗುರು ಬೆಳೆಯಲು ಸಾಧ್ಯ. ಹಳೆಬೇರಿನ ಪರಿಚಯವಾದಾಗಲೇ ಹೊಸ ಚಿಗುರಿಗೊಂದು ಉತ್ಸಾಹ, ಉಲ್ಲಾಸ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ತಿಮ್ಮಪ್ಪ ಮೊಟ್ಟೆತಡ್ಕ, ಗೌರವಾಧ್ಯಕ್ಷರು ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು,
ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹರಿ ಓಂ ಹರಿ ಓಂ. ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ, ಹಾಗೆ ನಮ್ಮ ಕುಲದೇವಿ ಪೆರ್ಣ ಶ್ರೀ ಮುಚ್ಚಿಲೋಡು ಭಗವತಿಯನ್ನು ನೆನೆಸ್ತಾ, ಪೆರ್ಣೆ ಕ್ಷೇತ್ರದ ಕೊಮರ್ತಚ್ಚನೆ ಅವರೇ ಹಾಗೂ ಇಲ್ಲಿ ಜಂಡಟ್ನವರೇ ಮತ್ತು ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಅಧ್ಯಕ್ಷ ರಾಮ ಮಗ್ರೋಡಿಯವರೇ, ಪೆರ್ಣೆ ಕ್ಷೇತ್ರದ ಕೊಳ ನಿರ್ಮಾಣ ಸಮಿತಿಯ ಗಣೇಶ್ ಪಾರಕಟ್ ಅವರೇ, ಹಾಗೆ ಸಂಧ್ಯಾ ರೋಹಿತ್ ಅವರೇ, ಹರೀಶ್ ಅವರೇ, ಸೌಮ್ಯ ಪ್ರಸಾದ್ ಅವರೇ, ಪೊಲೀಸ್ ನಿರೀಕ್ಷಕ ಶಿವರಾಮ್ರವರೇ, ಶ್ರೀಮತಿ ಸಾವಿತ್ರಿ ಶ್ರೀಧರ್ ಅವರೇ ಹಾಗೂ ಹರೀಶ್ ಪಟ್ಟೆ ಅವರೇ, ನನ್ನನ್ನು ಗೌರವ ಸ್ಥಾಪಕ ಅಧ್ಯಕ್ಷನ ನೆಲೆಯಲ್ಲಿ ಮಾತಾಡಲು ವೇದಿಕೆ ಕೊಟ್ಟಿದ್ದಾರೆ. ಸ್ಥಾಪಕ ಅಧ್ಯಕ್ಷನ ನೆಲೆಯಲ್ಲಿ ಮಾತಾಡಬೇಕಾದ್ರೆ 20 ವರ್ಷ ಕಳೆದು 21ನೇ ವರ್ಷ ಆಯಿತು. ಅದು ನೀವು ನಮಗೆ ಕೊಟ್ಟಿರುವ ಸಮಯ ಕೇವಲ 5 ನಿಮಿಷ. ಸಂಕ್ಷಿಪ್ತವಾಗಿ ಮಾತಾಡ್ತೇನೆ, ಆದರೆ 1-2 ನಿಮಿಷ ಹೆಚ್ಚು ಕಡಿಮೆ ಆದರೂ ಅದನ್ನು ಸುಧಾರಿಸಿಕೊಳ್ಳಿ. ನಮ್ಮ ಪುತ್ತೂರು ತಾಲೂಕಲ್ಲಿ ವಾಣಿಯನ್ ಗಾಣಿಗ ಸಮಾಜ ಸೇವಾ ಸಂಘ ಇದು ಸ್ಥಾಪನೆ ಆಗಬೇಕಾದ್ರೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಮ್ಮ ಈಶ್ವರಮಂಗಲ ಭಾಗದವರು, ಹೆಚ್ಚಿನವರು, ಅಂದರೆ 80% ಜನ ಈಶ್ವರಮಂಗಲ ಭಾಗದಿಂದ ಬಂದವರು. ಯಾಕಂದರೆ ನಮ್ಮ ಪೊಲೀಸ್ ನಿರೀಕ್ಷಕ ಪ್ರಕಾಶ್ ಅವರ ಸೋದರ ಜಯರಾಮ್, ಕೇಶವ ಕೋರಿಗದ್ದೆ, ಹಾಗೆ ರಾಮ ಟೈಲರ್, ಇನ್ನು ಬಾಬು ಈಶ್ವರಮಂಗಲ, ಸದ್ಯ ಕೆಲವು ಇವರೆಲ್ಲ ಸೇರಿ ಪುತ್ತೂರಿನಲ್ಲಿ ಒಂದು ಸಭೆ ಸೇರುವುದಾಗಿ ಪಾಂಪ್ಲೆಟ್ ಮಾಡಿ ನನಗೂ ಎಲ್ಲ ಕಂಡಲ್ಲಿ ಕೊಟ್ಟರು. ಆಗ ನನ್ನನ್ನು ಒತ್ತಾಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಬೇಕಂದು ನಾನು ಹೋದೆ. ನಾನಾಗ ಈಗ ಅಧ್ಯಕ್ಷ ಸ್ಥಾನದ ಅಪೇಕ್ಷೆಯಿಂದಲೂ ಹೋಗಿಲ್ಲ, ಇದರಲ್ಲಿ ಪದಾಧಿಕಾರಿ ಆಗ್ತೇನೆ ಎಂದು ಹೋಗಿಲ್ಲ. ಆಗ ಅವರೆಲ್ಲರ ಒತ್ತಾಯದಿಂದ ನೀವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿಕೊಳ್ಳಿ, ನಾವು ಮತ್ತೆ ಹಾಗೆ ನಮ್ಮ ಈಶಾ ಗೋಪಾಲಕೃಷ್ಣನವರನ್ನು ಕಾರ್ಯದರ್ಶಿಯಾಗಿ ನೇಮಿಸಿದರು. ಹಾಗೆ ನೇಮಿಸಿದ ನಂತರ 2005ರಲ್ಲಿ, ಇದು 21ನೇ ವರ್ಷ, ಅದರ ನಂತರ ನಾವು ಸಕ್ರಿಯರಾಗಿ ನಾವು ಈಗ ಏನಿದ್ರು ನಮ್ಮ ಪುತ್ತೂರು ತಾಲೂಕು ವಾಣಿಯನ್ ಗಾಣಿಗ ಸಮಾಜ ಸೇವಾ ಸಂಘ ಅಂತ ಹೆಸರು ರಿಜಿಸ್ಟರ್ ಮಾಡುವುದಕ್ಕೆ ಮೊದಲು 2-3 ಕಡೆ ವಲಯವಾರು ಸಭೆ ನಡೆಸಿ ಎಲ್ಲರ ಅಭಿಪ್ರಾಯ ಪಡೆದು ಈ ಹೆಸರನ್ನು ನಾವು ಕಾರ್ಯಗತಗೊಳಿಸಿದೆವು. ನಂತರ ನಾವೆಲ್ಲರೂ ನಮ್ಮ ಮುಚ್ಚಲೋಟಮ್ಮನ ಆರಾಧಕರಾಗಿರುವುದರಿಂದ ನಾವು ಪೆರ್ಣೆ ಕ್ಷೇತ್ರದಲ್ಲಿ ಹೋಗಿ ಪಡುಪ್ರೆಯಲ್ಲಿ ಅನುಮತಿಯನ್ನು ಪಡೆದು ನಾವು ಈ ಸಂಘಟನೆಯನ್ನು ಪ್ರಾರಂಭಿಸುವುದಾಗಿ ಅಲ್ಲಿಂದ ಒಪ್ಪಿಗೆಯನ್ನು ಪಡೆದು, ಅಲ್ಲಿಯೂ ಕೆಲವು ವಿರೋಧಗಳು ಬಂದಿತ್ತು, ಅದನ್ನು ಅಲ್ಲಿಂದ ಸುಧಾರಿಸಿ ನಾವು ಕಾರ್ಯಗತಗೊಳಿಸಿದೆವು. ಆಗ ಅಲ್ಲಿಂದ ನಮಗೆ ಒಂದು ಆಶ್ವಾಸನೆ ಬಂತು, ನೀವು ಸಂಘ ಎಲ್ಲ ಸ್ಥಾಪಿಸುವುದು ಸರಿ, ನಾವು ಏನಿದ್ರು ನಮ್ಮ ಸಮುದಾಯದ ಆಚಾರ ವಿಚಾರಗಳನ್ನು ಎತ್ತಿ ಹಿಡಿಬೇಕು. ಮತ್ತು ಸಂಘದ ಇನ್ನೊಂದು ಉದ್ದೇಶ, ನಾವು ಸಂಘ ಸ್ಥಾಪನೆಯ ಮೂಲಕ ನಾವು ನಮ್ಮ ಸಮುದಾಯವನ್ನು ಮೇಲೇಳಿಸುವುದು, ಅಂದರೆ ಸರ್ಕಾರದಿಂದ ಏನಾದರೂ ಸಹಾಯ ಪಡೆಯುವಂಥ ಸವಲತ್ತುಗಳನ್ನು ದೊರಕಿಸಿಕೊಳ್ಳೋದು. ಸವಲತ್ತುಗಳನ್ನು ಏನು ಹೆಚ್ಚು ದೊರಕಿಸಿಕೊಳ್ಳೋದು ಆಗದಿದ್ದರೂ
ನಾವು ಸ್ಥಾಪಿಸಿದ ಸಂಘದಲ್ಲಿ ನಮಗೆ ಆಗ ಹಲವಾರು ಟೀಕೆ ಟಿಪ್ಪಣಿಗಳು ಬಂದರು. ಅದನ್ನು ಮೆಟ್ಟಿ ನಿಂತು ನಾವೀಗ ಇಲ್ಲಿವರೆಗೆ ಬಂದಿದ್ದೇವೆ. ಅಂದರೆ 20 ವರ್ಷ, 21ನೇ ವರ್ಷ ಆಯಿತು. ನಾವು ಒಂದು ಗಾದೆ ಮಾತಿದೆ, ನೋಡಿ ಕಲಿ ಮಾಡಿ ತಿಳಿ ಅಂತ. ನಮಗೆ ಈಗ ನಾವೇನೋ ಪದಾಧಿಕಾರಿಗಳಾದೆವು, ಒಂದು 10-15 ಜನರ ಟೀಮ್ ಆಯಿತು. ಕೊನೆಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಕೆಲವು ನಮ್ಮ ಪೆರ್ನೆ ಕ್ಷೇತ್ರ, ನಾನು 1999ರಲ್ಲಿ ಪೆರ್ನೆ ಕ್ಷೇತ್ರ ಸಂಘದ ಸದಸ್ಯನಾಗಿದ್ದೆ. ಹಾಗಾಗಿ ಅಲ್ಲಿಂದ ಸ್ವಲ್ಪವನ್ನು ಕೇಳಿ, ಹಾಗೂ ನಮ್ಮ ಮಂಗಳೂರು ಸಂಘದವರಿಂದ ಮಾಲಿಂಗಣ್ಣನವರು ಸಂಘದ ಅಧ್ಯಕ್ಷರಾಗಿದ್ದರು. ಅವರಿಂದ ಸ್ವಲ್ಪ ಮಾಹಿತಿಯನ್ನು ಪಡೆದು ನಾವು ಪ್ರಥಮ ವಾರ್ಷಿಕೋತ್ಸವವನ್ನು ಇಲ್ಲಿ ನಮ್ಮ ಪುರಭವನದಲ್ಲಿ ಪ್ರಾರಂಭಿಸಿದೆವು. ಈ ಪ್ರಾರಂಭಿಸುವಾಗ ಪ್ರಥಮವಾಗಿ ನಮಗೆ ಹೊಳೆದದ್ದು ಏನೋ ಒಂದು ಶುಭ ಕಾರ್ಯಕ್ರಮ ಮಾಡುವುದು ಪ್ರಥಮ. ಅಂದರೆ ಅದಕ್ಕೆ ಒಂದು ಪ್ರಥಮವಾಗಿ ಮಹಾಗಣಪತಿ ಹೋಮ, ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಸಭಾ ಕಾರ್ಯಕ್ರಮ ಹೀಗೆ ಮಾಡಿ ಅಂದಿನ ಪ್ರಥಮ ಮಹಾಸಭೆಗೆ ನಾವು ಎಲ್ಲ ಅಂದಿನಿಂದ ಇಂದಿನವರೆಗೂ ಎಲ್ಲ ವರ್ಷ ಈ ವಾರ್ಷಿಕ ಕಾರ್ಯಕ್ರಮಕ್ಕೆ ನಾವು ಪೆರ್ನೆ ಕ್ಷೇತ್ರದ ಸಂಘದ ವತಿಯಿಂದ ಮತ್ತು ಆಡಳಿತದ ಸಮಿತಿಯಿಂದ ಯಾರನ್ನಾದರೂ ಒಬ್ಬರನ್ನು ಅತಿಥಿಯಾಗಿ ಆಮಂತ್ರಿಸ್ತೇವೆ. ಆ ವರ್ಷ ಮಾಸ್ಟರ್ ಕಾವೇರಿ ಖಾನ ಅವರು ಅಧ್ಯಕ್ಷರಾಗಿದ್ದರು. ಇದೇ ಗಣೇಶ್ ಪಾರಕಟ್ಟೆ ಅವರು ವೇದಿಕೆಯಲ್ಲಿದ್ದಾರೆ, ಅವರು ಕಾರ್ಯದರ್ಶಿ ಆಗಿದ್ದರು. ಗಣೇಶ್ ಪಾರಕಟ್ಟೆ ಅವರು ಅಂದಿನಿಂದ ಇಂದಿಯವರೆಗೆ ನಮ್ಮಲ್ಲಿ ಸಾಧಾರಣ 4ನೇ ಸಲ ವೇದಿಕೆ ಹಂಚಿಕೊಡ್ತಿರೋದು ಕಾಣುತ್ತದೆ. ನಂತರ ಈ ಕಾರ್ಯಕ್ರಮ ಕೆಲವು ಪ್ರೋಗ್ರೆಸ್ ಆಗ್ತಾ ಹೋಯಿತು. ಹಾಗೆ ಆಗಿ 2018ರಲ್ಲಿ ಕೊನೆ ಅಧ್ಯಕ್ಷನಾಗಲಿಕ್ಕೆ ಯಾರೂ ಒಪ್ಪಲಿಲ್ಲ. ಆಗ ಏನು ಮಾಡೋದು ಅಂಥೇಳಿ ಎಲ್ಲರೂ ನನಗೆ ವಾಪಸ್ ಒತ್ತಾಯ ಮಾಡಿದರು, ಸ್ಥಾಪಕ ಅಧ್ಯಕ್ಷನಿಗೆ. ಆಗ ನಾನು ಹೇಳಿದೆ, ಸ್ಥಾಪಕ ಕಾರ್ಯದರ್ಶಿ ಇದ್ದರೆ ನಾನು ಆಗ್ತೇನೆ ಅಂತ. ಹಾಗೆ ಆಯಿತು. ನಾನು ಮತ್ತು ಈಶಾ ಗೋಪಾಲಕೃಷ್ಣ 2018, 19, 19, 20 ಟರ್ಮಲ್ಲಿದ್ದೆವು. ಆಗ 20ರಲ್ಲಿ ನಮ್ಮ ವಾರ್ಷಿಕ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಪ್ರಕೃತಿಯಲ್ಲಿ ಬಂದ ಮಹಾಮಾರಿ. ಆ 2020ನೇ ಇಸವಿಯಲ್ಲಿ 1 ವರ್ಷ ಮಾತ್ರ ಈ ಸಾರ್ವಜನಿಕ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಮತ್ತು ಸಭಾ ಕಾರ್ಯಕ್ರಮ ಮಾಡಲಿಲ್ಲ. ಮತ್ತು ಬಾಕಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದೆವು. 2019ರಲ್ಲಿ ಈ ಕೆಲವು ಕಾರ್ಯಕ್ರಮಗಳನ್ನು ಜಾಸ್ತಿ ಹಮ್ಮಿಕೊಂಡಿದೆ. ಈಗಾಗಲೇ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಈಗ ಇಷ್ಟೊತ್ತಿನಲ್ಲಿ ವೇದಿಕೆಯಲ್ಲಿ ಏನೇನು ನಡೆದಿದೆ ಅವೆಲ್ಲವೂ ಪ್ರಾರಂಭದಲ್ಲಿ ಇರಲಿಲ್ಲ, ಹಂತ ಹಂತವಾಗಿ ನಾವು ಅದನ್ನು ಸೇರಿಸಿಕೊಂಡದ್ದು. ಆವಾಗ ಕೆಲವು ನಮ್ಮ ಸಂಘಟನೆಯಲ್ಲಿ ಇಷ್ಟೊಂದು ಜನ ಸೇರ್ತಿರಲಿಲ್ಲ. ಅನಂತರ ಈಗ ನಂತರದ ಯುವಕರು, ಆಗ 21 ವರ್ಷ, ಆಗ ಸಣ್ಣ ಸಣ್ಣ ಮಕ್ಕಳಿದ್ದವರು ಈಗೆಲ್ಲ 25-26 ವರ್ಷ ಇದ್ದಾರೆ. ಈಗಾಗಲೇ ಒಬ್ಬರು ಹೇಳಿದರು ಮಾತಲ್ಲಿ, ಯುವಕರು ಹರೀಶ್ ಅವರು ಹೇಳಿದರು, ಯುವಕರು 25 ವರ್ಷದ ಒಳಗಿನವರು ಕಾಣೋದಿಲ್ಲ ಅಂತ. ಕಾಣೋದಿಲ್ಲ ಅಂದರೆ ಭಾನುವಾರ ಆಗಿದೆ, ಕ್ರಿಕೆಟ್ ಇರ್ತದೆ, ಒಂದು ಕ್ರಿಕೆಟ್ ಮ್ಯಾಚ್ ಇರ್ತದೆ, ಇಲ್ಲಾಂದರೆ ಟಿ ವಿಯಲ್ಲಿ ಕ್ರಿಕೆಟ್ ಇರ್ತದೆ. ಹಾಗಾಗಿ ಅವರು ಬರಲಿಲ್ಲ ಅಂತ ಅನಿಸ್ತದೆ. ಇನ್ನು ಈ ಯಾಕೆ ಹೇಳ್ತೇನೆ ಅಂದರೆ, ಪೆರ್ನೆ ಕ್ಷೇತ್ರದಲ್ಲಿ ಹೇಳಿದ ಹಾಗೆ ಸಮಾಜದ ಆಚಾರ ವಿಚಾರಗಳನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮ ಸಂಘದ ವತಿಯಿಂದ ಆಗಬೇಕಂತ. ಇವು ನಡಿಬೇಕಿದ್ದರೆ ಪ್ರಥಮವಾಗಿ ನಮ್ಮ ಮನೆಯಲ್ಲಿ ನಮ್ಮ ಮಹಿಳೆಯರು ಇದಕ್ಕೆ ಪ್ರೋತ್ಸಾಹ ಬೇಕು. ತಮ್ಮ ಮಕ್ಕಳಿಗೆ ನಮ್ಮ ಒಳ್ಳೆಯ ಆಚಾರ ವಿಚಾರಗಳನ್ನು ಹೇಳಿಕೊಡುವುದರ ಮೂಲಕ ಅವರು ದಾರಿ ತಪ್ಪದ ಹಾಗೆ ಅವರ ಚಲನವಲನಗಳನ್ನು ವೀಕ್ಷಿಸುತ್ತಾ ಅವರಿಗೆ ಒಳ್ಳೆಯ ನೀತಿ ಪಾಠಗಳನ್ನು ಹೇಳುತ್ತಾ ನಮ್ಮ ಸಮುದಾಯದ ಆಚಾರ ವಿಚಾರದಿಂದ ಆಚೆ ಹೋಗೋದಾಗೆ ತಡೆಯುವ ಶಕ್ತಿ ಇರೋದು ಮಕ್ಕಳ ತಾಯಂದಿರಿಗೆ ಹೊರತು ತಂದೆಯರಿಗೆ ಅಲ್ಲ. ಈ ಮಾತೆಯರು ಇದರಲ್ಲಿ ಸದೃಢರಾದರೆ ನಮ್ಮ ಆಚಾರ ವಿಚಾರಗಳು ಉಳಿಲಿಕ್ಕೆ ಸಾಧ್ಯ. ಈಗಾಗಲೇ ನಮ್ಮಲ್ಲಿ ಒಂದು ಕೂಗಿದೆ, ಯುವಕರಿಗೆ, ಕೃಷಿಕರಿಗೆ, ಚಾಲಕರಿಗೆ, ವ್ಯಾಪಾರಸ್ಥರಿಗೆ, ಯುವಕರಿಗೆ ಹೆಣ್ಣು ಸಿಗೋದಿಲ್ಲ ಅಂತ. ಯಾಕಂದರೆ ಹೆಣ್ಣಿನ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಇಲ್ಲ. ಸೃಷ್ಟಿಕರ್ತ ಸಮಾನವಾಗಿ ಸೃಷ್ಟಿಸಿದ್ದಾನೆ. ಸಾಧಾರಣ 9
100 ಗಂಡು ಇದ್ದರೆ 97 ಹೆಂಗಸರ ಸಂಖ್ಯೆ ಇದೆ, ಹೆಣ್ಣು ಮಕ್ಕಳ ಸಂಖ್ಯೆ ಇದೆ. ಆದರೆ ಕೆಲವು ಆಚೆ ಈಚೆ ತಪ್ಪಿ ಹೋಗ್ತಾ ಇದೆ. ಇದಕ್ಕೆ ಉದಾಹರಣೆ ಅಂದರೆ, ಮೊದಲು ನಮ್ಮಲ್ಲಿ ಜಾಸ್ತಿ ಮಾತಾಡಿದ ಸಮಯ ಜಾಸ್ತಿ ಆಗುತ್ತೆ, ಕ್ಷಮಿಸಿ ಬಿಡಿ. ಮೊದಲು ಪೆರ್ನೆಯಲ್ಲಿ 40 ಜೊತೆ, 48 ಜೊತೆ, 60 ಜೊತೆ ಎಲ್ಲ ಮದುವೆ ಆಗ್ತಿತ್ತು. ನನ್ನ ಮದುವೆ ಆದ್ದು 1984ರಲ್ಲಿ. ಅಲ್ಲಿಗೆ ಬರಬೇಕಾಗ್ತದೆ, ಯಾಕಂದರೆ ಪರಿಸ್ಥಿತಿ ಹೇಳಬೇಕಾದ್ರೆ. ಆವಾಗ ಈಗಿನಾಗೆ ಅಲ್ಲಿ ಕಲ್ಯಾಣ ಮಂಟಪ, ಸಂಘ ಸಂಸ್ಥೆ ಅದು ಯಾವುದು ಇರಲಿಲ್ಲ. ಸಂಘ ಸಂಸ್ಥೆ ಇತ್ತು, ಅದರ ಪ್ರವರ್ತನೆ ಇರಲಿಲ್ಲ. ಈಗ ಮದುವೆ ಆದರೆ ಅದು ಸರ್ಟಿಫಿಕೇಟ್ ಕೊಡ್ತಾರೆ, ಅದು ನೋಂದಾಯಿಸಲಿಕ್ಕೆ, ಅದು ಎಲ್ಲದಕ್ಕೂ ಸಾಕಾಗ್ತದೆ, ವ್ಯವಸ್ಥೆಗೆಲ್ಲ ಸೇರ್ತಾರೆ. ಹಾಗೇನಿಲ್ಲ, ಮದುವೆ ಆಗೋರು ಒಂದು ದಿವಸ ಮೊದಲು ಹೋಗಿ ಅಲ್ಲಿ ಇರಬೇಕು, ಮತ್ತು ಮಾರನೇ ದಿವಸ ಮದುವೆ ಆದ ನಂತರ ಬರೋದು. ಮದುಮಗ ಮತ್ತು ಮದುಮಗಳು ಒಂದು ದಿವಸ ಮೊದಲೇ ಹೋಗಬೇಕು, ಆವತ್ತು ಬೆಳಿಗ್ಗೆ ಹೋಗಲಿಕ್ಕೆ ಆಗೋಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ, ಸೌಕರ್ಯ ಆಗಿದೆ. 2000 ಇಸವಿಯಲ್ಲಿ ಪೆರ್ನೆಯಲ್ಲಿ ಒಂದು ಕಳಿಯಾಟ ಮಹೋತ್ಸವ ನಡೆಯಿತು. ಅದರ ನಂತರ ನಮ್ಮ ತಂಬುರಾಟಿ ಅಮ್ಮ ನಮ್ಮ ಸಮಾಜ ಬಾಂಧವರಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಈಗ ಯಾಕಂದರೆ ಅದಕ್ಕಿಂತ ಮೊದಲು ಅಲ್ಲಿ ಕ್ಷೇತ್ರ ಹಿಂಭಾಗದಲ್ಲಿ ಪಾರ್ಕಿಂಗಲ್ಲಿ ನಿಂತಿರುವ ವಾಹನಗಳು ಮತ್ತು ಈಗ ಸದ್ಯಕ್ಕೆ ಅಲ್ಲಿ ಇರುವ ವಾಹನಗಳನ್ನು ನೋಡಿದರೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಎಷ್ಟು ಹೇಗೆ ಇದ್ದೇವೆ ಅಂತ. ಅದಲ್ಲಿ ಬಿಡ. ಇನ್ನೊಂದು ವಿಷಯ ಹೇಳಬೇಕಾಗ್ತದೆ. ಪೆರ್ನೆಯಲ್ಲಿ ಸಂಘ ಸಂಸ್ಥೆ ಅಂದರೆ ನಮ್ಮ ಸಂಘ ಸಂಸ್ಥೆ ಬೇರೆ ಅಲ್ಲ, ಪೆರ್ನೆ ಕ್ಷೇತ್ರ ಸಂಘ ಸಂಸ್ಥೆ ಬೇರೆ ಅಲ್ಲ. ಪೆರ್ನೆಯಲ್ಲಿ ವಾರ್ಷಿಕವಾಗಿ 2 ಸಲ ಚಪ್ಪರದ ಮದುವೆ ಮತ್ತು ಮದುವೆ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಚಪ್ಪರದ ಮದುವೆಗೆ ಬೆಳಿಗ್ಗೆ ಪ್ರಥಮವಾಗಿ ಚಪ್ಪರದ ಮದುವೆ ಅಂದರೆ ಅದು ನಮಗೆ ಮಾತ್ರ ಅಲ್ಲ, ಭಗವತಿ ಆರಾಧಕರಿಗೆ ಎಲ್ಲರಿಗೂ ಇದೆ. ನಾವು ನಮ್ಮ ಪೆರ್ನೆಯಲ್ಲಿ ಈ ರೀತಿ ಮಾಡ್ತಾಯಿದ್ದೇವೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಚಪ್ಪರದ ಮದುವೆಗೆ ಅದಕ್ಕೆ ಸಂಘ ಒಂದು ವ್ಯವಸ್ಥೆ ಮಾಡಿದೆ. ಏನಂದರೆ ಮಗುವಿನ ಹೆಸರನ್ನು ಒಂದು ಫಾರ್ಮ್ ಇಟ್ಟಿದೆ, ಅಪ್ಲಿಕೇಶನ್ ಫಾರ್ಮ್ ಇದೆ, ಅದನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಪಟ್ಟಿಕಾರರ ಸಹಿ ಪಡೆದು ಅಲ್ಲಿ ಸಮಯಕ್ಕೆ ಮುಂಚಿತವಾಗಿ ಸಣ್ಣ ಅಮೌಂಟ್ ಏನು 50-100 ರೂಪಾಯಿ ಫೀಸ್ ಕಟ್ಟಿ ಅಲ್ಲಿ ಕೊಡಬೇಕು. ಅದು ಕೊಟ್ಟರೆ ಅಲ್ಲಿ ವ್ಯವಸ್ಥೆಗೆ ಸುಲಭ ಆಗ್ತದೆ. ಈಗ ಭಾಳ ವರ್ಷದಿಂದ ನಡೀತದೆ. ಈಗ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ಮಕ್ಕಳ ಸಂಖ್ಯೆ 25 ಇದ್ದರೆ ಅಲ್ಲಿ ಅಪ್ಲಿಕೇಶನ್ 20-22 ಬಂದಿರ್ತದೆ, 2-3 ಇರೋದಿಲ್ಲ. ಕೊನೆಗೆ ಅಲ್ಲಿ ಏನಾಗ್ತದೆ ಅಂದರೆ ಅದಕ್ಕೆ ಚಪ್ಪರದ ಮದುವೆ ನಡೀಲಿ, ಇಲ್ಲಿ ಮತ್ತೆ ತುಂಬಿಸುವ, ಮತ್ತೆ ಮಾಡುವಂಥ. ಯಾಕಂದರೆ ಸಂಘ ಸಂಸ್ಥೆ ಒಂದು ವ್ಯವಸ್ಥೆಗೆ ಹೊರಟಿರುವಾಗ ನಾವು ಆ ಥರ ಮಾಡೋದು ಸರಿಯಲ್ಲ. ಚಪ್ಪರದ ಮದುವೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಚಪ್ಪರದ ಮದುವೆ ನಾಳೆ ಇಂಥ ಒಂದು ಉದಯಾಸ್ತಮಾನದ ಮದುವೆ ಕಾರ್ಯಕ್ರಮ ಅಥವಾ ಪೂರ್ಣ ಉತ್ಸವದ ಮದುವೆ ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಅದು ಯಾವತ್ತು ಅಥವಾ ಮೊದಲ ದಿವಸ ತಿಳ್ಕೊಳ್ಳೋದಲ್ಲ, ಅವ್ರು ಮೊದಲೇ ನಿಗದಿಯಾಗಿರ್ತದೆ. ನಾವು ಏನಂದರೆ ನಮ್ಮ ಸಮಾಜ ಒಂದು ಪಟ್ಟಿಕಾರರನ್ನು ಮುಂಚಿತವಾಗಿ ಸಂಪರ್ಕಿಸಿ ಈ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅವರ ಸಹಿಯನ್ನು ಪಡೆದರೆ ಅಲ್ಲಿ ಗೊಂದಲ ಸೃಷ್ಟಿಯಾಗುವುದಿಲ್ಲ. ಇದು ಅಲ್ಲಿ ಬರುವುದು 10:30-11 ಗಂಟೆಗೆ ಮತ್ತೆ ಫಾರ್ಮ್ ಕೇಳೋದು, ಅದನ್ನು ಭರ್ತಿ ಮಾಡಿ ನಮ್ಮ ಪಟ್ಟಿಕಾರ ಇಲ್ಲ ಅಂತ ಹೇಳೋದು. ಪಟ್ಟಿಕಾರರು ಅವರು ಯಾವಾಗೂ ಅಲ್ಲಿ ಇರುವುದಿಲ್ಲ, ಅವರು ಮಾಡೋದು ಒಂದು ಅಲ್ಲಿಯ ಸೇವೆ, ಅವರೇನು ಸಂಭಾವನೆಗೆ ದುಡಿಯೋರಲ್ಲ. ಹಾಗಾಗಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ನಾವು ಮುಂಚಿತವಾಗಿ ಅವರನ್ನು ಸಂಪರ್ಕಿಸಿ ಅದಕ್ಕೆ ವ್ಯವಸ್ಥೆಗೆ ಸಹಕರಿಸಬೇಕಾಗ್ತದೆ. ಇನ್ನೊಂದು ಯಾಕೆಂದರೆ ಒಂದು ಉದಾಹರಣೆ ಇಲ್ಲೇ ಇದೆ. ಆ ಪಾರ್ಟಿಗೆ ಇಲ್ಲಿ ನಮ್ಮ ಪೈಕಿಯವರು ಇದ್ದಾರೆ. ಯಾಕಂದರೆ ಬೆಳಿಗ್ಗೆ ಹೋಗುವಾಗ ಅಲ್ಲಿ ಮೊದಲ ದಿವಸ ಫೋನ್ ಮಾಡುವಾಗ ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿದ್ರಂತೆ. ಮಾರನೇ ದಿವಸ ಬರುವಾಗ ಅವರು ಇರಲಿಲ್ಲ. ಆಗ ಅವರು ಇನ್ನೊಬ್ಬ ಪಟ್ಟಿಗಾರನ ಹತ್ರ ಸಹಿ ಮಾಡು ಅಂತ ಹೇಳಿದರು. ಅದು ಅಲ್ಲಿ ಕಾನೂನು ಬಾಹಿರ ಆಗ್ತದೆ. ಈ ಸಹಿಯ ಉದ್ದೇಶ ಏನಂದರೆ ಚಪ್ಪರದ ಮದುವೆ ಮಕ್ಕಳಿಗೆ ಫಾರ್ಮಿಗೆ ಸಹಿ ಮಾಡೋ ಉದ್ದೇಶ ಏನಂದರೆ ಆ ಮಗು ನಮ್ಮ ಸಮುದಾಯದ ಆಚಾರ ವಿಚಾರಗಳಿಗೆ ಒಳಪಟ್ಟವರ ಮಗುವಂಥ ದೃಢೀಕರಣಕ್ಕೋಸ್ಕರ. ಅದೇ ರೀತಿ ಇನ್ನೊಂದು ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಪೆರ್ನೆ ಸಂಘದ ವತಿಯಿಂದ ನಿಶ್ಚಿತಾರ್ಥದ ಸಮಯದಲ್ಲಿ ಅಂದರೆ ಉಂಗುರ ಬದಲಾವಣೆಯ ನಂತರ ಅಲ್ಲಿ ಅಚ್ಚಮ್ಮರು ಒಳ್ಳೆ ಮಾತಾಡಿದ ನಲ್ಲೆಬಾಕುವರಿಂದ. ಆವಾಗ ಅದರ ನಂತರ ಹುಡುಗಿಯ ಕಡೆಯವರು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಪ್ರಥಮವಾಗಿ ಜಾರಿ ಮಾಡಿದ್ದು ಅದೇ ಮಾನಮಾಷ್ಟ ಅಧ್ಯಕ್ಷರ ಇಲ್ಲಿ ನಮ್ಮ ಹರಿಯಡ್ಕದಲ್ಲಿ ಹರಿಯಡ್ಕ ಸುಮತಿ ಚಂದ್ರ ಅವರ ಮಗಳ ನಿಶ್ಚಿತಾರ್ಥದಲ್ಲಿ ಮಾಡಿದ್ದೆ. ಅವರು ಅಲ್ಲಿಂದ ಬಂದಿದ್ದರು, ನಾವು ಇದ್ದೆ. ಅದರ ನಂತರ ಕೊರೋನಾ ಬಂತು.
ಕೊರೋನಾ ಬಂದ ನಂತರ ಈ ವ್ಯವಸ್ಥೆ ಅಡಿಬಿದ್ದು ಹೋಗಿಲ್ಲ, ವ್ಯವಸ್ಥೆ ನಿಲ್ಲಿಲ್ಲ. ಅಲ್ಲಿ ಆ ಕಾರ್ಯಕ್ರಮದಲ್ಲಿರುವವರು ಇದಕ್ಕೆ ಯಾರು ಒತ್ತು ಕೊಡುವುದಿಲ್ಲ. ಈ ಒತ್ತು ಕೊಡದಿರುವ ಕಾರಣ ಅಲ್ಲಿ ವ್ಯವಸ್ಥೆಗೆ ಅಡಚಣೆ ಆಗ್ತದೆ. ಹೀಗಾಗಿ ಈ ನಿಶ್ಚಿತಾರ್ಥದ ದಿವಸವೇ ವಧುವರರು ಮತ್ತು ಅವರ ಪಟ್ಟಿಕಾರರು ಆ ಅರ್ಜಿಗೆ ಸಹಿ ಮಾಡಿ ನಾವು ಮೊದಲು 15 ದಿವಸ ಮೊದಲು 1 ವಾರ ಮೊದಲು ಕ್ಷೇತ್ರದಲ್ಲಿ ಅದರ ವಂತಿಗೆ ಮತ್ತು ಅರ್ಜಿಯನ್ನು ಸ್ವೀಕರಿಸಿದ್ದೆವು. ಈಗ ಬರುತ್ತಾ ಮದುವೆ ಸಂಖ್ಯೆ ತೀರಾ ಬೆರಡಿ 1 ಅಂಕೆಗೆ ಇಳಿದಿದೆ, 2 ಅಂಕೆನೂ ಇಲ್ಲ. ಹಾಗಾಗಿ ಮೊದಲ ದಿವಸ ಸ್ವೀಕರಿಸ್ತೇವೆ. ಆದಾಗ್ಯೂ ಕಳೆದ ವರ್ಷ ಒಂದು ಸಲ ಬೆಳಿಗ್ಗೆ 11:15 ಗಂಟೆಗೆ ಬಂದು ಒಂದು ಹುಡುಗಿಯ ತಂದೆ, ನಾನು ಅದರ ವ್ಯವಸ್ಥೆಯಲ್ಲಿದ್ದೆ, ಮ್ಯಾರೇಜ್ ಅಪ್ಲಿಕೇಶನ್ ಕೇಳ್ತಾರೆ. ಕೇಳಿದರೆ ಅದು ಎಲ್ಲಿಯವರು ಕೇಳಿದರೆ ಕೊನೆ ಸುಳ್ಯದವರು. ಆಗ ನಿಮ್ಗೆ ಬರಲಿಲ್ಲ, ಅದು ಅಲ್ಲಿಗೆ ನಾವು ಮಾಡಲಿಲ್ಲ, ನಮಗೆ ವಿಷಯವೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಈ ನಿಶ್ಚಿತಾರ್ಥಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಯಾರಾದರೂ ಹೋಗಿರ್ತಾರೆ, ಯಾರಿಲ್ಲ ಅಂದರೆ ಪಟ್ಟಿಕಾರರಾದರೂ ಹೋಗಬೇಕು, ಅದು ಗೊತ್ತಿಲ್ಲ ಅಂತಾರೆ ಅಲ್ಲಿ. ಈಗ ಹಾಗಾಗಿ ಇದು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಕ್ಷೇತ್ರದಲ್ಲಿ ಮದುವೆ ಕಾರ್ಯಕ್ರಮ ಮತ್ತು ಚಪ್ಪರ ಇಳಿಸುವ ಕಾರ್ಯಕ್ರಮ ಬೇಗ ಆದರೆ ನಾವು ದೂರ ಇರುವವರು ಕೆಲವು ಬೇಗ ನಮ್ಮ ಮನೆಗೂ ಹೋಗ್ಬೋದು, ಮತ್ತು ಅಲ್ಲಿದ್ದ ವ್ಯವಸ್ಥೆಗೆ ವ್ಯವಸ್ಥೆ ಸುಲಭ ಆಗುತ್ತೆ. ವ್ಯವಸ್ಥೆ ಅಂದರೆ ಒಂದು ಮದುವೆ ದಿವಸ ಮಾತ್ರ ಅಲ್ಲ, ಅಲ್ಲಿರುವ ಸಂಘಟಕರು ವ್ಯವಸ್ಥೆ ಅದಕ್ಕೆ 2-3 ದಿವಸ ಮುಂಚಿತವಾಗಿ ಸಕ್ರಿಯವಾಗಿರಬೇಕಾಗ್ತದೆ. ಅದೇ ರೀತಿ ಅಚ್ಚಮ್ಮರು ಕಾರಣಮ್ಮರು ಎಲ್ಲರಿಗೂ ಮೊದಲಿಂದಲೇ ಅಲ್ಲಿ ವ್ಯವಸ್ಥೆಯಲ್ಲಿರ್ತಾರೆ. ಇನ್ನೊಂದು ವಿಷಯ ಏನಂದರೆ, ಚಪ್ಪರ ಇದು ಮದುವೆ ಲೇಟಾಗಿ ಅಲ್ಲಿ ಚಪ್ಪರ ಇಳಿಸುವ ಸಮಯ ಲೇಟಾದರೆ ನಮ್ಮ ಮನೆ ಮದುವೆ ದಿವಸ ಒಂದು ಕಾರ್ಯಕ್ರಮ ಉಂಟು ಸಂದೆ, ಏನು ಗೊತ್ತಲ್ಲ, ನೀರಮಂಗಲ. ಈ ನೀರಮಂಗಲ ಅಂತ ಆ ಕಾರ್ಯಕ್ರಮ ನಡೆಯದಿದ್ದರೆ ಆ ಮದುಮಗನಿಗೆ ಮತ್ತು ಮದುಮಗಳಿಗೆ ಅವತ್ತು ಆ ಮನೆಯಲ್ಲಿ ಊಟ ಇಲ್ಲ, ಬೇರೆ ಮನೆಯಲ್ಲಿ ಊಟ. ಇದಕ್ಕೆ ನಿದರ್ಶನ ನಾನೇ ಈಗ ಇಂದಿನ ಆ ದಿವಸ ತಡವಾಗಿ ಹೋಗಿ ಮನೆಗೆ ಮುಟ್ಟುವಾಗ ರಾತ್ರಿ 10 ಗಂಟೆ ಆಗಿ ನಾವು ಆ ದಿವಸ ರಾತ್ರಿ ಬೇರೆಯವರ ಪಕ್ಕದವರ ಮನೆಯಲ್ಲಿ ಊಟ ಮಾಡಿದ್ದೇನೆ, ನಾನೇ ನಿದರ್ಶನ ಆಗಿದ್ದೇನೆ. ಈ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸೋಸ್ಕರ ಪೆರ್ನೆವಾಣಿಯನ್ ಗಾಣಿಗ ಸಂಘದ ವತಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಇನ್ನು ಮುಂದೆ ಆದರೂ ನಮ್ಮ ಮಕ್ಕಳಿಗೆ ಚಪ್ಪರದ ಮದುವೆ ಕಾರ್ಯಕ್ರಮ ಇದ್ದರೆ ಮುಂಚಿತವಾಗಿ ನೀವು ಪಟ್ಟಿಕಾರರಿಂದ ಈಗ ಅಪ್ಲಿಕೇಶನ್ ಎಲ್ಲಿ ಸಿಗ್ತದೆ ಅಂತ ಕೆಲವರಿಗೆ ಗೊಂದಲ ಇರ್ಬೋದು. ಎಲ್ಲ ಸಂಘ ಸಂಸ್ಥೆಯಲ್ಲಿದೆ, ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹರಿದಾಡ್ತದೆ, ಎಲ್ಲ ಪಟ್ಟಿಕಾರರಲ್ಲಿದೆ. ಯಾರಿಗೆ ಕೇಳಿದರೂ ಒಂದು ವಾಟ್ಸಪ್ ಗ್ರೂಪಿಂದ ಪ್ರಿಂಟ್ ನಾವು ಬೇಕಾದಲ್ಲಿ ಹೋಗಿ ಸೈಬರಲ್ಲಿ ಪ್ರಿಂಟ್ ತೆಗೆದುಕೊಡ್ಬೋದು. ಅದೇ ಚಪ್ಪರ ಮದುವೆ ಅಪ್ಲಿಕೇಶನ್ನು ಅದೇ ಥರ ಇದೆ. ಹಾಗಾಗಿ ಇನ್ನು ಮುಂದೆ ಆದರೂ ಈ 2 ಕಾರ್ಯಕ್ರಮಕ್ಕೆ ಒಂದು ಚಪ್ಪರ ಮತ್ತು ಮದುವೆ ಮತ್ತು ಮದುವೆ ಇದಕ್ಕೆ ವ್ಯವಸ್ಥಿತವಾಗಿ ಸಹಕರಿಸಿ ನಮ್ಮ ಕ್ಷೇತ್ರದ ನಡೆಯುವ ಎಲ್ಲ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುವಂತೆ ಸಹಕರಿಸಬೇಕಾಗಿ ಹೇಳಿಕೊಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಅಭಿನಂದನೆಗಳು ಶ್ರೀಯುತರಿಗೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಸೌಮ್ಯ ಪ್ರಶಾಂತ್, ಮ್ಯಾನೇಜರ್ EGTK ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ತಾವು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಥ್ಯಾಂಕ್ ಯು. ಗೌರವಾನ್ವಿತ ನಮ್ಮ ಸಮಾಜದ ಹಿರಿಯರೇ, ಆದರಣೀಯ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ, ನನ್ನ ಸಹೋದರಿ ಕೂಡ ಇದ್ದಾಳೆ, ಸೊ ತುಂಬ ಸಂತೋಷ. ಹಾಗೂ ಎಲ್ಲ ಬಂಧು ಮಿತ್ರರೇ ಮತ್ತು ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಂದರೆ ನಮ್ಮ 21ನೇ ವರ್ಷದ ವಾರ್ಷಿಕ ಸಮಾರಂಭ ಹಾಗೂ ಸತ್ಯನಾರಾಯಣ ಪೂಜೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಆಹ್ವಾನ ಕೊಟ್ಟದ್ದಕ್ಕೆ ತುಂಬ ಸಂತೋಷ. ಹಾಗೂ ಇದು ತುಂಬ ಹೆಮ್ಮೆಯ ಸಂಗತಿ ಕೂಡ, ಯಾಕಂದರೆ ಪುತ್ತೂರು ನನಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಇಲ್ಲಿ.
ನನ್ನ ತಂಗಿ ಇದ್ದಾಳೆ, ನಮ್ಮ ಅಮ್ಮ ಇಲ್ಲೇ ಇದ್ದಾರೆ. ಸೊ ಅದು ಏನೋ ಒಂದು ಫಂಕ್ಷನ್ ಇದ್ದ ಜಾಸ್ತಿ ಒಂದು ಕುಟುಂಬ ಸಮಾವೇಶ ಥರ ಆಗ್ತಾ ಇದೆ. ಸೊ ಇಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಈ ಒಂದೇ ವೇದಿಕೆಯಲ್ಲಿ ನಮ್ಮ ಸಮಾಜದ ಹಿರಿಯರನ್ನು ಏನೋ ಗೌರವಿಸುವುದು, ಆಮೇಲೆ ಮಕ್ಕಳ ಪ್ರತಿಭೆಗೆ ನಾವು ಉತ್ತೇಜನ ನೀಡುವುದು, ಹಾಗೆ ಸ್ತ್ರೀಯರಿಗೆ ಕೊಡುವಂತಹ ಗೌರವ ಹಾಗೂ ಸ್ವಯಂ ಸೇವಕರಿಗೆ ನೀಡುವಂತಹ ಗೌರವ, ಇದೆಲ್ಲ ಒಂದೇ ಕಾರ್ಯಕ್ರಮದಲ್ಲಿ ನೋಡುವುದು ತುಂಬ ಸಂತೋಷ. ಸೊ ಯಾವುದೇ ಏನೋ ಸಮುದಾಯದ ಶಕ್ತಿ ಅಂತ ಹೇಳಿದರೆ ನಮ್ಮ ಯುನಿಟಿ, ಒಗ್ಗಟ್ಟು. ಆರ್ ಇಲ್ಲಿ ಪರ್ಸ್ನಲಿ ನಾನು ಹೇಳೋದಾದರೆ ತುಂಬ ಅಂದರೆ ಆಚಾರ ವಿಚಾರಗಳನ್ನು ತುಂಬ ಕಟ್ಟುನಿಟ್ಟಾಗಿ ನಮ್ಮ ಪುತ್ತೂರು ಸಮುದಾಯದವರು ಪಾಲಿಸ್ತಾ ಇದ್ದಾರೆ, ಅದನ್ನು ನೋಡ್ತಾ ಬಂದಿದ್ದೇನೆ. ಸೊ ಈ ಕಾರ್ಯಕ್ರಮದ ಒಂದು ಅಂಗವಾಗಿರುವುದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಇನ್ನು ನನ್ನ ಪ್ರೊಫೆಷನಲ್ ಬಗ್ಗೆ ಮಾತಾಡೋದಾದರೆ, ನಾನು ಕಳೆದ 20 ವರ್ಷದಿಂದ IT ಯಲ್ಲಿದ್ದೇನೆ, ಅಂದರೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ. ಸೊ ಇನಿಷಿಯಲಿ ಟೆಕ್ನಿಕಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಈಗ ಮೋರ್ ಆಫ್ ಅಂದರೆ ಪೀಪಲ್ ಮ್ಯಾನೇಜರ್, ಅಂದರೆ ದೊಡ್ಡ ಟೀಮನ್ನು ನಿಭಾಯಿಸ್ತಾ ಇದ್ದೇನೆ. ಸೊ ಇಂಟ್ರೊಡಕ್ಷನ್ ಮಾಡುವಾಗ ದೀಕ್ಷಿತ್ ಅವರು ಹೇಳಿದರು, ತುಂಬ ಜನರಿಗೆ ಕೆಲಸ ಮಾಡಿಕೊಟ್ಟಿದ್ದೇನೆ ಅಂತೇಳಿ. ಅದು ಆ್ಯಕ್ಚುಲಿ ಏನಂತ ಹೇಳಿದರೆ, ನಾನು ಎಜುಕೇಷನ್ ಮುಗ್ದ ಕೂಡಲೇ ಬ್ಯಾಂಗ್ಳೂರಿಗೆ ಹೋದಾಗ ನನಗೂ ತುಂಬ ಜನ ಸಹಾಯ ಮಾಡಿದ್ದಾರೆ. ಅದು ಲಿಸ್ಟ್ ಹೇಳಿದರೆ ತುಂಬ ದೊಡ್ಡದಿದೆ, ಸಣ್ಣ ಲಿಸ್ಟ್ ಏನಲ್ಲ. ಅವರು ಸಹಾಯ ಮಾಡುವಾಗ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲದೆ ನನಗೆ ಮಾಡಿರುವಂಥ ಸಹಾಯ. ಸೊ ಅದನ್ನು ನಾನು ಈಗ ನನಗೂ ದೇವರು ದಯೆಯಿಂದ ಆ ಶಕ್ತಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಅದು ಗ್ರೇಟ್. ಐ ಡೋಂಟ್ ನೋ, ಲೈಕ್ ಜಸ್ಟ್ ಆ್ಯಸ್ ಅ ಹಾಬಿ, ಅಥವಾ ಯಾರಾದರೂ ರೀಚ್ ಔಟ್ ಆದರೆ ನಾನು ಖಂಡಿತ ಸಹಾಯ ಮಾಡ್ತಾ ಇದ್ದೇನೆ ಅಷ್ಟೇ. ನನಗೆ ಆ ಥರದ ಸಹಾಯ ಸಿಕ್ಕಿದೆ. ಹಾಗೆ ಕೆಲಸ ಸಿಗೋದು ತುಂಬ ಕಷ್ಟ ಈಗಿನ ಮಾರ್ಕೆಟಲ್ಲಿ. ಸೊ ಯಾವುದೇ ಕೆಲಸ ಅಂದರೆ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳ್ತೀವಲ್ಲ, ಅಂದರೆ ಸ್ಪರ್ಧಾತ್ಮಕ ಜಗತ್ತು, ಇಲ್ಲಿ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಯಾವುದೇ ಎಜುಕೇಷನ್, ಯಾವುದೇ ಕ್ಷೇತ್ರ ಕೂಡ ಸಣ್ಣದಲ್ಲ. ಯಾವುದೇ ಅಂದರೆ ಈಗ ನಾವು PUC ಆದಮೇಲೆ ಯಾವ ಕೋರ್ಸ್ ತಗೋಬೇಕು, ಈಗ ಅವ್ರು ಅದು ತಗೊಂಡ್ರು, ಇವರು ಇದು ತಗೊಂಡ್ರು ಅಂತ ಹೇಳ್ಬಿಟ್ಟು ನಾವು ಮುಂದುವರಿದಲ್ಲ. ನಮಗೆ ಯಾವುದು ಇಷ್ಟ ಇದೆ ಅದನ್ನು ನಾವು ತಗೊಂಡು ಮುಂದುವರಿಬೇಕು ಅಂತ ಹೇಳ್ತೀನಿ. ಸೊ ನಾವು PUC ಆದಮೇಲೆ ನಾವು ಯಾವ ಡಿಸಿಷನ್ ತಗೊಳ್ತೀವಿ ಅದೇ ನಮ್ಮನ್ನು ಮುಂದೆ ನಮ್ಮ ಯಶಸ್ಸನ್ನು ರೂಪಿಸುವಂತೆ ಮಾಡುತ್ತದೆ. ಸೊ ಇದಕ್ಕೆ ಬೇಕಾದ ಮಾರ್ಗದರ್ಶನ ಎಲ್ಲರೂ ಕೊಡ್ತಾರೆ. ಈಗ ನಮ್ಮ ಹಿರಿಯರು, ಅಧ್ಯಾಪಕರು, ಲೆಕ್ಚರ್ಸು, ನಮ್ಮ ಫ್ರೆಂಡ್ಸು ಹೂ ಆರ್ ಆಲ್ರೆಡಿ ಇನ್ ದ ಪ್ರೊಫೆಷನಲ್, ವಿ ಕ್ಯಾನ್ ಟೇಕ್ ಅ ಸಪೋರ್ಟ್ ಫ್ರಮ್ ಎವ್ರಿ ಒನ್. ಈಗ ನಮ್ಮ IT ಕ್ಷೇತ್ರಕ್ಕೆ ಬಂದರೆ, ನಮ್ಮ ITಯಲ್ಲೂ ತುಂಬ ವಿಧಗಳಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮತ್ತು ಈಗ ಸೈಬರ್ ಸೆಕ್ಯುರಿಟಿ, ಆ್ಯಪ್ ಡೆವಲಪ್ಮೆಂಟ್, ಇನ್ನು ಹೇಳಿದರೆ ಸುಮಾರಿದೆ. ಯಾವುದು ಕೀಳಲ್ಲ. ಒಬ್ಬರು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದರ ಸೈಡಿಗೆ ಹೋಗಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ಮುಂದುವರಿಸಿ. ಮತ್ತು ಹೇಳುವ ಹಾಗೆ ಇದು ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಆರ್ ಅ ಪರ್ಸನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಅನುಭವ ಬೇಕು ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯಲು. ಯಾವುದೇ ಕೆಲಸ ಸಣ್ಣದಲ್ಲ. ಡೋಂಟ್ ಗೋ ಫಾರ್ ದ ನಂಬರ್ಸ್ ಅಂತ ಹೇಳ್ತೀನಿ. ಜಸ್ಟ್ ಎಲ್ಲಿಯಾದರೂ ಒಂದು ಕಡೆ ಎಂಟ್ರಿ ಕೊಟ್ಟು ಆಮೇಲೆ ಅಲ್ಲಿಂದ ಮುಂದುವರಿಸಿ, ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ. ಎಲ್ಲರ ನಡುವೆ ಇನ್ನೊಂದು ತುಂಬ ಪ್ರಾಮುಖ್ಯವಾದ ವಿಷಯ ನಾನು ಪರ್ಸ್ನಲಿ ಫಾಲೋ ಮಾಡ್ತಾ ಇರೋದು, ಎಲ್ರಿಗೂ ಹೇಳಿ ಬಯಸ್ತೀನಿ ಅಂತ ಹೇಳಿದರೆ, ಎಷ್ಟೇ ಸಕ್ಸಸ್ ಬರಲಿ, ಸಕ್ಸಸ್ ಈಸ್ ನಾಟ್ ಈಸಿ. ಯು ಕ್ಯಾನ್ ಫೇಲ್ ಆ್ಯಂಡ್ ಒಮ್ಮೆ ಸೋಲು ಬಂದರೆ ಕುಗ್ಬೇಡಿ, ಯಾಕಂದರೆ ಸಕ್ಸಸ್ ಈಸ್ ನಾಟ್ ಈಸಿ ಅಂತ ನಾನು ಪರ್ಸ್ನಲಿ ಹೇಳೋದು. ಸೋಲು ಬರುತ್ತೆ, ಆಮೇಲೆ ಖಂಡಿತ ನಿಮಗೆ ಸಕ್ಸಸ್ ಬರುತ್ತದೆ. ಅದನ್ನು ಯಾವ ರೀಚಿಗೆ ಲೆವೆಲ್ ಆಗಿದ್ದರೂ ನೀವು ನಿಮ್ಮ ಪೇರೆಂಟ್ಸ್ಗೆ ಒಂದು ಗೌರವ ಕೊಡಿ. ಐ ಆಮ್ ಅ ವೆರಿ ಅಂದರೆ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ನನಗೆ ನನ್ನ ಕುಟುಂಬ ನಂದು ಕುಟುಂಬ ಅಂತ ಹೇಳುವಾಗ ಹೆಸರು ಹೇಳಲಿಕ್ಕೆ ಅವರು ತುಂಬ ದೊಡ್ಡದಾಗಿ ಹೇಳ್ತದೆ. ನಾನು ಯಾವಾಗಲೂ ಅವರ ಹತ್ರನೇ ಇರಬೇಕು ಅಂತ ಇಷ್ಟಪಡೋಳು. ಸೊ ಅವರ ಬ್ಲೆಸ್ಸಿಂಗ್ಸು, ವಿಶಸ್ಸು ನನ್ನ ಜೊತೆ ಇರೋ ಕಾರಣ ನಾನು ಈ ಥರ ಇಷ್ಟು ಧೈರ್ಯದಲ್ಲಿ ಬಂದು ಇವತ್ತು ಬೆಳಗ್ಗೆಯಿಂದನೂ ನನಗೆ ಏನು ಆಗಲಿಕ್ಕೆ, ನಾನಂದರೆ ಪ್ರೊಫೆಷ್ನಲ್ ಸ್ಪೀಕರ್ ಅಲ್ಲ, ಆದರೂ ಇವತ್ತು
ಸ್ವಲ್ಪ ಧೈರ್ಯ ಮಾಡಿ ಸ್ಟೇಜ್ ಮುಂದೆ ಬಂದು, ನನಗೆ ಯಾವುದಾದ್ರು ಸಭೆಯಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ಒಟ್ಟಿಗೆ ಒಂದು ಗ್ರೂಪ್ ಡಿಸ್ಕಷನ್ ತುಂಬ ಇಷ್ಟ. ಆ ಥರ ಇರುವಾಗ ಇವತ್ತು ತುಂಬ ಪ್ರೋತ್ಸಾಹ ಮಾಡಿದರು ಮನೆಯವರು. ಹಾಗೆ ಬಂದುಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿಕ್ಕೋಸ್ಕರ. ಹಾಗೆ ಅವರ ನಮ್ಮ ಹಿರಿಯರ ಬ್ಲೆಸ್ಸಿಂಗ್ಸು ವಿಶಸ್. ಸೊ ಅದನ್ನು ಖಂಡಿತ ಸೋಷಿಯಲ್ ಫಾರಮನ್ನು ವಯಸ್ಸಾಗಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಮತ್ತು ಐ ಥಿಂಕ್ ದಟ್ಸ್ ಆಲ್ ಐ ಹ್ಯಾವ್ ಟುಡೇ. ಎಲ್ಲರಿಗೂ ಧನ್ಯವಾದಗಳು ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ. ಥ್ಯಾಂಕ್ ಯು. ಮುಖ್ಯ ಅತಿಥಿ ನಿಲಯದಿಂದ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ ಶ್ರೀಮತಿ ಸೌಮ್ಯ ಪ್ರಶಾಂತ್ ಇವರಿಗೆ ಅಭಿನಂದನೆಗಳು. ಇನ್ನು ಮುಂದಕ್ಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ 2024-25 ಹಾಗೂ 2025-26ನೇ ಸಾಲಿನ SSLC ಮತ್ತು PUC ವಿಭಾಗದಲ್ಲಿ ಅತ್ಯಧಿಕ ಅಂಕ ಗಳಿಸಿದ ತಲಾ 2 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮ ನಿರ್ವಹಿಸುವುದಕ್ಕಾಗಿ ಶ್ರೀಮತಿ ಸುನೀತಾ ಪಟ್ಟೆ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಆತ್ಮೀಯರೇ, ಈ ಒಂದು ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕತ್ವವನ್ನು ನಮಗೆ ಕಳೆದ ವರ್ಷದಿಂದ ನೀಡುತ್ತಾ ಬರುತ್ತಾ ಇರುವವರು ಈ ವರ್ಷ ಕೂಡ ಅಂದರೆ 2024-25 ಮತ್ತು 25-26ನೇ ಸಾಲಿನ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರಾಯೋಜಕತ್ವವಾಗಿ ನೀಡಿರುವವರು ಡಾಕ್ಟರ್ ಸಾಗರ್ ಎ ರಾಜೆ. ನಮಗೆಲ್ಲ ತುಂಬ ಹೆಮ್ಮೆಯ ವಿಚಾರ. ತಾನು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗಲೇ ನಮ್ಮ ಸಮುದಾಯದ ಮಕ್ಕಳಿಗೂ ಕೂಡ ನನ್ನಿಂದಾದ ಸಹಕಾರವನ್ನು ಮಾಡಬೇಕಿರುವಂತಹ ಮನೋಭಾವದಿಂದ ಈ ಒಂದು ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕತ್ವವನ್ನು ನೀಡಿರುವವರು ಡಾಕ್ಟರ್ ಸಾಗರ್ ಎ ರಾಜೆ, MDS ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, SDM ಧಾರವಾಡ. ಇದೀಗ ಈ ಪ್ರತಿಭಾ ಪುರಸ್ಕಾರವನ್ನು ನೀಡುವುದಕ್ಕಾಗಿ ಡಾಕ್ಟರ್ ಸಾಗರ್ ಅವರ ಪಾಲಕರಾಗಿರುವಂತಹ ಶ್ರೀಯುತ ಸಹದೇವ್ ಎ ರಾಜೆ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಹಾಗೂ ಶ್ರೀಮತಿ ಗಾಯತ್ರಿ ಎಂ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಂಪಾಡಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲರೂ ಒಂದು ಕೈಚಾಪಾಳೆ ನೀಡುವ ಮೂಲಕ ಈ ಸಾಗರ್ ಅವರು ಮಾಡುತ್ತಿರುವಂಥ ಕಾರ್ಯಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾ ಇದೀಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಕಡಬ ಮತ್ತು ಪುತ್ತೂರು ತಾಲೂಕಿನ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ನೀಡುವ ಪ್ರತಿಭಾ ಪುರಸ್ಕಾರ. ಪ್ರಥಮ ಶ್ರೇಯಾ US 625ರಲ್ಲಿ 601 ಅಂಕ, ಜ್ಞಾನಾಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಕಡಬ. ಇವರು ಶೇಖರ ಪಾಟಳಿ ಮತ್ತು ಉಷಾ ಕುಮಾರಿ ದಂಪತಿಗಳ ಪುತ್ರಿ. ಶ್ರೇಯಾ US ಅವರ ಪಾಲಕರು ಯಾರಾದರೂ ಇದ್ದರೆ ಬಂದು ಪಡೆದುಕೊಳ್ಳಿ. ಲವ್ಯ ಕುಮಾರ್, ದ್ವಿತೀಯ ಮಂಜುಷಾ S 625ರಲ್ಲಿ 586 ಅಂಕ, ಸರಕಾರಿ ಪ್ರೌಢಶಾಲೆ ಬಿಳಿಯೂರುಕಟ್ಟೆ. ಇವರು ರಾಮಪಾಟಳಿ ಮತ್ತು ಅಮಿತಾ ದಂಪತಿಗಳ ಪುತ್ರಿ. ಇನ್ನು PUC ವಿಭಾಗ ಪ್ರಥಮ ಆದಿಶ್ರೀ 600ರಲ್ಲಿ 534 ಅಂಕ, ಸೈಂಟ್ ಫಿಲೋಮಿನಾ PU ಕಾಲೇಜು ಪುತ್ತೂರು. ಇವರು ರಘುರಾಮ ಕೆ ಮತ್ತು ಯಶೋಧ ದಂಪತಿಗಳ ಪುತ್ರಿ. ಆದಿಶ್ರೀ ದ್ವಿತೀಯ ಕವನ್ 600ರಲ್ಲಿ 521 ಅಂಕ, ಸೈಂಟ್ ಫಿಲೋಮಿನಾ PU ಕಾಲೇಜು ಪುತ್ತೂರು. ಇವರು ಗಂಗಾಧರ ಪಾಟಳಿ ಮತ್ತು ಗೀತಾ ದಂಪತಿಗಳ ಪುತ್ರ.
ಕವನ್. ಇನ್ನು 2025-26ನೇ ಸಾಲಿನ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರು ಪ್ರಥಮ ಬಿ ಸುಷ್ಮಿತಾ 625ರಲ್ಲಿ 617 ಅಂಕ, ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ. ಇವರು ಬೈರಮೂಲೆ ಸುಬ್ಬಪ್ಪ ಮತ್ತು ವೇದಾವತಿ ದಂಪತಿಗಳ ಪುತ್ರಿ. ದ್ವಿತೀಯ ಶ್ರೇಯಾ GA 625ರಲ್ಲಿ 602 ಅಂಕ, ಗಜಾನನ ಆಂಗ್ಲ ಮಾಧ್ಯಮ ಶಾಲೆ ಈಶ್ವರಮಂಗಲ. ಇವರು ಗೋಪಾಲ ಮತ್ತು ಗೀತಾ ದಂಪತಿಗಳ ಪುತ್ರಿ. ಶ್ರೇಯಾ GA. ಇನ್ನು PUC ವಿಭಾಗ ಅತಿ ಹೆಚ್ಚು ಅಂಕ ಗಳಿಸಿದವರು ನಿಖಿತಾ 600ರಲ್ಲಿ 543 ಅಂಕ, ಸರಕಾರಿ ಪದವಿ ಪೂರ್ವ ಕಾಲೇಜು ಕೆಯೂರು. ಇವರು ಬಾಲಕೃಷ್ಣ ಪಾಟಾಳಿ ಮತ್ತು ಲೀಲಾವತಿ ದಂಪತಿಗಳ ಪುತ್ರಿ. ಧನ್ಯವಾದಗಳು. ಪ್ರತಿಭಾ ಪುರಸ್ಕಾರವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಈ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕತ್ವ ನೀಡಿರುವ ಡಾಕ್ಟರ್ ಸಾಗರ್ ಏರಾಚೆ ಇವರ ಪಾಲಕರಾದ ಶ್ರೀಯುತ ಸಹದೇವ ಏರಾಚೆ ಹಾಗೂ ಶ್ರೀಮತಿ ಗಾಯತ್ರಿ ಎಂ ಇವರೊಂದಿಗೆ ಒಂದು ಭಾವಚಿತ್ರವನ್ನು ಸೆರೆ ಹಿಡಿಯುವುದಕ್ಕಾಗಿ ಎಲ್ಲ ಪ್ರತಿಭಾ ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆಗೆ ಬನ್ನಿ. ಕಳೆದ ವರ್ಷದಲ್ಲಿ ಕೂಡ ಈ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಿ ಈ ವರ್ಷ ಕೂಡ ವಿಶೇಷವಾಗಿ 2 ಶೈಕ್ಷಣಿಕ ವರ್ಷದ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದ್ದಾರೆ. ಶ್ರೀಮತಿ ಗಾಯತ್ರಿ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಟ್ಟಮಾಡಿ, ತಾವು ತಮ್ಮ ಮಾತುಗಳ ಮೂಲಕ ಈ ಪ್ರತಿಭಾ ಪುರಸ್ಕಾರವನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯರೇ ಹಾಗೂ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಹಿರಿಯರೇ ಮತ್ತು ಎಲ್ಲ ಬಂಧುಗಳೇ, ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವರ್ಷಂಪ್ರತಿ ನಮ್ಮ ಪುತ್ತೂರು ಗಾಣಿಗ ಸೇವಾ ಸಂಘದ ವತಿಯಿಂದ ನಡೀತಾ ಬರ್ತಾ ಇದೆ. ಇದು ಹೊಸ ಕಾರ್ಯಕ್ರಮ ಏನಲ್ಲ, ಆದರೆ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ. ಕಲಿಕೆಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನು ಗುರುತಿಸುವಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಆದರೆ ಈ ಕಲಿಕೆಯಲ್ಲಿ ಬಹಳಷ್ಟು ಸಾಧನೆ ಮಾಡಿದ ನಮ್ಮ ವಿದ್ಯಾರ್ಥಿಗಳು ಮುಖ್ಯವಾಗಿ 625ಕ್ಕೆ 617 ಅಂಕ ಅಥವಾ 600ರ ಮೇಲೆ ಅಥವಾ ಡಿಸ್ಟಿಂಕ್ಷನ್ ಹೀಗೆಲ್ಲ ಪಡೆಯುವುದು ಅಷ್ಟು ಸುಲಭ ಅಲ್ಲ. ಪ್ರತಿಭೆ ಎಲ್ಲರಲ್ಲಿಯೂ ಇದೆ, ಅದು ಸೂಕ್ತವಾಗಿರ್ತದೆ. ಅದು ಹೊರಗೆ ಬಂದು ಸಾಧನೆಯ ರೂಪದಲ್ಲಿ ಅನಾವರಣಗೊಳ್ಳಬೇಕು ಅಂಥೇಳಿ ಆದರೆ ಅದಕ್ಕೆ ಅವಕಾಶ ಸಿಗಬೇಕು ಮತ್ತು ಅವಕಾಶವನ್ನು ಸದುಪಯೋಗ ಪಡಿಸುವಂತಹ ಒಂದು ಮನಸ್ಥಿತಿ ಮಕ್ಕಳಲ್ಲಿರಬೇಕು. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರಯತ್ನಪಟ್ಟು ಛಲದೊಂದಿಗೆ ಸತತ ಪ್ರಯತ್ನ ಮಾಡಿ ಯಶಸ್ಸನ್ನು ಗಳಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆಯೂ ಕೂಡ ಬಹಳಷ್ಟು ಅವಕಾಶಗಳು ಒದಗಿ ಬರಲಿಕ್ಕಿದೆ. ಈಗಷ್ಟೇ 10ನೇ ಕ್ಲಾಸು ಅಥವಾ PUC ತರಗತಿಯನ್ನು ಪೂರೈಸಿದ್ದಾರಷ್ಟೇ. ಇನ್ನು ಮುಂದೆ ಅವರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ ಹೇಳುವುದು ಅವರ ಒಂದು ಆಸಕ್ತಿ, ಅಭಿರುಚಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಆ ನಿರ್ಧಾರವನ್ನು ಅವರಿಗೆ ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂತಹ ಉತ್ತಮ ಫೀಲ್ಡಿನಲ್ಲಿ ಇರುವವರು ಇದ್ದಾರೆ. ಹಿರಿಯರಿರ್ಬೋದು, ಅವರ ಮನೆಯವರಿರ್ಬೋದು, ಅಥವಾ ನಮ್ಮ ಸಮಾಜದವರು, ಅಥವಾ ಅವರದೇ ಗುರುಗಳಿರ್ತಾರೆ. ಅವರ ಹತ್ರ ಕೇಳಿಕೊಂಡು ಅವರು ಆ ರೀತಿಯಲ್ಲಿ ಮುನ್ನಡೆದರೆ ಮುಂದೆಯೂ ಕೂಡ ಇದೇ ರೀತಿಯ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕಾಗ್ತದೆ.
ಕೆಲವೊಮ್ಮೆ ನಾವು ನೋಡ್ತೇವೆ ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಒಳ್ಳೆಯ ಮಾರ್ಕ್ ತಗೊಂಡು ಬಂದಿರ್ತಾರೆ, ಆದರೆ ಇಲ್ಲಿ PUCಯಲ್ಲಿ ಮತ್ತೆ ಪುನಃ ಹಿಂದೆ ಉಳಿತಾರೆ. ಅದಕ್ಕೆ ಒಂದು ಮುಖ್ಯ ಕಾರಣ ಈಗಾಗಲೇ ಮೇಡಮ್ ಹೇಳಿದರು, ಸಂಧ್ಯಾ ಮೇಡಮ್, ಮಕ್ಕಳಲ್ಲಿ ಹೆಚ್ಚು ಹೊತ್ತು ಅವರು ಈ ಮೊಬೈಲ್ಗೆ ದಾಸರಾಗಿ ಬಿಡ್ತಾರೆ, ಅದರಲ್ಲೇ ಕಳೆದು ಹೋಗಿ ಬಿಡ್ತಾರೆ ಅಂಥೇಳಿ. ಹೆತ್ತವರ ನಿಗಾ ಅವರ ಮೇಲೆ ಸದಾ ಇರಬೇಕಾಗ್ತದೆ ಈ ಒಂದು ಹದಿಹರೆಯದಲ್ಲಿ. ಆ ರೀತಿ ಒಂದು ಕಂಟ್ರೋಲ್ನಿಂದ ಇದ್ದುಕೊಂಡು ಅವರು ಮೊಬೈಲ್ ಬಳಕೆ ಮಾಡಿದರೆ, ಮೊಬೈಲ್ ಇಲ್ಲದೆ ಈಗ ಆಗುವುದೇ ಇಲ್ಲ, ವಿಜ್ಞಾನ ಯುಗ, ಎಲ್ಲವೂ ಡಿಜಿಟಲ್ಲು, ಎಲ್ಲವನ್ನೂ ಸಹ ನಾವು ಬೇಡವೇ ಬೇಡ ಅಂತ ಹೇಳುವಷ್ಟಲ್ಲ, ಅದು ಒಂದು ಅದ್ಭುತವಾದಂಥ ಆವಿಷ್ಕಾರ, ಅಗತ್ಯ ಇದೆ. ಬಟ್ ಎಷ್ಟು ಬೇಕೋ ಅಷ್ಟನ್ನೇ ಅದನ್ನು ಉಪಯೋಗಿಸಿದರೆ ಮುಂದೆಯೂ ಖಂಡಿತ ಯಶಸ್ಸು ಸಿಗ್ಬೋದು, ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಅಂಕ ಗಳಿಕೆ ಒಂದೇ ಶಿಕ್ಷಣದ ಗುರಿಯಲ್ಲ ಮತ್ತು ಅದುವೇ ಮಾನದಂಡ ಅಲ್ಲ ಅಂತ ನಾವು ಹೇಳಿದರೂ ಸಹ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂಕ ಗಳಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಇದೆ. ನಾವು ನೋಡ್ತಾ ಇದ್ದೇವೆ, ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾದ್ರೆ CET ಪರೀಕ್ಷೆ ಅಥವಾ NEET ಪರೀಕ್ಷೆಗಳನ್ನು ಮಾಡಿ ಅದರ ಅಂಕಗಳ ಆಧಾರದಲ್ಲಿ ರ್ಯಾಂಕ್ಗಳನ್ನು ಹಾಕಿ ಸೀಟನ್ನು ಕೊಡ್ತಾ ಇರೋದು, ಅಥವಾ ಉದ್ಯೋಗದ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅಲ್ಲಿಯೂ ಕೂಡ ಅವರು ಪರೀಕ್ಷೆಗಳನ್ನು ಮಾಡಿ ಅಂಕಗಳಲ್ಲಿಯೇ ಹೆಚ್ಚಿನ ಉದ್ಯೋಗಗಳಿಗೆ ಆಯ್ಕೆ ಮಾಡುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಅಂಕಗಳಿಕೆಯೂ ಒಂದು ಮುಖ್ಯ ಅಂಶ ಆಗ್ತದೆ. ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಬೇಕು, ಜೊತೆಗೆ ಬೇರೆ ಬೇರೆ ಕೌಶಲ್ಯಗಳು ಕೂಡ ಅವರಲ್ಲಿ ಇರಬೇಕು, ಬರೀ ಅಂಕಗಳಲ್ಲ, ಕೌಶಲ್ಯ ಕೂಡ ಅವರದನ್ನು ರೂಢಿಸಿಕೊಳ್ಬೇಕು. ಇವೆಲ್ಲವೂ ಒಟ್ಟಾಗಿದ್ದಾಗ ಅವರೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಂಡು ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸಮಾಜದ ಹಲವಾರು ಬಂಧುಗಳು ಈಗ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿದ್ದಾರೆ, ಆದರೆ ವೈದ್ಯಕೀಯ ಕ್ಷೇತ್ರದಲ್ಲೆಲ್ಲ ಇರುವುದು ಬೆರಳೆಣಿಕೆಯಷ್ಟು ಜನ, ಅಥವಾ ಇನ್ನು ಬೇರೆ ಬೇರೆ ಕ್ಷೇತ್ರಗಳಿವೆ, ಸಿವಿಲ್ ಸರ್ವೀಸ್ನಂತಹ ಅಥವಾ ನಾಗರಿಕ ಸೇವೆ ಅಂತ ನಾವೇನು ಹೇಳ್ತೇವೆ, IAS, IPS, IFS, ಇಂತಹ ಕ್ಷೇತ್ರಗಳಿಗೆ ಹೋಗುವವರು ನಮ್ಮಲ್ಲಿ ತುಂಬ ಕಡಿಮೆ. ಆದರೆ ಹಿಂದೆ ಅಷ್ಟು ನಮಗೆ ಅನುಭವ ಅಥವಾ ಹಿಂದೆ ಅದಕ್ಕೆ ಮಾರ್ಗದರ್ಶನ ಅಷ್ಟಾಗಿ ಇರಲಿಲ್ಲ. ಆದರೆ ಈಗ ನಮ್ಮ ಸಮುದಾಯದ ಜನರು ಸಹ ಮುಂದೆ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುಭವ ಇದ್ದವರಿದ್ದಾರೆ. ಹಾಗಾಗಿ ಈ ಅವಕಾಶಗಳನ್ನು ಈ ಮಕ್ಕಳು ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳು ಅದನ್ನು ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ, ಮುಂದೆ ಯಶಸ್ಸು ಸಿಗುವಂತಾಗಲಿ, ದೇವರ ಅನುಗ್ರಹ ಸದಾ ಇರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಅಭಿನಂದನೆಗಳು ಮೇಡಮ್. ಇಂತಹ ಒಂದು ಮಹತ್ ಕಾರ್ಯದ ಪ್ರಾಯೋಜಕತ್ವವನ್ನು ವಹಿಸುವ ಮೂಲಕ ನಮ್ಮ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಇದಕ್ಕೆ ಕಾರಣೀಕರ್ತರಾಗಿದ್ದೀರಿ. ತಮಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಯುತ ಸಹದೇವ ಏರಾಜೆ ಇವರು ಪುತ್ತೂರು ಗ್ರಾಮಾಂತರ ವಿಶ್ವ ಹಿಂದೂ ಪರಿಷತ್ತಿನ ನೂತನ ಕಾರ್ಯದರ್ಶಿಯಾಗಿ ಕೂಡ ಆಯ್ಕೆಯಾಗಿದ್ದಾರೆ. ನಿಮಗೆ ಸಂಘದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ತಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸುತ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರು ಶ್ರೀಯುತ ಕೆ ರಾಮಮುಗ್ರೋಡಿ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು. ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮಾಜ ಸೇವಾ ಸಂಘ ಪುತ್ತೂರು ಇದರ 21ನೇ ವರ್ಷದ ಈ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮಗೆ ಆಶೀರ್ವಾದ ಮಾಡಿದಂಥ ಕೋಮರಚನವರೇ, ಹಾಗೆ ನಮ್ಮ ಜಂಡಡ್ಕರ್ ಅವರೇ, ಹಾಗೆ ಇಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈಗಾಗಲೇ ದೀಕ್ಷಿತ್ ಹೇಳಿದರು ಕ್ಯಾಪ್ಟನ್ ಕೂಲ್ ಅಂತ. ನಿಜವಾಗಿಯೂ ಅವರೊಬ್ಬ ಕ್ಯಾಪ್ಟನ್ ಕೂಲ್. ಯಾಕೆಂತ ಹೇಳಿದ್ರೆ ನಾನು ಕೆಲವು ಸಮಾರಂಭದಲ್ಲಿ ಇಲ್ಲಿ ಭಾಗವಹಿಸಿದ್ದೇನೆ. ಅವರ ಚಟುವಟಿಕೆಗಳು ಇಲ್ಲಿ ನಡೆಯುವಂಥ ಥರದ ಕಾರ್ಯಕ್ರಮಗಳು ಇದನ್ನು ಸಂಘಟಿಸಲಿಕ್ಕೆ ಭಾಳಷ್ಟು ಕಷ್ಟ ಇದೆ. ತುಂಬ ಕಾರ್ಯಕ್ರಮಗಳನ್ನು ಅವರು ಈ ಸಂಘದ ಮುಖಾಂತರ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲ ಪ್ರಥಮವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಗಣೇಶ್ ಪಾರಗಟ್ಟೆಯವರೇ, ಹಾಗೆ ಪೊಲೀಸ್ ಅಧಿಕಾರಿ ಶಿವರಾಮ್ರವರೇ, ಸ್ವಲ್ಪ ಕಾಣೋದು ಕಮ್ಮಿಯಾಗಿದೆ, ಸೌಮ್ಯ ಪ್ರಶಾಂತ್ರವರೇ, ಸಂಧ್ಯಾ ರೋಹಿತ್ರವರೇ, ತಿಮ್ಮಪ್ಪ ಮುಟ್ಟತಡ್ಕರವರೇ, ಸಾವಿತ್ರಿ ಶ್ರೀಧರ್ ಅವರೇ, ಹರೀಶ್ ಪಟ್ಟೆ ಅವರೇ, ಹಾಗೆ ಸೇರಿರುವ ಎಲ್ಲ ನಮ್ಮ ಜಿಲ್ಲಾ ಸಂಘದ ಪ್ರಮುಖರು ಕೂಡ ನಮ್ಮೊಂದಿಗೆ ಸೇರಿದ್ದಾರೆ. ಹಾಗೆ ನಮ್ಮ ಮಂಗಳೂರು ಸಂಘದ ಅಧ್ಯಕ್ಷರಾದಂಥ ಕೃಷ್ಣ DS ಅವರು ಕೂಡ
ನನ್ನೊಂದಿಗೆ ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಹಾಗೆ ಸೇರಿರುವ ಎಲ್ಲ ನಮ್ಮ ಸಮುದಾಯ ಬಾಂಧವರೇ, ಈಗಾಗಲೇ ತುಂಬ ಜನ ಮಾತಾಡಿದರು. ಸಮಾಜ ಯಾವ ರೀತಿಯಲ್ಲಿ ನಡಿಬೇಕು, ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು, ಅವರಿಗೆ ಸನಾತನ ಧರ್ಮದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಇದು ಖಂಡಿತವಾಗಿಯೂ ಸತ್ಯವಾದ ಮಾತು. ಈಗ ಇವತ್ತು ಇಲ್ಲಿ ಕೆಲವು ಮಕ್ಕಳು ಪುರಸ್ಕಾರವನ್ನು ಪಡೆಯುವಾಗ ಬಂದವರು ಕೋಮರಚನ ಕಾಲಿಗೆ ಬೀಳುವಾಗ ನನಗೆ ಭಾಳ ಸಂತೋಷವಾಯಿತು. ಯಾಕಂತೇಳಿದರೆ ಇದು ನಮ್ಮ ಸನಾತನ ಧರ್ಮದ ಒಂದು ಶಕ್ತಿ. ಮಕ್ಕಳಿಗೆ ಸಣ್ಣದಿಂದಲೇ ನಾವು ಇಂಥ ಚಟುವಟಿಕೆಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ನಮ್ಮ ಸಂಸ್ಕಾರವನ್ನು ಕಲಿಸಿಕೊಟ್ರೆ ಸಮಾಜ ಖಂಡಿತ ಮುಂದಕ್ಕೆ, ನಮ್ಮ ಸಮಾಜ ಈಗಾಗಲೇ ಕೆಲವು ಆಚಾರ ವಿಚಾರಗಳಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂತೇಳಿದರೆ ನಮ್ಮ ಕೆಲವು ಕಾರ್ಯಕ್ರಮಗಳು ಇರ್ಬೋದು, ನಮ್ಮ ಕುರಿ ವ್ಯವಸ್ಥೆ ಅಥವಾ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಊಟದ ವ್ಯವಸ್ಥೆ, ಪ್ರತಿಯೊಬ್ಬರಿಗೂ ಊಟ ಬಳಸಿದ ನಂತರ ಊಟ ಮಾಡುವಂಥದ್ದು, ಅದು ಯಾವ ಸಮಾಜದಲ್ಲಿಯೂ ಇಲ್ಲ. ಇದನ್ನು ಪ್ರತಿಯೊಬ್ಬರು ಈಗ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇತರ ಸಮಾಜದವರು ಕೂಡ ನಮ್ಮನ್ನು ಒಂದು ರೀತಿಯಲ್ಲಿ ಅವರು ಇವರ ಏನು ವಿಶೇಷತೆ ಅಂತ ಹೇಳುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಇದು ನಿಜವಾಗಿಯೂ ನಮ್ಮ ಹಿರಿಯರು ನಮಗೆ ಕೊಟ್ಟ ಬಳುವಳಿ. ಖಂಡಿತವಾಗಿಯೂ ಈಗ ನಾವು ಏನು ಸಮಾಜ ಅಂತ ಹೇಳಿದರೆ ಏನು, ಸಮಾಜ ಅಂತ ಹೇಳಿದರೆ ಈ ರೀತಿಯಲ್ಲಿ ಒಟ್ಟಾಗಿ ಒಂದು ಸಂಘಟನಾತ್ಮಕವಾಗಿ ಒಂದೇ ಮನಸ್ಸಿನಿಂದ ಬೆರೆಯುವಂಥದ್ದು ಸಮಾಜ. ಸಮಾಜದಲ್ಲಿ ಇಲ್ಲಿ ದೊಡ್ಡವರು ಇರ್ಬೋದು, ಬಡವರು ಇರ್ಬೋದು, ದೊಡ್ಡ ವಿದ್ಯಾವಂತರು ಇರ್ಬೋದು, ಅಶಿಕ್ಷಿತರು ಕೂಡ ಇರ್ಬೋದು. ಆದರೆ ಇಂಥ ವ್ಯವಸ್ಥೆಯಲ್ಲಿ ನಮಗೆ ಅಂಥ ಒಂದು ಭೇದ ಭಾವವನ್ನು ನಾವು ಎಲ್ಲಿ ಮಾಡಬಾರ್ದು, ಅದು ಮಾಡಬಾರ್ದು ಕೂಡ. ಅದು ಮಾಡಿದರೆ ಬಹಳ ಅಪರಾಧ. ಯಾಕೆಂತೇಳಿದ್ರೆ ಮನುಷ್ಯ ಹುಟ್ಟುವಾಗ ಯಾವುದೂ ಆಗಿರುವುದಿಲ್ಲ. ಹುಟ್ಟಿದ ನಂತರವೇ ಪ್ರತಿಯೊಂದು ಅವನಿಗೆ ಅವಕಾಶ ಸಿಕ್ಕಿದಾಗ ಅವ ದೊಡ್ಡ ವಿದ್ವಾಂಸನಾಗ್ತಾನೆ. ಕೆಲವರು ಪಾಪ ಏನು ಅವರಿಗೆ ಪ್ರೋತ್ಸಾಹ ಇಲ್ಲದ್ರೆ ಕೂಲಿ ಕಾರ್ಮಿಕರಾಗ್ತಾರೆ. ಆದರೆ ನಾವು ಅವೊಬ್ಬ ಕೂಲಿ ಕಾರ್ಮಿಕ, ನಾನೊಬ್ಬ ಅನುಭವಿ, ತಿಳಿದವ ಅಂತ ಹೇಳುವಂಥ ಭಾವನೆಯನ್ನು ಇಟ್ಕೊಂಡ್ರೆ ನಾವೇ ತಿಳಿಯದವರಾಗಿರ್ತೇವೆ. ನಿಜವಾಗಿಯೂ ಸಮಾಜ, ನಾವು ಇನ್ನೊಬ್ಬರು ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರನ್ನು ನಾವು ಗೌರವಿಸುವುದು, ಅವರಿಗೆ ನಮ್ಮೊಟ್ಟಿಗೆ ಸೇರಿಸುವಂಥದ್ದು, ಅದು ಒಂದು ಸಮಾಜದಲ್ಲಿ ಒಳ್ಳೆಯ ಸಂಸ್ಕೃತಿಯ ಜೀವನ ಅಂತ ಹೇಳುವಂಥದ್ದು ನಾನು ಕಂಡುಕೊಂಡಿದ್ದೇನೆ. ನಿಜವಾಗಿ ನಾವು ತಂದೆ ತಾಯಿಯವರಿಗೆ ಇದು ಗೌರವ ಕೊಡುವಂಥದ್ದು. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಬೆಳಿಗ್ಗೆ ಎದ್ದಾಗ ದೇವರಿಗೆ ನಮಸ್ಕಾರ ಮಾಡುವುದಕ್ಕಿಂತ ಮೊದಲು ನನ್ನ ಹೆತ್ತವರನ್ನು ನೆನೆಸಿಕೊಂಡು ದೇವರಿಗೆ ದೀಪ ಇಡುವಂಥದ್ದು ಯಾವಾಗಲೂ ನಿತ್ಯ ಕರ್ಮ. ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ದೇವರೇ ನನ್ನಿಂದ ಯಾರಿಗೂ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಯಾವುದೇ ತೊಂದರೆ ಆಗದಿರಲಿ, ಎಲ್ಲರನ್ನೂ ಒಳ್ಳೆಯದರಲ್ಲಿ ಕಾಪಾಡು ದೇವರೇ ಅಂತ ಹೇಳಿ ಪ್ರಾರ್ಥನೆ ಮಾಡೋದು. ನನಗೆ ಅದು ಕೊಡಿ ಇದು ಕೊಡಿ ಅಂತ ಇಲ್ಲ, ನಮ್ಮ ಶಕ್ತಿಯಿಂದ ನಾವು ಪಡಿಬೇಕು. ಅದೇ ರೀತಿಯಲ್ಲಿ ಸಾಯಂಕಾಲ ಕೂಡ ರಾತ್ರಿ ಸ್ನಾನ ಮಾಡಿ ನನ್ನದೊಂದು ಪ್ರಾರ್ಥನೆ ಇದೆ. ದೇವರೇ ನಿಮಗೆ ಧನ್ಯವಾದಗಳು, ನಾನು ಇವತ್ತು ಯಾವುದೇ ನನಗೆ ತೊಂದರೆಗಳಾಗಲಿಲ್ಲ, ಆದ ಕಾರಣ ನಿಮಗೆ ಇನ್ನೊಮ್ಮೆ ಧನ್ಯವಾದ ಅಂತ ಹೇಳುವಂಥ ಕ್ರಮ ನಾನು ರೂಢಿಸಿಕೊಂಡಿದ್ದೇನೆ. ಇದನ್ನು ನಾವು ಖಂಡಿತ ಪ್ರತಿಯೊಬ್ಬರೂ ಪಾಲಿಸಬೇಕು. ಯಾಕಂತೇಳಿದರೆ ಜೀವನ ಇರೋದು 4 ದಿವಸ ಆಟ. ಅದರಲ್ಲಿ ನಾವು ಎಷ್ಟು ಸಮಾಜಕ್ಕೆ ಒಂದು ವಿನೀತರಾಗಿ ನಡೀತೇವೋ ಅದು ಸಮಾಜ ನಮ್ಮನ್ನು ಖಂಡಿತ ಗುರುತಿಸ್ತದೆ. ನಾವು ಈಗ ವಿವಿಧ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನನ್ನದು ಏನೂ ಇಲ್ಲ, ಇಂಥ ಸಮಾಜ ನನ್ನೊಟ್ಟಿಗೆ ಸೇರಿದ ಕಾರಣ ನಾನೊಬ್ಬ ಲಯನ್ಸಿನಲ್ಲಿ ಒಂದು ಅಧ್ಯಕ್ಷ ಆದೆ, ಸಾರ್ವಜನಿಕ ಜೀವನ ಗಣೇಶೋತ್ಸವ ಸಮಿತಿಯಲ್ಲಿ ಅಧ್ಯಕ್ಷನಾದೆ, ಜಿಲ್ಲಾ ಸಮಿತಿಯಲ್ಲಿ ಗಾಣಿ ಸಂಘದಲ್ಲಿ ಅಧ್ಯಕ್ಷನಾದೆ, 12 ವರ್ಷಗಳ ಕಾಲ ನಮ್ಮ ಮಂಗಳೂರು ಸಂಘದಲ್ಲಿ ಅಧ್ಯಕ್ಷನಾದೆ. ಯಾಕೆ ನನ್ನ ಒಬ್ಬನಿಂದ ಅಲ್ಲ, ಎಲ್ಲರ ಪ್ರಯತ್ನ ಅದರಲ್ಲಿದೆ. ನಾನು ಏನೋ ಒಬ್ಬ ವಿನೀತನಾಗಿ ಎಲ್ಲರೊಟ್ಟಿಗೆ ಬೆರೆಯುವ ಕಾರಣ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ನಾನೇ ಮಾಡಿದೆ ಅಂತ ಹೇಳುವಂಥದ್ದು ಯಾವುದಿಲ್ಲ, ಎಲ್ಲ ಸಮಾಜ ಗುರುತಿಸುವಂಥದ್ದು. ಹೌದು, ನಾವು ಒಂದು ಸಂಘಟನೆಯಲ್ಲಿರುವಾಗ ಸಮಾಜಕ್ಕೆ ನಮ್ಮಿಂದ ಏನು ಕೊಡಲಿಕ್ಕೆ ಆಗ್ತದೆ ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಈಗಾಗಲೇ ನಾನು ನನ್ನದಂತ ಹೇಳುವಂಥದ್ದಲ್ಲ, ಖಂಡಿತವಾಗಿ ನಮ್ಮ ಮಂಗಳೂರು ಸಂಘದಲ್ಲಿ 12 ವರ್ಷಗಳ ಕಾಲ ಅಧ್ಯಕ್ಷನಾಗುವುದು ಅಂತ ಹೇಳಿದರೆ ಅದು ನಿಮಗೆ ಗೊತ್ತಿದೆ, ಅದಕ್ಕೆ ಸಮಯ ಕೊಡಬೇಕು, ಖರ್ಚು ವೆಚ್ಚಗಳು ತುಂಬ ಇದೆ. ಆದರೆ ಪ್ರಥಮವಾಗಿ ನಾವು ಸಂಘ ಸ್ಥಾಪನೆಯಾಗಿ 4 ವರ್ಷ ಆಗುವಾಗ ನಮಗೆ ನಮ್ಮ ಅಧ್ಯಕ್ಷರಾಗಿದ್ದವರು ಮಾಲಿಂಗ ಇವರು ಕೋಟೆಕಾರ್ ಅವರು, ಈಗ ದಿವಂಗತ, ಅವರು ನಮ್ಮ ಸ್ಥಾಪಕ ಅಧ್ಯಕ್ಷರು. ಅಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡೆ, ಅಧ್ಯಕ್ಷರೇ, ನಾವು ನಮ್ಮ ಸಮಾಜ ಮಂಗಳೂರಲ್ಲಿ ಒಂದು ಗಟ್ಟಿಯಾದ ಸಂಘಟನೆಯನ್ನು ಮಾಡಿದ್ದೇವೆ, ಪ್ರಥಮವಾಗಿ ನಾವು ನಮ್ಮ ಪೆರ್ನೆ ಕ್ಷೇತ್ರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ. ಆಗ ಅವರು ಹೇಳಿದರು, ನೀವು ಸಭೆಯಲ್ಲಿ ಪ್ರಸ್ತಾವನೆ ಮಾಡಿ ಅಂತ. ನಾನು ಮಾಡಿದೆ. ಕೆಲವರು ಅದಕ್ಕೆ ಅಡಚಣೆ ಕೂಡ ಹೇಳಿದರು, ನಮ್ಮ ದುಡ್ಡನ್ನು ಅಲ್ಲಿ ಯಾಕೆ ಹಾಕಬೇಕು ಅಂತ. ಅದು ಮುಖ್ಯ ಅಲ್ಲ. ನಾನು ಹೇಳಿದೆ, ನಮ್ಮದೊಂದು ಕಾಣಿಕೆ ರೂಪದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಮಹಾದ್ವಾರ
ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಕಾಣುವಂಥ ಮಹಾದ್ವಾರ. ನಾನು 2000 ವಿಷಯದಲ್ಲಿ ಇದೇ ನಮ್ಮ ಅಧ್ಯಕ್ಷರಾದಂಥ ಕೋಟೆಗಾರ್ ಮಾಲಿಂಗಣ್ಣ ಹೇಳಿದರು, ನೀನೇ ಅದರ ಉಸ್ತುವಾರಿ ತಗೊಳ್ಬೇಕು ಅಂತ. ನಾನು ಮಂಗಳೂರಿಂದ ಸೀತಂಗೊಳ್ಳಿಗೆ ಒಂದು 22 ಸಲ ಬಂದಿದ್ದೇನೆ. ನನ್ನಲ್ಲಿ ಆವಾಗ ಒಂದು ಜೀಪು ಇತ್ತು. ನನ್ನೊಟ್ಟಿಗೆ ಕುಲಶೇಖರ ಬಾಲಣ್ಣ ಮತ್ತು ನಮ್ಮ ಅಧ್ಯಕ್ಷರು ಪ್ರತಿ ಸಲ ನಾವು ಮಂಗಳೂರಿಂದ ಬಂದು ಆ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಅದು ಈಗಲೂ ಇದೆ. ನಮಗೊಂದು ಅಭಿಮಾನ ಪಡ್ತದೆ ನಾವು ಮಾಡಿದ್ದು ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನನ್ನನ್ನು ಲಯನ್ಸಿನಲ್ಲಿ ಅಧ್ಯಕ್ಷ ಮಾಡಿದರು. ಅಲ್ಲಿ ಕೂಡ ನಾನು ಯಾವುದಾದ್ರೂ ಸಮಾಜಕ್ಕೆ ಒಂದು ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮದೇ ಏರಿಯಾದಲ್ಲಿ ಒಂದು ಬಸ್ ನಿಲ್ದಾಣವನ್ನು ಸ್ಥಾಪನೆ ಮಾಡಿದೆ. ಎಲ್ಲರ ಸಹಕಾರ ತಗೊಂಡು, ನಾನು ಮಾಡಿದ್ದಲ್ಲ, ಎಲ್ಲರ ಸಹಕಾರ ತಗೊಂಡು ಅದು ಈಗಲೂ ಇದೆ. ಅದನ್ನು ಎಲ್ಲರೂ ಈಗ ಮನಸಾರೆ ಸ್ಮರಿಸ್ತಾರೆ. ಅದೇ ರೀತಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಾನು ಅಧ್ಯಕ್ಷನಾದೆ. ಅಲ್ಲಿ ನಮಗೆ ಇಂಥ ಒಂದು ಹಾಲ್ ಬೇಕಿತ್ತು. ಅಷ್ಟರವರೆಗೆ ಆಗಲಿಲ್ಲ. ನಾನು ಪ್ರಯತ್ನ ಪಟ್ಟೆ, ಎಲ್ಲರ ಸಹಕಾರ ಸಿಕ್ಕಿತು. ಒಂದು ಸುಂದರವಾದ ಮಂದಿರ ಅಲ್ಲಿ ಸ್ಥಾಪನೆ ಆಯಿತು. ಪ್ರಯತ್ನಗಳು ಬೇಕು. ಪ್ರಯತ್ನ ಈಗ ಅಧ್ಯಕ್ಷರಿಗೆ ಒಬ್ಬರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮೆಲ್ಲರ ಇಂಥವರ ಸಹಕಾರ ಸಿಕ್ಕಿದರೆ ಖಂಡಿತ ಅವರು ಕೂಡ ಮುಂದೆ ನಮಗೆ ಒಂದು ಸುಂದರವಾದ ಭವನ ಆಗಲಿಕ್ಕೂ ಸಾಧ್ಯತೆ ಖಂಡಿತ ಇದೆ. ಯಾಕೆಂತೇಳಿದರೆ ದೀಕ್ಷಿತರ ಅಂಥವರು, ITBTನವರು ತುಂಬ ಜನ ನಮ್ಮ ಪುತ್ತೂರಲ್ಲಿದ್ದಾರೆ. ನಿಮ್ಮ ಕೊಡುಗೆ ಖಂಡಿತ ಸಂಘಕ್ಕೆ ಇರಲಿ. ಸಮಾಜವನ್ನು ಮುನ್ನಡೆಸುವ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಒಂದು ದಿವಸ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮುಂದಕ್ಕೆ ನಮ್ಮ ಸಮುದಾಯದ ಸಾಧಕರನ್ನು ಗುರುತಿಸುವಂತಹ ಸಮಯ. ಮೊದಲಿಗೆ ಶಿವರಾಮ್ ಇವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಭವ್ಯ ಮನೋಹರ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಇವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ. ಶ್ರೀ ಶಿವರಾಮ್ ಪೊಲೀಸ್ ಉಪನಿರೀಕ್ಷಕರು ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರು ತಾಲೂಕು ಬಡಗನ್ನೂರು ಗ್ರಾಮದ ಶರವು ನಿವಾಸಿಗಳಾದ ಲಲಿನ್ PM ಮತ್ತು ರೇವತಿ PL ದಂಪತಿಗಳ ಸುಪುತ್ರನಾಗಿ ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಮಡಿಕೇರಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಮಡಿಕೇರಿ ಮತ್ತು ಸಂತ ಜೋಸೆಫ್ ಕಾನ್ವೆಂಟ್ ಸ್ಕೂಲ್ ಮಡಿಕೇರಿ, ಪ್ರೌಢ ಶಿಕ್ಷಣವನ್ನು ಮೂರ್ನಾಡ್ ಎಜುಕೇಷನ್ ಸೊಸೈಟಿ, ಪದವಿ ಪೂರ್ವ ಶಿಕ್ಷಣವನ್ನು ಪುತ್ತೂರಿನ ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದಲ್ಲಿ ಪೂರೈಸಿ ಸಿವಿಲ್ ಇಂಜಿನಿಯರ್ ಪದವಿಯನ್ನು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪುತ್ತೂರು ಇಲ್ಲಿ ಪಡೆದಿರುವಿರಿ. ತಮ್ಮ ನಿರಂತರ ಪ್ರಯತ್ನ ಹಾಗೂ ಅಭ್ಯಾಸದ ಪ್ರತಿಫಲದಿಂದಾಗಿ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಿರಿ. ಕಾರಣಾಂತರಗಳಿಂದ ಆ ನೇಮಕಾತಿ ಪರೀಕ್ಷೆಯ ಫಲಿತಾಂಶವನ್ನು ಕರ್ನಾಟಕ ಸರ್ಕಾರವು ರದ್ದುಗೊಳಿಸಿದಾಗ ಧೃತಿಗೆಡದೆ ಮರುಪರೀಕ್ಷೆಯನ್ನು ಎದುರಿಸಿ ಅದರಲ್ಲಿ ಕೂಡ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗುವ ಮೂಲಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಗೊಂಡಿರುವ ತಾವು 2025ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ಪ್ರಸ್ತುತ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರೊಬೇಷನರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಿರಿ. ಪ್ರಸ್ತುತ ಬಲ್ನಾಡು ಗ್ರಾಮದ ಬುಳ್ಳೇರಿಗಟ್ಟೆಯಲ್ಲಿ ತಂದೆ ತಾಯಿ ಹಾಗೂ ಸಹೋದರಿಯೊಂದಿಗೆ ವಾಸ್ತವ್ಯವನ್ನು ಹೊಂದಿರುವ ತಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾದರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಜಯಲಕ್ಷ್ಮಿ DS ಕಾರ್ಯದರ್ಶಿ, ಪ್ರಸಾದ್ ಕಲ್ಲಪೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ, ರಿಜಿಸ್ಟರ್, ಪುತ್ತೂರು. ಜನನ ಜನನ ತನನ ತನನ ಜನನ ಜನನ ತನನ ತನನ ಜನನ ಜನನ ತನನ ತನನ ಜನನ ಜನನ ತನನ ತನನ. ವೇದಿಕೆಯಲ್ಲಿರುವಂತಹ ಅಚ್ಚಮ್ಮಾರರಿಂದ ಮತ್ತು ಅತಿಥಿ ವರಿಯರಿಂದ ಇಂತಹ ಸಾಧಕರಿಗೆ ಸನ್ಮಾನ ದೊರೆತಾಗ ಮಾತ್ರ ಇದು ಇನ್ನೊಂದು ಸಾಧಕನಿಗೆ ಸ್ಫೂರ್ತಿಯಾಗಲು ಖಂಡಿತ ಸಾಧ್ಯ. ಇದೀಗ ಇವರನ್ನ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ.
ಮುಂದೆ ಶ್ರೀ ಹರಿಪ್ರಸಾದ್ DS, CM ಕ್ಲಬ್ ಮೆಂಬರ್ ಮತ್ತು ಮುಖ್ಯ ಜೀವ ವಿಮಾ ಸಲಹೆಗಾರರು LIC ಪುತ್ತೂರು ಶಾಖೆ ಇವರು ವೇದಿಕೆಗೆ ಆಗಮಿಸಬೇಕು. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಯುತ ನಾರಾಯಣ ಕುಕ್ಕುಪುಣಿ ಇವರು. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ದಕ ಶ್ರೀ ಹರಿಪ್ರಸಾದ್ DS, CM ಕ್ಲಬ್ ಮೆಂಬರ್ ಮತ್ತು ಜೀವ ವಿಮಾ ಸಲಹೆಗಾರರು LIC ಪುತ್ತೂರು ಶಾಖೆ ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಪುತ್ತೂರಿನ ನಿವಾಸಿಗಳಾದ ಶ್ರೀ ಶಂಕರ D ಮತ್ತು ಶ್ರೀಮತಿ ವಿದ್ಯಾದಾಯಿನಿ ದಂಪತಿಗಳ ಸುಪುತ್ರನಾಗಿ ದಿನಾಂಕ 10/2/72 ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಏತಡ್ಕ, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಪುತ್ತೂರು, ಪ್ರೌಢ ಶಿಕ್ಷಣವನ್ನು ಸಂತ ಫಿಲೋಮಿನಾ ಬಾಲಕರ ಪ್ರೌಢಶಾಲೆ ಪುತ್ತೂರು, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿ ಪೂರೈಸಿರುವಿರಿ. 1996 ಜೂನ್ ತಿಂಗಳಿನಲ್ಲಿ ಗುರುಗಳಾದ ಶ್ರೀಯುತ ಶಿವಪ್ರಸಾದ್ BS ಅಭಿವೃದ್ಧಿ ಅಧಿಕಾರಿಗಳು LIC ಪುತ್ತೂರು ಇವರ ಮಾರ್ಗದರ್ಶನದಲ್ಲಿ ವೃತ್ತಿ ಜೀವನಕ್ಕೆ ಕಾಲಿರಿಸಿದ ತಾವು ಪುತ್ತೂರಿನ ಖಾಸಗಿ ಸಂಸ್ಥೆಯಲ್ಲಿ ಅಕೌಂಟೆಂಟ್, ಪಿಗ್ಮಿ ಸಂಗ್ರಾಹಕರಾಗಿ ಅದರೊಂದಿಗೆ ವಿಮಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತೀರಿ. ಪ್ರಸ್ತುತ ಭಾರತೀಯ ಜೀವ ವಿಮಾ ನಿಗಮ ಪುತ್ತೂರು ಶಾಖೆಯಲ್ಲಿ ಮುಖ್ಯ ವಿಮಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ತಾವು 4,000ಕ್ಕೂ ಅಧಿಕ ಗ್ರಾಹಕರನ್ನು ಹೊಂದಿರುವುದು ನಮ್ಮ ಸಮುದಾಯಕ್ಕೆ ಹೆಮ್ಮೆಯ ವಿಚಾರ. ವೃತ್ತಿ ಜೀವನದ 30 ವರ್ಷದ ಅನುಭವ ಹೊಂದಿರುವ ತಾವು 80ಕ್ಕೂ ಹೆಚ್ಚು ರಾಷ್ಟ್ರಗಳ ಸದಸ್ಯರನ್ನು ಹೊಂದಿರುವ ಜೀವ ವಿಮಾ ಮತ್ತು ಆರ್ಥಿಕ ಸೇವಾ ವೃತ್ತಿಪರರಿಗಾಗಿ ಇರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾದ $1 ಮಿಲಿಯನ್ ರೌಂಡ್ ಟೇಬಲ್ ಕ್ಲಬ್ MDRT ಇದರ ಸತತ 12 ವರ್ಷಗಳ ಅರ್ಹತೆಯನ್ನು ಹೊಂದಿರುತ್ತೀರಿ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ಪುತ್ತೂರು ಪ್ರಾರಂಭವಾದಾಗ ಅದರ ಸ್ಥಾಪಕ ಸದಸ್ಯರಾಗಿ ಸೇರಿದ ತಾವು ಇಲ್ಲಿಯವರೆಗೂ ಸದಸ್ಯರಾಗಿ ಪದಾಧಿಕಾರಿಯಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿರುವ ತಾವು ಪ್ರಸ್ತುತ ಪತ್ನಿ ಸುಚಿತಾ, ಮಗ ಕ್ಷಿತಿಜ್, ಮಗಳು ಕ್ಷಮಾರೊಂದಿಗೆ ಕಬಕ ಗ್ರಾಮದ ಕುಂದುರುಕೋಟೆ ಹರ್ಷಿಣಿ ನಿಲಯದಲ್ಲಿ ವಾಸ್ತವ್ಯವನ್ನು ಹೊಂದಿರುವಿರಿ. ತಮ್ಮ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ತಮ್ಮ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಿಗುವಂತಾಗಲಿ. ತಮ್ಮ ನಿರಂತರ ಮಾರ್ಗದರ್ಶನ ಮತ್ತು ಸಹಕಾರ ನಮ್ಮ ಸಂಘಕ್ಕೆ ದೊರೆಯುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧಾರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಪ್ರಸಾದ್ ಕಲ್ಲಲ್ಪೆ ಅಧ್ಯಕ್ಷರು, ಜಯಲಕ್ಷ್ಮಿ DS ಕಾರ್ಯದರ್ಶಿ, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಅಭಿನಂದನೆಗಳು. ಮತ್ತೋರ್ವ ಸಾಧಕರು ಶ್ರೀ ತಿಮ್ಮಪ್ಪ ಪಾಟಾಳಿ ಬುಳ್ಳೇರಿಕಟ್ಟೆ, ನಿವೃತ್ತ ಬಿಲ್ ಕಲೆಕ್ಟರ್, ಸುಳ್ಯ ನಗರ ಪಂಚಾಯತ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿರುವವರು ರಚನಾ ಬೆಳೆಯೂರು ಕಟ್ಟೆ. ಇವರಿಗೆ ಶ್ರೀಮತಿ ಸಂಧ್ಯಾ ರೋಹಿತ್ ಹಾಗೆ ಶ್ರೀಮತಿ ಸಾವಿತ್ರಿ ಶ್ರೀಧರ್ ಹಾಗೆ ಸೌಮ್ಯ ಪ್ರಶಾಂತ್ ಇವರು ಶಾಲು ಹೊದಿಸಿ ಶಾಲು ನೀಡಿ ಫಲಪುಷ್ಪ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಬೇಕು. ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಶ್ರೀ ತಿಮ್ಮಪ್ಪ ಪಾಟಾಳಿ ನಿವೃತ್ತ ನಗರ ಪಂಚಾಯತ್ ಬಿಲ್ ಕಲೆಕ್ಟರ್ ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಇವರು ಕೆ ಬಟ್ಯ ಪಾಟಾಳಿ ಹಾಗೂ ಕಮಲಾ ದಂಪತಿಗಳ ಸುಪುತ್ರನಾಗಿ ದಿನಾಂಕ 26/1/1966 ಜನಿಸಿ ತಾವು ಪ್ರಾಥಮಿಕ ಶಿಕ್ಷಣವನ್ನು ಬೆಳೇರುಕಟ್ಟೆ ಶಾಲೆ, ಸಾಜಾ ಶಾಲೆ, ಬಳುವರ್ ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ಜೂನಿಯರ್ ಕಾಲೇಜು ಕುಂಬೇಟು ಪುತ್ತೂರು ಇಲ್ಲಿ ಪಡೆಯುತ್ತೀರಿ. ದಿನಾಂಕ 28/2/1984 ವೃತ್ತಿ ಜೀವನಕ್ಕೆ ಕಾಲಿರಿಸಿದ ತಾವು ಪುತ್ತೂರು ಪುರಸಭೆ ಮತ್ತು ಮೂಡಬಿದ್ರೆ ಪುರಸಭೆಯಲ್ಲಿ ಮೀಟರ್ ರೀಡರ್ ಆಗಿ ಹಾಗೂ ಸುಳ್ಯ ಪಟ್ಟಣ ಪಂಚಾಯತ್ನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಪ್ರಾಮಾಣಿಕ ಸೇವೆ ಸಲ್ಲಿಸಿ ದಿನಾಂಕ 31/1/2026 ವೃತ್ತಿ ಜೀವನದಿಂದ ಸೇವಾ ನಿವೃತ್ತಿಯನ್ನು ಹೊಂದಿರುವಿರಿ.
ಹಲವಾರು ಧಾರ್ಮಿಕ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ತಾವು ವಿವಿಧ ಕಾರ್ಯಗಳನ್ನು ನಿರ್ವಹಿಸುವಿರಿ. ಪೌರಸೇನಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸಿ ಸಂಘಟನೆಗಾಗಿ ಮತ್ತು ನೌಕರರ ಹಿತಾಸಕ್ತಿಗಾಗಿ ಶ್ರಮಿಸುವಿರಿ. ಪ್ರಸ್ತುತ ಇವರು ಬಲ್ನಾಡು ಗ್ರಾಮದ ಕುವೇತಗುರಿಯಲ್ಲಿ ಪತ್ನಿ ಶ್ರೀಮತಿ ಜಯಲಕ್ಷ್ಮಿ, ಮಕ್ಕಳಾದ ಪವಿತ್ರ ಹಾಗೂ ಚರಣರೊಂದಿಗೆ ವಾಸ್ತವ್ಯವನ್ನು ಹೊಂದಿರುವ. ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ತಮ್ಮ ಮಾರ್ಗದರ್ಶನ ನಮ್ಮ ಸಂಘಕ್ಕೆ ನಿರಂತರವಾಗಿ ದೊರೆಯುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧಾರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರ. ಅಭಿನಂದನೆಗಳು. ಜಯಲಕ್ಷ್ಮಿ ಡಿಎಸ್ ಕಾರ್ಯದರ್ಶಿ, ಪ್ರಸಾದ್ ಕಲ್ಲಪ್ಪೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸೇವಾ ಸಂಘ ಪುತ್ತೂರು ರಿಜಿಸ್ಟರ್. ಮತ್ತೋರ್ವ ಸಾಧಕರು ಶ್ರೀ ಅಣ್ಣು ಪಾಟಾಳಿ ಕಡಬ, ಪ್ರಗತಿಪರ ಕೃಷಿಕರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಸುಚಿತಾ ಹರಿಪ್ರಸಾದ್ ಇವರು. ಇವರನ್ನ ಶ್ರೀ ಹರೀಶ್ ಪಟ್ಟೆ, ಏರಿಯಾ ಹೆಡ್ ಏಜೆನ್ಸಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ಲಿಮಿಟೆಡ್ ಮಂಗಳೂರು, ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ. ಶ್ರೀ ಅಣ್ಣು ಪಾಟಾಳಿ, ಪ್ರಗತಿಪರ ಕೃಷಿಕರು ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಸೂಕ್ತಿಗೆ ಪೂರಕವಾಗುವಂತೆ ಕೃಷಿ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ತಾವು ದಿನಾಂಕ 1/1/1960ರಲ್ಲಿ ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದ ಕುಂಡೀಲು ನಿವಾಸಿಗಳಾದ ಕುಂಜಣ್ಣ ಪಾಟಾಳಿ ಹಾಗೂ ಕುಂಜಿ ದಂಪತಿಗಳ ಪ್ರಥಮ ಪುತ್ರನಾಗಿ ಜನಿಸಿರುವಿರಿ. ಬಾಲ್ಯದಿಂದಲೇ ಕೃಷಿಯ ಬಗ್ಗೆ ಅಪಾರವಾದಂತಹ ಒಲವು ಮತ್ತು ಗೌರವವಿದ್ದ ಕಾರಣ ಮೊದಲಿಗೆ ವೃತ್ತಿ ಜೀವನವನ್ನು ಗಾರೆ ಕೆಲಸ ಮಾಡುವ ಮುಖಾಂತರ ಪ್ರಾರಂಭಿಸಿ ನಂತರ ಮೇಸ್ತ್ರಿ ಕೆಲಸವನ್ನು ಮುಂದುವರಿಸಿ ತದನಂತರ ಕೃಷಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ತಾವು ಕೃಷಿಯನ್ನೇ ಜೀವಾಳವಾಗಿಟ್ಟುಕೊಂಡು 30-40 ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾ ಬಂದಿರುವಿರಿ. ತಮ್ಮ ಜಮೀನಿನಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು ಮುಂತಾದ ಮಿಶ್ರ ಬೆಳೆಗಳನ್ನು ಬೆಳೆದು ಯಶಸ್ಸನ್ನು ಕಂಡಿರುವ ತಾವು ಮಾದರಿ ಕೃಷಿಕ ಎಂದೆನಿಸಿಕೊಂಡಿರುವಿರಿ. ತಮ್ಮ 27ನೇ ವಯಸ್ಸಿನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿರುವ ತಾವು 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನನ್ನು ಹೊಂದಿರುವಿರಿ. ಪ್ರಸ್ತುತ ಕಡಬ ತಾಲೂಕಿನ ಕೋಡಿಂಬಾಳ ಗ್ರಾಮದ ಕುಂಡೀಲು ಎಂಬಲ್ಲಿ ಪತ್ನಿ ಪದ್ಮಾವತಿ ಮತ್ತು ಸಹೋದರರೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವ ತಾವು ಕೃಷಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಳನ್ನು ಗುರುತಿಸುತ್ತಾ ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಇನ್ನಷ್ಟು ಯಶಸ್ಸು ತಮಗೆ ಲಭಿಸಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧಾರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಪ್ರಸಾದ್ ಕಲ್ಲರ್ಪೆ ಅಧ್ಯಕ್ಷರು, ಜಯಲಕ್ಷ್ಮಿ ಡಿಎಸ್ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಮತ್ತೋರ್ವ ಸಾಧಕರು ಶ್ರೀ ಶಂಕರ ಎಂ ಶೇವಿರಿ, ನೆಹರು ನಗರ ಪುತ್ತೂರು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಇಲಾಖೆ CISF. ಸರ್, ತಾವು ವೇದಿಕೆಗೆ ಆಗಮಿಸಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿರುವವರು ಅಕ್ಷತಾ ಪ್ರಸಾದ್ ಇವರು. ಇವರಿಗೆ ಗಣೇಶ್ ಪಾರಕಟ್ಟ ಹಾಗೆ ಅಧ್ಯಕ್ಷರು ಪ್ರಸಾದ್ ಕಲ್ಲರ್ಪೆ ಇವರು ಪೇಟವನ್ನು ತೊಡಿಸಿ ಶಾಲು ಹೊದಿಸುವ ಮೂಲಕ ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಶ್ರೀ ಶಂಕರ ಪಾಟಾಳಿ, ನಿವೃತ್ತ ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಸುಳ್ಯ ತಾಲೂಕಿನ ಆಲೇಟಿ ಗ್ರಾಮದ ಮೊರಂಗಲ್ಲು ನಿವಾಸಿಗಳಾದ ತಿಮ್ಮಪ್ಪ ಪಾಟಾಳಿ ಮತ್ತು ಪರಮೇಶ್ವರಿ ದಂಪತಿಗಳ ಸುಪುತ್ರನಾಗಿ ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸುಳ್ಯ ಗ್ರಾಮದ ಆಲೇಟಿ ಹಾಗೂ ಪ್ರೌಢ ಶಿಕ್ಷಣವನ್ನು ಸುಳ್ಯದಲ್ಲಿ ಪೂರೈಸಿರುವಿರಿ. 1983 ಆಗಸ್ಟ್ನಲ್ಲಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಸೇರುವ ಮೂಲಕ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ತಾವು ಮುಂದೆ ಹೆಡ್ ಕಾನ್ಸ್ಟೇಬಲ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಆಗಿ ಪದೋನ್ನತಿಯನ್ನು ಹೊಂದಿ ಪ್ರಾಮಾಣಿಕ ಸೇವೆ ಸಲ್ಲಿಸಿರುವಿರಿ. ತಮ್ಮ ಸೇವಾ ಅವಧಿಯಲ್ಲಿ
ಬಿಹಾರ್, ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ, ದೆಹಲಿ, ಛತ್ತೀಸ್ಗಢ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ ಮುಂತಾದ ಕಡೆಗಳಲ್ಲಿ ಸೇವೆ ಸಲ್ಲಿಸಿರುವ ತಾವು 2023 ಮಾರ್ಚ್ ತಿಂಗಳಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿರುವಿರಿ. ಪ್ರಸ್ತುತ ಪುತ್ತೂರು ತಾಲೂಕು ಕಬಕ ಗ್ರಾಮದ ಶೇವಿರೆ ಎಂಬಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಲಿಖಿತ್ನೊಂದಿಗೆ ವಾಸ್ತವ್ಯವನ್ನು ಹೊಂದಿರುವ ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ತಮ್ಮ ಮಾರ್ಗದರ್ಶನ ನಮ್ಮ ಸಂಘಕ್ಕೆ ನಿರಂತರವಾಗಿ ದೊರೆಯುವಂತಾಗಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಪ್ರಸಾದ್ ಕಲ್ಲರ್ಪೆ, ಅಧ್ಯಕ್ಷರು, ಜಯಲಕ್ಷ್ಮಿ DS, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಸ್ಥಳ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಭಾಭವನ ಪುತ್ತೂರು, ದಿನಾಂಕ 17/5/2026. ಮುಂದೆ ಮತ್ತೋರ್ವ ಸಾಧಕರು ಗಣೇಶ್ ಪಾರಕಟ್ಟ, ಕ್ಷೇತ್ರ ಕೊಳ ನಿರ್ಮಾಣ ಸಮಿತಿ ಅಧ್ಯಕ್ಷರು ಪೆರ್ಣೆ. ಇವರನ್ನು ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನಿಸುವವರಿದ್ದೇವೆ. ಇವರನ್ನು ತಿಮ್ಮಪ್ಪ ಮೊಟ್ಟೆತಡ್ಕ ಹಾಗೆ ಅಚ್ಚನ್ಮಾರರು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಬಾಲಕೃಷ್ಣ ಕಲ್ಲರ್ಪೆ ಇವರು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿವರ್ಯರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ತಾಲೂಕು ದಕ್ಷಿಣ ಶ್ರೀ ಗಣೇಶ್ ಪಾರಕಟ್ಟ ಕ್ಯಾಂಪ್ಕೋ ನಿರ್ದೇಶಕರು ಇವರಿಗೆ ಪ್ರೀತಿಪೂರ್ವಕವಾಗಿ ನೀಡುವ ಸನ್ಮಾನ ಪತ್ರ. ಕಾಸರಗೋಡು ಜಿಲ್ಲೆಯ ಪಾರಕಟ್ಟ ನಿವಾಸಿಗಳಾದ ರಾಮ ಹಾಗೂ ಶೀಲಾ ದಂಪತಿಗಳ ಸುಪುತ್ರನಾಗಿ 15/9/1965 ಜನಿಸಿರುವ ತಾವು ಪ್ರಾಥಮಿಕ ಶಿಕ್ಷಣವನ್ನು GLPS ಕೂಡ್ಲು, ಪ್ರೌಢ ಶಿಕ್ಷಣವನ್ನು ಶ್ರೀ ಗೋಪಾಲಕೃಷ್ಣ ಶಾಲೆ ಕೂಡ್ಲು, ಪದವಿ ಪೂರ್ವ ಶಿಕ್ಷಣವನ್ನು ಗೋವಿಂದ ಪೈ ಮೆಮೋರಿಯಲ್ ಸರ್ಕಾರಿ ಕಾಲೇಜು ಮಂಜೇಶ್ವರದಲ್ಲಿ ಪೂರೈಸಿ ನಂತರ KVG ಸುಳ್ಯ ಇಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರುತ್ತೀರಿ. ದೇಶದ ಏಕೈಕ ಸಹಕಾರಿ ಸಂಘಟನೆಯಾದ ಸಹಕಾರ ಭಾರತಿಯಲ್ಲಿ ರಾಷ್ಟ್ರಮಟ್ಟದ ಜವಾಬ್ದಾರಿಯನ್ನು ಹೊಂದಿರುವ ತಾವು ಸಹಕಾರ ಭಾರತಿ ಕೇರಳ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಮದೂರು ಗ್ರಾಮ ಪಂಚಾಯಿತಿಯ 2005-10 ಆಡಳಿತ ಅವಧಿಯಲ್ಲಿ ವಿದ್ಯಾಭ್ಯಾಸ ಕ್ಷೇಮ ಕಾರ್ಯ ಸ್ಥಾಯಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಿರಿ. ಪೆರ್ನೆ ಶ್ರೀ ಮುಚ್ಚಿಲೋಡು ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಕಳಿಯಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಕ್ಷೇತ್ರ ಕೆರೆ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ಕಳೆದ 45 ವರ್ಷಗಳಿಂದ ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ, ಸಹಕಾರಿ ಕ್ಷೇತ್ರ ಹೀಗೆ ಹಲವಾರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ವಿವಿಧ ಸಹಕಾರ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ವಿವಿಧ ಸಹಕಾರ ಸಂಸ್ಥೆಗಳಲ್ಲಿ ನಿರ್ದೇಶಕರು, ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಮುಂತಾದ ಜವಾಬ್ದಾರಿಗಳ ನಿರ್ವಹಣೆ ಮಾಡುವಿರಿ. ವೃತ್ತಿಯಲ್ಲಿ ವ್ಯಾಪಾರಿಯಾಗಿರುವ ತಾವು ಪ್ರಸ್ತುತ ಪ್ರತಿಷ್ಠಿತ ಮಲ್ಟಿಸ್ಟೇಟ್ ಕಾರ್ಪೊರೇಷನ್ ಸಂಸ್ಥೆಯಾದ ಕ್ಯಾಂಪ್ಕೋ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಪತ್ನಿ ಶ್ರೀಮತಿ ಗೀತಾ ಹಾಗೂ ಮಕ್ಕಳೊಂದಿಗೆ ಕಾಸರಗೋಡಿನಲ್ಲಿ ವಾಸ್ತವ್ಯ ಹೊಂದಿರುವ ತಮ್ಮ ಮುಂದಿನ ಜೀವನವು ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಹಾಗೂ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ನಿರಂತರವಾಗಿ ಸಿಗುವಂತಾಗಲಿ. ಇನ್ನಷ್ಟು ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಆಶಿಸುತ್ತಾ ನಮ್ಮ ಸಂಘದ 21ನೇ ವರ್ಷದ ವಾರ್ಷಿಕ ಸಮಾರಂಭದಲ್ಲಿ ತಮ್ಮನ್ನು ಗೌರವಾಧರಗಳಿಂದ ಸನ್ಮಾನಿಸುವ ಸನ್ಮಾನ ಪತ್ರವಿದು. ಅಭಿನಂದನೆಗಳು. ಪ್ರಸಾದ್ ಕಲ್ಲರ್ಪೆ, ಅಧ್ಯಕ್ಷರು, ಜಯಲಕ್ಷ್ಮಿ DS, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಸ್ಥಳ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಭಾಭವನ ಪುತ್ತೂರು, ದಿನಾಂಕ 17/5/2026. ವಂದನೆಗಳು. ಸಾಧಿಸುವ ಛಲ ನಿನ್ನಲ್ಲಿದ್ದರೆ ಪ್ರಯತ್ನವೇ ನಿನ್ನ ಮೊದಲ ಗೆಲುವು, ಪ್ರಯತ್ನವೇ ನಿನ್ನ ಆಯುಧ. ಏನಾದರೂ ನಿನ್ನ ಪ್ರಯತ್ನವನ್ನು ಬಿಡಬೇಡ. ಮುಂದೊಂದು ದಿನ ನಿನ್ನ ಪ್ರಯತ್ನಗಳೇ ನಿನ್ನ ಗೆಲುವಿಗೆ ಸಾಕ್ಷಿಯಾಗುತ್ತದೆ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಖಂಡಿತ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಈ ಎಲ್ಲ ಸಾಧಕರು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಲಿ ಎನ್ನುವ ಆಶಯದೊಂದಿಗೆ ಸಾಧಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ, ಅಧ್ಯಕ್ಷರು, ಗಾಣಿಗ ಸಮುದಾಯ ಸೇವಾ ಸಂಘ ಈಶ್ವರಮಂಗಲ ಇವರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ.
ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯು ಅದೇ ರೀತಿ ಇಂದಿನ ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟಂತಹ ಶ್ರೀ ಶಿವರಾಮ್ ಪೊಲೀಸ್ ಉಪನಿರೀಕ್ಷಕರು ತಾವು ಮುಖ್ಯ ಅತಿಥಿ ನೆಲೆಯಲ್ಲಿ ಹಾಗೂ ಸನ್ಮಾನಗೊಂಡಂತಹ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ ಹಾಗೂ ಈ ಸಮಾಜದ ಬಾಂಧವರೇ, ನಾನು ಈ ಸ್ಪೀಚ್ ಅದೆಲ್ಲ ನನಗೆ ನಿಜವಾಗ್ಲೂ ಯಾವುದೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಲ್ತಾ ಇದ್ದೀನಿ. ಮೇ ಬಿ ಸ್ವಲ್ಪ ನರ್ವಸ್ನೆಸ್ ಇದೆ. ನಾನು ಫಸ್ಟ್ 2000 ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಯೂಶ್ವಲಿ ಯಾಕೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸಿವಿಲ್ ಸರ್ವಿಸ್ ಯಾಕೆ ಚೂಸ್ ಮಾಡ್ತೀರಾ ಅಂತ ನಾನು ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಕೇಳಿದರು. ಆದರೆ ನನಗೆ ಹೈಸ್ಕೂಲ್ ಲೆವೆಲಲ್ಲಿ ನಾನು ಈ NCCಯಲ್ಲೆಲ್ಲ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಆವಾಗ ನಮಗೆ ಈ ಸರ್ವಿಸ್ ಸೊಸೈಟಿ ಟು ದ ಸರ್ವಿಸ್ ಅಂತ ಕಾನ್ಸೆಪ್ಟ್ ಆವಾಗಲೇ ಸ್ಟಾರ್ಟ್ ಆಗಿತ್ತು. ಸೊ ಇಂಜಿನಿಯರಿಂಗ್ ಆದಾಗ ಓಕೆ, ನಾನು ಬೆಂಗಳೂರು ಹೋದೆ. ನನ್ನ ಕಸಿನ್ ಮುರಳಿ ಅಣ್ಣ ಅಂತಿದ್ರು, ಅವ್ರ ಜೊತೆ ಅವ್ರು ಹೇಳಿದ್ರು ಬೆಂಗಳೂರು ಬಾ ನೀನು ಜಾಬ್ ಮಾಡು ಅಂತ ಹೇಳಿದ್ರು. ಸೊ ಬೆಂಗಳೂರು ಹೋದೆ. ಆಗಬೇಕು ಅಂತ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಆದೆ. ಸೊ ಕೆಲವೊಂದು ಕಂಪ್ನಿಯಲ್ಲಿ ನನ್ನ ಸೆಲೆಕ್ಷನ್ಸ್ ಆಯಿತು. ಸೊ ಇವನ್ ನನ್ನ ಅಕ್ಕ ದುಬೈಲಿದ್ಲು. ಸೊ ಅವಳು ಕೂಡ ಹೇಳಿದ್ಲು ನೀನು ದುಬೈ ಬಾ, ಅಲ್ಲಿ ಜಾಬ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಸ್ವಲ್ಪ ಟೈಮ್ ನೋಡಿದೆ, ನನಗೇನು ನಾನು ಇಂಜಿನಿಯರಿಂಗ್ ಮಾಡಿದ್ದು ನನಗೆ ಸೂಟೇಬಲ್ ಜಾಬ್ ಅಲ್ಲ ಅಂತ ನನಗೆ ಒಂದು ಸ್ವಲ್ಪ ಟೈಮಲ್ಲಿ ಫೀಲ್ ಆಯಿತು. ಸೊ ಮನೇಲಿ ಹೇಳಿದೆ, ಅಮ್ಮ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಾರ್ಟ್ ಮಾಡ್ತೀನಿ, ನನಗೆ ಈ ಸಿವಿಲ್ ಇಂಜಿನಿಯರಿಂಗ್ ಜಾಬ್ ಬೇಡಮ್ಮ ಅಂತ. ಸ್ಟಾರ್ಟಿಂಗ್ ನಿಂಗಿಂತ ಹುಚ್ಚಿಗಿಚ್ಚಿ ಹಿಡಿದ್ಯಾ ಅಂತಂದು ಕೇಳಿದರು. ಅಪ್ಪನ ಜೊತೆನೂ ಹೇಳಿದೆ ಸೇಮ್, ಯಾಕೆ ಈ ಫೀಲ್ಡ್ ಅಂತ ಕೇಳಿದರು. ಆದರೆ ಅಪ್ಪ ಹೇಳಿದರು ಆಯಿತು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಆಯ್ತು ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಆದರೆ ಏನು ಮಾಡಬೇಕು ಗೈಡೆನ್ಸ್ ಕೊಡಲಿಕ್ಕೆ ಯಾರೂ ಇರಲಿಲ್ಲ. ಸೊ ಸುಮ್ಮನೆ ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಎನ್ರೋಲ್ ಆದೆ. ಸ್ಟಾರ್ಟಿಂಗಲ್ಲಿ ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೇವಲ ದುಡ್ಡು ಮಾಡೋ ಇಂಟೆನ್ಷನಲ್ಲಿ ನಮ್ಮನ್ನ ಸುಮ್ಮನೆ ಏನೋ ಒಂದು ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಬೆಂಗಳೂರಲ್ಲಿ ಮತ್ತೆ ಒಂದು ವರ್ಷ ಹೀಗೆ ಕೋಚಿಂಗ್ ಅಂತ ಹೋದೆ, ಏನೂ ಐಡಿಯಾ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ಡೆಂಗ್ಯೂ ಬಂತು. ನನಗೆ ಫಿನಾನ್ಷಿಯಲ್ ಇನ್ನು ಬೆಂಗಳೂರಲ್ಲಿದ್ದರೆ ನಡೀಲಿಕ್ಕಿಲ್ಲ ಅಂತ ಅನಿಸ್ತು. ಸೊ ಬೆಂಗಳೂರಿಂದ ಊರಿಗೆ ಬಂದೆ. ಊರಿಗೆ ಬಂದಾಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಸೊ ಮತ್ತೆ ಇವರು ಫ್ರೆಂಡ್ಸ್ ಅಂತ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅದು ಇದು ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದಾಗ ಅದು ಅಷ್ಟೇ, ಈ ನಮಗೆ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲಿ ಗೈಡೆನ್ಸ್ ನಮಗೆ. ಸೊ ಏನು ಮಾಡಿದೆ ಅಂತ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿ ನಂದೇನಂತ ನಾನು ಸ್ಟಡಿ ಮೆಥಡಾಲಜಿ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಆವಾಗ ನನಗೆ ಅರ್ಥ ಆಗಿದ್ದು, ಮೇ ಬಿ ಬೇರೆಯವರು ಹೋಗುವಂಥ ಪಾತಲ್ಲಿ ಹೋದರೆ ನಾನು ಆಗಲ್ಲ, ನಾನು ನನ್ನದೇ ಆದಂಥ ಪ್ರಿಪ್ರೇಷನ್ ಸ್ಟೈಲ್ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಬರಬೇಕು, ಅದಕ್ಕೋಸ್ಕರ ನಾನು ಈವನ್ ಕಾನ್ಸ್ಟೇಬಲ್ ಎಕ್ಸಾಮ್ಸ ನಾನು ಬರೆದೆ. ಅದರಲ್ಲಿ ಸ್ಟಾರ್ಟಿಂಗ್ ಎಲ್ಲ ನಾನೊಂದು 5 ಎಕ್ಸಾಮ್ ಬರೆದೆ, ಎಲ್ಲದರಲ್ಲೂ ನಾನು ಕ್ಲಿಯರ್ ಆದೆ. ಅದಾದಮೇಲೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನನಗೆ ಒಂದು ಕಾನ್ಫಿಡೆನ್ಸ್ ಬೇಕಿತ್ತು, ನಾನು ಇದನ್ನು ಕ್ಲಿಯರ್ ಮಾಡ್ಬೋದಾ ಅಂತ. ಈ IAS IPS ಅಂತ ಹೇಳ್ಕೊಂಡ್ರೆ ಸಾಲಲ್ಲ, ನಾನು ಫಸ್ಟ್ ಈ ಕಾನ್ಸ್ಟೇಬಲ್ ಎಕ್ಸಾಮ್ ನಾನು ಕ್ಲಿಯರ್ ಆಗಬಹುದಾ ಅಂತ ನನಗೊಂದು ಕಾನ್ಫಿಡೆನ್ಸ್ ಬೇಕಿತ್ತು. ಸೊ ಅದು ಬರೆದೆ, ಒಂದು 5 ಎಕ್ಸಾಮ್ ಕ್ಲಿಯರ್ ಆಯಿತು. ಅದರಲ್ಲೊಂದು ಆಲ್ಮೋಸ್ಟ್ ಸ್ಟೇಟ್ ಟಾಪ್ ಲಿಸ್ಟಲ್ಲೇ ನಾನು ಬಂದೆ. ಅದಾದಮೇಲೆ ಮತ್ತೆ ಕೋವಿಡ್ ಬಂದಾಗ ಮನೇಲೆಲ್ಲ ಕ್ವೆಶ್ಚನ್ ಮತ್ತೆ ಸ್ಟಾರ್ಟ್ ಆಯಿತು. ಏನು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್, ಎಲ್ಲರೂ ಫ್ರೆಂಡ್ಸ್ ಎಲ್ಲ ಲಕ್ಷ ದುಡಿತಿದ್ದಾರೆ, ನಾನು ಇನ್ನೂ ಕಂಟಿನ್ಯೂ ಮಾಡಬೇಕಾ ಬೇಡ ಅಂತ ಥಿಂಕ್ ಮಾಡಿದೆ.
ಆವಾಗ ನನಗೆ ಅನಿಸಿದ್ದು ಇಲ್ಲ, ಒಂದು ಸ್ವಲ್ಪ ರಿಸ್ಕ್ ತಗೊಳ್ಳುವ, ಜಾಬ್ ಇನ್ನೂ ಏಜ್ ಇದೆ, ಜಾಬ್ ಹೇಗೂ ಬೇಕಾದ್ರೂ ಮಾಡ್ಕೋಬೋದು, ಬಟ್ ಇದು ನನ್ನ ಡ್ರೀಮ್ ಅಂತ ಒಂದು ರಿಸ್ಕ್ ತಗೊಳ್ಳುವ ಅಂತ ಹೇಳ್ಬಿಟ್ಟು ರಿಸ್ಕ್ ತಗೊಂಡೆ. ಫೋಕಸ್ ಮಾಡಿ ಓದಿದೆ. ಈ ರೇಂಜ್ಗೆ ಇಲ್ಲಿಗೆ ಬಂದು ತಲುಪುವಾಗೆ ಆಯಿತು. ಸೊ ನಾನು ಹೇಳ್ತಾ ಇರೋದು ಕೇವಲ ಬರೀ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮೇ ಬಿ ಕೆಲವೊಬ್ಬರಿಗೆ ಮ್ಯೂಸಿಷಿಯನ್ ಆಗಬೇಕು ಅಥವಾ ಡೈರೆಕ್ಟರ್ ಆಗಬೇಕು, ಮೂವಿ ಎಲ್ಲ ಫೀಲ್ಡ್ಗಳಲ್ಲೇ ಹೋಗಬೇಕು ಅಂತ ನಿಮಗೆ ಆಸೆ ಇರುತ್ತೆ. ಏನು ಕಂಟಿನ್ಯೂಸ್ ಎಫರ್ಟ್ ಹಾಕಿ, ಲೇಸರ್ ಲೈಟ್ ಫೋಕಸ್ ಹಾಕಿ ಪ್ರತಿಯೊಬ್ಬರಿಗೂ ಸಕ್ಸಸ್ ಸಿಗುತ್ತೆ. ನನ್ನಂತ ನಮ್ಮಪ್ಪ ಜಸ್ಟ್ ಒಂದು ವೆಜಿಟೇಬಲ್ ಶಾಪ್, ನನ್ನಮ್ಮ ಇವಾಗಲೂ ಬೀಡಿ ಕಟ್ತಾರೆ. ಸೊ ನನ್ನಂಥ ಮಗ ಮಾಡ್ಬೋದು ಅಂತಿದ್ರೆ ಇಲ್ಲಿ ಯಾರು ಬೇಕಿರೋ ಮಾಡ್ಬೋದು ಅಂತ ನನ್ನ ಒಂದು ಒಪಿನಿಯನ್ನ. ಸೊ ಪೇರೆಂಟ್ಸ್ ಆದವರು ಆದಷ್ಟು ಮಕ್ಕಳನ್ನ ಓಕೆ ಅವರು ತಪ್ಪು ಮಾಡ್ತಾಯಿದ್ರೆ ಸರಿ ದಾರಿಗೆ ತಂದು, ಆದರೆ ಅವರಿಗೊಂದು ಬೆನ್ನೆಲುಬಾಗಿ ನಿಲ್ಲಬೇಕಾದಂಥವ್ರು ನಾವು ಪೇರೆಂಟ್ಸೇ. ಸೊ ಅವರಿಗೆ ಏನೋ ಒಂದು ಈಗ ನನ್ನಂಥವ್ರು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಫೀಲ್ಡ್ ಚೂಸ್ ಮಾಡೋತ್ತಿಗೆ ಮೇ ಬಿ ನಿಮ್ಮ ಮಕ್ಕಳು ಓಕೆ ನಾನು ಏನೋ ಡಿಗ್ರಿ ಮಾಡಿ ಮತ್ತೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಥವಾ ಏನೋ ಮ್ಯೂಸಿಷಿಯನ್ ಆಗ್ತೀನಿ, ಡೈರೆಕ್ಟರ್ ಆಗ್ತೀನಿ, ಏನೋ ಒಂದು ಆಗ್ತೀನಿ ಅಂತ ಹೇಳಿದ್ರೆ ಯಾವುದು ಸಣ್ಣದಲ್ಲ. ಮೇ ಬಿ ಅವ್ರಿಗೆ ಆ ಇಂಟ್ರೆಸ್ಟ್ ಇರುವಂಥ ಫೀಲ್ಡಿಗೆ ಬಿಟ್ಬಿಟ್ರೆ ಅವರು ಖಂಡಿತವಾಗಿಯೂ ಕೂಡ ಸಕ್ಸಸ್ ಆಗ್ತಾರೆ. ಸೊ ನನಗೆ ಈ ಒಂದು ವೇದಿಕೆಯಲ್ಲಿ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ರಿಗೂ ವಂದಿಸ್ತೇನೆ. ಮತ್ತು ನನ್ನ ಪೇರೆಂಟ್ಸ್ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಾನು ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಭಿನಂದನೆಗಳು ಶ್ರೀಯುತ ಶಿವರಾಮ್ ಇವರಿಗೆ. ತಮ್ಮ ಈ ಸಾಧನೆ ನಮ್ಮ ಸಮುದಾಯದ ಯುವಕರಿಗೆ ಸ್ಫೂರ್ತಿ ಅಂತೇಳಿ ತಿಳಿಸುತ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಗಣೇಶ್ ಪಾರಕಟ್ಟ, ಅಧ್ಯಕ್ಷರು ಕ್ಷೇತ್ರ ಕೊಳ ನಿರ್ಮಾಣ ಸಮಿತಿ ಶ್ರೀ ಕ್ಷೇತ್ರ ಪೆರ್ನೆ, ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ഓക്കെ, 21ാം വാർഷികത്തിൻ്റെ ഈ പ്രൗഢഗംഭീരമായ പരിപാടിയിൽ ഉപവിഷ്ടരായിട്ടുള്ള നമ്മുടെ കുത്തിയാള കോമർസ് അച്ഛൻ അവരുകളെ, ഈ നാടിൻ്റെ വിശ്വാസത്തിൻ്റെ പ്രധാനപ്പെട്ട ഭാഗമായിട്ടുള്ള മുത്തൂർ മഹാലിംഗേശ്വര ദേവൻ്റെയും അതുപോലെ തന്നെ മുച്ചിലോട്ടമ്മയുടെയും പരിവാര ദൈവങ്ങളെയും സ്മരിച്ചുകൊണ്ട് ഏതായാലും സമയം 1:30 കഴിഞ്ഞു. സമയം വളരെ വൈകിയെന്ന് തോന്നുന്നു. ഉച്ചയ്ക്ക് ശേഷവും ഇവിടെ സാംസ്കാരിക പരിപാടി നടക്കാനുണ്ടാവും എന്ന് വിശ്വസിക്കുന്നു, ഉണ്ട് എന്നാണ് മനസ്സിലാക്കിയിട്ടുള്ളത്. എല്ലാവരും കന്നഡത്തിൽ തന്നെ ഉണ്ട്. അച്ഛന് കോമർസ് അച്ഛൻ വിട്ടിട്ട് ബാക്കി എല്ലാവരും കന്നഡത്തിൽ തന്നെ സംസാരിച്ചു അല്ലേ, കന്നഡത്തിൽ തന്നെ ഉണ്ട്. ഞാൻ കുറച്ച് ഞങ്ങളെ ലോക്കൽ മലയാളം തന്നെ സംസാരിക്കാൻ വേണ്ടി ശ്രമിക്കാം. ലോക്കൽ കുറച്ച് കുറവാണ്. ഞാൻ കേരളത്തിൻ്റെ മറ്റു ഭാഗത്താണ് എൻ്റെ എല്ലാ പ്രവർത്തനങ്ങളും. കേരളം തൊട്ട് തിരുവനന്തപുരം വരെയുള്ള ജില്ലകളിലേക്കാണ് എൻ്റെ ഏറ്റവും കൂടുതൽ പ്രവർത്തനമായതുകൊണ്ട് കുറച്ച് മലയാളത്തിൽ കുറച്ച് ഈടുത്ത മലയാളത്തിലാണ് കുറച്ച് വ്യത്യാസം കാണും. നിങ്ങൾക്ക് 21ാം വാർഷികമാണ് ഞങ്ങൾ ആചരിക്കുന്നത്. ഇപ്പോൾ ഈ വർഷം ആദ്യകാലം മുതൽ തന്നെ ഞാൻ പല വർഷവും പല പരിപാടിയിലേക്കും ഇവിടെ വരുന്നതെന്ന് തിമ്മപ്പണ്ണ നേരത്തെ സൂചിപ്പിച്ചു. ഇന്ന് ഇതുപോലെ തന്നെ വേറെ 2 സംഘത്തിലും നമ്മളെ വാർഷികമുണ്ട്. ആ വാർഷികത്തിലേക്കും എന്നെ വിളിച്ചിട്ടുണ്ടായിരുന്നു. പക്ഷെ ഞാൻ വരാൻ വേണ്ടി പ്രിഫറൻസ് കൊടുത്തത് ഈടുക്കുക എന്ന് പറയുന്നത് അതിനപ്പുറം ഞാൻ പറയുന്നില്ല, എന്തിനായിരിക്കും എന്ന് നിങ്ങൾക്ക് മനസ്സിലാവും. അപ്പോൾ അവരെ ചെറുതാക്കി പറയലല്ല, എനിക്ക് ഇടയ്ക്ക് വരാൻ തോന്നി, ഞാൻ ഇവിടെ വന്നു. ഞാൻ ആക്ച്വലി വേദീൻ്റെ താഴെ ഇരിക്കേണ്ടതായിരുന്നു എന്ന് തോന്നുന്നു എനിക്കല്ലേ, നിങ്ങളെ പ്രോഗ്രാം സംഘാടകരുടെ വ്യവസ്ഥ പ്രകാരം. പക്ഷേ പെരുന്ന ക്ഷേത്രത്തിൻ്റെ അധ്യക്ഷൻ എന്ന നിലയ്ക്ക് വരേണ്ട ആൾ പല അനിവാര്യ കാരണത്തിനാൽ ഇവിടെ എത്താൻ സാധിക്കാത്തത് കൊണ്ട് ആ ഒരു പ്രതിനിധിയായിട്ട് എനിക്ക് വേദി തുടങ്ങുമ്പോൾ തന്നെ ഇരിക്കാനുള്ള ഒരു അവസരവും കിട്ടി എന്നതാണ് ഒരു വലിയ മഹാഭാഗ്യമായിട്ട് തന്നെയാണ് ഞാൻ കണക്കാക്കുന്നത്. പെരുന്ന ക്ഷേത്രത്തിൻ്റെ അധ്യക്ഷൻ പ്രത്യേകമായിട്ട് സൂചിപ്പിച്ചിട്ടുണ്ട്, ഈ പരിപാടിക്ക് എല്ലാവിധ ആശംസകളും വാണിയ സമാജ സേവാ സംഘത്തിൻ്റെ വക നൽകാൻ വേണ്ടി അദ്ദേഹം സൂചിപ്പിച്ചിട്ടുണ്ട്. അവരുടെ ആശംസയും ഞാൻ ഈ അവസരത്തിൽ നേരുകയാണ്. 21ാം വയസ്സ്
എന്ന് പറയുന്നത് ഒരു ജീവിതത്തിൻ്റെ ഒരു പ്രധാനപ്പെട്ട വയസ്സാണ്. 21 വയസ്സ് തികയ്ക്കുമ്പോൾ ഒരു പ്രൗഢാവസ്ഥയിൽ നമ്മൾ എത്തി എല്ലാവും സ്വയം തീരുമാനിക്കാനുള്ള ഒരു സ്വാതന്ത്ര്യവും കഴിവും വന്നു എന്നതാണ് അതിൻ്റെ ഒരു സൂചന. അപ്പോൾ ഞാൻ സൂചിപ്പിക്കുന്നത് ഈ സംഘത്തിന് 21-ാം വയസ്സ് തികഞ്ഞു. ഇനിയുള്ള കാലഘട്ടങ്ങളിൽ നല്ല രീതിയിൽ പ്രവർത്തിക്കാനും നല്ല രീതിയിൽ തീരുമാനങ്ങളെടുത്ത് മുന്നോട്ട് പോകാനും കഴിയും എന്നതാണ് എനിക്ക് ഉള്ള പൂർണ്ണമായ വിശ്വാസം. നമ്മളെ സംബന്ധിച്ചിടത്തോളം ഏകദേശം 10-20ഓളം ഇങ്ങനെയുള്ള യൂണിറ്റുകളുണ്ട്. ഒരു കാലഘട്ടത്തിൽ ഞങ്ങൾ ചെറുപ്പത്തിലൊക്കെ പെരുതണയിൽ പ്രവർത്തിക്കുന്ന കാലഘട്ടത്തിൽ നമുക്ക് പെരുതണ കേന്ദ്രീകരിച്ച് അല്ലെങ്കിൽ പെരുതണയിൽ മാത്രം നമുക്ക് കാര്യങ്ങൾ നടത്തിക്കൊണ്ട് പോകാനോ അല്ലെങ്കിൽ ആ വ്യവസ്ഥയുടെ അകത്ത് നിന്നുകൊണ്ട് മാത്രമേ നമുക്ക് കാര്യങ്ങൾ നീക്കുവാനോ സാധിച്ചുകൊണ്ടായിരുന്നു. അത് മനസ്സിലാക്കിക്കൊണ്ട് നേരത്തെ ഇവിടെ ആരും സംസാരിച്ചവർ പറഞ്ഞു, നമുക്ക് പല കാര്യങ്ങളുണ്ട്. നമ്മുടെ പിള്ളേരിൽ എല്ലാ പിള്ളേരിലും അവരവരുടേതായിട്ടുള്ള കഴിവുകളുണ്ട്. നേരത്തെ ടീച്ചർ സൂചിപ്പിച്ചു, എല്ലാ കുട്ടികളിലും എല്ലാ വ്യക്തികളിലും അവരവരുടേതായ കഴിവുകളുണ്ട്. ആ കഴിവുകളെ നമ്മൾ പ്രോത്സാഹിപ്പിക്കുകയും അവരെ മുന്നോട്ട് കൊണ്ടുവരികയും ആണ് നമ്മുടെ പ്രധാനപ്പെട്ട കാര്യങ്ങൾ. നമ്മൾ ഓരോ പ്രദേശത്തും കേന്ദ്രീകരിച്ച് സമയം 5 മിനിറ്റ് എന്നാണ് ഞാൻ ലിസ്റ്റ് ഇതിൽ കണ്ടത്. എൻ്റെ സമയം ഒരു 2 മിനിറ്റൊക്കെ കൂടുതൽ പോവും, ക്ഷമിക്കണം സംഘാടകർ. സംഘാടകര തീരുമാനമേ അന്തിമ എന്ന് പറയുന്ന ഒരു വാക്ക് ലാസ്റ്റിലെല്ലാം നോട്ടീസിലൊക്കെ ഇട്ടിട്ടുണ്ടാവുമല്ലോ. അപ്പോൾ അതുകൊണ്ട് സംഘാടകർക്ക് ക്ഷമ, ഒരു 1-2 മിനിറ്റ് ചിലപ്പോൾ കാര്യങ്ങൾ പറയാൻ കംപ്ലീറ്റ് ചെയ്യാൻ വേണ്ടിയിട്ട് അങ്ങനെ ഉണ്ടാവും. അപ്പോൾ ഞാൻ പറഞ്ഞു വന്നത്, നമ്മുടെ സമൂഹത്തിൽ ഉള്ള വ്യക്തിത്വങ്ങൾ പിള്ളേരായിട്ട് ആരുമായിട്ട്, അമ്മമാരായിട്ട്, കുട്ടികളായിട്ട് ആരുമായിട്ട് അവർ സമൂഹത്തിൽ നല്ല വ്യക്തികളായിട്ട് വളരണമെങ്കിൽ അവർക്കൊരു ഡയറക്ഷൻ വേണ്ടി വരും. അതാണ് ഞാൻ സൂചിപ്പിച്ചത്. 21 വയസ്സാകുമ്പോൾ പിന്നെ ഡയറക്ഷൻ വേണ്ട, പിന്നെ അവരവർ വേണമെന്ന ഡയറക്ഷനിൽ പോയിക്കോളും, നല്ല രീതിയിൽ എങ്ങനെ വേണം അത് പോയിക്കോളും. പക്ഷെ അതുവരെയുള്ള കാലഘട്ടങ്ങളിൽ അല്ലെങ്കിൽ പിള്ളേർ ചെറുപ്പത്തിലുള്ള കാലഘട്ടത്തിൽ അവർക്ക് അവരുടെ പ്രതിഭകൾ, അവരുടെ കഴിവുകളെ മേലെ കൊണ്ടുവരാൻ വേണ്ടിയിട്ടുള്ള ആ ഒരു ബാക്ക് ബോണായിട്ട് നമ്മൾ പ്രവർത്തിക്കണം. ഞാൻ പാരൻസിനോടും പറയാൻ ഉദ്ദേശിക്കുന്നത്, നമ്മളെ കുട്ടികൾ ചെറുപ്പത്തിൽ തന്നെ അവർക്കുള്ള കഴിവുകൾ നമ്മൾ മനസ്സിലാക്കണം. സ്കൂളിൽ പോകുമ്പോൾ തന്നെ അവർക്കുള്ള കഴിവുകൾ നമുക്ക് മനസ്സിലാക്കാൻ സാധിക്കും. നമ്മുടെ ടീച്ചേഴ്സ്മാരും സ്കൂളിലെ ടീച്ചേഴ്സ്മാരും എങ്ങനെയാണോ നമ്മളെ കുട്ടികളിലുള്ള കഴിവുകൾ മനസ്സിലാക്കാൻ സാധിക്കുന്നത്, അതുപോലെ തന്നെ നമ്മുടെ പാരൻസും നമ്മളെ കുട്ടികളിലുള്ള കഴിവുകൾ മനസ്സിലാക്കിക്കൊണ്ട് അവർ ഏത് റൂട്ടിലാണോ പോകേണ്ടത് ആ റൂട്ടിലേക്ക് അയക്കാനുള്ള ഒരു പ്രയത്നം, ഒരു വഴി ഞങ്ങൾ ഉണ്ടാക്കി കൊടുക്കണം. എന്നാൽ മാത്രമേ നമ്മൾ ഭാവി തലമുറ ഈ സമൂഹത്തിൻ്റെ നല്ല വ്യക്തിത്വങ്ങളായി വളരാൻ സാധിക്കും. നമുക്കറിയാം, ഭാരതത്തിൽ മാത്രമേ ഈ സനാതനധർമ്മമുള്ളൂ. ഈ സനാതന സംസ്കാരവും പ്രത്യേകിച്ച് നമുക്കുള്ള ഒരു സംസ്കാരവും ഇതെല്ലാം ഭാരതത്തിൻ്റെ മാത്രമായിട്ടുള്ള ഒരു സ്വത്താണ്. നമ്മളെ വിദേശ രാജ്യങ്ങളിലൊക്കെ പോയി കണ്ടാൽ അവിടെയൊക്കെ സംസ്കാരവും മറ്റു ഒരു സംസ്കാരവും ഇല്ല. നമ്മളതായിട്ടുള്ള പ്രത്യേക സംസ്കാരമുള്ള ഒരു രാജ്യം എന്ന് പറയുന്നത് ആ ഭാരതമാണ്. ആ സംസ്കാരത്തിൻ്റെ ഭാഗമായിട്ടാണ് എത്ര വിദേശികളും എത്ര ആൾക്കാർ 1000 ആണ്ടുകൾ വന്നിട്ട് നമ്മൾ ആക്രമിച്ചാലും നമ്മളെ ഒന്നും ചെയ്യാനും അവർക്ക് സാധിച്ചിട്ടില്ല. നമ്മൾ ആ സംസ്കാരത്തെ നശിപ്പിക്കാൻ ഒരിക്കലും അവർക്ക് സാധിച്ചിട്ടില്ല. കാരണം നമ്മളിൽ ഓരോരുത്തരിലും ഭാരതത്തിൻ്റെ ആ സനാതനമായ സംസ്കാരം നമ്മുടെ ചോരയിൽ ഉണ്ട്. അതിൻ്റെ ഭാഗമായിട്ട് നമ്മളെ തകർക്കാൻ ആർക്കും സാധിക്കില്ല. പ്രത്യേകിച്ച് ഞാൻ പറയാൻ സൂചിപ്പിക്കുന്നത്, നമ്മളെ സമുദായം ഒരു പ്രത്യേകമായ ഒരു സംസ്കാരത്തിൻ്റെ ഭാഗമായിട്ടാണ് ജീവിക്കുന്നത്. ഞാനത് കൂടുതൽ പറയുന്നില്ല, കാരണം പല ആൾക്കാർ പറഞ്ഞു കഴിഞ്ഞു. നമ്മുടെ ജീവിത ശൈലിയും നമ്മുടെ ആചാര വിചാരങ്ങളും നമ്മുടെ കല്യാണത്തിൻ്റെതും നമ്മുടെ പന്തൽ മങ്ങാത്തിനും നമ്മുടെ പൊങ്ങമങ്ങാത്ത ഞങ്ങളെ ചാകിൻ്റെതും എന്ന് വേണ്ട എല്ലാ കാര്യങ്ങളിലും നമ്മൾ വയ്ക്കുന്നതും നമ്മൾ വെച്ചിട്ട് എണിക്കുന്നതും ഇതെല്ലാത്തിനും നമുക്ക് പ്രത്യേകമായ സംസ്കാരമുണ്ട്. ആ സംസ്കാരം തുടർന്നുകൊണ്ട് ഇന്ന് സമൂഹത്തിൽ ജീവിക്കാൻ നമ്മളെ സംസ്കാരം പഠിക്കാൻ വേണ്ടി ഒരുപാട് ആൾക്കാർ ശ്രമിച്ചു. മറ്റ് സമുദായങ്ങളും മറ്റ് ആൾക്കാരും നമ്മുടെ സംസ്കാരം പഠിക്കാൻ വേണ്ടിയും ആ പാതയിൽ തുടരാൻ വേണ്ടി ഒരുപാട് സമുദായങ്ങളും ഒരുപാട് സംഘസംസ്ഥകളും ശ്രമിച്ചെങ്കിലും അത് സാധിച്ചിട്ടില്ല. കാരണം ഇത് പൂർവികന്മാർ ഇട്ട് തന്ന ഒരു സംസ്കാരമാണ്. ആ സംസ്കാരത്തിലൂടെ നമ്മൾ പൂർവികമായിട്ടുള്ള രീതിയിൽ വന്നിട്ട് ഇനി അത് തലമുറയിലേക്ക് മാറ്റണമെങ്കിൽ ഇത്തരത്തിലുള്ള നമ്മുടെ യൂണിറ്റുകളും നമ്മുടെ സമുദായ അംഗങ്ങളും ശ്രമിച്ചാൽ മാത്രമേ അത് സാധിക്കൂ എന്നാണ് എനിക്ക് ഈ അവസരത്തിൽ പറയാനുള്ളത്. അതുകൊണ്ട് നമ്മുടെ കുട്ടികളെ നമ്മുടെ സംസ്കാരത്തിൽ വളർത്തുകയും നല്ല രീതിയിലുള്ള വിദ്യാഭ്യാസം നൽകുകയും വേണം. കാരണം ഇന്ന് മാർക്ക് നേടുന്നത് മാത്രമല്ല പ്രധാനം, പക്ഷെ മാർക്ക് നേടിയില്ലെങ്കിൽ ഒന്നുമില്ല, അല്ലേ?
അല്ല ടീച്ചർ നേരത്തെ സൂചിപ്പിച്ചു, എല്ലായിടത്തും മാർക്കാണ് മാനദണ്ഡം. അപ്പോൾ മാർക്ക് നേടുക എന്നത് മാത്രമല്ല പ്രധാനം, മാർക്ക് നേടിയില്ലെങ്കിൽ ഒന്നുമില്ല. അപ്പോൾ ഇത് മനസ്സിലാക്കിക്കൊണ്ട് നമ്മുടെ കുട്ടികളെയും നമ്മുടെ ഭാവി തലമുറയും വളർത്തുന്ന എല്ലാ പരിശ്രമവും സംഘസംസ്ഥകളുണ്ട്. നമ്മുടെ ഒരുപാട് ആൾക്കാരെ ഇന്ന് സന്മാനിക്കുകയും അതുപോലെ തന്നെ ഒരുപാട് കായിക മത്സരങ്ങളിൽ പിള്ളേരെയും മറ്റവരെയും സംഘടിപ്പിക്കുകയും ഒക്കെ ചെയ്തുകൊണ്ട് അവരിലുള്ള കഴിവുകളെ പ്രോത്സാഹിപ്പിക്കുകയും അത് പുറത്തെടുക്കുകയും ചെയ്യുന്ന ഇത്തരത്തിലുള്ള പ്രവർത്തനങ്ങൾക്ക് ഈ നാടിലെ എല്ലാ അംഗങ്ങളും നമ്മുടെ സമുദായ അംഗങ്ങളും നിരന്തരമായ പ്രോത്സാഹം നൽകണം. ഈ സംഘത്തിന്റെ ഭാരവാഹികൾക്കും അതുപോലെ തന്നെ ഈ യൂണിറ്റിനും എല്ലാവിധ സഹായവും സഹകരണവും ഈ യൂണിറ്റിൻ്റെ അകത്ത് വരുന്നവർ ചെയ്യണം. അതുപോലെ തന്നെ എല്ലാവരും സഹകരിക്കണം എന്നാണ് എനിക്ക് ഈ അവസരത്തിൽ നിങ്ങളുടെ മുമ്പിൽ പറയാനുള്ളത്. ഏതായാലും സമയം വൈകിയ വേളയിൽ ഞാൻ ഒരു കാര്യം കൂടി സൂചിപ്പിച്ച് അവസാനിപ്പിക്കാം. ഇപ്പോൾ ക്ഷേത്രത്തിൽ നേരത്തെ എൻ്റെ ഡെസിഗ്നേഷൻ പറയുമ്പോൾ തന്നെ പറയുന്നുണ്ടായിരുന്നു ക്ഷേത്ര കുള നിർമ്മാണ സമിതി അധ്യക്ഷರು എന്നിട്ട്. ക്ഷേത്ര കുള നിർമ്മാണ സമിതി ഉപസമിതിയ അധ്യക്ഷರು എന്ന നിലയിൽ ഞാനിവിടെ ഇപ്പോൾ കാര്യം ചെയ്തുകൊണ്ടുണ്ട്. ഞങ്ങൾക്കറിയാം പണ്ട് കാലത്ത് ഇപ്പോൾ കണ്ടവരുണ്ടാവും, ചെറുപ്പക്കാരെ കണ്ടിട്ടുണ്ടാവില്ല. ഒരു 10-30 വർഷം മുമ്പ് ഉള്ളവരാണ് കണ്ടിട്ടുണ്ടാവും. ഇവിടുത്തെ പണ്ണ ഇങ്ങനെയുള്ള രാമണ്ണെല്ലാം കണ്ടിട്ടുണ്ടാവും. ഇതിലും ഉണ്ടാവും പല മുതിർന്നവരെയും പ്രായക്കാരും ഇതിലുണ്ട്. ഞങ്ങളെ ക്ഷേത്രത്തിന് പഠിപ്പുരന്ന് കീന്ന തന്നെ കുളത്തിൻ്റെ ഭാഗത്ത് അല്ല സാർ, നേരെ കീന്ന കുളത്തിൻ്റെ ഭാഗത്ത് 30-35 കൊല്ലം ആയിട്ടുണ്ടാവും. അത് സാഹചര്യത്തിൽ അത് മൂടേണ്ടി വന്നിട്ടുണ്ടാവും. അതിന് ശേഷം കുറച്ചു കാലം കഴിഞ്ഞിട്ട് വീണ്ടും ഒരു കുള നിർമ്മാണത്തിന് വേണ്ടി പ്രയത്നം നടത്തി. ക്ഷേത്രത്തിന് നേരെ മുമ്പിൽ ഇപ്പം ആ കൗണ്ടറെല്ലാം നിൽക്കുന്നുണ്ട്, അതിൻ്റെ കുറച്ചോ സൈഡിലായിട്ട്. പക്ഷേ അത് നമുക്ക് പൂർത്തീകരിക്കാൻ അന്നത്തെ കാലത്ത് സഹകരിച്ചില്ല. എന്തോ സാഹചര്യം ഉണ്ടാവാം. പക്ഷേ കളിയാട്ടമെല്ലാം കഴിഞ്ഞിട്ടായിട്ട് ഒരു അഷ്ടമംഗല പ്രശ്നം വെക്കുന്നതിൻ്റെ സമയത്ത് ഇവിടെ ഒരു ക്ഷേത്രക്കുളം അനിവാര്യമാണ് എന്ന് അമ്മൻ്റെ ആ മൊഴി വന്നതിൻ്റെ അടിസ്ഥാനത്തിൽ നമ്മൾ ക്ഷേത്രക്കുളത്തിൻ്റെ പ്രവർത്തനം തുടങ്ങിയിട്ടുണ്ട്. ഒരു ക്ഷേത്രക്കുള നിർമ്മാണത്തിൻ്റെ അഭിപ്രായങ്ങൾ പലതും ഉണ്ടാവും. എന്തിനാണ് ഇവിടെ ക്ഷേത്രക്കുളത്തിൻ്റെ വലിയ പ്രാധാന്യം നമ്മളെ സംബന്ധിച്ചിടത്തോളം ഇല്ല, ഉണ്ട്, അത് വേണോ വേണ്ടയോ, അത് അപ്പുറത്തെ ഇപ്പുറത്തെ, അങ്ങനെ പല അഭിപ്രായങ്ങളും ഉണ്ടാവാം. എന്നിരുന്നാലും അഭിപ്രായങ്ങളൊക്കെ ക്രോഡീകരിച്ചുള്ളൂ. ഒരു ക്ഷേത്രക്കുളം എന്ന് പറയുന്നത് ക്ഷേത്രത്തിൻ്റെ പാവിത്ര്യത്തിനും ക്ഷേത്രത്തിൻ്റെ സൗന്ദര്യത്തിനും അതുപോലെ തന്നെ അതിൻ്റെ സംസ്കാരത്തിനും യോജിച്ചതാണ് എന്നത് പ്രശ്നത്തിൽ കണ്ട പ്രകാരം നമ്മളിപ്പോൾ ക്ഷേത്രത്തിൻ്റെ കുളനിർമ്മാണം തുടങ്ങി. നിങ്ങളെല്ലാവരും കണ്ടിട്ടുണ്ടാവും. അത് എന്ത് എന്ന് ഞാൻ പറയേണ്ട കാര്യമില്ല. ഒരു ക്ഷേത്രക്കുളം നിർമ്മാണം എന്ന് പറയുമ്പോൾ ഏകദേശം അത് ഒരു 1.5 വർഷത്തോളം നീണ്ടു നിൽക്കുന്ന ഒരു പ്രക്രിയയാണ് അതിൻ്റെ നിർമ്മാണ പ്രക്രിയ. അപ്പോൾ വലിയ ചെലവ് കൂടുന്ന, ഏകദേശം നമ്മൾ കണക്കൂട്ടിയത് ഒരു 1.5 കോടിയോളം വേണ്ടി വരും എന്നാണ്. പക്ഷേ ഇപ്പോഴത്തെ ആ ഒരു പോക്ക് കാണുമ്പോൾ ഒരു 2 കോടി വരെ വേണ്ടി വരും എന്നാണ് ഞങ്ങൾക്ക് തോന്നുന്നത്. കാരണം ഇപ്പം പകുതിയോളായി 17 കോല് വരെയാണ് ഞങ്ങൾ അത് വേണ്ടി വരും എന്നത്. 17 കോലായിരിക്കും ഈ കുളത്തിൻ്റെ ആഴം എന്നാണ് നമ്മളെ കണക്കൂട്ടൽ, അല്ലേ രവി? അപ്പോൾ ഇപ്പം പകുതിയായി, ഏകദേശം 10 കോലോളായി. ഇന്നലെ വരെ ഏകദേശം 80 ലക്ഷം രൂപ വരെ ചിലവായി. ഞാൻ ഇത് പറയാൻ കാരണം നമ്മുടെ സമുദായാംഗങ്ങളിൽ നിന്ന് മാത്രമാണ് ധനം സ്വരൂപിച്ചുകൊണ്ടാണ്, പൈസ വാങ്ങിക്കൊണ്ടാണ് ഈ ക്ഷേത്രക്കുള നിർമ്മാണം നടക്കുന്നത്. അപ്പോൾ ഇതുവരെ ഒരുപാട് ആൾക്കാർ അവരവരെ കഴിവിനനുസരിച്ചിട്ട് ക്ഷേത്രക്കുളത്തിന് ധനസഹായം നൽകിയിട്ടുണ്ട്. അവരവരെ കഴിവിനനുസരിച്ച് പരമാവധി ആൾക്കാർ നൽകിയിട്ടുണ്ട്. ഇനിയും ഒരുപാട് ആൾക്കാർ ക്ഷേത്രക്കുളത്തിന് പണം ധനസഹായം നൽകാൻ ആഗ്രഹിക്കുന്നവരുണ്ട്, നൽകുകയും വേണം. കാരണം നമുക്ക് ഏകദേശം 2 കോടിയോളം ചെലവ് വരുന്ന ആ സുന്ദരമായ ഒരു ക്ഷേത്ര നിർമ്മാണം ഒരുപക്ഷെ കാസർഗോഡ് ജില്ലയിലും തെക്കോട്ടെല്ലാം ഇങ്ങനെയുള്ള കുളങ്ങളെല്ലാം ഉണ്ട്. ആ ഭാഗത്ത് തെക്കോട്ട് കണ്ണൂർ, കോഴിക്കോട്, തിരുവനന്തപുരം ഭാഗത്തെല്ലാം ഉണ്ട്. പക്ഷെ കാസർഗോഡിനെ സംബന്ധിച്ചോളം അല്ലെങ്കിൽ വടക്ക് ഭാഗത്ത് കേരളത്തിന്റെ വടക്കും കർണാടകന്റെ ഈ ഭാഗത്തിനെ സംബന്ധിച്ചിടത്തോളം ഒരുപക്ഷെ ഇത്ര സുന്ദരമായ ഒരു കുളം നമുക്ക് കാണാൻ സാധിക്കില്ല. ഇപ്പൊ തന്നെ ഒരുപാട് ആൾക്കാർ വന്നിരുന്ന് നോക്കാൻ തുടങ്ങി. ഒരുപാട് ആൾക്കാർ അങ്ങ് തിരുവനന്തപുരം, ഇങ്ങ് പുത്തൂരും മംഗലാപുരം ഈ ഭാഗത്ത് നിന്ന് എല്ലാ ആൾക്കാർ ഇതിൻ്റെ നിർമ്മാണ പ്രവർത്തനത്തെ പറ്റി നോക്കാൻ വേണ്ടി ആൾക്കാർ വരാൻ തുടങ്ങിയിട്ടുണ്ട്. നിങ്ങൾ ഇതെല്ലാം കണ്ടിട്ടുണ്ടോ? പല ആൾക്കാരെല്ലാം കണ്ടിട്ടുണ്ടാവും. ഏതായാലും ഇനിയിപ്പോൾ ഈ മഴ വരുമ്പോൾ കുറച്ച് ദിവസം ഇതിൻ്റെ പണി നിൽക്കും. അപ്പോൾ ഓരോ ദിവസവും ഒരു 10-30-40 ആൾക്കാർ അവിടെ പണിയെടുക്കുന്നുണ്ട്. അപ്പോൾ അതിൻ്റെ ഒന്നിച്ചിട്ട് തന്നെ സേവ ചെയ്യാൻ വേണ്ടിയിട്ട് ഓരോ ദിവസവും 2-3 ആൾക്കാർ വിവിധ സംഘങ്ങളിൽ നിന്ന് വരുന്നുണ്ട്. ഈ ഭാഗത്തും കുറച്ച് ആൾക്കാർ ഇടയ്ക്കിടയ്ക്ക് വന്നിട്ടുണ്ട്. തിമ്മപ്പണ്ണന് അതുപോലെ തന്നെ
പിന്നെ സുബപ്പണ്ണ, പിന്നെ വിദ്യാധര പട്ടെ, ഇങ്ങനെയുള്ള പിന്നെ പല ആൾക്കാർ, പേര് പറഞ്ഞു ആരെങ്കിലും വിട്ടുപോയിട്ടുണ്ടെങ്കിൽ ക്ഷമിക്കുക. ഇങ്ങനെയുള്ള ആൾക്കാർ ഓരോരുത്തരും ഇങ്ങനെ വരുന്നുണ്ട്. ഞാൻ വിളിക്കുന്നുണ്ട് നേരിട്ടവരെ. ചില ആൾക്കാർ നിങ്ങൾ ഇങ്ങനത്തെ ദിവസം നിങ്ങൾക്ക് വരണോ, അവിടെ സഹകരിക്കാൻ നിൽക്കാൻ വേണ്ടി പറഞ്ഞു. അങ്ങനെ ഒരുപാട് ആൾക്കാർ വിവിധ സംഘങ്ങളിൽ നിന്ന് വരുന്നുണ്ട്. ഞാൻ പറയാൻ ഉദ്ദേശിക്കുന്നത്, ഈ ക്ഷേത്രക്കുളം നിർമ്മാണം എത്രയും പെട്ടെന്ന് മഴ കഴിയുന്നതോടുകൂടി ഈ പ്രവർത്തനം, ക്ഷേത്രക്കുളം നിർമ്മാണം ഉദ്ഘാടനം നടക്കണം. അതിന് നിങ്ങളെല്ലാവരുടെയും സഹകരണം വേണം. നിങ്ങളെല്ലാവരും പരമാവധി സാമ്പത്തികമായിട്ടുള്ള ധനസഹായം നൽകിക്കൊണ്ട് സുന്ദരമായും പവിത്രമായും ക്ഷേത്രക്കുളം നിർമ്മാണത്തിൽ നിങ്ങളെല്ലാവരും സഹകരിക്കുക. ശ്രീ മുച്ചിലൂട്ടമ്മയുടെ കൃപാകടാക്ഷത്തിന് പാത്രീഭൂതരാകുക എന്നതാണ് എനിക്ക് ഈ അവസരത്തിൽ നിങ്ങളുടെ മുമ്പിൽ പറയാനുള്ളത്. ഒരുപാട് കാര്യങ്ങൾ ഈ ഉള്ള അതിഥികളെല്ലാം നിങ്ങളുടെ മുമ്പിൽ പറഞ്ഞു കഴിഞ്ഞു. ഏതായാലും 5 മിനിറ്റ് പറഞ്ഞെടുത്ത് ഞാൻ 12 മിനിറ്റ് സമയമെടുത്തു. സംഘാടകരോട് ക്ഷമ ചോദിക്കുകയാണ്. എല്ലാവർക്കും ഒരിക്കൽ കൂടി അഭിവാദ്യങ്ങൾ ഈ അവസരത്തിൽ അർപ്പിച്ചുകൊണ്ട് നിങ്ങളുടെ പ്രവർത്തനങ്ങൾ ഭാവിയിൽ നല്ല രീതിയിൽ മുന്നോട്ട് പോകട്ടെ. ഈ സംഘം വളരെ നല്ല സംഘമായി മാറട്ടെ. മറ്റുള്ള പല സംഘങ്ങളെ പോലെയും അതുപോലെ തന്നെ അതിൻ്റെതായ ഒരു കോമ്പറ്റീറ്റീവ് മൂഡിൽ പോകട്ടെ. അതിൽ കോമ്പറ്റീഷൻ ആക്കി നമ്മൾ ഇതാക്കണമെന്നില്ല. ഒരു കോമ്പറ്റീറ്റീവ് മൂഡിലേക്ക് വരുമ്പോൾ ഞാൻ ഉഷാറാക്കി എടുക്കണം. അതുകൊണ്ട് ആ രീതിയിലുള്ള ഒരു കോമ്പറ്റീറ്റീവ് മൂഡിലേക്ക് നമ്മുടെ സംഘപ്രവർത്തനങ്ങൾ പോവട്ടെ. ഭാവിയിൽ സ്വന്തമായിട്ടുള്ള ഒരു സ്ഥലവും കെട്ടിടവും നല്ല ഒരു പ്രവർത്തന ശൈലിയും ഉണ്ടായി നമ്മുടെ ഈ കുട്ടികളെയും ഭാവി തലമുറയും വളരുന്നതിലുള്ള എല്ലാ പ്രവർത്തനങ്ങളും സഹകരണങ്ങളും ഈ സംഘത്തിൻ്റെ ഭാഗത്തു നിന്ന് ഉണ്ടാകട്ടെ. അതിനോടൊപ്പം തന്നെ എല്ലാവരും ഇതിന് സഹകരിക്കുക എന്ന് മാത്രം പറഞ്ഞുകൊണ്ട് എൻ്റെ വാക്കുകൾ ഞാൻ ഉപസംഹരിക്കുന്നതോടൊപ്പം ഈ അവസരത്തിൽ എൻ്റെ 40-45 വർഷത്തിൻ്റെ സമൂഹ ജീവിതത്തിൽ എനിക്ക് കിട്ടിയ പല അഭിനന്ദനങ്ങളെയും ഏറ്റുവാങ്ങിക്കൊണ്ട് ഇവിടെ ഈ വേദിയിൽ സംഘാടകർ, അതുപോലെ തന്നെ കമ്മിറ്റിയും അതുപോലെ തന്നെ ഈ സേവാ സംഘവും എന്നെ ഈ വേദിയിൽ അഭിനന്ദിച്ചതിന് എല്ലാവിധ ആശംസകളും നന്ദിയും പറഞ്ഞുകൊണ്ട് എൻ്റെ വാക്കുകൾ നിർത്തുന്നു. ജയ് ഹിന്ദ്, ജയ് ഭാരത്. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಮತ್ತೊಂದು ವಿನೂತನ ಕಾರ್ಯಕ್ರಮ. ಸಮಾಜ ಬಾಂಧವರು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರ ಪ್ರತಿಭೆಗಳ ಅನಾವರಣ ಇದೀಗ ಈ ಸುಂದರ ವೇದಿಕೆಯಲ್ಲಿ. ಇಂತಹ ಪ್ರತಿಭೆಗಳ ಹೆಸರನ್ನು ವಾಚಿಸಲಿದ್ದಾರೆ ಶ್ರೀಯುತ ಸುಬ್ಬಪ್ಪ ಪಟ್ಟೆ ಇವರು. ಶ್ರೀಯುತ ಬೈರಮೂಲೆ ಸುಬ್ಬಪ್ಪ ಮತ್ತು ವೇದಾವತಿ ದಂಪತಿ ಪುತ್ರ ಶ್ರೀ ಸುದರ್ಶನ್ ಇವರು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 88.75% ಮಾರ್ಕ್ ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ತಮಗೆ ನಮ್ಮ ಪುತ್ತೂರು ಸಂಘದ ವತಿಯಿಂದ ಶಾಲನ್ನು ಕೊಟ್ಟು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವಂತಹ ಒಂದು ಕಾರ್ಯಕ್ರಮ. ತಮ್ಮ ಭವಿಷ್ಯ ಉಜ್ವಲವಾಗಲಿ, ಶ್ರೀ ಮಾತೆಯು ನಿಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ಹಾರೈಸುತ್ತೇವೆ. ಅಚ್ಚಮ್ಮರಿವರು ಅವರನ್ನ ಶಾಲು ಹೊದಿಸಿ ಹೂ ನೀಡಿ ಅವರ ಪ್ರತಿಭೆಗೆ ಇನ್ನೆಷ್ಟು ಉತ್ಸಾಹವನ್ನು ತುಂಬೆಗಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಶ್ರೀಯುತ ಶಂಕರ ಮುಕ್ರಂಪಾಡಿ ಕಳೆದ 25 ವರ್ಷಗಳಿಂದ ಪುತ್ತೂರಿನಲ್ಲಿ ಮೊಬೈಲ್ ಕ್ಯಾಂಟೀನ್ ಅನ್ನು ನಡೆಸಿಕೊಂಡು ಬರುತ್ತಿದ್ದು, ಪುತ್ತೂರು ಆಸುಪಾಸಿನಲ್ಲಿ ಚಹಾ ಶಂಕರಣ ಎಂಬುದಾಗಿ ಚಿರಪರಿಚಿತರಾಗಿರುವ ಇವರು ನಮ್ಮ ಸಂಘದ ಪೂರ್ವಾಧ್ಯಕ್ಷರು ಕೂಡ ಆಗಿರುತ್ತಾರೆ. ಇವರು ಚಹಾ ಮಾರುವುದರ ಮೂಲಕ ತಮ್ಮ ಜೀವನವನ್ನ ಅತ್ಯುತ್ತಮವಾಗಿ ನಿರ್ವಹಿಸಿಕೊಂಡು ಬಂದವರು. ಇವರಿಗೆ ಶ್ರೀ ಭಗವತಿ ಮಾತೆಯು ಸಂಪೂರ್ಣವಾಗಿ ಅನುಗ್ರಹಿಸಲಿ ಎಂಬುದಾಗಿ ನಮ್ಮ ಸಂಘದ ಪ್ರಾರ್ಥನೆ. ಮುಂದೆ ಶ್ರೀ ಮಹೇಶ್ ಆಲಂಗಾರು ನಮ್ಮ ಗಾಣಿಗ ಸಂಘದ ಉಪಾಧ್ಯಕ್ಷರು, ಪೂರ್ವ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ಮಹೇಶ್ ಆಲಂಗಾರ್ ಇವರು ಪ್ರತಿಷ್ಠಿತ ಜೆಸಿಐ ಆಲಂಗಾರ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ.
ಇವರು ನಮ್ಮ ಸಂಘದ ಚಿಟ್ ವ್ಯವಹಾರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರಿಗೆ ಶ್ರೀದೇವರು ಅನುಗ್ರಹಿಸಲಿ ಎಂಬುದಾಗಿ ನಮ್ಮ ಸಂಘದ ಪ್ರಾರ್ಥನೆ. ಆದ್ಯ ಐಆರ್, ಆದ್ಯ ಜನರೇಷನ್ ನೆಕ್ಸ್ಟ್ ಸ್ಕ್ಯಾನ್ ಇವರಿಂದ ನಡೆಸಲ್ಪಡುವ ಕರ್ನಾಟಕ ರಾಜ್ಯ ಮಟ್ಟದ ಅಬಾಕಸ್ ಮತ್ತು ಬ್ರೈನ್ ಜಿಮ್ ಕಾಂಪಿಟಿಷನ್ 2025-26ನೇ ಸಾಲಿನಲ್ಲಿ ವಿವೇಕಾನಂದ CBS ಸ್ಕೂಲ್ ವಿದ್ಯಾರ್ಥಿನಿ ಆದ್ಯ ಐಆರ್ ಇವರು ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಇವರು ಶ್ರೀಯುತ ರಾಜೇಶ್ ಡಿ ಮತ್ತು ಶಿಲ್ಪಾರಾಣಿ ದಂಪತಿ ಪುತ್ರಿಯಾಗಿರುತ್ತಾರೆ. ಅವರ ಪೇರೆಂಟ್ಸ್ ಬಂದು ಶ್ರೀಯುತ ರಾಜೇಶ್ ಅವರು ಬಂದು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ರಾಜೇಶ್. ಶ್ರೀ ಮೋಹನ್ ಅಮ್ಮುಂಜೆ ಹಿಂದೂ ಇಕನಾಮಿಕ್ ಫೋರಂ ಪುತ್ತೂರು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವವರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದ ದೈವ ಸೂಚನೆ ಹಾಗೂ ಭಕ್ತರ ಮನವಿಯ ಮೇರೆಗೆ ದೇವರಿಗೆ ಗಾಣದಲ್ಲಿ ಸಿದ್ಧಪಡಿಸಿದ ಶುದ್ಧ ಎಳ್ಳೆಣ್ಣೆಯನ್ನು ಪೂರೈಸುವಲ್ಲಿ ಸಫಲರಾಗಿದ್ದಾರೆ. ವಿವೇಕಾನಂದ ಶಿಶು ಮಂದಿರದ 27ನೇ ಶ್ರೀಕೃಷ್ಣ ಲೋಕ ಕಾರ್ಯಕ್ರಮ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅವರ ಶ್ರೀಮತಿಯವರು ಬಂದು ಈ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಅವರ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಲಿ, ಶ್ರೀ ಮಹಾಲಿಂಗೇಶ್ವರನು ಅವರಿಗೆ ಅನುಗ್ರಹಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಶ್ರೀಮತಿ ಕುಸುಮ ಕುಂತೂರು, ಪೆರಾಬೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೀರಿ. ಇವರು ಶ್ರೀಯುತ ಬಾಲಕೃಷ್ಣ ಪಾಟಾಳಿ ಕುಂತೂರು ಅವರ ಧರ್ಮಪತ್ನಿಯಾಗಿರುತ್ತಾರೆ. ನಮ್ಮ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತವರು. ತಮ್ಮ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ನಮ್ಮ ಸಂಘದ ಪ್ರಾರ್ಥನೆ. ಮುಂದೆ ಶ್ರೀಯುತ ದೀಕ್ಷಿತ್ ಬೆಳ್ಳಾರೆ ಪ್ರತಿಷ್ಠಿತ ಆಪಲ್ ಕಂಪನಿ ಹೈದರಾಬಾದ್ನಲ್ಲಿ ಎಂಜಿನಿಯರ್ ಲೀಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು GPL ನ ಸಂದರ್ಭದಲ್ಲಿ ಪುತ್ತೂರು ಸಂಘದ ವತಿಯಿಂದ ವಿಜ್ಞಾನ ಮಾದರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ನಮ್ಮ ಸಂಘದ ಬೆನ್ನೆಲುಬಿನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಮ್ಮ ಭವಿಷ್ಯ ಉಜ್ವಲವಾಗಲಿ, ಶ್ರೀದೇವರಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ. ಶ್ರೀಯುತ ನಾರಾಯಣ ಕೊಕ್ಕುಪಣಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು. ನಾರಾಯಣ ಕೊಕ್ಕುಪಣಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಮಂಗಳೂರು ವಲಯದಲ್ಲಿ ಸ್ಟಾರ್ ಪರ್ಫಾರ್ಮರ್ ಫಾರ್ ಇಯರ್ 2025 ಅವಾರ್ಡ್ ಪಡೆಕೊಂಡಿರುತ್ತಾರೆ. ಇವರಿಗೆ ನಮ್ಮ ಸಂಘದ ವತಿಯಿಂದ ಗೌರವಾರ್ಪಣೆ. ತಮ್ಮ ಭವಿಷ್ಯ ಉಜ್ವಲವಾಗಲಿ, ಶ್ರೀದೇವರಲ್ಲಿ ನಮ್ಮ ಪ್ರಾರ್ಥನೆ. ಮಾಸ್ಟರ್ ವಿಹಾನ್ ಲೋಹಿತ್ ಜಿ ಕನ್ನಡ ವಾಹಿನಿಯ ಸರಿಗಮ ಲಿಟಲ್ ಚಾಂಪಿಯನ್ಸ್ ಇದರ ಆಡಿಷನ್ಗೆ ಆಯ್ಕೆಗೊಂಡಿರುತ್ತಾರೆ. ಇವರು ಲೋಹಿತ್ ಮತ್ತು ರಂಜನಿ ದಂಪತಿ ಪುತ್ರ. ವಿಹಾನ್ ಲೋಹಿತ್ ಆಫಿಷಿಯಲ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ಹೊಂದಿರುವ ವಿಹಾನ್ ನಮ್ಮ ಮುಚ್ಚಿಲೋಟಮ್ಮನ ಹಾಡನ್ನು ಇನ್ನೂ ಹಲವಾರು ಹಾಡುಗಳನ್ನು ಹಾಡಿ ಜನಪ್ರಿಯಗೊಂಡಿರುತ್ತಾರೆ. ಇವರು ನಮ್ಮ ಕುತ್ಯಾಳ ಕೋಮರ್ತಚ್ಚನವರ ಮೊಮ್ಮಗ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ತಮ್ಮ ಭವಿಷ್ಯ ಉಜ್ವಲವಾಗಲಿ, ಶ್ರೀದೇವರಲ್ಲಿ ನಮ್ಮ ಪ್ರಾರ್ಥನೆ. ಹೃತಿಕ್ ಬಿಕೆ
ಬಾಲಕೃಷ್ಣ ಪಾಟಾಳಿ ಮತ್ತು ಮೋಹಿನಿ ದಂಪತಿ ಪುತ್ರ ಕೋನಡ್ಕ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಇವರು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಸಂಶೋಧನೆಗಾಗಿ ನೀಡಲಾಗುವ ಇನ್ಸ್ಪೈರ್ ಅವಾರ್ಡ್ ಮಾನಕ್ 2025-26ನೇ ಸಾಲಿನ ಪ್ರಶಸ್ತಿಗೆ ಇರ್ದೆ ಉಪ್ಪಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಹೃತಿಕ್ ಬಿಕೆ ಇವರು ರಚಿಸಿದ ಆಟೋಮೆಟಿಕ್ ಕ್ಲೋಸ್ ಡೈಯಿಂಗ್ ಮೆಷಿನ್ ಎಂಬ ವಿಜ್ಞಾನ ಮಾದರಿ ಆಯ್ಕೆಯಾಗಿದೆ. ಇವರಿಗೆ ನಮ್ಮ ಸಂಘದ ವತಿಯಿಂದ ಗೌರವಾರ್ಪಣೆ. ಇವರ ಭವಿಷ್ಯ ಉಜ್ವಲವಾಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ. ಅವರ ಪೋಷಕರಿದ್ರೆ ಬಂದು ಇದನ್ನು ಪಡ್ಕೊಳ್ಬಹುದು ಅಂತ ವಿನಂತಿ. ವರ್ಷಿತಾ ಎಸ್, ರಮಾನಂದ ಹಾಗೂ ರಮ್ಯಾ ಕುದ್ರೋಳಿ ಸಾಮೆತರ್ಕದವರು. ಶ್ರೀಯುತ ದಾಮೋದರ್ ಪುತ್ತೂರು ಇವರು ಪೆರ್ಣೆ ಕ್ಷೇತ್ರದ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಂಘದ ಪರವಾಗಿ ಗೌರವಾರ್ಪಣೆ. ಶ್ರೀದೇವರ ಅನುಗ್ರಹ ತಮ್ಮ ಮೇಲೆ ಸದಾ ಇರಲಿ ಎಂಬುದಾಗಿ ಸದಾಶಯದೊಂದಿಗೆ ನಮ್ಮೆಲ್ಲರನ್ನು ಪ್ರಾರ್ಥಿಸುತ್ತಾ ವಂದನೆಗಳು. ಅಭಿನಂದನೆಗಳು. ಇದೀಗ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಸಂಘವನ್ನು ಕಳೆದ 3 ವರ್ಷಗಳಿಂದ ಪ್ರಸಾದ್ ಕಲ್ಲರ್ಪೆ ಅವರು ಮುಂದುವರಿಸ್ತಾ ಇದ್ದಾರೆ. ಇದೀಗ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಆಗಿದ್ದು, ಇನ್ನು ಮುಂದಿನ 2 ವರ್ಷ ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಧ್ಯಕ್ಷೀಯ ನುಡಿಗಳು. ಕಳೆದ 3 ವರ್ಷಗಳಿಂದ ನಮ್ಮ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಬರ್ತಿರೋರು, ಸಂಘದ ಹೆಸರು ನಮ್ಮ ಜಿಲ್ಲೆಯಾದ್ಯಂತ ಪಸರಿಸುವಂತೆ ನೋಡಿದವರು ಶ್ರೀಯುತ ಪ್ರಸಾದ್ ಕಲ್ಲರ್ಪೆ ಅವರು. ಅವರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಆತ್ಮೀಯ ಸಮಾಜ ಬಾಂಧವರೇ, ನಮ್ಮ ಸಂಘದಲ್ಲಿ ವಾರ್ಷಿಕ ಕಾರ್ಯಕ್ರಮಗಳು ನಡೆಯುವಾಗ ಬಹಳ ಮುಖ್ಯವಾದ ಕಾರ್ಯ ಭೋಜನದ ವ್ಯವಸ್ಥೆ, ಊಟೋಪಚಾರದ ವ್ಯವಸ್ಥೆ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಘದ ಬೆಳಗಿನ ಉಪಹಾರ, ಊಟೋಪಚಾರ ಇದರ ಸಂಪೂರ್ಣ ವೆಚ್ಚವನ್ನು ಪ್ರಾಯೋಜಕತ್ವ ರೂಪದಲ್ಲಿ ನೀಡುತ್ತಾ ಬರ್ತಾ ಇರುವವರು ಶ್ರೀಯುತ ಪ್ರಸಾದ್ ಕಲ್ಲರ್ಪೆ ಹಾಗೂ ಶ್ರೀ ರಮೇಶ್ ಬಾಕ್ತಿಮಾರ್ ದಂಪತಿಗಳು. ತಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ಈ ಅವಧಿಯ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಶ್ರೀ ಭಗವತಿ ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ವೇದಿಕೆಯಲ್ಲಿರುವಂಥ ಕೋಮರ್ತಚ್ಚನ ಆಶೀರ್ವಾದವನ್ನು ಪಡ್ಕೊಂಡು, ಅದೇ ರೀತಿ ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಕಳೆದ ಎಲ್ಲರಿಗೆ 2 ವರ್ಷ ಅವಕಾಶ ಸಿಗ್ತದೆ, ನನಗೆ ಮಾತ್ರ 3 ವರ್ಷ ಅವಕಾಶ ಸಿಕ್ಕಿದೆ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ 3 ವರ್ಷದಲ್ಲಿ ವಿಶೇಷವಾಗಿ ಪೆರ್ನೆ ಕಳಿಯಾಟ ಇರ್ಬೋದು ಅಥವಾ ನಮ್ಮ ಸಂಘದಲ್ಲಿ ಬೇರೆ ಬೇರೆ ವಿನೂತನ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಸಮಾಜ ಬಾಂಧವರು ನಮಗೆ ತುಂಬ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದೇ ನಮ್ಮ ಯಶಸ್ವಿಗೆ ಇಷ್ಟೊಂದು ಕಾರಣ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಜೊತೆ ಸಂಘದಲ್ಲಿ ಪದಾಧಿಕಾರಿಯಾಗಿ 3 ವರ್ಷ ಕೆಲಸ ಮಾಡಿದವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಯದರ್ಶಿಯಾಗಿ ಜಯಲಕ್ಷ್ಮಿ ಅವರು, ನಮ್ಮ ಜಯಲಕ್ಷ್ಮಿ ಅಕ್ಕ ಅವರು ನಮಗೆ
ಯಾಕೆಂತಂದರೆ ಒಂದು ಬ್ಯಾಂಕಲ್ಲಿ ಅಕೌಂಟ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ ಸೇಮ್ ಅದನ್ನು ನಮ್ಮ ಅಕೌಂಟಿಗೆ ತಂದು ನಿಲ್ಲಿಸಿದ್ದಾರೆ. ಯಾಕೆಂದರೆ ಕಳೆದ 3 ವರ್ಷದನ್ನು ಕೂಡ CA ಆಡಿಟ್ ಆಗಿ ಅದಕ್ಕೆ ಅಚ್ಚುಕಟ್ಟಾಗಿ ಅಷ್ಟು ಅಮೌಂಟನ್ನು ಬ್ಯಾಂಕಿಗೆ ಜಮಾ ಮಾಡಿ ಪ್ರತಿ ಖರ್ಚು ವೆಚ್ಚಗಳನ್ನು ಅಕೌಂಟಲ್ಲಿ ತೋರಿಸಿ ಅದನ್ನು ಕೂಡ ನೋಂದಣಿಯಿಂದ ಅಧಿಕೃತವಾಗಿ ಮುದ್ರೆ ಮಾಡಿ 3 ವರ್ಷ ಕೂಡ ರಿನ್ಯೂವಲ್ ಅನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಅವರು ಬ್ಯಾಂಕಲ್ಲಿ ಯಾವ ಥರ ವ್ಯವಹಾರ ಮಾಡಿದರೆ ಅದೇ ಥರ ಮಾಡಿದ್ದಾರೆ. ಒಂದು ಚಾ ಕೂಡ ಸಂಘದ ಹಣದಲ್ಲಿ ಇಷ್ಟ ತನಕ ನಾವು 3 ವರ್ಷದಲ್ಲಿ ಕುಡಿದಿಲ್ಲ. ಏನಿದ್ರು ಒಂದು ಅವ್ರ ಕೈಯಿಂದ ಹಾಕ್ತಾರೆ, ಇಲ್ಲ ನಾವೆಲ್ಲರೂ ಕುಡಿತೇವೆ. ಯಾಕೆಂದರೆ ಯಾಕೆ ಇದನ್ನು ನಾನು ಹೇಳ್ತೀನಿ ಅಂತಂದರೆ ಈ ವಿಚಾರವನ್ನು ಸಂಘಟನೆ ಎಷ್ಟು ಮುಖ್ಯ. ಯಾಕಂದರೆ ಎಲ್ಲರೂ ನೀವೆಲ್ಲ ಸಹಕಾರ ಕೊಟ್ಟು ಸಹಾಯಧನವನ್ನು ಕೊಡ್ತೀರಾ. ಆ ದುಡ್ಡನ್ನು ಎಲ್ಲಿಯೂ ಕೂಡ ಪೋಲ್ ಮಾಡಲಿಲ್ಲ. ಈಗಾಗಲೇ 4 ಲಕ್ಷಕ್ಕಿಂತ ಎಬೋ ಅಮೌಂಟ್ ನಮ್ಮ ಸಂಘದ ಅಕೌಂಟಲ್ಲಿ ಇದೆ. ಅದನ್ನು ಎಲ್ಲಿ ಕೂಡ ಖರ್ಚು ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗುವ ಖರ್ಚುಗಳು ಇವತ್ತು ನಮಗೆ ಯಾರೆಲ್ಲ ಆರ್ಥಿಕ ಸಹಾಯವನ್ನು ಕೊಡ್ತಾರೆ ಅದರ ಮುಖಾಂತರವೇ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಯಾರಲ್ಲೂ ಕೂಡ ನಾವು ಕಲೆಕ್ಷನ್ಗೆ ಅಂತ ಹೋಗುವಂಥ ಸಂಪ್ರದಾಯವನ್ನು 2-3 ವರ್ಷದಿಂದ ಬಿಟ್ಟಿದ್ದೇವೆ. ಎಲ್ಲರೂ ನಮ್ಮ ಸಮಾಜ ಬಾಂಧವರು ನಮಗೆ ಸಹಕಾರವನ್ನು ಇಲ್ಲೇ ಬಂದು ಕೊಡ್ತಾರೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಯಾಕಂದರೆ ಸಮಾಜ ಅಥವಾ ಸಂಘಟನೆ ಬೆಳಿಬೇಕು ಅಂತ ಹೇಳಿದರೆ ಎಲ್ಲರ ಸಹಕಾರ ಅಗತ್ಯ. ಸಹಕಾರ ಕೊಡೋದು ಯಾರು? ಸಮುದಾಯ. ನಾವೇ ಸಹಕಾರವನ್ನು ಕೊಡಬೇಕು. ಸಹಕಾರ ಕೊಟ್ಟರೆ ಯಾರೂ ಕೂಡ ಸಣ್ಣವರಾಗುವುದಿಲ್ಲ. ಯಾಕಂದರೆ ನಾವು ವರ್ಷ ಎಲ್ಲ ದುಡಿತೇವೆ, ಒಂದಿಷ್ಟನ್ನು ನಾವು ಸಮಾಜಕ್ಕೆ ಕೊಡಬೇಕು. ನಾನಂತೂ ತೀರ್ಮಾನ ಮಾಡಿದ್ದೀನಿ, ನಾನು ಎಷ್ಟೇ ದುಡಿದ್ರೂ ಕೂಡ ಒಂದಿಷ್ಟನ್ನು ಸಮಾಜಕ್ಕೆ ಅಂತೇಳಿ ಮೀಸಲಿಡಬೇಕು. ಸಮಾಜದಲ್ಲಿ ನಾವು ಇಷ್ಟು ಅದರಿಂದ ಏನಾಗ್ತದೆ ಅಂತಂದರೆ ನಮಗೆ ಬರುವ ಆದಾಯನೂ ಜಾಸ್ತಿ ಆಗ್ತದೆ, ಬೇರೆ ಬೇರೆ ವಿಧಾನದಿಂದ ನಮಗೆ ಬರುವ ಕಷ್ಟಗಳು ಕಡಿಮೆ ಆಗ್ತದೆ, ಸಮಾಜ ಕೂಡ ಬೆಳವಣಿಗೆ ಆಗ್ತದೆ. ಇದನ್ನು ಎಲ್ಲರೂ ಪಾಲಿಸಬೇಕು. ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ದುಡಿಲಿಕ್ಕೆ ಆಗ್ತದೆ ಅವರೆಲ್ಲರೂ ಕೂಡ ಸಮಾಜಕ್ಕಾಗಿ ಒಂದಿಷ್ಟನ್ನು ನಾವು ಮೀಸಲನ್ನು ಇಡಲೇಬೇಕು. ಅದು ನಾನು ದುಡ್ಡನ್ನು ಹೇಳುವುದಿಲ್ಲ. ನಾವೀಗ ರಿಸಿಟ್ ನಾವು ಅಧ್ಯಕ್ಷರಾಗುವಾಗ ಒಂದು 80 ಜನ ರಿಸಿಟ್ ಮಾಡ್ತಾ ಇದ್ರು. ಆ ನಂತರ 100 ಜನ ಇದ್ರು, ಮತ್ತೆ 120 ಜನ ರಿಸಿಟ್ ಮಾಡ್ಲಿಕ್ಕೆ ಆಯ್ತು. ನನ್ನ ಪ್ರಕಾರ ಪುತ್ತೂರು ತಾಲೂಕಲ್ಲಿ 300 ಕುಟುಂಬ ಇದೆ. ನನ್ನ ಪ್ರಕಾರ ಒಂದು 500 ರಿಸಿಟ್ ಬರಿಬೇಕು. ಅಮೌಂಟ್ ಮುಖ್ಯ ಅಲ್ಲ, ಅವರ ಆಸಕ್ತಿ ಮುಖ್ಯ, ದುಡ್ಡು ಮುಖ್ಯ ಅಲ್ವೇ ಅಲ್ಲ. ಯಾರು ಕೂಡ ನಾನು ದುಡ್ಡು ಜಾಸ್ತಿ ಕೊಟ್ಟವರನ್ನು ಹೊಗಳ್ತೇನೆ, ದುಡ್ಡು ಕಮ್ಮಿ ಕೊಟ್ಟವರನ್ನು ಹೊಗಳ್ತೇನೆ ಅಂತಲ್ಲ. ಪ್ರತಿಯೊಬ್ಬರು ಕೂಡ ಅವರ ಕೈಯಲ್ಲಾದ ಸಹಾಯವನ್ನು ಸಂಘಕ್ಕೆ ಕೊಟ್ಟರೆ ಖಂಡಿತವಾಗ್ಲೂ ಸಂಘವನ್ನು ಬೆಳೆಸಲಿಕ್ಕೆ ಅಥವಾ ಸಂಘವನ್ನು ಮುನ್ನಡೆಸಲಿಕ್ಕೆ ಅವಕಾಶ ಆಗ್ತದೆ. ಮತ್ತೆ ಇನ್ನಷ್ಟು ಜೋರಾಗಿ ನಾವು ಸಮುದಾಯದಲ್ಲಿ ನಾವು ಅದನ್ನು ಗುರುಸಿಕೊಳ್ಳಲಿಕ್ಕೆ ಆಗ್ತದೆ. ಯಾಕೆಂತಂದ್ರೆ ಈಗ ಗೊತ್ತಿದೆ ನಿಮಗೆ ಸಂಘಟನೆ ಎಷ್ಟು ಮುಖ್ಯ ಅಂತೇಳಿ. ನಾವು ಸಂಘಟನೆ ಸೇರುವಂಥದ್ದು ವರ್ಷದಲ್ಲಿ 1 ಸಲ ಈ ಥರ ಸತ್ಯನಾರಾಯಣ ಪೂಜೆ ಇರ್ಬೋದು, ಒಂದಿಷ್ಟು ಕಾರ್ಯಕ್ರಮಗಳನ್ನು ಆಕ್ಟಿವಿಟಿಯನ್ನು ಮಾಡ್ತೇವೆ. ಇದಕ್ಕೆಲ್ಲರೂ ನಿಮ್ಮ ಸಹಕಾರ ಅಥವಾ ಕೊಟ್ಟರೆ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. ಬೇರೆ ಬೇರೆ ಸಂಘಟನೆಯವರು ಬೇರೆ ಬೇರೆ ರೀತಿಯಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ನಾವು ಕೂಡ ಏನು ಮಾಡಬೇಕು, ಈ ಥರ ಪ್ರತಿಭೆಗಳನ್ನು ಗುರುಸುವಂಥದ್ದು, ಇನ್ನಷ್ಟು ಸಾಮಾಜಿಕ ಕಳಕಳಿಯನ್ನು ಕೆಲಸ ಮಾಡುವಂಥದ್ದು, ಒಂದಿಷ್ಟು ಕಷ್ಟ ಇದ್ದವರಿಗೆ ಸಹಾಯ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಇದಕ್ಕೆಲ್ಲರ ನಿಮ್ಮ ಸಹಕಾರವನ್ನು ಬೇಕು. ಇನ್ನೊಂದು, ಈಗ ಆಲ್ರೆಡಿ ಹೇಳಿದರು ದೀಕ್ಷಿತ್ ಬೆಳ್ಳಾರೆ ಅವರು ಸೈನ್ಸ್ ಮಾಡೆಲ್ ಮಾಡುವಾಗ ಒಂದು ವಿನೂತನ ರೀತಿಯಲ್ಲಿ ಅದನ್ನು ಮಾಡಿದರು ಅಂತ. ನಿಜವಾಗ್ಲೂ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಹೈದರಾಬಾದಲ್ಲಿ ಕೆಲಸ ಮಾಡಿಕೊಂಡು ಒಂದಿಷ್ಟು ಯುವಕರನ್ನು ಒಗ್ಗೂಡಿಸಿಕೊಂಡು ಅವರಿಂದ ಅದನ್ನು ಕಲೆಕ್ಷನನ್ನು ಕಲೆಕ್ಟ್ ಮಾಡಿಕೊಂಡು ಒಂದಿಷ್ಟು ವಿನೂತನ ರೀತಿಯಲ್ಲಿ ಅದನ್ನು ಕಾರ್ಯಕ್ರಮವನ್ನು ಮಾಡಲಿಕ್ಕೆ. ಯಾಕಂದರೆ ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಒಂದು ಸಂಘಟನೆ ರೀತಿಯಲ್ಲಿ ಒಬ್ಬ ಯುವಕ ಕೆಲಸ ಮಾಡುವುದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ದೀಕ್ಷಿತ್ ಬೆಳ್ಳಾರೆ. ಎಲ್ಲ ಅವರ ಜೋರಾದ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇನ್ನು ನಮ್ಮ ವೇದಿಕೆಯಲ್ಲಿರುವಂಥ ಗಣ್ಯರ ಬಗ್ಗೆ ಹೇಳಲೇಬೇಕು. ಯಾಕಂದರೆ ನಾವು ಬದಲಾಗಬೇಕು ಅಥವಾ ನಾವು ಒಂದಿಷ್ಟು ಬೇರೆ ಅವರ ಥರ ನಾವು ಕೂಡ ಬೆಳಿಬೇಕು ಅಂತಂದರೆ ನಮ್ಮಲ್ಲಿ ಕೂಡ ಮಹಿಳೆಯರನ್ನು ನಾವು ವೇದಿಕೆಗೆ ತರಬೇಕು. ವೇದಿಕೆಯಲ್ಲಿ ನಮ್ಮ ಅರ್ಧ ಮಹಿಳೆಯರು ಇದ್ದರೆ ಅರ್ಧ ಬೇರೆ ಇರಬೇಕು. ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ ಮಹಿಳೆಯರನ್ನು ವೇದಿಕೆಗೆ ತರುವುದಿಲ್ಲ. ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಇನ್ವಿಟೇಷನಲ್ಲಿ ನೋಡಿ ಎಲ್ಲೂ ಕೂಡ ಮಹಿಳೆಯರನ್ನು ವೇದಿಕೆಗೆ ತರುವುದಿಲ್ಲ. ವೇದಿಕೆಯಲ್ಲಿ ಅವರನ್ನು ತಂದರೆ ಖಂಡಿತವಾಗ್ಲೂ ಇನ್ನಷ್ಟು ಜನ ಅದನ್ನು ಕೇಳಲಿಕ್ಕೆ ಜನ ಬರ್ತಾರೆ. ಯಾಕಂದರೆ ಇವತ್ತು ಮತ್ತೆ ಯಾರದೋ ಕತೆ ಯಾರಿಗೆ ಬೇಡ. ಇವತ್ತು ನೋಡಿ 3 ಮಹಿಳೆಯರಿದ್ದಾರೆ. ನಾನು ಅವರ ಬಗ್ಗೆ ಜಾಸ್ತಿ ಹೇಳುವುದಿಲ್ಲ, ಯಾಕಂದರೆ ಅವರೆಲ್ಲ ನಿಮಗೆಲ್ಲ ಗೊತ್ತಿದ್ದವರೇ. ಯಾಕಂದರೆ ಅವರ ಕೇಸ್ ಸ್ಟಡಿಯನ್ನು ನೀವು ತಗೊಳ್ಳಿ, ಅವರ ಹಿಸ್ಟ್ರಿ ತಗೊಳ್ಳಿ, ಅವರೆಷ್ಟು ಜನ ಎಷ್ಟು ದೊಡ್ಡ ಅವರ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಇಡೀ ಸಮಾಜವನ್ನು ಬದಲಾವಣೆ ಮಾಡುವಷ್ಟು ಕೆಪಾಸಿಟಿ ಇದ್ದಂಥವ್ರು. ಅಂಥವ್ರಿಗೆ ನಾವು ವೇದಿಕೆಯನ್ನು ಕೊಟ್ಟು ನಮ್ಮ ಯುವಕರು ಅವರಿಗೆ ಪ್ರೇರಣೆ ಆದರೆ ಖಂಡಿತವಾಗ್ಲೂ ನಾವು ಅವರನ್ನು ಅಭಿನಂದನೆಯನ್ನು ಸಲ್ಲಿಸಬೇಕು.
ಅದೇ ರೀತಿ ಶಿಶಿರ್, ನನಗೆ ಶಿಶಿರ್ ಅವರ ಪರಿಚಯ ಇರಲಿಲ್ಲ. ನಾನು ಸಂಘದ ಫಸ್ಟ್ ಇನ್ವಿಟೇಷನ್ ಕೊಡುವಾಗ ನನಗೆ ಶಿಶಿರ್ ಅವರ ಮನೆಗೆ ಹೋದಾಗ ಶಿಶಿರ್ ಇದ್ದ ಮನೆಯಲ್ಲಿ. ಅವನು ನನ್ನ ಹತ್ರ ಕೇಳ್ದ, ನೀವೇನು ಕೆಲಸ ಮಾಡ್ತೀರಣ್ಣ ಅಂತ. ನಾನೊಂದು ಸೋಲಾರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿದೆ. ಏನು ಕಂಪನಿಯನ್ನ ಅಂತ ಕೇಳಿದೆ. ನನ್ನ ಕಂಪನಿ ಹೆಸರನ್ನು ಹೇಳಿದೆ. ಅವನು ಏನು ಹೇಳಿದೆ ಅಂತ ಹೇಳಿದ್ರೆ, ಅವಾಗ ನಿಮ್ಮ ಕಂಪನಿಗೆ ಇಷ್ಟು ವರ್ಷದಲ್ಲಿ ಮ್ಯಾಕ್ಸಸ್ ಪ್ರಶಸ್ತಿ ಬಂದಿದೆ, ನಮ್ಮ ಚೇರ್ಮನ್ ಹೆಸರಲ್ಲಿ ಹೇಳ್ದ. ನಾನು ಯಾಕೆ ಇದನ್ನು ಎಕ್ಸಾಂಪಲ್ ಕೊಟ್ಟೆ ಅಂತ ಹೇಳಿದ್ರೆ, ಅವನು ಪ್ರತಿಭೆ ಎಷ್ಟಿದೆ ಅಂತ ಹೇಳೋದಕ್ಕೆ ಅವನು ಬೆಸ್ಟ್ ಎಕ್ಸಾಂಪಲ್. ನಾವು ಯಾವುದೋ ಸಣ್ಣ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು, ಅಲ್ಲಿ ತಂದ ಪ್ರಶಸ್ತಿ ನನಗೇನೆ ಒಂದು ಇಯರ್ ಎಷ್ಟು ಅಂತ ಕನ್ಫ್ಯೂಸಲ್ಲಿದೆ. ಬಟ್ ಅಂಥ ಪ್ರತಿಭಾವಂತ, ಅವು ಎಷ್ಟು ಓದಿರಬೇಕು, ಅವನು 2 ಸಲ ಅವನಿಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಅವನ ಪ್ರತಿಭೆ ಎಷ್ಟು ಇರಬೇಕು. ಯಾಕೆಂದ್ರೆ ಅಂಥ ಯುವಕರು ನಿಮಗೆ ಮಾಡೆಲ್ ಆಗಬೇಕು. ಅದಕ್ಕೋಸ್ಕರ ನಾವು ಇವತ್ತು ಅವರನ್ನು ಕಾರ್ಯಕ್ರಮ ಕರೆದಿದ್ದೇವೆ. ಅವರನ್ನು ನೀವೆಲ್ಲ ಮಾದರಿಗೆ ಅನುಭವಿಸಿ. ಯಾಕಂದ್ರೆ ಅವನು ನೋಡಿ, ನಾವು ಹೆಂಗ್ ಗೊತ್ತಾ, ಒಂದು ಸಮಸ್ಯೆ ಬಿದ್ದಾಗ್ಲೇ ಎದುರು ಬಿಡ್ತೀವಿ, ಆಯ್ತಪ್ಪ ಇನ್ನು ನಾವು ಮುಳುಗಿ ಹೋಯ್ತು ಅಂತ. ಅವನು ಮುಳುಗಲಿಲ್ಲ. ಒಂದ್ಸಲ SI ಪೋಸ್ಟ್ ಆಯಿತು, ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿತು. ಬಟ್ ಅದೇ ಪೋಸ್ಟ್ ಅನ್ನು ಅದರಲ್ಲಿ 546 ಜನರಲ್ಲಿ 46 ಜನರಿಗೇನೋ ಮತ್ತೆ ಅಪಾಯಿಂಟ್ ಆಯಿತು. ಆ 46 ಜನರಲ್ಲಿ ಶಿಷ್ಯರು ಕೂಡ ಒಬ್ಬ. ಇಂಥ ಪ್ರತಿಭೆಗಳನ್ನು ನಾವು ಗುರುತಿಸಬೇಕು. ಮತ್ತೆ ಒಂದಿಷ್ಟು ನಮ್ಮ ಯುವ ಜನಾಂಗ ಕೂಡ ಅದಕ್ಕೆ ಬರಬೇಕು, ಸಹಕಾರ ತಗೊಳ್ಬೇಕು. ನಮ್ಮಲ್ಲಿ ಕಲಿಯುವಂಥವ್ರು ತುಂಬ ಜನ ಇದ್ದಾರೆ, ಅವರ ಮಾರ್ಗದರ್ಶನವನ್ನು ತಗೊಳ್ಳಿ. ಯಾಕಂದ್ರೆ ನೀವು ಇಲ್ಲಿ ನಿಮ್ಮ ಮಾಹಿತಿ ಮಾರ್ಗದರ್ಶನಕ್ಕಿಂತಲೂ ಸ್ವಲ್ಪ ಈ ಥರ ಪ್ರಪಂಚದ ಜ್ಞಾನ ಇದ್ದವರು, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದವರು, ಅವರ ಅನುಭವವನ್ನು ತಗೊಳ್ಳಿ ಅಂತ ಹೇಳ್ತಾ, ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಇಷ್ಟೆಲ್ಲ ಅಂದರೆ ಟೈಮ್ ಮೀರಿ ಹೋಗಿದೆ. ಯಾಕಂದರೆ ನಾವು ತುಂಬ ಮಾತಾಡಲಿಕ್ಕೆ ಆಗುದಿಲ್ಲ, ಯಾಕಂದರೆ ಊಟ ಟೈಮ್ ಬಂದಿದೆ. ನಮಗೆಲ್ಲ ಸಹಾಯ ಮಾಡಿದ್ದಕ್ಕೆ ನಮಗೆ ಧನ್ಯವಾದಗಳು. ಜಿಲ್ಲಾ ಸಂಘದಿಂದ ಕೂಡ ನಮಗೆ ಸಹಾಯ ಇದೆ. ಯಾಕಂದರೆ ಪುತ್ತೂರಲ್ಲಿ ಕಳೆದ 3 ವರ್ಷದಲ್ಲಿ ಜಿಲ್ಲಾ ಸಂಘದಲ್ಲೂ ಕೂಡ ಕಾರ್ಯಕ್ರಮ ಆಗಿದೆ. ಇದು ಪುತ್ತೂರು ಸಂಘಕ್ಕೆ ದೊಡ್ಡ ಮೈಲೇಜ್ ಆಗಿ ತಂದುಕೊಟ್ಟಿದೆ. ಯಾಕಂದ್ರೆ ಗಾಣಿಗ ಸಮುದಾಯದ ಪ್ರತಿಯೊಂದು ವಿಚಾರ ಕೂಡ ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲಿ ಕವರೇಜ್ ಆಗಿದೆ, ಪ್ರತಿ ಮನೆಗೆ ಗೊತ್ತಾಗಿದೆ. ಇದರಿಂದಾಗಿ ನಮ್ಮ ಸಮುದಾಯ ಕೂಡ ಗಟ್ಟಿಯಾಗಿ ಇದೆ ಅಂತ ಹೇಳುವಂಥದ್ದು ಮೆಸೇಜ್ಗಳು ಎಲ್ಲ ಕಡೆ ಹೋಗ್ತಾ ಇದೆ. ಇದಕ್ಕೆಲ್ಲರ ಸಹಕಾರ ಕೊಟ್ಟಿದೆ. ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಪತ್ರಿಕಾ ಮಿತ್ರರಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಸಂಘದ ಪದಾಧಿಕಾರಿಗಳು, ಎಲ್ಲ ಹಿತೈಷಿಗಳು, ಎಲ್ಲ ಸಮುದಾಯ ಬಾಂಧವರು, ಯಾಕಂದ್ರೆ ಇಷ್ಟೆಲ್ಲ ಜನ ಸೇರಿರುವುದು ಪ್ರೀತಿ ಕೊಟ್ಟು ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಷ್ಟು ಜೊತೆಯಾಗಿ ಕೆಲಸ ಮಾಡುವ ಎಲ್ಲರ ಸಹಕಾರ, ಸಹಾಯ ಎಲ್ಲದನ್ನು ನೀವು ಕೊಡಿ ಅಂತ ಹೇಳಿ ನಾನು ಅಧ್ಯಕ್ಷರ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಅಭಿನಂದನೆಗಳು ಅಧ್ಯಕ್ಷರೇ. ಮಾತು ಕಡಿಮೆ ಆದರೂ ಹೆಚ್ಚು ಕೆಲಸ ಮಾಡಿ ತೋರಿಸಿದ್ದೀರಿ. ತಮ್ಮ ನಿರಂತರ ಮಾರ್ಗದರ್ಶನ ನಮ್ಮ ಸಂಘಕ್ಕೆ ಇನ್ನೂ ಕೂಡ ಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ, ಇನ್ನು ಮುಂದಕ್ಕೆ ಈ ಕಾರ್ಯಕ್ರಮದ ಸವಿ ನೆನಪಿಗಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರಸಾದ್ ಕಲ್ಲಾರ್ಪೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೆ. ಆತ್ಮೀಯರೇ, ಒಂದು ಪ್ರಕಟಣೆ. ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ 30ನೇ ವರ್ಷದ ದ್ವೈವಾರ್ಷಿಕ ಮಹಾಸಭೆ, ಅಭಿನಂದನೆ, ಸನ್ಮಾನ, ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ಸಮಾರಂಭವು ಇದೇ ಬರುವ 31/5/2026 ಆದಿತ್ಯವಾರ ಮಂಗಳೂರಿನ ಬೆನಕ ಸಭಾಭವನ ಪದವಿನಂಗಡಿ ಇಲ್ಲಿ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜ ಬಾಂಧವರನ್ನ ಸಂಘದ ಅಧ್ಯಕ್ಷರಾಗಿರುವ ಕೃಷ್ಣ DS ಹಾಗೂ ಎಲ್ಲ ಪದಾಧಿಕಾರಿಗಳು ಬಹಳ ಪ್ರೀತಿಯಿಂದ ಆಮಂತ್ರಿಸಿದ್ದಾರೆ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ತಲುಪಿದ್ದೇವೆ. ವಂದನಾರ್ಪಣೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳು, ಸಂಘದ ಅಭಿವೃದ್ಧಿ ಕೆಲಸಕ್ಕಾಗಿ ಹಗಲಿರುಳು ದುಡಿಯುವಂತಹ ಯುವ ಉತ್ಸಾಹಿ ಮನೋಹರ್ ಮಠದರ್ಕರ್ ಅವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ, ಎಲ್ಲರಿಗೆ ನಮಸ್ಕಾರ. ವಾಣಿಯನ್ ಗಾಣಿಗ ಸಮಾಜ ಸೇವಾ ರಿಜಿಸ್ಟರ್ ಪುತ್ತೂರು ಇದರ 21ನೇ ವಾರ್ಷಿಕ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂತಹ ಪರಮ ಪೂಜ್ಯ ಶ್ರೀ ಕುತ್ಯಾಳ ಕೋಮರ್ತಚನ್ ಇವರ ಆಶೀರ್ವಾದವನ್ನು ಬೇಡುತ್ತಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮದಲ್ಲಿರುವಂತಹ ಜಂಡರ್ ಕಚ್ಚನವರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಸಾದ್ ಕಲ್ಲಾರ್ಪೆ ಇವರಿಗೂ ತುಂಬು ಹೃದಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮುಖ್ಯ ಅತಿಥಿಗಳು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಗಾಣಿಗ ಸಮಾಜ ಸೇವಾ ಸಂಘ ಮಂಗಳೂರು, ನಮ್ಮ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿರುವ ಮತ್ತು ನಮ್ಮ ಸಂಘಕ್ಕೆ ಸದಾ ಸಹಕಾರ ನೀಡುತ್ತಿರುವ ಶ್ರೀ ಕೆ ರಾಮ ಮುಗ್ರೋಡಿ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
ಮತ್ತೋರ್ವ ಅತಿಥಿ ಶ್ರೀಮತಿ ಸೌಮ್ಯ ಪ್ರಶಾಂತ್, ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ನಿಮ್ಮ ಸಹಕಾರವನ್ನು ಮುಂದೆಯೂ ನಮ್ಮ ಸಮುದಾಯಕ್ಕೆ ಸಿಗಲಿ ಎಂದು ಹಾರೈಸುತ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪೆರ್ನೆ ಕ್ಷೇತ್ರದ ಮಾತೃ ಸಂಘದ ಪರವಾಗಿ ಆಗಮಿಸಿದ ನಮ್ಮ ಅತಿಥಿ, ಪುತ್ತೂರಿನ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಹಾರೈಸುವ ಶ್ರೀ ಗಣೇಶ್ ಪಾರಕಟ್ಟ ಸರ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಸ್ಥಾಪಕ ಅಧ್ಯಕ್ಷರು, ಪ್ರಸ್ತುತ ಗೌರವಾಧ್ಯಕ್ಷರಾದಂತಹ ತಿಮ್ಮಪ್ಪ ಪಾಟಾಳಿ ಮಠದರ್ಕ, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಇನ್ನೋರ್ವ ಅತಿಥಿ ಶ್ರೀ ಶಿವರಾಮ್ ಸರ್, ನಿಮ್ಮ ವೃತ್ತಿ ಬದುಕಿನಲ್ಲಿ ನೀವು ಅತ್ಯುನ್ನತ ಸ್ಥಾನವನ್ನು ಪಡೆಯುತ್ತೀರಿ ಎಂದು ಹೇಳುತ್ತಾ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮವರಾದ ನಮ್ಮ ಇನ್ನೋರ್ವ ಅತಿಥಿ, ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಭಾಗವಹಿಸುತ್ತಾ ಪ್ರೋತ್ಸಾಹಿಸುತ್ತಿರುವ ಶ್ರೀಮತಿ ಸಾವಿತ್ರಿ ಶ್ರೀಧರ್, ಇವರಿಗೂ ಧನ್ಯವಾದಗಳು. ಮತ್ತೋರ್ವ ಅತಿಥಿ ನಮ್ಮ ಪುತ್ತೂರಿನ ಸೊಸೆ, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀಮತಿ ಸಂಧ್ಯಾ ರೋಹಿತ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ನನ್ನ ಆತ್ಮೀಯರಾದ ಇವತ್ತಿನ ಅತಿಥಿ ಶ್ರೀ ಹರೀಶ್ ಪಟ್ಟೆ ಸರ್, ನಮ್ಮ ಸಮಾಜ ಮಾದರಿಗೆ ಆರೋಗ್ಯ ವಿಮೆ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದೀರಿ, ನಿಮಗೂ ತುಂಬ ಹೃದಯ ಧನ್ಯವಾದಗಳು. ಇವತ್ತು ಸನ್ಮಾನಿಸಲ್ಪಟ್ಟ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಒಂದೇ ಮಾತಿನಲ್ಲಿ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಮುದಾಯದ ನೆರೆಹೊರೆಯ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಆಗಮಿಸಿದ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸೌಮ್ಯ, ವಿನಯ್ ಕುಮಾರ್ ಹಾಗೂ ಮಹೇಶ್ ಅಲಂಕಾರು, ಶಾರದಾ ಕೃಷ್ಣ, ನಿಮ್ಮ ತಂಡಕ್ಕೆ ಧನ್ಯವಾದಗಳು. ಹಾಗೂ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ಟ ಶ್ರೀ ರವಿ ನೆಲ್ಲಿತ್ತಯ್ಯ ಭಟ್, ಇವರಿಗೂ ಧನ್ಯವಾದಗಳು. ನಮ್ಮೊಂದಿಗೆ ಸಹಕರಿಸಿದ್ದ ಲೈವ್ ಕೊಡ್ತಿರುವ ಸುದ್ದಿ ಮಾಧ್ಯಮ ಮಿತ್ರರಿಗೆ, ಪ್ರೇಮ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಮತ್ತು ನಮಗೆ ಹಾಲನ್ನು ಕ್ಲಪ್ತ ಸಮಯಕ್ಕೆ ಒದಗಿಸಿಕೊಟ್ಟ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದ ಆಡಳಿತ ಮಂಡಳಿಗೂ, ಶುಚಿರುಚಿಯಾದ ಆಹಾರವನ್ನು ಒದಗಿಸಿದ ಅಡುಗೆ ಭಟ್ಟರಾದ ರಘುರಾಮ್ ಭಟ್ ಹಾಗೂ ಶಿವರಾಮ್ ಭಟ್, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಯಾದ ಜಯಲಕ್ಷ್ಮಿ DS, ಇವರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಎಲ್ಲರನ್ನ ವಂದಿಸಿದ ಮನೋಹರ್ ಮೊಟ್ಟೆತಡ್ಕ ಇವರಿಗೂ ವಂದನೆಗಳು. ಇದೀಗ ಭೋಜನ ವಿರಾಮ. ಆಗಮಿಸಿರುವಂತಹ ಎಲ್ಲ ಸಮಾಜ ಬಾಂಧವರು ಈ ಒಂದು ಭೋಜನವನ್ನು ಸ್ವೀಕರಿಸಿ ಆಮೇಲೆ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಾಜ ಬಾಂಧವರಿಂದ ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸುಂದರ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಎಲ್ಲ ಸಮಾಜ ಬಾಂಧವರು ಭೋಜನ ಮುಗಿಸಿದ ತಕ್ಷಣ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ವಿವಿಧ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಹರಸಬೇಕಾಗಿ
ಒಂದು ಸೂಚನೆ, ಬಹುಮಾನವನ್ನು ಸ್ವೀಕರಿಸಿದಂತಹ ವಿಜೇತರು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸೂರ್ಯಾಂಶು, ಧನ್ವಿತ್, ಧನ್ವಿತ್ NS,
ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ಬಾಕಿ ಇದ್ದವರು ಭೋಜನ ಶಾಲೆಗೆ ತೆರಳಿ ಅನ್ನಪ್ರಸಾದ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ.
ಭೋಜನವನ್ನು ಸ್ವೀಕರಿಸದಂತಹ ಸಮಾಜ ಬಾಂಧವರು ಆದಷ್ಟು ಬೇಗ ತಮ್ಮ ಭೋಜನವನ್ನು ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿಕ್ಕೆ ಇರುವಂತಹ ಮಕ್ಕಳು ಆದಷ್ಟು ಬೇಗ ನಿಮ್ಮ ಕಾಸ್ಟ್ಯೂಮ್ ರೆಡಿಯಾಗಿ ಬರಬೇಕು. ವಿಹಾನ್ ಲೋಹಿತ್ ಎಲ್ಲಿದ್ರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಘ್ನಗಳನ್ನು ದೂರ ಮಾಡಿ ಶುಭವನ್ನು ಕರುಣಿಸುವ ವಿಘ್ನೇಶ್ವರನ ಸ್ಮರಣೆಯೊಂದಿಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹಾರ್ದಿಕ ಶುಭಾರಂಭ ಮಾಡುತ್ತಿದ್ದೇವೆ.
ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ, ಪ್ರಿಯ ಬಂಧು ಮಿತ್ರರೇ ಹಾಗೂ ಕಲಾಭಿಮಾನಿಗಳೇ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳು. ಕಲೆ, ಸಂಸ್ಕೃತಿ ಮತ್ತು ಪ್ರತಿಭೆಗಳ ಸಂಗಮವಾಗಿರುವ ಈ ಸುಂದರ ವೇದಿಕೆಯಲ್ಲಿ ಇಂದು ನಮ್ಮ ಪ್ರತಿಭಾವಂತರು ವಿವಿಧ ಮನರಂಜನಾ ಕಾರ್ಯಕ್ರಮಗಳ ಮೂಲಕ ನಿಮ್ಮೆಲ್ಲರನ್ನೂ ರಂಜಿಸಲಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮತ್ತು ಪ್ರೋತ್ಸಾಹದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಮಾಸ್ಟರ್ ವಿಹಾನ್ ಲೋಹಿತ್ ರವರಿಂದ ಪೆರ್ನೆ ಮುಚ್ಚಿಲೋಡ್ ಭಗವತಿ ಅಮ್ಮನವರ ಸ್ತುತಿ.
ಭಕ್ತರ ಪೂರೇವಗಳೇ ಅಮ್ಮ ಶಕ್ತಿ ಸ್ವರೂಪಿಣಿ ತಾಯೇ ನಿತ್ಯ ಕನ್ನಿಕೆ ದೇವಿ ಮುಚ್ಚಿಲೋಟಮ್ಮ ಸತ್ಯ ಧರ್ಮದ ದೀಪ ನೀನಮ್ಮ ಮುಚ್ಚಿಲೋಟಮ್ಮ ತಾಯೇ ನಿನ್ನ ಚರಣ ಕೆರಗಿ ಕರವನ ಮುಗಿವೆ ಶ್ರೀ ಮುಚ್ಚಿಲೋಟಮ್ಮ ತಾಯೇ ನಿನ್ನ ಚರಣ ಕೆರಗಿ ಕರವನ ಮುಗಿವೆ ಶ್ರೀ ಮುಚ್ಚಿಲೋಟಮ್ಮ ತಾಯೇ ನಿನ್ನ ಚರಣ ಕೆರಗಿ ಕರವನ ಮುಗಿವೆ ಶ್ರೀ ಮುಚ್ಚಿಲೋಟಮ್ಮ ತಾಯೇ ನಿನ್ನ ಚರಣ ಕೆರಗಿ ಕರವನ ಮುಗಿವೆ. ಸುಮಧುರ ಕಂಠದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವ ಪುಟಾಣಿ ವಿಹಾನ್ ಲೋಹಿತ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ಗುರುತಿಸುವಿಕೆಯ ಕಾರ್ಯಕ್ರಮದಲ್ಲಿ ಆಗ ಹೃತಿಕ್ ಬಿ ಕೆ ಇಲ್ಲಿ ಇರಲಿಲ್ಲ, ಈಗ ಇದ್ದಾರೆ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಸಂಶೋಧನೆಗಾಗಿ ನೀಡಲಾರುವ ಇನ್ಸ್ಪೈರ್ ಅವಾರ್ಡ್ ಮಾನಕ್ 2025-26ನೇ ಸಾಲಿನ ಪ್ರಶಸ್ತಿಗೆ ಇರ್ದೆ ಉಪ್ಪಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿ ಹೃತಿಕ್ ಬಿ ಕೆ ಇವರು ರಚಿಸಿದ ಆಟೋಮೆಟಿಕ್ ಕ್ಲೋತ್ ಡೈಯಿಂಗ್ ಮೆಷಿನ್ ಎಂಬ ವಿಜ್ಞಾನ ಮಾದರಿ ಆಯ್ಕೆಯಾಗಿದೆ. ಹೃತಿಕ್ ಇವರು ಬೆಟ್ಟಂಬಾಡಿ ಗ್ರಾಮದ ಕೋನಡ್ಕ ನಿವಾಸಿ ಬಾಲಕೃಷ್ಣ ಪಾಟಾಳಿ ಮತ್ತು ಮೋಹಿನಿ ದಂಪತಿಯವರ ಸುಪುತ್ರರಾಗಿದ್ದಾರೆ. ಅವರು ವೇದಿಕೆಗೆ ಬಂದು ನಮ್ಮ ಸಂಘದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅವರ ಭವಿಷ್ಯವು ಉಜ್ವಲವಾಗಲಿ ಎಂಬುದಾಗಿ ಶ್ರೀದೇವರಲ್ಲಿ ನಮ್ಮ ಪ್ರಾರ್ಥನೆ. ಅವರಿಗೆ ಈ ಗೌರವವನ್ನು ರಾಗಾಳಿ ಜಂಡಿಡ್ಕಚ್ಚನವರು ನೆರವೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ 2025-26ನೇ ಸಾಲಿನ PUC ವಿಭಾಗದ ಪ್ರತಿಭಾ ಪುರಸ್ಕಾರ ದ್ವಿತೀಯ ದೀಪಿಕಾ DS ಇವರು ವೇದಿಕೆಗೆ ಆಗಮಿಸಿ ಈ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಕಾವು ಜಂಡಿಡ್ಕಚ್ಚನವರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತಿದೆ. ಮುಂದೆ ಭಾವ, ರಾಗ, ತಾಳ ಮತ್ತು ನೃತ್ಯದ ಸೊಗಸಾದ ಸಂಯೋಜನೆಯಾದ ಭರತನಾಟ್ಯವು ಪ್ರೇಕ್ಷಕರ ಮನಸ್ಸಿಗೆ ಆನಂದವನ್ನು ನೀಡುವ ಕಲೆಯಾಗಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅರ್ಥವಿದ್ದು ಪ್ರತಿಯೊಂದು ಭಾವದಲ್ಲೂ ಭಕ್ತಿ ಅಡಗಿದೆ. ಇದೀಗ ತಮ್ಮ ಮನಮೋಹಕ ಭರತನಾಟ್ಯ ಪ್ರದರ್ಶನದ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಕುಮಾರಿ ವರ್ಷ.
ಹಲೋ. ವಾಹನ ಮಾಲಕರಲ್ಲಿ ವಿನಂತಿ. KA 19 67 24 ಹಾಗೂ KL 60 35 78 ಅಲ್ಲಿ ಸ್ವಲ್ಪ ಪಾರ್ಕಿಂಗ್ಗೆ ಸಹಕರಿಸಬೇಕು. ಒಬ್ಬರು ಹೊರಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಹಾಗೆ ನಮ್ಮೊಂದಿಗೆ ಸಹಕರಿಸಬೇಕಂತ ವಿನಂತಿ.
ಧನ್ಯವಾದಗಳು ಕುಮಾರಿ ವರ್ಷ. ಮುಂದೆ ಜೀ ಕನ್ನಡದ ಪ್ರಸಿದ್ಧ ಸರಿಗಮಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಆಲ್ಬಮ್ ಹಾಡುಗಳನ್ನು ಹಾಡಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶೇಷ ಗುರುತನ್ನು ಹೊಂದಿರುವ ಕುಮಾರಿ ಸುಷ್ಮಿತಾ ಇವರಿಂದ ಒಂದು ಸುಂದರವಾದ ಹಾಡು.
ಧನ್ಯವಾದಗಳು ಕುಮಾರಿ ಸುಷ್ಮಿತಾ. ಮುಂದೆ ತಾಳ, ಲಯ ಮತ್ತು ವೇಗದ ಸುಂದರ ಸಂಯೋಜನೆಯಾದ ತಿಲ್ಲಾನ ಭರತನಾಟ್ಯದ ಅತ್ಯಂತ ಮನಮೋಹಕ ಭಾಗಗಳಲ್ಲಿ ಇದು ಒಂದಾಗಿದೆ. ಇದೀಗ ತಮ್ಮ ಮುಂದೆ ತಿಲ್ಲಾನ ಪ್ರದರ್ಶನ ಕುಮಾರಿಯರಾದ ವಂಶಿಕಾ ಹಾಗೂ ಪೂಜಾಶ್ರೀ. ಧನ್ಯವಾದಗಳು ಕುಮಾರಿಯರಿಗೆ. ಮುಂದೆ ತನ್ನ ಮುದ್ದಾದ ಹೆಜ್ಜೆಗಳು ಮತ್ತು ಚೆಂದದ ನಗುವಿನ ಮೂಲಕ ಎಲ್ಲರನ್ನೂ ಮನಸೂರೆಗೊಳ್ಳಲು ನಿಮ್ಮ ಮುಂದೆ ಬರುತ್ತಿದ್ದಾಳೆ ಪುಟಾಣಿ ಹಂಸಿಕಾ ಲಕ್ಷ್ಮೀಶ.
ಪ್ರತಿಭಾ ಪುರಸ್ಕಾರ 2024-25ನೇ ಸಾಲಿನ PUC ವಿಭಾಗ ಪ್ರಥಮ ಆದಿಶ್ರೀ ಇವರು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು. ಶ್ರೀಯುತ ರಾಧಾಕೃಷ್ಣ ಬಡಕಯ್ಯವರು ಇವರು ಈ ಗೌರವವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಗೆ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತ್ತಿಹಳು. ಹೂವನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು. ಧನ್ಯವಾದಗಳು ಪುಟಾಣಿ ಹನ್ಸಿಕಾ ಇವರಿಗೆ. ಇದೀಗ ತಮ್ಮ ಚುಟುಕು ಹೆಜ್ಜೆಗಳು, ಮುದ್ದಾದ ನಗು ಮತ್ತು ಉತ್ಸಾಹಭರಿತ ನೃತ್ಯದ ಮೂಲಕ ಎಲ್ಲರ ಮನಗೆಲ್ಲಲು ಸಿದ್ಧರಾಗಿದ್ದಾರೆ ಪುಟಾಣಿಗಳಾದ ಧೃತಿ, ಆರುಷಿ, ಐಶಾನಿ, ಶ್ರೀಯಾ, ಅದ್ವಿತಾ ಮತ್ತು ಗೌರಿ ಮನೋಹರ್. ಹಿಂದಿ ರಿಮಿಕ್ಸ್ ಹಾಡಿನ ತಾಳಕ್ಕೆ ತಕ್ಕಂತೆ ಇವರು ನೀಡಲಿರುವ ಈ ಮನೋರಂಜನಾ ನೃತ್ಯ ಖಂಡಿತವಾಗಿಯೂ ನಿಮ್ಮೆಲ್ಲರನ್ನೂ ರಂಜಿಸಲಿದೆ. ಜೋರಾದ ಚಪ್ಪಾಳೆಗಳೊಂದಿಗೆ ನಮ್ಮ ಪುಟಾಣಿಗಳನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. Quiere
सेल्फी ले ले रे चल बेटा सेल्फी ले ले रे चल बेटा सेल्फी ले ले रे ಅತ್ಯಂತ ಸುಂದರವಾಗಿ ಎನರ್ಜೆಟಿಕ್ ಆಗಿ ನೃತ್ಯವನ್ನು ಪ್ರದರ್ಶಿಸಿದ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು. ಮುಂದಿನ ನೃತ್ಯ ಕುಮಾರಿ ಧೃತಿ ಇವರಿಂದ ಮುಂದಿನ ನೃತ್ಯ. चली
उसकी आंखों में फैला काजल, बातों से करती घायल, सांसों में उसका ही है नाम. Got it going on, got it going, got it going, got it going, got it going. Pimps in the crib, mom. Drop it like it's hot. ಧನ್ಯವಾದಗಳು ಕುಮಾರಿ ಧೃತಿ. ಮುಂದೆ ದೇವಿ ಮಹಿಷಾಸುರ ಮರ್ದಿನಿಯ ಮಹಿಮೆ ಸಾರುವ ಪ್ರಸಿದ್ಧ ಐಗಿರಿ ನಂದಿನಿ ಗೀತೆಗೆ ಮನಮೋಹಕ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ಕುಮಾರಿ ಅನನ್ಯ, ಆದ್ಯ, ಭೂಮಿಕಾ ಹಾಗೂ ಕ್ಷಮ. ಶಕ್ತಿ, ಭಕ್ತಿ ಮತ್ತು ನೃತ್ಯದ ಸುಂದರ ಸಂಯೋಜನೆಯಾದ ಈ ಪ್ರದರ್ಶನ ನಿಮ್ಮೆಲ್ಲರ ಮನಸೂರೆಗೊಳ್ಳಲಿದೆ ಎಂಬ ನಂಬಿಕೆ ನಮ್ಮದು. ಘೋರರತೆ ಧನುಜನಿ ರೋಷಿಣಿ ದುರ್ಮದ ಶೋಷಿಣಿ ದುಃಖ ನಿವಾರಿಣಿ ಸಿಂಧು
समाधिना नियमतो नियमतो रुदिनं पठे परमया रमया सदुसेयते परिजनो विजनो विजतं भजे परिजनो विजनो विजतं भजे ಧನ್ಯವಾದಗಳು ಕುಮಾರಿಯರೇ. ಮುಂದೆ ವೇದಿಕೆಯಲ್ಲಿ ಜೋಶ್ ಮತ್ತು ಎನರ್ಜಿ ತುಂಬಿಸುವ ವೇಗದ ಸಂಗೀತ, ಆಕರ್ಷಕ ಹೆಜ್ಜೆಗಳು ಮತ್ತು ಉತ್ಸಾಹಭರಿತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ ಕುಮಾರಿ ರಶ್ಮಿಕಾ. ರಾಜಣ್ಣನ ಸೌಂಡ್ಗೆ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ ಕರೆಂಟ್ ಜವನಿರು ಪ್ರೆಸೆಂಟ್ ಆತಿರು ಕಲರ್ಫುಲ್ ಸೆಟ್ಟನ್ ಪವರ್ಫುಲ್ ಮಾಡಿದರ ಲೋಕಲ್ ಟ್ಯಾಕಿಗೆ ಸಿಂಗಲ್ ನರ್ತದ ಸಿಂಗಲ್ಲಾದ ಕಂಗಾಲಾಯ ಬಾರಿ ಖುಷಿ ಜಾಲಿಡ್ ತಪ್ಪಾಂ ಕುಚ್ಚಿ ಪಾಡೋದು ಫುಲ್ ಸ್ವಾಗಟ್ ನ್ಯೂಟ್ರಲ್ ಆಪಡೆ ಗೇರು ಡುಪ್ಪದು ಸೇರೊಂದು ಪಲ್ಲೆಗೆ ಜವನಿರ್ರೆ ಜೈ ಜೈ ಮನದಾನಿ ಕಾಂಬೆ ನಿಲ್ಲದು ಪೋಯ್ ಪೋಯ್ ಸೌಂಡ್ ಲೈಟ್ ತೂ ಎರಡ ಪನುವಾರ ಸೈ ಸೈ ತಕಿಟ ತಕಾಲಿ ಬಿಟ್ಟು ತುಕಾನಲ್ಲಿ ಕುತ ಮಾಲ್ಪಿ அகவத்த அச்சி முறுக்கே அவன் முலத்தாயி புத்தில கிளவி மொத்தத்துல அவதான் யாரு தாய் கிளவி ஏன் கோச்சிட்டு போதியா ஐயோ என்றம்மா வாயாடி
ಪ್ರೇಕ್ಷಕರು ದಯವಿಟ್ಟು ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಮುಂದಿನ ನೃತ್ಯ ಕುಮಾರಿ ಆದ್ಯ ಮುಂದಿನ ನೃತ್ಯ. ಅದೇ ರೀತಿ ಸಮಾಜ ಬಾಂಧವರು ಚಹಾ ತಿಂಡಿಯ ವ್ಯವಸ್ಥೆ ಇರುತ್ತದೆ. ಯಾರೂ ಕೂಡ ವೇದಿಕೆ ಸಭಾಂಗಣವನ್ನು ಬಿಟ್ಟು ಹೊರಗೆ ಹೋಗಬಾರ್ದಾಗಿ ಕೇಳಿಕೊಳ್ತಾ ಇದ್ದೇವೆ.
ചെത്തി ഏഴു നാടും വീടും ചെത്തി തത്തമ്മ പെണ്ണിനോടൊരു കിന്നാരം ചൊല്ലി ലക്ഷണമൊക്കെ പറയാൻ മുഖലക്ഷണമൊക്കെ പറയാൻ ദക്ഷിണ വെക്കാൻ ഓടിടും ഞാൻ മലങ്കുറത്തി വന്നാട്ടെ 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 കൊച്ചിയിലെ രാജാവിന്റെ ലക്ഷണം പറഞ്ഞ് പണ്ട് രത്നവള വാങ്ങിയ കുറത്തിയാണേ ഞാൻ കുറത്തിയാണേ കൊച്ചിയിലെ രാജാവിന്റെ ലക്ഷണം പറഞ്ഞ് പണ്ട് രത്നവള വാങ്ങിയ കുറത്തിയാണേ ഞാൻ കുറത്തിയാണേ കോഴിക്കോട്ടെ സാമൂരിയുടെ കൈരേഖ നോക്കി പണ്ട് ആവി ചൊന്ന് പൊന്നു വാങ്ങിയ കുറത്തിയാണേ കോഴിക്കോട്ടെ സാമൂരിയുടെ കൈരേഖ നോക്കി പണ്ട് ആവി ചൊന്ന് പൊന്നു വാങ്ങിയ കുറത്തിയാണേ നാളെ ലക്ഷം കിട്ടുമോന്ന് ലക്ഷണത്താൽ പറയാം നാവിലെ ഗുരുത്വവും ആളുകൾക്ക് പറയാം കുഞ്ഞിനെത്തും തത്തമ്മേ കുറിമാനമിടുക്കടി നല്ല പെണ്ണി കാലി ഭാഗ്യം എന്ന് ചൊല്ലടി വന്നാട്ടെ വന്നാട്ടെ ഹേ വന്നാട്ടെ 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 വരി 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 വരിയായി നിന്നാട്ടെ മലക്കാട് ചുറ്റി ഏഴു നാടും വീടും ചുറ്റി തത്തമ്മ പെണ്ണിനോടൊരു കിന്നാരം ചൊല്ലി ലക്ഷണമൊക്കെ പറയാൻ മുഖലക്ഷണമൊക്കെ പറയാൻ ദക്ഷിണ വെക്കാൻ ഓടിടും ഞാൻ മലങ്കുറത്തി വന്നാട്ടെ 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 ಸುಂದರವಾದ ಪ್ರದರ್ಶನ ನೀಡಿದ ಕುಮಾರಿ ಆದ್ಯ ಇವರಿಗೆ ಧನ್ಯವಾದಗಳು. ಮುಂದೆ ಹಾಡು ಎಂದರೆ ಮನಸ್ಸಿನ ಭಾವನೆಗಳನ್ನು ಸ್ಪರ್ಶಿಸುವ ಒಂದು ಅದ್ಭುತ ಕಲೆ. ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ಸಂತೋಷವನ್ನು ಹಂಚುತ್ತದೆ. ಇದೀಗ ಸಂಗೀತದ ಸಿಹಿ ಮಧುರತೆಯನ್ನು ಹೊತ್ತು ತರುವ ಸುಂದರ ಗಾಯನದೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ ಶ್ರೀಮತಿ ವಿನಯಾ ಪಟ್ಟೆ ಇವರು. നിലാവേ മായുമോ കിനാവും നോവുമായി ഇളം തേൻ തെന്നലായി തലോടും പാട്ടുമായി ഇതൾ മാഞ്ഞൊരോർമ്മയെല്ലാം ഒരു മഞ്ഞു തുള്ളി പോലെ അറിയാതലഞ്ഞു പോയി നില
ಪಾಲೋಲೆ ಇಲ್ಲಿ ಪಾಲೋಲೆ നീലക്കുന്നിന്മേൽ പിലിക്കൂടിന്മേൽ കുഞ്ഞുമഴ വീഴും നാളിൽ ആടിക്കൂത്തോടും മരക്കാറ്റായി എന്തിനിതിലേ പറന്നു ഉള്ളിലുലഞ്ഞാടും മോഹപ്പൂക്കൾ വീണ്ടും വെറും മണ്ണിൽ വെറുതെ കൊഴിഞ്ഞു ദൂരെ ദൂരെ അതു കണ്ടു നിന്നു നിലയാതെ നീ ചിരിച്ചു നിലാവേ മായുമോ കിനാവും നോവുമായി ഇളം തേൻ തെന്നലായി തലോടും പാട്ടുമായി ഇതിൽ മാഞ്ഞൊരോർമ്മയല്ല ഒരു മഞ്ഞു തുള്ളി പോലെ അറിയാതലിഞ്ഞു പോയി ಧನ್ಯವಾದಗಳು ವಿನಯ ಮೇಡಮ್. ಮುಂದೆ ಹೂ ಮಾರುವ ಹೂವಾಡ ಗಿತ್ತಿಯು ಮತ್ತೊಮ್ಮೆ ವೇದಿಕೆಯಲ್ಲಿ ಬಂದು ತನ್ನ ಅಭಿನಯವನ್ನ ನೀಡ್ತಾ ಇದ್ದಾಳೆ. ಕುಮಾರಿ ಹನ್ಸಿಕಾ ಲಕ್ಷ್ಮೀಶ. ಹೂವನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೂವನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆ ಇದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆ ಇದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಲು ಕಮಲು ಹೂವನು ಮಾರುತ್ತ ಹೂವಾಡಿ ಕೀರ್ತಿ ಹಾಡುತ್ತ ಬರುತಿಹಳು ಘಮ ಘಮ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಬಗೆ ಬಗೆ ಹೂಗಳು ಬೇಕೆ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೂವನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು
ಅದ್ಭುತ ಪ್ರದರ್ಶನ ನೀಡಿದ ಪುಟಾಣಿ ಹನ್ಸಿಕಾ ಇವರಿಗೆ ಧನ್ಯವಾದಗಳು. ಮುಂದೆ ತ್ರಿಲೋಕಗಳ ಅಧಿಪತಿ ನಟರಾಜ ಸ್ವರೂಪಿ ಪರಮೇಶ್ವರನ ಮಹಿಮೆಯನ್ನು ಸಾರುವ ಶಿವನ ಹಾಡಿಗೆ ಮನಮೋಹಕ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ಕುಮಾರಿ ಆದ್ಯ.
ಧನ್ಯವಾದಗಳು ಕುಮಾರಿ ಆದ್ಯ. ಮುಂದೆ ವೇದಿಕೆಯಲ್ಲಿ ಸುಂದರವಾದ ಹಾಡಿನೊಂದಿಗೆ ಬರುತ್ತಿದ್ದಾರೆ ಕುಮಾರಿ ಕ್ಷಮಾ. ಕೆಲವೇ ಕ್ಷಣಗಳಲ್ಲಿ ಬಿಸಿ ಬಿಸಿ ಚಹಾ ನೀರುಳ್ಳಿ ಬಜೆ ಆಗ್ತಾ ಇದೆ. ಹೊರಗೆ ಮಳೆಯೂ ಕೂಡ ಬರ್ತಾ ಇದೆ. ಆದ್ದರಿಂದ ನೀರುಳ್ಳಿ ಬಜೆ ಸವಿಯುತ್ತಾ ಚಹಾ ಕುಡಿಯುತ್ತಾ ಇಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಸ್ವಲ್ಪ ಹೊತ್ತು ನಾವು ಇಲ್ಲೇ ಕಳೆಯೋಣ. റെഡി ഉണ്ടല്ലേ? വിളിക്കാവാ, ഇനി അത് അങ്ങോട്ടും ഇങ്ങോട്ടും ഉണ്ട്. കുറച്ചോ 2 3 ആയി. Hello. Hello. Hello.
ಧನ್ಯವಾದಗಳು ಕುಮಾರಿ ಕ್ಷಮಾ. ಮುಂದೆ ಸಂಗೀತದ ಸೊಬಗಿನಿಂದ ಈ ವೇದಿಕೆಯನ್ನು ಮತ್ತಷ್ಟು ಮಧುರಮಯಗೊಳಿಸಲು ಆಗಮಿಸುತ್ತಿದ್ದಾರೆ ಕುಮಾರಿ ಲಕ್ಷ್ಯ ರಾಮ್ ಪ್ರಸಾದ್. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಒಡವಿಗೆ ಉಡುಗೆಯ ಪಡುಬಣ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ನಡಿಯೇ ನಾರಿಮಣಿ. ಆಲವ ಬೋಧ ಮುನಿಗಳ ಪ್ರೀತಿಲಿ ಬಲದಲ್ಲಿ ನೆಲೆಸಿರುವ ಆಲವ ಬೋಧ ಮುನಿಗಳ ಪ್ರೀತಿಲಿ ಬಲದಲ್ಲಿ ನೆಲೆಸಿರುವ ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ. ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಒಡವಿಗೆ ಉಡುಗೆಯ ಬಡುಬಣ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ನಡಿಯೇ ನಾರಿಮಣಿ. ನವ ನವ ಪೂಜೆಯ ವಿವಿಧ ಅಲಂಕಾರದಿ ತಾ ಮಾಡಿಸಿಕೊಡುವ ನವ ನವ ಪೂಜೆಯ ವಿವಿಧ ಅಲಂಕಾರದಿ ತಾ ಮಾಡಿಸಿಕೊಡುವ ಭುವನ ಮೋಹನ ನೋಡುವವರಿಗೆ ವಿವರದಿ ಕಾಣಿಸುವ ಚೆಲುವ. ಭುವನ ಮೋಹನ ನೋಡುವವರಿಗೆ ವಿವರದಿ ಕಾಣಿಸುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಒಡವಿಗೆ ಉಡುಗೆಯ ಬಡುಬಣ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ನಡಿಯೇ ನಾರಿಮಣಿ. ಶ್ರೀ ಕಮಲೇಶ ವಿಠಲರಾಯನು ಬೇಕಾದಲ್ಲಿರುವ ಶ್ರೀ ಕಮಲೇಶ ವಿಠಲರಾಯನು ಬೇಕಾದಲ್ಲಿರುವ ಈ ಕಲಿಯುಗದುಳುದೇ ಕೈವಲ್ಯ ನಾಗಾಮಿತ ಕೊಡುವ ಚೆಲುವ. ಈ ಕಲಿಯುಗದುಳುದೇ ಕೈವಲ್ಯ ನಾಗಾಮಿತ ಕೊಡುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ಒಡವಿಗೆ ಉಡುಗೆಯ ಪಡುವಣ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ. ನಡಿಯೇ ನಾರಿಮಣಿ. ನಡಿಯೇ ನಾರಿಮಣಿ.
ಧನ್ಯವಾದಗಳು ಕುಮಾರಿ ಲಕ್ಷ್ಯ. ಇದೀಗ ನಿಮ್ಮ ಮುಂದೆ ಭಕ್ತಿ, ಮಧುರತೆ ಮತ್ತು ಸಾಂಸ್ಕೃತಿಕ ಸೌಂದರ್ಯವನ್ನು ಒಳಗೊಂಡಿರುವ ಮನಮೋಹಕ ತುಳಸಿ ಕೋಮಲವಲ್ಲಿ ಗೀತೆಗೆ ನೃತ್ಯ ಮಾಡಲಿದ್ದಾರೆ ಕುಮಾರಿ ಅನನ್ಯ. ನೇರ ನೋಡಿ ಸಿಗದೆ ಜಲಕ್ಕೆ ಬರುವೆ, ಏನೋ ತಿರುಳೆ ಕಾಯೋ ಇರುಳೆ, ನೀನು ತಿರುಗಿ ಬರದೆ ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯ ಕಂಡು ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೂರುತ್ತ, ಮುಡಿದ ಮಲ್ಲಿಗೆ ಹೂ ಮುಡಿಯಿಂದ ಊದೂರುತ್ತ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ, ಒಡೆಯ ಶ್ರೀ ಪುರಂದರ ವಿಠಲನ ರಾಣಿ. ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣನ ನಿತ್ಯ ಕಲ್ಯಾಣಿ. ಧನ್ಯವಾದಗಳು ಕುಮಾರಿ ಅನನ್ಯ. ಮುಂದೆ ಒಂದು ಸುಮಧುರವಾದ ಹಾಡು ಕುಮಾರಿ ಅನ್ವಿಯಾ ಇವರಿಂದ.
വേഗുമമ്മ തങ്കരത മേറി വന്ന ദേവകന്യയല്ലോ ചെങ്കതിരി നിറമാർന്ന തമ്പുരാട്ടിയമ്മ സങ്കടങ്ങളേറെ നെഞ്ചിൽ നീറിയൊരുകുമ്പോൾ തങ്കനിലാച്ചിരിയേകി തണുവേകുമമ്മ വേഗുമമ്മ തങ്കനിലാച്ചിരിയേകി തണുവേഗുമമ്മ. ಧನ್ಯವಾದಗಳು ಕುಮಾರಿ ಅನ್ವಿಯ. ಮುಂದೆ ಒಂದು ಸುಂದರವಾದ ಭರತನಾಟ್ಯ ನೃತ್ಯ ಕುಮಾರಿ ಪೂಜಾ ಶ್ರೀ ಇವರಿಂದ.
स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिम् स्वागतं कृष्णा शरणागतं कृष्णा स्वागतं कृष्णा शरणागतं कृष्णा मधुरापुरि सदना मृदुवदना मधुसूदना इह स्वागतं कृष्णा शरणागतं कृष्णा मधुरापुरि सदना मृदुवदना मधुसूदना इह स्वागतं कृष्णा शरणागतं कृष्णा मधुरापुरि सदना मृदुवदना मधुसूदना इह स्वागतं कृष्णा शरणागतं कृष्णा भोगदाप्त सुलभा सुपुष्पगन्धकलवा भोगदाप्त सुलभा सुपुष्पगन्धकलवा कस्तूरि तिलक महिमा मम कान्तनन्द गोपगन्ध स्वागतं कृष्णा मुष्टिकासूरचानूरमल्लमल्ल विशारद मधुसूदना मुष्टिकासूरचानूरमल्लमल्ल विशारद कुवलय पीठ मर्दन कालिङ्गनर्तन गोकुललक्षण सकल सुलक्षण देव मर्दन कालिङ्गनर्तन गोकुललक्षण सकल सुलक्षण देव शिष्ट जनपाल संकल्प कल्पकल्प शतकोटि असमपराग वीर मुनि जन विहार मदन सुकुमार दैत्य संहार देवा वीर मुनि जन विहार मदन सुकुमार दैत्य संहार
ಧನ್ಯವಾದಗಳು ಪೂಜಶ್ರೀ. ಮುಂದೆ ಒಂದು ಮಧುರವಾದ ಗೀತೆ ಕುಮಾರಿ ಮೇಧಾ ಇವರಿಂದ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ. ಗನ್ನ ಮಹಿಮಾ ವಿಷ್ಣು ಸಸಿರ್ನಾಮ, ಗನ್ನ ಮಹಿಮಾ ವಿಷ್ಣು ಸಸಿರ್ನಾಮ. ಏನ್ ಸವಿ ಆಹ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ. ಪ್ರಹ್ಲಾದ ಗೋಲಿದ ಹರಿನಾಮದಿಂದ ಅಲಲಲಲಲ ಧ್ರುವ ರಾಜೇಂದ್ರ. ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು, ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು. ರಾಮ್ 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 ಸರ್ವ ಜಗಕ್ಕೂ, ರಾಮ್ 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 ಸರ್ವ ಜಗಕ್ಕೂ. ಏನ್ ಸವಿ ಆಹ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ರಕ್ಷಣೆಯ ಮಾಡುವುದು ಹರಿನಾಮ, ಮೋಕ್ಷ ಪದವಿ ಕೊಡುವುದು ನೇಮ. ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ, ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ. ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ, ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ. ಏನ್ ಸವಿ ಆಹ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಎಂದು ಅನ್ನಬೇಕು. ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ವೇದಗಳು ಸಾರುತ್ತಿವೆ ಇವು ನಾಲ್ಕು, ಪುರಂದರ ವಿಠಲನೆ ಸರ್ವ ಜಗಕ್ಕೂ. ಏನ್ ಸವಿ ಆಹ ಏನ್ ಸವಿ ಓಹೋ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ. ಗನ್ನ ಮಹಿಮಾ ವಿಷ್ಣು ಸಸಿರ್ನಾಮ, ಗನ್ನ ಮಹಿಮಾ ವಿಷ್ಣು ಸಸಿರ್ನಾಮ. ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಧನ್ಯವಾದಗಳು ಕುಮಾರಿ ಮೇಧಾ. ಇದೀಗ ಮುಂದಿನ ಹಾಡು ಈಶಾ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿರುವ ಬಹುಮುಖ ಪ್ರತಿಭೆ ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್ ಇವರಿಂದ.
ಹರಿ ಓಂ ಹರಿ ಓಂ ಹರಿ ಓಂ. ಹಲೋ ಹಲೋ ಹಲೋ. ತಪ್ಪು ಮಾಡದವರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ. ತಿಳ್ಕೊಳ್ಳೋಕೆ ದಾರಿ ಐತೆ ಮುಂದೆ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ಗಮ ಗಮ ಕಂಪುಗರು ಗಾಳಿ ಕೂಡ ಗಬ್ಬುನಾಥ ತರದಿಲ್ವಾ. ಪರಮ ಪಾವನೆ ಗಂಗೆಯಲ್ಲೂ ಕೂಡ ಹೆಣಗಳು ತೇರದಿಲ್ವಾ. ಕಳ್ಳನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಅಡಿ ಹಾಕಬೇಕಲ್ಲ. ಕಳ್ಳನೆಲ್ಲ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ಲ. ತೀರ್ಥ ಕುಡಿದು ಶೀತಗಲ್ವಾ, ಮಂಗಳ ತಿನ್ನು ಸುಡೋದಿಲ್ವಾ. ದೇವರುಗಳೇ ತಪ್ಪಡಲ್ಲ. ತಪ್ಪು ಮಾಡದವರು ಯಾರವ್ರೇ, ತಪ್ಪೇ ಮಾಡದವರು ಗೆಲ್ಲವ್ರೇ. ಹೆಣ್ಣುವರಿಗೂ ಮಣ್ಣು ಮೂವರಿಂಗ್ರೆ ಎಲ್ಲ ರೀತಿ ಎಡಬಟ್ಟು. ನಿನ್ನ ಪಾಡಿಗೆ ನೀನು ಇರಬಿಟ್ಟು ಪರರ ಸುದ್ದಿಗೆ ಪಟ್ಟು. ಮೆಲ್ಲಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರದು. ಮೆಲ್ಲಗಣ್ಣು ಇದ್ದರೂ ತಪ್ಪಿಲ್ಲ, ಕಳ್ಳಗಣ್ಣು ಇರಬಾರದು. ಕಲಿಯುತ್ತದೆ ವಿದ್ಯೆ ಕಲಿ, ಹಿಂದೆ ಬಿಡು ಕೇಳು ಬುದ್ಧಿ. ಲತಿ ಬುದ್ಧಿ ಮಾಡು ಸುದ್ದಿ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ನಾವು ನೀವು ಎಲ್ಲ ಬಂದೆ ತಪ್ಪು ಮಾಡೋ ಕೂರಿ ಮಂದೆ. ತೆಕ್ಕೊಳ್ಳೋಕೆ ದಾರಿ ಐತೆ ಮುಂದೆ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಗೆಲ್ಲವ್ರೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ಗೋಪಾಲ್ ಕೃಷ್ಣ ಹಾಗೂ ಶ್ರೀಯುತ ಸುಬ್ಬಪ್ಪ ಪಟ್ಟೆ ಇವರಿಗೆ. ಮುಂದೆ ಶ್ರೀಯುತ ಹರಿಪ್ರಸಾದ್ ಹಾಗೂ ಅವರ ಮಗಳಾದ ಕುಮಾರಿ ಕ್ಷಮಾ ಅವರಿಂದ ಒಂದು ಸುಮಧುರವಾದ ಗೀತೆ.
ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲಿದೆ ನಿರಾಸೆಗೆಲ್ಲಿ ಕೊನೆಯಿದೆ ಹೀಗೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾಳಿಗೊಂದು ಎಲ್ಲೆ ಎಲ್ಲಿದೆ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರ್ಷವೊಂದೇ ಯಾರಿಗೊಂದು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲದಲ್ಲಿ ದುರಾಸೆತಕ್ಕೆ ನಿರಾಸೆತಕ್ಕೆ ಅದೇನೆ ಬಂದರೂ ಅವನ ಕಾಣಿಕೆ ಬಾನಿಗೊಂದು ನಿನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಥ್ಯಾಂಕ್ ಯು. ನನ್ನ ಮೊದಲ ಪ್ರಯತ್ನ ನನ್ನ ಮಗಳ ಅಪೇಕ್ಷೆ ಮಗಳ ಅಪೇಕ್ಷೆಯಂತೆ ಡ್ಯುಯೆಟ್ ಸಾಂಗ್ ಹಾಡಿರುವಂತಹ ಹರಿಪ್ರಸಾದ್ ಕ್ಷಮಾ ಇವರಿಗೆ ಧನ್ಯವಾದಗಳು. ಮುಂದೆ ಅನ್ವಿಯ ನೀವು ಮಾಡಿ ಮುಂದೆ ಸುಬ್ಬಪ್ಪ ಪಾಟಾಳಿ ಪಟ್ಟೆ ಇವರಿಂದ ಒಂದು ಸುಂದರವಾಗಿರುವಂತಹ ಹಿಂದಿ ಹಾಡು. तुझे देखा तो ये जाना सनम प्यार होता है दीवाना सनम तुझे देखा तो ये जाना सनम देखा तो ये जाना सनम प्यार होता है दीवाना सनम तुझे देखा तो ये जाना सनम प्यार होता है दीवाना सनम
अब यहाँ से कहाँ जाए हम, तेरी बाहों में मर जाए हम। तुझे देखा तो ये जाना सनम, सब कुछ तेरा, जैसी तेरी जान मेरी। मेरी आँखों में आंसू तेरे आ गए, मुस्कुराने लगे सारे गम। तुझे देखा तो ये जाना सनम, प्यार होता है दीवाना सनम। तुझे देखा तो ये जाना सनम, सामने बैठी रहे मैं तुझे देखता रहूं। तूने आवाज़ दी देख मैं आ गई, प्यार से है बड़ी क्या कसम। तुझे देखा तो ये जाना सनम, प्यार होता है दीवाना सनम। अब यहाँ से कहाँ जाए हम, तेरी बाहों में मर जाए हम। तेरी बाहों में मर जाए हम। ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುಂದರವಾದ ಹಾಡನ್ನು ಹಾಡಿದ ಬಹುಮುಖ ಪ್ರತಿಭೆಯಾದ ಶ್ರೀಯುತ ಸುಬ್ಬಪ್ಪ ಪಾಟಾಳಿಪಟ್ಟೆ ಇವರಿಗೆ ಧನ್ಯವಾದಗಳು. ಮುಂದೆ ಕುಮಾರಿ ಅನ್ವಿಯಾ ಇವರಿಂದ ಒಂದು ಸುಮಧುರವಾದ ಗೀತೆ. പായും പമ്പെ നിന്നെ പൂണൂലായി പൊന്നയ്യൻ ചാത്തുന്നുണ്ടേ. പാലഴിച്ചേലോടെ പായും പമ്പെ നിന്നെ പൂണൂലായി പൊന്നയ്യൻ ചാത്തുന്നുണ്ടേ.
പഞ്ചാതിനാഥനി സന്നിധാനത്തിലെ സന്യാസിത്തികളെ പഞ്ചഭൂതങ്ങളും പാടി നമിക്കുന്ന സംക്രാന്തിക്കനിവ് ചന്ദന പൂനില പട്ട് പുതക്കുന്ന വേദാന്തത്തിളപ്പ് നൊന്തു വിളിക്കുമ്പോൾ അന്തികത്തെത്തുന്ന കൽപ്പാന്തക്കുളിര് ഹരിഹര സുതനടിയനെ സാഗരത്തിലോട്ട് ഹാലാസ്യനാഥന്റെ പൊന്നുണ്ണിയായന്റെ സംഗീത പൊരുള് അയ്യപ്പൻ സായൂജപ്പടവ് പാലടിച്ചേലോടെ പായി പമ്പെ നിന്നെ പൂണുളായി പൊന്നയ്യൻ ചാർത്തുന്നുണ്ടേ. കാനനമെട്ടിലെ പൊന്നു പതിഞ്ഞൊരു ശ്രീവാഴുണ്ണിയേ കന്നിയയ്യപ്പന്റെ കുഞ്ഞു മനസ്സിലെ ഓംകാരക്കനവിൽ നാമം ജപിക്കുമെന്നാത്മാവിലായിരം കർപ്പൂരത്തെളിവ് നാദവേദങ്ങളിൽ നാവിൽ തുളുമ്പുന്ന കയ്യാവിങ്കനവ് തിരുമുടിയിലെ ഇഹപരതക ഈ കിരിയാറാട് ഇറ്റിറ്റു വീഴുന്ന തുളഞ്ഞ തുള്ളിപ്പോൾ ഇന്നെന്റെ കണ്ണീര് അയ്യപ്പൻ തേനോരം കണ്ണീര് പാലഴിച്ചേലോടെ പായും പമ്പി നിന്നെ പൂണുലായി പൊന്നയ്യൻ ചാർത്തുന്നുണ്ടേ. പൂങ്കാവിൽ പണ്ട് ഞാൻ കൂടെയുണ്ടേ കാലുള്ള കാവങ്ങൾ 18-ാം പടിയേറി കാണിപ്പൊന്നാകുന്നുണ്ടേ പാപങ്ങൾ പുണ്യങ്ങളാകുന്നുണ്ടേ. പിന്നെയും എന്നോടെ മുൻപോകും പുലിമേലെ അയ്യപ്പനേറിയുണ്ടേ അയ്യാ കലികാലം തീരുന്നുണ്ടേ. പാലാഴ്ചയിലോടെ പായും പമ്പെ നിന്നെ പൂണുലായി പൊന്നയ്യൻ ചാർത്തുന്നുണ്ടേ പാലാഴ്ചയിലോടെ പായും പമ്പെ നിന്നെ പൂണുലായി പൊന്നയ്യൻ ചാർത്തുന്നുണ്ടേ. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರಿ ಅನ್ವಿಯ. ಮುಂದೆ ಒಂದು ಸುಂದರ ಹಾಡಿನೊಂದಿಗೆ ಬರುತ್ತಿದ್ದಾರೆ ಚಂದ್ರಶೇಖರ್ ಮೋಡಾಯವರು. ಕಾಣದ ಕಡಲಿಗೆ ಕಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ
ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಉಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸಾವಿರ ತೊಳೆಗಳು ತುಂಬಿ ಹರಿದರು ಒಂದೇ ನುಡಿಯಾಗಿರುವಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿರುವುದಂತೆ ಸುನೀಲ ವಿತರದ ತರಂಗದಂದ ಒಂದೇ ರೀತಿ ದಂತೆ ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರಳು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ತುಟಿಲ ಪುರಗಳಲ್ಲಿ ಹರಿವ ನದಿಯು ನಾನು ಜಟಿಲ ಕಾನನದ ತುಟಿಲ ಬೆಳೆಗಳಲ್ಲಿ ಹರಿವ ನದಿಯು ನಾನು ಎಂದಿಗಾದರೂ ಕಾಣದ ಕಣಲಲ್ಲಿ ಸೇರಬಲ್ಲೆ ನೀನು ತುಟಿಲ ಕಾದಗಳ ಕಟಿಲ ಪದಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಸರಳನ ಸೇರಬಲ್ಲೆ ನಾನು ಸೇರಬಹುದೇ ನಾನು ಕಡಲ ಗಣಿಯಲು ಕರಗಬಹುದೇ ನಾನು ಕರಗಬಹುದೇ ನಾನು ಥ್ಯಾಂಕ್ ಯು
ಧನ್ಯವಾದಗಳು ಶ್ರೀಯುತ ಚಂದ್ರಶೇಖರ್ ಅವರಿಗೆ. ಮುಂದೆ ಕುಮಾರಿ ಸುಷ್ಮಿತಾ ಅವರಿಂದ ಒಂದು ಸುಮಧುರವಾದ ಗೀತೆ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಒಲವಿದೆ. ನಿನಗಾಗಿ ಒಂದು ಹಾಡಿದೆ, ತಿಳಿ ತಿಳಿದು ಏಕಿರುವೆ ಮಾತನಾಡದೆ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು,
ಧನ್ಯವಾದಗಳು ಸುಷ್ಮಿತಾ. ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ತೋರುವಂತಾಗಲಿ ಎಂದು ಆಶಿಸುತ್ತಾ ಮುಂದೆ ಸುಬ್ಬಪ್ಪ ಪಾಟಾಳಿ ಪಟ್ಟೆ ಇವರಿಂದ ಇನ್ನೊಂದು ಹಾಡು. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಿಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಿಂದುಟಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ದಾರೆ. ಕೈಬಳೆನಾದದ ಗುಂಗನು ಅಳಿಸಲಾರೆ, ಮೈ ಮನಸೋಲುವ ಮತ್ತನು ಮರೆಯಲಾರೆ. ಕೈಬಳೆನಾದದ ಗುಂಗನು ಅಳಿಸಲಾರೆ, ಮೈ ಮನಸೋಲುವ ಮತ್ತನು ಮರೆಯಲಾರೆ. ರೂಪಸಿರಂಭೆಯ ಸಂಗವ ತೊರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚಿಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ.
ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸುಬ್ಬಪ್ಪಣ್ಣ. ಮುಂದೆ ವೇದಿಕೆಯಲ್ಲಿ ಸೌಮ್ಯ ಇವರಿಂದ ಒಂದು ಹಾಡು. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರೂ ಬೇಡ ನನಗೆ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸೋ ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರೂ ಬೇಡ ನನಗೆ. ನೀನಿರುವುದು ನನಗೆ, ನಾನು ಇರುವುದು ನಿನಗೆ. ನಮ್ಮಿಂದ ಇನ್ನು ಪ್ರೀತಿ ಬೆಳೆಯಲಿ ಆಕಾಶದ ತುದಿಗೆ. ಕಡಲು ಇರುವುದು ಅಲೆಗೆ, ಮಳೆಯೂ ಇರುವುದು ಇಳೆಗೆ. ಎದೆಯಲ್ಲಿ ಇನ್ನು ಜೀವ ಉಳಿದಿದೆ ನಿನ್ನ ಒಲವಿನ ಕರೆಗೆ. ಆಮಂತ್ರಿಸು ನನ್ನ ನಿನ್ನ ಪ್ರೀತಿಯರ ಮನೆಗೆ. ಕಾದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ. ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ಜೀವ ಹೋದರೂನು ಈ ಜೀವಕ್ಕೆ ಜೀವ ನೀನು. ಸಾಕೆನ್ನುವಂತೆ ಪ್ರೀತಿಸಬೇಕು ಸಾಯುವರೆಗೂ ನಾನು. ಪ್ರತಿಯೊಂದು ಹೆಜ್ಜೆಯು ನನ್ನ ನಿನ್ನ ಹತ್ತಿರ ತಂದು ಬಿಡಲಿ. ನೀ ಎಲ್ಲೇ ಹೋದರೂ ನನ್ನ ಜೊತೆಗೆ ನಿನ್ನ ನೆರಳೇ ಬರಲಿ. ಮನಸಾರೆ ನಿನ್ನನ್ನು ನಾ ಒಪ್ಪಿಕೊಂಡಿರುವೆ. ನಿನ್ನನ್ನು ನೋಡುತ್ತಾ ನಾ ಮೌನಿಯಾಗಿರುವೆ. ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ. ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರೂ ಬೇಡ ನನಗೆ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸು ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಆ 7 ಜನ್ಮದ
ದಿವಸ. ಧನ್ಯವಾದಗಳು ಶ್ರೀಮತಿ ಸೌಮ್ಯ ಇವರಿಗೆ. ಮುಂದೆ ಶ್ರೀಯುತ ದಾಮೋದರ್ ಹಾಗೂ ಕುಮಾರಿ ಸುಷ್ಮಿತಾ ಅವರಿಂದ ಒಂದು ಹಾಡು. Hal, chik, chik, hal. Halo, chik, chik. അമ്പലപ്പുഴി ഉണ്ണിക്കണ്ണനോടു നീ എന്തു പരിഭവം മെല്ലെയോതി വന്നു. കൽവിളക്കുകൾ പാതി മിന്നി നിൽക്കവേ എന്തു നൽകുവാൻ എന്നെ കാത്തു നിന്നു നീ. അമ്പലപ്പുഴി ഉണ്ണിക്കണ്ണനോടു നീ എന്തു പരിഭവം മെല്ലെയോതി വന്നുവോ. അഗ്നിസാക്ഷിയായില താലി ചാർത്തിയൻ ആദ്യാനുരാഗം ധന്യമാകും. മന്ത്രകോടിയിൽ ഞാൻ ഓടി നിൽക്കവേ ആദ്യാഭിലാഷം സഫലമാകും. നാലാളറിയെ കൈപിടിക്കും തിരുനാടകശാലയിൽ ചേർന്നു നിൽക്കും. നാലാളറിയെ കൈപിടിക്കും തിരുനാടകശാലയിൽ ചേർന്നു നിൽക്കും. യമുനാ നദിയായി കുലിയല വിളകുന്നിനവിൽ അമ്പലപ്പുഴി ഉണ്ണിക്കണ്ണനോടു നീ എന്തു പരിഭവം മെല്ലെയോതി വന്നുവോ. പെണ്ണായി നീ വരുമ്പോ നല്ലോലക്കുടയിൽ ഞാൻ കാത്തു നിൽക്കും. വേളി പെണ്ണായി നീ വരുമ്പോ നല്ല
കല്ലോല കുടയിൽ ഞാൻ കൂട്ടുനിൽക്കാം തുളസീതളമായി തിരുമലരടികളിൽ വീണൻ അമ്പലപ്പുഴി ഉണ്ണിക്കണ്ണനോടു നീ എന്തു പരിഭവം മെല്ലെ ഓതി വന്നുവോ കൽവിളക്കുകൾ പാതി മിന്നി നിൽക്കവേ എന്തു നൽകുവാൻ എന്നെ കാത്തു നിന്നു നീ തൃപ്രസാദവും മൗനചുംബനങ്ങളും പങ്കുവയ്ക്കുവാനോടി വന്നതാണു ഞാൻ രാഗചന്ദനം നിന്റെ നെറ്റിയിൽ തൊടാൻ ഗോപകന്യയായോടി വന്നതാണു ಥ್ಯಾಂಕ್ ಯು. ಧನ್ಯವಾದಗಳು. ಮುಂದೆ ಚಂದ್ರಶೇಖರ್ ಮೂಡಾಯರು ಇವರಿಂದ ಒಂದು ಸುಂದರವಾದ ಹಾಡು. ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಕೆಣ್ಣಿನ ಜನ್ಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ अगर आपके घर या खेत में भी ऐसी गंदी घास है जो हटने का नाम ही नहीं ले रही तो ये वीडियो जरूर देखें। क्या आपके खेतों में वीड्स बेकाबू तरीके से फैल रही हैं? हाथ से निकाल
ಸೀರೆ ಮದುವೆಯಾಗೋವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗೋವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಕಂಡ ಕೊಡಿಸೋ ಸೀರೆ ಕುಂಕುಮವಿರುವವರೆಗೆ ಹೆಣ್ಣಿನ ಜನ್ಮ ಕಳೆಬವರೆಗೆ ಮಣ್ಣಿನ ಮಮತೆ ಮರೆಬವರೆಗೆ ಭೂಮಿ ಎಂದು ಜನಭಾರ ಅನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇತ್ತು ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸಾಯಿ. ಸೀತಾ ಮಾತೆ ಸಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸಾನ ಕಥೆಯ ಅನುಸರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮನು ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯ ಮಿರಿಯುವವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ, ಬಾಳಿನ ಗುಟ್ಟು ತಿಳಿಯುವವರೆಗೆ. ತಂದಾನೋ ಒಳ್ಳೆ ಮನಸ್ಸು ಇದ್ದರೇನೆ ಕಷ್ಟವಂತೆ, ಕರಗೋ ಹೃದಯ ಇದರಿಂದು ಚಿಂತೆಯಂತೆ. ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ, ಬಾಳ ಕಣ್ಣ ನೀರು ಮಿಡಿದ ಹೃದಯದಲ್ಲಿ. ತಂದೆ ಕೊಡಿಸೋ ಸೀರೆ
ಮದುವೆಯಾಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ ಹೆಣ್ಣಿನ ಜನ್ಮ ಕಳೆಯುವವರೆಗೆ ಮಣ್ಣಿನ ಮಮತೆ ಮರೆಯುವವರೆಗೆ. ಅಭಿನಂದನೆಗಳು. ಮುಂದೆ ಬಹುಜನರ ಅಪೇಕ್ಷೆಯ ಮೇರೆಗೆ ನಮ್ಮ ಇಂದಿನ ಕಾರ್ಯಕ್ರಮದ ಕೊನೆಯ ಹಾಡು ಡಾಕ್ಟರ್ ಗೋಪಾಲ್ ಕೃಷ್ಣ ಇವರಿಂದ ಸೇವಂತಿಯೇ ಸೇವಂತಿಯೇ. ಹಲೋ ಹಲೋ ಹರಿ ಸೇವಂತಿಯೇ 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 ನನ್ನ ಆಸೆಯಲೆಯಲ್ಲಿ ಗಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಆಸೆಗಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನುಮ ಜನುಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಜನುಮ ಜನುಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಆಸೆಯಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂದದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ ಭೂಮಿಯ ಹಸಿರಿನಲ್ಲಿ ಪಾದದಡಿಗೆ ಇಡುವೆ ಮಳೆಯ ಮೋಡದಂತೆ ಸುಡುವ ಬಿಸಿಲ ತಡವೆ ಬಾಳ ತುಂಬ ನಾ ಬರುವೆ ಹಸ್ತಕ್ಕೆ ರೇಖೆಯ ಹಾಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರುವೆ ಸೇವಂತಿಯೇ ಸೇವಂತಿಯೇ ನನ್ನ ಆಸೆಗಲೆಯಲ್ಲಿ ಗಮ್ಮಂತಿಯೇ ಗೆಜ್ಜೆ ನದದಲ್ಲಿ ನನ್ನ ಗುಂಡಿಗೆ ಗುಡು ಇದೆ ಕೈಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿ ಇದೆ ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆ ಗಲ್ಲಿ
ಕಾಡಿಗೆಯಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ ಸೇವಂತಿಯೇ ಸೇವಂತಿಯೇ ನನ್ನ ಎಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುಗಂಧ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನುಮ ಜನುಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿದು ವಂದನೆಗಳು ಡಾಕ್ಟರ್ ಗೋಪಾಲಕೃಷ್ಣ ಸರ್ ಇವರಿಗೆ. ಇದರೊಂದಿಗೆ ವಾಣಿಯನ್ ಗಾಣಿಗ ಸಮುದಾಯ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 21ನೇ ವರ್ಷದ ವಾರ್ಷಿಕ ಸಮಾರಂಭವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ವೀಕ್ಷಕರಾಗಿ ಕುಳಿತಂತಹ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಬೇಕಾದ್ರೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದ ಪ್ರೇಮ್ ಸೌಂಡ್ಸ್ ಪುತ್ತೂರು ಇವರಿಗೆ ನಮ್ಮ ಸಂಘದ ಪರವಾಗಿ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಸಭಾಭವನವನ್ನು ನಮಗೆ ಒದಗಿಸಿಕೊಟ್ಟಂತಹ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸಭಾಭವನದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಲೈವ್ ನಿರ್ವಹಣೆ ಮಾಡಿದಂತಹ ಸುದ್ದಿ ಸಂಸ್ಥೆಯವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ಶ್ರೀಮತಿ ಶಿಲ್ಪಾರಾಣಿ ಹಾಗೂ ಶ್ರೀಮತಿ ಸ್ವಾತಿ ಗುರುರಾಜ್ ಇವರಿಗೆ ನಮ್ಮ ಸಂಘದ ಪರವಾಗಿ ಎಲ್ಲ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.